ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಲಾಸ್ಟ್ ಸೆಷನಲ್ಲಿ ನಾವು ಬೇಸಿಕ್ ಮ್ಯಾಥಮೆಟಿಕ್ಸ್ ಅನ್ನೋದು ಮಾಡಿದ್ದೀವಿ ಫಿಸಿಕ್ಸ್ ಸೆಷನಲ್ಲಿ. ಸೊ ಹಾಗಾಗಿ ನೀವು ಅದನ್ನೆಲ್ಲ ಎಂಜಾಯ್ ಮಾಡಿದ್ದೀರಾ, ಬೇಸಿಕ್ ಮ್ಯಾಥಮೆಟಿಕ್ಸ್ ನೀವೆಲ್ಲ ಕಲ್ತಿದ್ದೀರಾ ಅಂತ ಹೋಪ್ ಮಾಡಿಕೊಂಡು ನಿಮಗೆ ಮ್ಯಾಥಮೆಟಿಕ್ಸ್ ಸ್ಟ್ರಾಂಗ್ ಮಾಡೋದಕ್ಕೆ ಇವತ್ತೊಂದು ವಿಡಿಯೋಲಿ ನಾವು ವೆಕ್ಟಾರ್ಸ್ನ ಶುರು ಮಾಡೋಣ. ಯಾಕೆ ಸರ್ ಬೇಕಿದು ವೆಕ್ಟಾರ್ಸ್ ಅಂತಂದಿದ್ದಾಗ, ಮೆನಿ ಕ್ವಾಂಟಿಟೀಸ್ ಈ ನಮ್ಮ ಫಿಸಿಕ್ಸಲ್ಲಿ ಎಂಟ್ರೆನ್ಸ್ಗೆ ಬಂದಿದ್ದಾಗ ಮ್ಯಾಕ್ಸಿಮಮ್ ಎಲ್ಲ ಕ್ವಾಂಟಿಟೀಸು ಸಹ ನಿಮಗೆ ವೆಕ್ಟಾರ್ಸಲ್ಲಿ ನಾವು ರೆಪ್ರೆಸೆಂಟ್ ಮಾಡಿಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ವೆಕ್ಟಾರ್ಸ್ ಕಂಪಲ್ಸರಿ ನೀವು ಕಲೀಲೇಬೇಕಾಗಿರುತ್ತೆ. ಈ ವೆಕ್ಟಾರ್ಸ್ ಅನ್ನೋದು ನಿಮಗೆ ಫಸ್ಟ್ PUC ಅಲ್ಲಿ ಪಾರ್ಟ್ ಆಗಿರುತ್ತೆ. ನಿಮಗೆ ಸ್ಟ್ರೈಟ್ ಲೈನಲ್ಲಿ ನಿಮಗೆ ವೆಕ್ಟಾರ್ಸ್ ಅಂತಂದರೆ ಸ್ಟ್ರೈಟ್ ಲೈನ್ ಎಲ್ಲ ಮೋಷನ್ ಪ್ಲೇನ್ ಹೋಗಿದ್ದಾಗ ವೆಕ್ಟಾರ್ಸ್ ಅನ್ನೋದು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಆಗಿರುತ್ತೆ. ಅಷ್ಟೇ ಅಲ್ಲ, ನೆಕ್ಸ್ಟ್ ನಿಮಗೆ ವರ್ಕ್ ಎನರ್ಜಿ, ಪವರ್ ಮತ್ತು ಸಿಸ್ಟಮ್ ಆಫ್ ಪಾರ್ಟಿಕಲ್ಸಲ್ಲಿ ಡಾಟ್ ಪ್ರಾಡಕ್ಟ್ ಮತ್ತು ಕ್ರಾಸ್ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅದೆಲ್ಲ ನಿಮಗೆ ಒಂದೇ ಕಡೆ ನಿಮಗೆ ಕೊಡೋದರ ವೆಕ್ಟಾರ್ಸ್ ಅನ್ನೋ ಒಂದು ಚಾಪ್ಟರ್ನ ನಾವು ಮಾಡ್ತಾ ಇದ್ದೀವಿ. ಸೊ ಐ ಹೋಪ್ ಯು ವಿಲ್ ಎಂಜಾಯ್ ದಿಸ್ ಸೆಷನ್. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಬೇಸಿಕ್ಕಿಂದ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕಾನ್ಸಂಟ್ರೇಟ್ ಮಾಡಿ ಪ್ರಿಪೇರ್ ಮಾಡಿಕೊಳ್ಳಿ. ಡೆಫಿನೆಟಾಗಿ ನಿಮಗೆ ನೀಟಲ್ಲಿ MBBS ಸೀಟ್ ಸಿಕ್ಕೇ ಸಿಗುತ್ತೆ. ಅದು ನಾನು ಹೇಳ್ತಾ ಇದ್ದೀನಿ. ಫಿಸಿಕ್ಸ್ ಇಸ್ ಅ ರ್ಯಾಂಕ್ ಡಿಸೈಡಿಂಗ್ ಸಬ್ಜೆಕ್ಟ್. ಸೊ ಫಿಸಿಕ್ಸಲ್ಲಿ ಯಾವಾಗಾದರೆ ನೀವು 80 to 120 ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ತಿರೋ ಮಿನಿಮಮ್ ನಾನು ಹೇಳ್ತಾ ಇರೋದು, ಕನ್ಫರ್ಮ್ ಮಾಡ್ಕೊಳ್ಳಿ, ನಿಮಗೆ MBBS ಸೀಟ್ ಗ್ಯಾರಂಟಿ ಅಂತಂದ್ಬಿಟ್ಟು. ಸೊ ಹಾಗಾಗಿ ಪ್ಲೀಸ್ let us concentrate and let us start our session, that is vectors. ನೋಡೋಣ ವೆಕ್ಟಾರ್ ಅಂದರೆ ಏನು ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ಈ ಒಂದು ವಿಡಿಯೋಲಿ ನಾವು ಏನೇನು ಕವರ್ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇಲ್ಲಿ ಇಂಟ್ರಡಕ್ಷನ್ ಅಂದರೆ ಏನು ಅಂತ ನೋಡೋಣ ನಾವು. ಇಂಟ್ರಡಕ್ಷನ್, ವಾಟ್ ಈಸ್ ಇಂಟ್ರಡಕ್ಷನ್ ಅಂದರೆ ವೆಕ್ಟಾರ್ ಅಂದರೆ ಏನು ಅವೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಆ್ಯಂಡ್ ಟೈಪ್ಸ್ ಆಫ್ ವೆಕ್ಟಾರ್ಸ್ ಆಗಿರ್ಬೋದು. ನೆಕ್ಸ್ಟ್ ನಿಮಗೆ ಟ್ರಯಾಂಗಲ್ ಲಾ, ಪ್ಯಾರಲಗ್ರಾಮ್ ಲಾ ಆಫ್ ವೆಕ್ಟಾರ್ಸ್ ಅನ್ನೋದು ನಿಮಗೆ ಬರುತ್ತೆ. ಪಾಲಿಗಾನ್ ಲಾ ಆಫ್ ವೆಕ್ಟಾರ್ ಅಡಿಷನ್ನು ನಾವು ಓದಬೇಕಾಗಿರುತ್ತೆ. ಸಬ್ಟ್ರಾಕ್ಷನ್ ಆಫ್ ವೆಕ್ಟಾರ್ಸ್, ರೆಸಲ್ಯೂಷನ್ ಆಫ್ ವೆಕ್ಟಾರ್, ರೆಕ್ಟಾಂಗುಲರ್ ಕಾಂಪೊನೆಂಟ್ಸ್ ಆಫ್ ವೆಕ್ಟಾರ್ ಇನ್ 3 dimension. ಅಷ್ಟೇ ಅಲ್ಲ, ನಿಮಗೆ ಸ್ಕೇಲಾರ್ ಪ್ರಾಡಕ್ಟ್, ವೆಕ್ಟಾರ್ ಪ್ರಾಡಕ್ಟ್, ಲ್ಯಾಮಿಸ್ ಥಿಯರಮ್ ಆ್ಯಂಡ್ ರಿಲೇಟಿವ್ ವೆಲಾಸಿಟಿ. ದಿಸ್ ಆರ್ ಆಲ್ ದ ಕಾನ್ಸೆಪ್ಟ್ಸ್ we have to cover in this video. ಈ ಒಂದು ವಿಡಿಯೋಲಿ ಇವೆಲ್ಲ ನಾವು ಕವರ್ ಮಾಡ್ತೀವಿ. ಸೊ ಕಾನ್ಸಂಟ್ರೇಟ್ ಮಾಡಿ ಪ್ರಿಪೇರ್ ಆಗಿ. ಸೊ ಲೆಟ್ ಅಸ್ ವೆಲ್ಕಮ್ ಟು ದ ಫಸ್ಟ್ ಇಂಟ್ರಡಕ್ಷನ್, ದಟ್ ಈಸ್ ವೆಕ್ಟಾರ್. ವೆಕ್ಟಾರ್ ಅಂದರೆ ಏನು? ಸೊ ಜನರಲ್ ಆಗಿ ನಾವು ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು. ಸಿ ಹಿಯರ್, ನಾವು ಫಿಸಿಕಲ್ ಕ್ವಾಂಟಿಟಿ ನಾವು ಕನ್ಸಿಡರ್ ಮಾಡಿದ್ದಾಗ, ಫಿಸಿಕಲ್ ಕ್ವಾಂಟಿಟಿ ಏನು? ಫಿಸಿಕಲ್ ಕ್ವಾಂಟಿಟಿ ಅಂದರೆ ಎನಿಥಿಂಗ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಅಂತ ಹೇಳ್ತಾರೆ. ಯಾವ ಕ್ವಾಂಟಿಟಿನ ನಾವು ಮೆಜರ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಈ ಒಂದು ಫಿಸಿಕಲ್ ಕ್ವಾಂಟಿಟಿನ ನಾವು ಬೇಸಿಕಲಿ 2 ಹಾಗೆ ಡಿವೈಡ್ ಮಾಡ್ತೀವಿ. ಒಂದು ಸ್ಕೇಲಾರ್ಸ್, ಇನ್ನೊಂದು ವೆಕ್ಟಾರ್ಸ್ ಅಂತಂದ್ಬಿಟ್ಟು. ಸ್ಕೇಲಾರ್ಸ್ ಆರ್ ನಥಿಂಗ್ ಬಟ್ ಜಸ್ಟ್ ನಂಬರ್ಸ್ ಅಂತ ಹೇಳ್ತೀವಿ. ವೆಕ್ಟಾರ್ಸ್, ಸ್ಕೇಲಾರ್ಸ್ ಅಂದರೆ ಅಂತಂದಾಗ ಕ್ವಾಂಟಿಟೀಸ್ ವಿಚ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತಾರೆ. The quantities which has only magnitude is called as a scalars. But vectors ಅಂತಂದಿದ್ದಾಗ ನಿಮಗೆ both magnitude as well as direction ಅಂತ ಹೇಳ್ತಾರೆ. both magnitude as well as direction ಎರಡು ಇದ್ದರೆ ಮಾತ್ರನೇ ಅದನ್ನು ವೆಕ್ಟಾರ್ಸ್ ಅಂತ ನಾವು ಕರಿತೀವಿ. ಅಷ್ಟೇ ಅಲ್ಲ, ಈ ವೆಕ್ಟಾರ್ಸ್ ಅನ್ನೋದು ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಇದ್ದರೆ ಸಾಕಾಗಲ್ಲ, ಅದು ವೆಕ್ಟಾರ್ ಲಾಸ್ ಆಫ್ ಅಡಿಷನ್ನ ಸಹ ನಾವು ಅದು ಒಬೇ ಮಾಡಬೇಕು, ಸ್ಯಾಟಿಸ್ಫೈ ಮಾಡಬೇಕು ಅಂತಲೂ ಹೇಳ್ತೀವಿ. ಸೊ ಲೆಟ್ ಅಸ್ ಸಿ ದಟ್ ಎಕ್ಸಾಂಪಲ್ಸ್ ಆಫ್ ವೆಕ್ಟಾರ್ಸ್ ಏನು ಅಂತಂದಿದ್ದಾಗ, ಸೊ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ವೆಕ್ಟಾರ್ಸ್? ಫಾರ್ ಎಕ್ಸಾಂಪಲ್, ನಾವು ಫೋರ್ಸ್ ಅಂತ ತಗೊಂಡಿದ್ದಾಗ, ಫೋರ್ಸ್ ಆಗಿರ್ಬೋದು, ವೆಲಾಸಿಟಿ ಆಗಿರಬಹುದು, ಡಿಸ್ಪ್ಲೇಸ್ಮೆಂಟ್. ಓಕೆ, ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ ವೆಕ್ಟಾರ್ಸ್ ಅಂತ ಹೇಳ್ತಾರೆ. ಸೊ ಯಾಕೆ ಅಂತಂದಾಗ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಇರುತ್ತೆ ಮತ್ತು ಡೈರೆಕ್ಷನ್ ಸಹ ಇರುತ್ತೆ. ಅಷ್ಟೇ ಅಲ್ಲ, ಈ ಕ್ವಾಂಟಿಟೀಸ್ ಅನ್ನೋದು ವೆಕ್ಟಾರ್ ಆಲ್ಜಿಬ್ರಾನ ಒಬೇ ಮಾಡುತ್ತೆ, ಸ್ಯಾಟಿಸ್ಫೈ ಮಾಡುತ್ತೆ ಅಂತಲೂ ಹೇಳ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಇನ್ನೂ ಒಂದು ಎಕ್ಸಾಂಪಲ್ ನೋಡೋಣ. ಇಫ್ ಐ ಟೇಕ್ ಕರೆಂಟ್, ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ ನಾವು. ಎಲೆಕ್ಟ್ರಿಕ್ ಕರೆಂಟ್ ನಾವು ಕನ್ಸಿಡರ್ ಮಾಡಿದ್ದಾಗ, ಓಕೆ, ಇದಕ್ಕೆ ಮ್ಯಾಗ್ನಿಟ್ಯೂಡು ಇದೆ, ಡೈರೆಕ್ಷನ್ನು ಇದೆ.
ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಆದರೂ ಸಹ ಈ ಕರೆಂಟ್ ಅನ್ನೋದು ನಿಮಗೆ, ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ನಿಮಗೆ ಇಟ್ ಈಸ್ ನಾಟ್ ಎ ವೆಕ್ಟಾರ್. ಇಟ್ ಈಸ್ ನಾಟ್ ಎ ವೆಕ್ಟಾರ್. ಯಾಕೆ ಅಂತಂದಾಗ ಬಿಕಾಸ್ ಇಟ್ ಡಸ್ ನಾಟ್ ಒಬೇ, ಇಟ್ ಡಸ್ ನಾಟ್ ಒಬೇ ವೆಕ್ಟಾರ್ ಆಲ್ಜಿಬ್ರಾ ಅಂತ ಹೇಳ್ತಾರೆ. ಇಟ್ ಡಸ್ ನಾಟ್ ಒಬೇ laws of vector addition, or it does not obey vector algebra. ವೆಕ್ಟಾರ್ ಆಲ್ಜಿಬ್ರಾ ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊತಾ ಇದ್ರಲ್ವಾ? ಎಲೆಕ್ಟ್ರಿಕ್ ಕರೆಂಟ್ ಈಸ್ ಎ ಸ್ಕೇಲಾರ್. ಎಲೆಕ್ಟ್ರಿಕ್ ಕರೆಂಟ್ ಈಸ್ ಎ ಸ್ಕೇಲಾರ್ ಅಂತ ಹೇಳ್ಬೋದು ನಾವು. ಸೊ ಲೆಟ್ ಅಸ್ ಸಿ ಹಿಯರ್, ಈ ವೆಕ್ಟಾರ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೌ ಟು ರೆಪ್ರೆಸೆಂಟ್ ದಿಸ್ ವೆಕ್ಟಾರ್, ಹೌ ಟು ರೆಪ್ರೆಸೆಂಟ್ ದಿಸ್ ವೆಕ್ಟಾರ್. ಸಿ ಹಿಯರ್, ನಾ ಇವಾಗ ಹೇಳ್ತಾ ಇದ್ದೀನಿ ರೆಪ್ರೆಸೆಂಟೇಷನ್ ಆಫ್ ವೆಕ್ಟಾರ್ ಅಂತಂದ್ಬಿಟ್ಟು, ರೆಪ್ರೆಸೆಂಟೇಷನ್ ಆಫ್ ಎ ವೆಕ್ಟಾರ್. ಸೊ ಜಾಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಆ್ಯಂಡ್ ಥಿರಿಟಿಕಲ್ ರೆಪ್ರೆಸೆಂಟೇಷನ್ ಅಂತ ನಾನು ಕರಿತೀನಿ. ಜಾಮೆಟ್ರಿಕಲಿ ಹೌ ಕ್ಯಾನ್ ಯು ರೆಪ್ರೆಸೆಂಟ್ ಅಂತಂದಾಗ ಐ ಕ್ಯಾನ್ ರೆಪ್ರೆಸೆಂಟ್ ವಿತ್ ಎ ಆರೋಡ್ ಲೈನ್ ಸೆಗ್ಮೆಂಟ್ ಅಂತ ಹೇಳ್ತಾರೆ. ಲೆಟ್ ಅಸ್ ಸೇ ಓ ಎ, ಓ ಎ. ಓ ಅನ್ನೋದೇನು ನಿಮಗೆ ಅಂತಂದಿದ್ದಾಗ ದಿಸ್ ಓ ಈಸ್ ಕಾಲ್ಡ್ ಆಸ್ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎ ವೆಕ್ಟಾರ್, ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎ ವೆಕ್ಟಾರ್ ಅಂತ ಕರಿತೀವಿ. ಆನ್ ದಿಸ್ ಎ, ದಿಸ್ ಆರೋ ಮಾರ್ಕ್ ಇದಲ್ವ ನಿಮಗೆ, ಆರೋ ಮಾರ್ಕ್ ನಿಮಗೆ ಟಿಪ್ ಆಫ್ ಎ ವೆಕ್ಟಾರ್ ಅಂತ ಹೇಳ್ತಾರೆ. ಟಿಪ್ ಆಫ್ ಎ ವೆಕ್ಟಾರ್, ಟಿಪ್ ಆಫ್ ಎ ವೆಕ್ಟಾರ್. ಆನ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಟೈಲ್ ಅಂತನೂ ಕರಿಬಹುದು. ಟೈಲ್ ಆಫ್ ಎ ವೆಕ್ಟಾರ್ ಆರ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಆರೋ ಮಾರ್ಕ್ ಏನು ರೆಪ್ರೆಸೆಂಟ್ ಮಾಡುತ್ತೆ ನಿಮಗೆ ಅಂತಂದಾಗ ದಿಸ್ ವಿಲ್ ರೆಪ್ರೆಸೆಂಟ್ ಡೈರೆಕ್ಷನ್ ಅಲಾಂಗ್ ವಿಚ್ ದ ವೆಕ್ಟಾರ್ ಈಸ್ ಆಕ್ಟಿಂಗ್ ಅಂತ ಹೇಳ್ತಾರೆ. ಯಾವ ಡೈರೆಕ್ಷನಲ್ಲಿ ವೆಕ್ಟಾರ್ ಆಕ್ಟ್ ಮಾಡ್ತಾ ಇದೋ ಅದನ್ನ ಆರೋ ಮಾರ್ಕಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಅಷ್ಟೇ ಅಲ್ಲ ನೋಡಿ, ಈ ಲೆಂತ್ ಆಫ್ ಎ ವೆಕ್ಟಾರ್ ಇದೆ ಅಲ್ವಾ ನಿಮಗೆ, ಲೆಂತ್ ಆಫ್ ಎ ವೆಕ್ಟಾರ್. ಸಿ ಹಿಯರ್, ದಿಸ್ length of a vector is directly proportional to magnitude of a vector ಅಂತ ಹೇಳ್ತೀವಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟಾರ್. ನಾವೆಷ್ಟು ಉದ್ದ ಡ್ರಾ ಮಾಡ್ತೀವೋ ಆ ಲೆಂತ್ ಏನು ರೆಪ್ರೆಸೆಂಟ್ ಮಾಡುತ್ತೆ ನಿಮಗೆ ಅಂದರೆ ಮ್ಯಾಗ್ನಿಟ್ಯೂಡ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಬೇಸಿಕ್ ಥಿಂಗ್. ಅಷ್ಟೇ ಅಲ್ಲ, ನಿಮಗೆ ನೋಡಿ ವೆಕ್ಟಾರ್ನ ಯಾವಾಗಲೂ ನಿಮಗೆ ಆರೋಡ್ ಲೈನ್ ಸೆಗ್ಮೆಂಟ್ನಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ಅದು ತುಂಬ ಕಷ್ಟ ಆಗಿರುತ್ತೆ. ಹಾಗಾಗಿ ನಾವು ಇದನ್ನು ಅನಲಿಟಿಕಲ್ ಮೆಥಡಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ವಾಟ್ ಈಸ್ ದಿಸ್ ಅನಲಿಟಿಕಲ್ ರೆಪ್ರೆಸೆಂಟೇಷನ್? ಅನಲಿಟಿಕಲ್ ರೆಪ್ರೆಸೆಂಟೇಷನ್ ಆಫ್ ಎ ವೆಕ್ಟಾರ್. ಅನಲಿಟಿಕಲ್ ರೆಪ್ರೆಸೆಂಟೇಷನ್ ಆಫ್ ಎ ವೆಕ್ಟಾರ್ ಏನು ಅಂತಂದಾಗ, ಸಿ ಹಿಯರ್, ಎನಿ ವೆಕ್ಟಾರ್ is represented by a alphabet along with arrowed line segment over its head ಅಂತ ಹೇಳ್ತಾರೆ. over its head. For example, ಇಲ್ಲ ಅಂತಂದ್ರೆ see here, any vector or any alphabet represented by arrowed line segment over its head ಅಂತ ಹೇಳ್ತಾರೆ. ಸೊ see here, ಇಲ್ಲೇನಿದು ಅಂತಂದಾಗ ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ನಾವು ಫೋರ್ಸ್ನ ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ಐ ಕ್ಯಾನ್ ರೈಟ್ ಎಫ್ ವೆಕ್ಟಾರ್ ಅಂತ ಬರಿತೀವಿ. ಅದೇ ನಮಗೆ ವೆಲಾಸಿಟಿನ ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ವಿ ವೆಕ್ಟಾರ್ ಅಂತ ಓದ್ತೀವಿ. ಅದೇ ನಾವು ಆಕ್ಸಲರೇಷನ್ನ ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ, ಆಕ್ಸಲರೇಷನ್ನ ನಾವು ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ಎ ವೆಕ್ಟಾರ್ ಅಂತ ಬರಿತೀವಿ. ಸೊ ಲೈಕ್ ದ್ಯಾಟ್ ವಿ ಕ್ಯಾನ್ ರೆಪ್ರೆಸೆಂಟ್ ಎ ವೆಕ್ಟಾರ್. we can represent a vector. ಮತ್ತೆ ಮ್ಯಾಗ್ನಿಟ್ಯೂಡ್ನ ಹೇಗೆ ಬರಿಬೋದು ನಾವಿಲ್ಲಿ? ಹೌ ಟು ರೈಟ್ ದ ಮ್ಯಾಗ್ನಿಟ್ಯೂಡ್, ಹೌ ಟು ರೈಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟಾರ್. ಒಂದು ವೆಕ್ಟಾರ್ ಮ್ಯಾಗ್ನಿಟ್ಯೂಡ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದಾಗ ನೋಡಿ, ಎ ವೆಕ್ಟಾರ್ ಇನ್ ಮಾಡ್ಯುಲಸ್ ಅಂತ ಬರಿಬಹುದು. ಇಲ್ಲ ಅಂತಂದರೆ ಸಿಂಪಲ್ ಆಗಿ ಆಲ್ಫಾಬೆಟ್ನ ಬರೆದ್ರೆ ಅದು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟಾರ್ ಅಂತ ಕರಿತೀವಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? So this is the analytical representation of a vector quantity, So please ಅರ್ಥ ಮಾಡ್ಕೊಳ್ಳಿ. Now let us see what are the different types of vectors. Different types of vectors ಅಂತ ಹೇಳ್ತಾ ಇದ್ದೀವಿ ನಾವು. ಡಿಫರೆಂಟ್ ಟೈಪ್ಸ್ ಆಫ್ ವೆಕ್ಟಾರ್ಸ್. ವೆಕ್ಟಾರ್ಸ್ ಅಲ್ಲಿ ಡಿಫರೆಂಟ್ ಇರುತ್ತೆ. ಅದು ಏನೇನು ಅನ್ನೋದನ್ನ ನೋಡೋಣ. ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ವೆಕ್ಟಾರ್ಸ್ ಅಂತ ಹೇಳ್ತೀವಿ ನಾವು. There are different types of vectors.
ಡಿಫರೆಂಟ್ ಟೈಪ್ಸ್ ಆಫ್ ವೆಕ್ಟಾರ್ಸ್. ವಾಟ್ ಆರ್ ದೇ ಅನ್ನೋದನ್ನ ನೋಡೋಣ. ದೇ ಆರ್, ಫಸ್ಟ್ ಒನ್ ನೋಡಿ, ದೇ ಆರ್, ಸಿ ಹಿಯರ್, ಫಸ್ಟ್ ಒನ್ ಏನು ಅಂತಂದಾಗ ಈಕ್ವಲ್ ವೆಕ್ಟಾರ್ಸ್ ಅಂತ ಹೇಳ್ತೀವಿ ನಾವು. ಈಕ್ವಲ್ ವೆಕ್ಟಾರ್ಸ್. ಏನು ಈಕ್ವಲ್ ವೆಕ್ಟಾರ್ಸ್ ಅಂದ್ರೆ ಏನಿಲ್ಲಿ ಅಂತಂದಿದ್ದಾಗ, ಸಿ ಹಿಯರ್, ಎನಿ ವೆಕ್ಟಾರ್ಸ್ ವಿಚ್ ಹ್ಯಾಸ್ ಸೇಮ್ ಮ್ಯಾಗ್ನಿಟ್ಯೂಡ್ ಅಂಡ್ ಸೇಮ್ ಡೈರೆಕ್ಷನ್. ಎರಡು ವೆಕ್ಟಾರ್ಸ್ಗೆ ಮ್ಯಾಗ್ನಿಟ್ಯೂಡ್ ಮತ್ತು ಒಂದೇ ಡೈರೆಕ್ಷನ್ ಇರುತ್ತೋ ಅವಾಗ ಅದನ್ನ ಈಕ್ವಲ್ ವೆಕ್ಟಾರ್ಸ್ ಅಂತ ಹೇಳ್ತೀವಿ. ಲೆಟ್ ಅಸ್ ಸೇ ದಿಸ್ ಎ ವೆಕ್ಟಾರ್ ಅಂಡ್ ಬಿ ವೆಕ್ಟಾರ್. ದೆನ್ ವಿ ಕ್ಯಾನ್ ಸೇ, ಸೊ ನೋಡಿ ಸಿಂಪಲ್ ಆಗಿ ಬರಿತಾ ಇದ್ದೀನಿ, ದ ವೆಕ್ಟಾರ್ಸ್ ವಿಚ್ ಹ್ಯಾಸ್ ಸೇಮ್ ಮ್ಯಾಗ್ನಿಟ್ಯೂಡ್ ಅಂಡ್ ದೇ ಆರ್ ಆಕ್ಟಿಂಗ್ ಇನ್ ಸೇಮ್ ಡೈರೆಕ್ಷನ್ ಅಂತ ಹೇಳ್ತಾರೆ. ಆಕ್ಟಿಂಗ್ ಇನ್ ಸೇಮ್ ಡೈರೆಕ್ಷನ್, acting in same direction, okay, are called equal vectars ಅಂತ ಹೇಳ್ತೀವಿ. ಅದನ್ನ ನಾವು ಮ್ಯಾಥಮೆಟಿಕಲ್ ಆಗಿ ನಾವು ಎ ವೆಕ್ಟಾರ್ ಈಸ್ ಈಕ್ವಲ್ ಟು ಬಿ ವೆಕ್ಟಾರ್ ಅಂತ ನಾವು ಬರ್ದಿದ್ದೀವಿ ಅಂತಂದ್ರೆ ಅರ್ಥ ಮಾಡ್ಕೋಬೇಕು, ಈ ಎರಡು ವೆಕ್ಟಾರ್ಸ್ ಅನ್ನೋದು ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಅಷ್ಟೇ ಅಲ್ಲ ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ ಅನ್ನೋದು ನಮಗೆ ಚೆನ್ನಾಗೆ ಗೊತ್ತಿರಬೇಕು. ಅರ್ಥ ಮಾಡ್ಕೊತಾ ಇದಾರ? ಈಕ್ವಲ್ ವೆಕ್ಟಾರ್ಸ್. ಸಿಮಿಲರ್ಲಿ ವಾಟ್ ಆರ್ ದಿಸ್ ಪ್ಯಾರಲಲ್ ವೆಕ್ಟಾರ್ಸ್? ಪ್ಯಾರಲಲ್ ವೆಕ್ಟಾರ್ಸ್, ಒಂದು ಎರಡು ವೆಕ್ಟಾರ್ಸ್ ನಿಮ್ಗೆ ಪ್ಯಾರಲಲ್ ಅಂತ ಯಾವಾಗ ಹೇಳ್ತೀವಿ ಅಂತಂದಾಗ, ವೆಕ್ಟಾರ್ಸ್ ಆರ್ ಪ್ಯಾರಲಲ್, ಆರ್ ಸೆಟ್ ಟು ಬಿ ಪ್ಯಾರಲಲ್. ಫಸ್ಟ್ ಒನ್ ನೋಡಿ, ಬೋತ್ ಶುಡ್ ಹ್ಯಾವ್ ಸೇಮ್ ಡೈರೆಕ್ಷನ್ ಅಂತ ಹೇಳ್ತಾರೆ. ಬೋತ್ ಶುಡ್ ಹ್ಯಾವ್ ದ ಸೇಮ್ ಡೈರೆಕ್ಷನ್, ಎರಡಕ್ಕೂ ಒಂದೇ ಡೈರೆಕ್ಷನ್ ಆಗಿರಬೇಕು ಅಂತ ಹೇಳ್ತೀವಿ. ಇನ್ನೊಂದೇನಪ್ಪ ಅಂತಂದಾಗ, ಒನ್ ವೆಕ್ಟಾರ್ ಶುಡ್ ಬಿ, ಒಂದು ವೆಕ್ಟಾರ್ ಅನ್ನೋದು ಶುಡ್ ಬಿ ಎ ಇಂಟಗ್ರಲ್ ಮಲ್ಟಿಪಲ್ ಆಫ್ ಅಂತ ಹೇಳ್ತಾರೆ. ಇಂಟಗ್ರಲ್ ಮಲ್ಟಿಪಲ್ ಆಫ್ ಅನದರ್ ವೆಕ್ಟಾರ್ ಅಂತ ಹೇಳ್ತೀವಿ. ಅನದರ್ ವೆಕ್ಟಾರ್. ಇಲ್ಲಿ ಇಂಟೀಜರ್ ಅನ್ನೋದೇನು ಅಂತಂದಾಗ ಇಟ್ ಶುಡ್ ಬಿ ಪಾಸಿಟಿವ್ ನಂಬರ್ ಅಂತ ಹೇಳ್ತೀವಿ. ಸಪೋಸ್ ಹಿಯರ್, ಇವಾಗ ಎ ವೆಕ್ಟಾರ್ ಅನ್ನೋದು ನಾವು ಹೀಗೆ ರೆಪ್ರೆಸೆಂಟ್ ಮಾಡ್ತೀವಿ, ಅದೇ ಬಿ ವೆಕ್ಟಾರ್ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂತಂದಾಗ, ಐ ಕ್ಯಾನ್ ರೈಟ್ ಲಿಟಲ್ ಬಿಟ್ ಮೋರ್ ಆರ್ ಲಿಟಲ್ ಬಿಟ್ ಲೆಸ್ ಅಂತ ಹೇಳ್ಬೋದು. ಆದರೆ ಪ್ಲಸ್ ಆಗಿರಬೇಕು, ಆ ಇಂಟೀಜರ್ ಅನ್ನೋದು ಪ್ಲಸ್ ಆಗಿರಬೇಕು. ಪ್ಲಸ್ ಆಗಿದ್ದಾಗ ಮಾತ್ರನೇ ಸೇಮ್ ಡೈರೆಕ್ಷನ್ನ ರೆಪ್ರೆಸೆಂಟ್ ಮಾಡುತ್ತೆ. ಗೊತ್ತಾಗಿದಲ್ವ ಹೇಳ್ತಾ ಇರೋದು? ದಿಸ್ ಇಸ್ ದ ಪ್ಯಾರಲಲ್ ವೆಕ್ಟಾರ್ಸ್. ನೋಡಿ, ಆಂಟಿ ಪ್ಯಾರಲಲ್ ಅಂತ ಯಾವಾಗ ಹೇಳ್ತೀವಿ ಅಂತಂದಾಗ, ಟು ವೆಕ್ಟಾರ್ಸ್ ಆರ್ said to be anti-parallel. ಆಂಟಿ-ಪ್ಯಾರಲಲ್ ಅಂತ ಯಾವಾಗ ಹೇಳ್ತೀವಿ ನಾವು ಅಂತಂದಾಗ, ಫಸ್ಟ್ ಒನ್, ಬೋತ್ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್ ಅಂತ ಕರಿತೀವಿ. ಬೋತ್ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್. ಅಂಡ್ ಸೆಕೆಂಡ್ ಒನ್ ಏನು ಅಂತಂದಿದ್ದಾಗ, ಸಿ ಹಿಯರ್, ಒನ್ ವೆಕ್ಟಾರ್ ಈಸ್ ಎ ಇಂಟಗ್ರಲ್ ಮಲ್ಟಿಪಲ್ ಅಂತ ಹೇಳ್ತೀವಿ ನಾವು. ಇಂಟಗ್ರಲ್ ಮಲ್ಟಿಪಲ್ ಆಫ್ ಅನದರ್ ವೆಕ್ಟಾರ್ ಅಂತನೂ ಹೇಳ್ಬೋದು ನಾವು. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಇಂಟೀಜರ್ ಅನ್ನೋದು ನಿಮಗೆ ನೆಗೆಟಿವ್ ಅಂತ ಹೇಳ್ತಾ ಇದ್ದೀವಿ. ಸೊ ಸಿ ಹಿಯರ್, ಡಯಾಗ್ರಾಮೆಟಿಕಲಿ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂತಂದಾಗ, ಇದು ಎ ವೆಕ್ಟಾರ್ ಆಗಿದ್ದಾಗ ಬಿ ವೆಕ್ಟಾರ್ ಅನ್ನೋದು ಏನಾಗಿರುತ್ತೆ ನೋಡಿ, ದಿಸ್ ಇಸ್ ದ ಬಿ ವೆಕ್ಟಾರ್. ಸೊ ಬೋತ್ ಶುಡ್ ಬಿ ಇನ್ ಆಪೋಸಿಟ್ ಡೈರೆಕ್ಷನ್ ಅಂಡ್ ಒನ್ ಶುಡ್ ಹ್ಯಾವ್ ಅನ್ ಇಂಟಿಗ್ರಲ್ ಮಲ್ಟಿಪಲ್. ಇಂಟೀಜರ್ ಅನ್ನೋದು ನಿಮಗೆ ನೆಗೆಟಿವ್ ಆಗಿರಬೇಕು. ನೆಗೆಟಿವ್ ಇಂಟೀಜರ್ ಆಗಿದ್ದಾಗ ಮಾತ್ರ ನಿಮಗೆ ಆಪೋಸಿಟ್ ಡೈರೆಕ್ಷನ್ ನಿಮಗೆ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ದೇಸ್ ಆರ್ ಕಾಲ್ಡ್ ಆಂಟಿ ಪ್ಯಾರಲಲ್ ವೆಕ್ಟಾರ್ಸ್ ಅಂತ ಕರಿತೀವಿ. ಕೋಲಿನಿಯರ್ ವೆಕ್ಟಾರ್ಸ್. ವಾಟ್ ಇಸ್ ದ ಕೊಲಿನಿಯರ್ ವೆಕ್ಟಾರ್ಸ್? ಏನು ಕೊಲಿನಿಯರ್ ವೆಕ್ಟಾರ್ಸ್ ಅಂತಂದಾಗ, ದ ವೆಕ್ಟಾರ್ಸ್ ವಿಚ್ ಆಕ್ಟ್ಸ್ ಇನ್ ಸೇಮ್ ಲೈನ್ ಅಂತ ಹೇಳ್ತಾರೆ. ವಿಚ್ ಆಕ್ಟ್ಸ್ ಇನ್ ಸೇಮ್ ಲೈನ್ ಆರ್ ಕಾಲ್ಡ್ ಕೊಲಿನಿಯರ್ ವೆಕ್ಟಾರ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಆರ್ ಆಲ್ ಬೇಸಿಕ್ ಇಂಪಾರ್ಟೆಂಟ್ ಡೆಫಿನೇಷನ್ಸ್. ಕೆಲವು ಸಾರಿ ನಿಮಗೆ ಥಿಯರಿ ಬೇಸ್ ಮಾಡ್ಕೊಂಡು ನಿಮಗೆ ನ್ಯೂಮರಿಕಲ್ಸ್, ಅದು MCQsನ ಫ್ರೇಮ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಯಾವುದನ್ನು ನೆಗ್ಲೆಕ್ಟ್ ಮಾಡಲೇಬಾರ್ದು. ನೋಡಿ, ಇಲ್ಲಿ ಎ ವೆಕ್ಟಾರ್ ಹೀಗಿದೆ,
another one is B vector, another one is C vector. We can say A, B, C are collinear vectors ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಬೇಸಿಕ್ ವೆಕ್ಟಾರ್ಸ್ ಇವೆಲ್ಲ ನಿಮಗೆ. ಝೀರೋ ವೆಕ್ಟಾರ್ ಅಂತಲೂ ಹೇಳ್ಬೋದು, ಇಲ್ಲ ಅಂತಂದ್ರೆ ನಿಮಗೆ ನಲ್ ವೆಕ್ಟಾರ್ ಅಂತಲೂ ಕರಿಬಹುದು. ಏನಿದು ನಲ್ ವೆಕ್ಟಾರ್ ಅಂತಂದಾಗ, ಸಿ ಹಿಯರ್ ದ ವೆಕ್ಟಾರ್ whose magnitude is equal to 0 ಅಂತ ಹೇಳ್ತಾರೆ. is equal to 0. ಸೊ ಅದನ್ನು ನಾವು ಝೀರೋ ವೆಕ್ಟಾರ್ ಅಂತ ಕರಿತೀವಿ. ಸೊ ಎನಿ ವೆಕ್ಟಾರ್ whose magnitude is equal to 0, then we can say a vector is a null vector or zero vector ಅಂತ ಕರಿತೀವಿ. ಗೊತ್ತಾಗ್ತದಲ್ವಾ? ಸೊ ಸಿಮಿಲರ್ಲಿ ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಿ ಹಿಯರ್ ಯೂನಿಟ್ ವೆಕ್ಟಾರ್. ಸೊ ಅಬ್ಸರ್ವ್ ಮಾಡಿ, ಏನಿದು ಯೂನಿಟ್ ವೆಕ್ಟಾರ್ ಅಂದರೆ ಏನು? ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ದ ವೆಕ್ಟಾರ್ ಹೂಸ್ ಮ್ಯಾಗ್ನಿಟ್ಯೂಡ್, ಯೂನಿಟ್ ಅಂದ್ರೆ ಏನ್ರಿ ಅರ್ಥ? ಒನ್ ತಾನೇ ಅರ್ಥ. ದೇರ್ಫೋರ್ ದ ಮ್ಯಾಗ್ನಿಟ್ಯೂಡ್, ಯಾವ ವೆಕ್ಟಾರ್ ಮ್ಯಾಗ್ನಿಟ್ಯೂಡ್ ಅನ್ನೋದು 1 ಯೂನಿಟ್ ಆಗಿರುತ್ತೋ ಈಸ್ ದೆನ್ ದ ವೆಕ್ಟಾರ್ ಈಸ್ ಸೆಟ್ ಟು ಬಿ ಯೂನಿಟ್ ವೆಕ್ಟಾರ್ ಅಂತ ಹೇಳ್ತೀವಿ ನಾವು. ಈಸ್ ಈಕ್ವಲ್ ಟು 1 ಈಸ್ ಕಾಲ್ಡ್ ಯೂನಿಟ್ ವೆಕ್ಟಾರ್. ಸೊ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ನಾವು ಇದನ್ನ ಅಂತಂದಾಗ, it is represented by an alphabet writing an inverted V over its head. ವಿ ಇನ್ವರ್ಟ್ ಮಾಡಿಬಿಟ್ಟು ಒಂದು ಆಲ್ಫಾಬೆಟ್ ಮೇಲೆ ಬರೆದಿದ್ದಾಗ ಇದನ್ನ ಯೂನಿಟ್ ವೆಕ್ಟಾರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಜನರಲ್ ಆಗಿ ಯೂನಿಟ್ ವೆಕ್ಟಾರ್ನ ಯಾವತ್ತೇ ಆಗಲಿ ಡೈರೆಕ್ಷನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಆ ನಾರ್ಮಲ್ ವೆಕ್ಟಾರ್ ಎನ್ ಕ್ಯಾಪ್ ಅಂತನೂ ಬರೀಬಹುದು. ಎನ್ ಕ್ಯಾಪ್ ಅರ್ಥ ಮಾಡ್ಕೊತಾ ಇದ್ರಲ್ಲ, ಜನರಲ್ ಆಗಿ ಯೂನಿಟ್ ವೆಕ್ಟಾರ್ ಯಾವಾಗಲೂ ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ಟು ರೆಪ್ರೆಸೆಂಟ್ ದ ಡೈರೆಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಸೊ ವಾಟ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಯೂನಿಟ್ ವೆಕ್ಟಾರ್? ಫಾರ್ಮುಲಾ, ಸಿ ಹಿಯರ್, ಗಿವೆನ್ ವೆಕ್ಟಾರ್, ನಿಮ್ಗೊಂದು ವೆಕ್ಟಾರ್ ನಿಮಗೆ ಕೊಟ್ಟಿರ್ತಾರೆ. ಗಿವೆನ್ ವೆಕ್ಟಾರ್ ಲೆಟ್ ಇಟ್ ಬಿ ಎ ವೆಕ್ಟಾರ್ ಅಂತ ಹೇಳ್ತೀವಿ. ಓಕೆ, ಆವಾಗ ಅದರ ಯೂನಿಟ್ ವೆಕ್ಟಾರ್ ಏನಾಗಿರುತ್ತೆ ನಿಮಗೆ ಅಂತಂದರೆ ಎ ವೆಕ್ಟಾರ್ ಡಿವೈಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೀವಿ. ವೆಕ್ಟಾರ್ ಡಿವೈಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಸೊ ಗೊತ್ತಾಗ್ತಾ ಇದಲ್ವಾ ಹೇಳ್ತಾರೆ ಇದೇನು ಅಂತ ಅಂದ್ಬಿಟ್ಟು. ಸೊ ಫ್ರಮ್ ದಿಸ್, ಇದರಿಂದ ನೀವು ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ಸೊ ಎನಿ ವೆಕ್ಟಾರ್, ಯಾವುದೇ ಒಂದು ವೆಕ್ಟಾರ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡಬಹುದು? ಎನಿ ವೆಕ್ಟಾರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್. ಅರ್ಥ ಆಗ್ತದಲ್ವ ಹೇಳ್ತಾರೆ ಏನು ಅಂತ ಅಂದ್ಬಿಟ್ಟು. ಎನಿ ವೆಕ್ಟಾರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಎ ವೆಕ್ಟಾರ್ ಈಸ್ ಈಕ್ವಲ್ಸ್ ಟು ಇಟ್ಸ್ ಮ್ಯಾಗ್ನಿಟ್ಯೂಡ್ ಇಂಟು ಇಟ್ಸ್ ಡೈರೆಕ್ಷನ್ ಅಂತ ಹೇಳ್ಬೋದು. ಎ ಇಂಟು ಎ ಕ್ಯಾಪ್. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನಾವು ಫೋರ್ಸ್ನ ವೆಕ್ಟಾರ್ನ ರೆಪ್ರೆಸೆಂಟ್ ಮಾಡಬೇಕು. ಫೋರ್ಸ್ನ ರೆಪ್ರೆಸೆಂಟ್ ಮಾಡಬೇಕು ಅಂತಂದಾಗ ಇದರ ಮ್ಯಾಗ್ನಿಟ್ಯೂಡ್ ಇಂಟು ಇದರ ಡೈರೆಕ್ಷನ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ನಿಮಗೆ ಆಕ್ಸಲರೇಷನ್ ವೆಕ್ಟಾರ್ನ ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ಅದರ ಮ್ಯಾಗ್ನಿಟ್ಯೂಡ್ ಮತ್ತೆ ಇಂಟು ಅದರ ಡೈರೆಕ್ಷನ್ ನಾವು ಬರೀಬೇಕು. ಸೊ ಎನಿ ವೆಕ್ಟಾರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ದ ಪ್ರಾಡಕ್ಟ್ ಆಫ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಅಂಡ್ ಇಟ್ಸ್ ಡೈರೆಕ್ಷನ್. ನಮಗೆ ನೋಡಿ ಸ್ಟ್ಯಾಂಡರ್ಡ್ ಯೂನಿಟ್ ವೆಕ್ಟಾರ್ಸ್ ಇದೆ ನಿಮಗೆ. ಸ್ಟ್ಯಾಂಡರ್ಡ್ ಯೂನಿಟ್ ವೆಕ್ಟಾರ್ಸ್, ವಾಟ್ ಆರ್ ದ ಸ್ಟ್ಯಾಂಡರ್ಡ್ ಯೂನಿಟ್ ವೆಕ್ಟಾರ್ಸ್ ಅಂತಂದಾಗ ನಮಗೆ ಜನರಲ್ ಆಗಿ 3 ಡೈರೆಕ್ಷನ್ಸ್ ನಾವು ಕನ್ಸಿಡರ್ ಮಾಡ್ತೀವಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಏನದು ಅಂತಂದಿದ್ದಾಗ, ಸಿ ಹಿಯರ್, ದಿಸ್ ಈಸ್ ಅ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಈಸ್ ವೈ ಆಕ್ಸಿಸ್ ಅಂಡ್ ದಿಸ್ ಅ ಝೆಡ್ ಆಕ್ಸಿಸ್ ಅಂತ ಹೇಳ್ತೀವಿ ನಾವು. ಇವಾಗ ಎಕ್ಸ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಒಂದು ಯೂನಿಟ್ ವೆಕ್ಟಾರ್ನ ಕನ್ಸಿಡರ್ ಮಾಡ್ತೀವಿ, ಐ ಕ್ಯಾಪ್ ಅಂತ ಬರಿತೀವಿ. ಅದೇ ವೈನ ರೆಪ್ರೆಸೆಂಟ್ ಮಾಡೋದಕ್ಕೆ ಇನ್ನೊಂದು ಯೂನಿಟ್ ವೆಕ್ಟಾರ್ ತಗೊಳ್ತೀವಿ, ಅದನ್ನು ಜೆ ಕ್ಯಾಪ್ ಅಂತ ಬರೀಬಹುದು. ಅದೇ ಝೆಡ್ ಡೈರೆಕ್ಷನ್ ರೆಪ್ರೆಸೆಂಟ್ ಮಾಡೋದಕ್ಕೆ ಕೆ ಕ್ಯಾಪ್ ವೆಕ್ಟಾರ್ನ ತಗೊಳ್ತೀವಿ, ಅದನ್ನು ಯೂನಿಟ್ ವೆಕ್ಟಾರ್ ಅಂತ ಹೇಳ್ತೀವಿ. ನಾವು ಕ್ಲಿಯರ್ ಕಟ್ಟಾಗಿ ಬರಿತಾ ಇದ್ದೀನಿ, ಅಬ್ಸರ್ವ್ ಮಾಡಿ. ಐ ಕ್ಯಾಪ್ ಏನು ಮಾಡುತ್ತೆ ಇದು ಅಂತಂದರೆ, ಇಟ್ ಈಸ್ ಎ ಯೂನಿಟ್ ವೆಕ್ಟಾರ್ ಅಲಾಂಗ್ ಎಕ್ಸ್ ಆಕ್ಸಿಸ್.
ಎಕ್ಸ್ ಆಕ್ಸಿಸ್ನ ರೆಪ್ರೆಸೆಂಟ್ ಮಾಡತಕ್ಕಂಥ ಯೂನಿಟ್ ವೆಕ್ಟಾರ್ ಏನು ಅಂತಂದರೆ ಐ ಕ್ಯಾಪ್ ಅಂತ ಹೇಳ್ತೀವಿ. ಜೆ ಕ್ಯಾಪ್ ಅನ್ನೋದೇನು ಅಂತಂದಾಗ ಇಟ್ ಈಸ್ ಆಲ್ಸೋ ಎ ಯೂನಿಟ್ ವೆಕ್ಟಾರ್. ಇಟ್ ಈಸ್ ಆಲ್ಸೋ ಯೂನಿಟ್ ವೆಕ್ಟಾರ್ ಅಲಾಂಗ್ ಪಾಸಿಟಿವ್ ವೈ ಡೈರೆಕ್ಷನ್ ಇಲ್ಲ ವೈ ಆಕ್ಸಿಸ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತಾರೆ. ಕೆ ಕ್ಯಾಪ್ ಅನ್ನೋದೇನು ಅಂತಂದಾಗ ಇದು ಒಂದು ಯೂನಿಟ್ ವೆಕ್ಟಾರ್ ಆಗಿರುತ್ತೆ. ಯೂನಿಟ್ ವೆಕ್ಟಾರ್ ಅಲಾಂಗ್ ಝೆಡ್ ಆಕ್ಸಿಸ್ ಅಂತ ಹೇಳ್ತೀವಿ. ಅಲಾಂಗ್ ಝೆಡ್ ಆಕ್ಸಿಸ್ ಅರ್ಥ ಮಾಡ್ಕೊತಾ ಇದ್ರಲ್ವಾ? ಸೊ ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಐ ಕ್ಯಾಪ್? ನೋಡಿ, ಐ ಕ್ಯಾಪ್ ಮ್ಯಾಗ್ನಿಟ್ಯೂಡ್, ಜೆ ಕ್ಯಾಪ್ ಮ್ಯಾಗ್ನಿಟ್ಯೂಡ್, ಕೆ ಕ್ಯಾಪ್ ಮ್ಯಾಗ್ನಿಟ್ಯೂಡ್ ಯಾವತ್ತಿಗೆ ಆಗಲಿ 1 ಆಗಿರುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಐ ಕ್ಯಾಪ್, ಜೆ ಕ್ಯಾಪ್ ಅಂಡ್ ಕೆ ಕ್ಯಾಪ್ ಇಸ್ ಆಲ್ವೇಸ್ ಈಕ್ವಲ್ ಟು 1. ಸೊ ಸಿ ಹಿಯರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೆಂಟೆನ್ಸ್ ಫಾರ್ಮಲ್ಲಿ. ಸಪೋಸ್ ಸಿ ಹಿಯರ್ ಎ ಫೋರ್ಸ್ ಆಫ್ 5 Newton acts along ಪಾಸಿಟಿವ್ ವೈ ಡೈರೆಕ್ಷನ್ ಅಂತ ಹೇಳ್ತಾರೆ. ವೈ ಡೈರೆಕ್ಷನ್. ಸೊ ಹಾಗಿದ್ದಾಗ ಹೌ ಕ್ಯಾನ್ ವಿ ರೆಪ್ರೆಸೆಂಟ್ ಅಂತಂದಾಗ ರೆಪ್ರೆಸೆಂಟೆಡ್ ಇನ್ ವೆಕ್ಟಾರ್ ಫಾರ್ಮ್ ಅಂತ ನಮಗೆ ಕೇಳ್ತೀವಿ. ಸೊ ಸಿ ಹಿಯರ್ ಎಫ್ ವೆಕ್ಟಾರ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಎಫ್ ಇಂಟು ಎಫ್ ಕ್ಯಾಪ್ ಅಲ್ವಾ? ಸೊ ಎಫ್ ವೆಕ್ಟಾರ್ನ ಹೇಗೆ ಬರೀಬೋದು ನಾವಿಲ್ಲಿ? ಎಫ್ ಅಂದರೆ 5 ಮ್ಯಾಗ್ನಿಟ್ಯೂಡ್ ಅಲ್ವಾ? ಎಫ್ ಕ್ಯಾಪ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ನಿಮಗೆ ಡೈರೆಕ್ಷನ್ನ ರೆಪ್ರೆಸೆಂಟ್ ಮಾಡುತ್ತೆ. ಯಾವ ಡೈರೆಕ್ಷನಲ್ಲಿ ಇದು ನಿಮಗೆ ಆ್ಯಕ್ಟ್ ಮಾಡ್ತಾ ಇದೆ ಫೋರ್ಸ್ ಅನ್ನೋದು ನಿಮಗೆ? ಅಲಾಂಗ್ ವೈ ಡೈರೆಕ್ಷನ್ ಯೂನಿಟ್ ವೆಕ್ಟಾರ್ ಯಾವುದು ನಿಮಗೆ ಅಂತಂದಾಗ ಜೆ ಕ್ಯಾಪ್ ಅಂತ ಬರೀಬಹುದು. ದೇರ್ಫೋರ್ ವಿ ಕ್ಯಾನ್ ಸೇ 5 ಜೆ ಕ್ಯಾಪ್ ನ್ಯೂಟನ್ ಅಂತ ಬರಿತಾ ಇದ್ದೀವಿ. ಗೊತ್ತಾಗ್ತದೆ ಅಲ್ವಾ ಹೇಳ್ತಾ ಇರೋದೇನಂತ? ದಟ್ ಈಸ್ ಅಬೌಟ್ ದ ಯೂನಿಟ್ ವೆಕ್ಟಾರ್, ಮ್ಯಾಗ್ನಿಟ್ಯೂಡ್ ಆಫ್ ಯೂನಿಟ್ ವೆಕ್ಟಾರ್ ಅಂತ ಹೇಳ್ತೀವಿ. Now let us see what are these orthogonal unit vectors. Orthogonal unit vectors ಅಂತಂದಾಗ see here unit vectors which are perpendicular to each other ಅಂತ ಹೇಳ್ತೀವಿ ನಾವು. which are perpendicular to each other. ಒಂದು ಯೂನಿಟ್ ವೆಕ್ಟಾರ್ ಇನ್ನೊಂದು ಯೂನಿಟ್ ವೆಕ್ಟಾರ್ಗೆ ಹೇಗಿರುತ್ತೆ? ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಹೇಳ್ತೀವಿ. ಈ ಪರ್ಪೆಂಡಿಕ್ಯುಲರ್ ವೆಕ್ಟಾರ್ಸ್ ನಾವು ಆರ್ಥೋಗನಲ್ ವೆಕ್ಟಾರ್ಸ್ ಅಂತ ಕರಿತೀವಿ. ಆರ್ಥೋಗನಲ್ ವೆಕ್ಟಾರ್ಸ್. ಎಕ್ಸಾಂಪಲ್ ಫಾರ್ ದಿಸ್ ಆರ್ಥೋಗನಲ್ ವೆಕ್ಟಾರ್ಸ್ ಈಸ್ ಐ ಕ್ಯಾಪ್, ಜೆ ಕ್ಯಾಪ್ ಅಂಡ್ ಕೆ ಕ್ಯಾಪ್ ಅಂತ ಹೇಳ್ಬೋದು. ಅಬ್ಸರ್ವ್ ಮಾಡಿ, ಇಲ್ಲಿ ಐ ಕ್ಯಾಪ್ಗೂ ಜೆ ಕ್ಯಾಪ್ಗೂ ಎಷ್ಟು ಡಿಗ್ರಿ ನಿಮಗೆ? 90 ಡಿಗ್ರಿ. ಆರ್ಥೋಗನಲ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಿಮಗೆ ಜೆ ಕ್ಯಾಪ್ಗೆ ಮತ್ತು ಐ ಕ್ಯಾಪ್ಗೆ ಆಗಿರ್ಬೋದು, ಇಲ್ಲ ಜೆ ಕ್ಯಾಪ್ಗೆ ಮತ್ತು ಕೆ ಕ್ಯಾಪ್ಗೆ, ಐ ಕ್ಯಾಪ್ಗೆ ಮತ್ತು ಕೆ ಕ್ಯಾಪ್ಗೆ ಎರಡು ನಿಮ್ಗೆ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಹೇಳ್ತಾರೆ. ಸೊ ಸಿ ಹಿಯರ್ ಒಂದು ಹೀಗಿರುತ್ತೆ ಅಲಾಂಗ್ ವೈ, ಇನ್ನೊಂದು ಝೆಡ್, ಇನ್ನೊಂದು ನಿಮಗೆ ಹೀಗೆ ಮುಂದೆ ಇರುತ್ತೆ ಕೆ ಕ್ಯಾಪ್. ಸೊ ಅರ್ಥ ಆಗ್ತದೆ. ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಆರ್ಥೋಗನಲ್ ವೆಕ್ಟಾರ್ಸ್ ಅಂತ ಹೇಳ್ತೀವಿ. ದ ಯೂನಿಟ್ ವೆಕ್ಟಾರ್ಸ್ ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಆರ್ ಕಾಲ್ಡ್ ಆಸ್ ಆರ್ಥೋಗನಲ್ ವೆಕ್ಟಾರ್ಸ್. ಗೊತ್ತಾಗ್ತದೆ ಅಲ್ವಾ ಹೇಳ್ತಾರೆ ಅಂತ? ಸೊ ಲೆಟ್ ಅಸ್ ಸಿ ಹಿಯರ್ ಪೋಲಾರ್ ವೆಕ್ಟಾರ್ಸ್. ಏನಿದು ಪೋಲಾರ್ ವೆಕ್ಟಾರ್ಸ್ ಅಂತಂದರೆ, ಈ ಯಾವ ವೆಕ್ಟಾರ್ಸ್ಗೆ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಅನ್ನೋದು ಇರುತ್ತೋ ಅದನ್ನ ಪೋಲಾರ್ ವೆಕ್ಟಾರ್ಸ್ ಅಂತ ಹೇಳ್ತೀವಿ. ದ ವೆಕ್ಟಾರ್ಸ್ ವಿಚ್ ಹ್ಯಾಸ್ ಸ್ಟಾರ್ಟಿಂಗ್ ಪಾಯಿಂಟ್ ಆರ್ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಅಂದರೆ ಯಾವ ಪಾಯಿಂಟ್ ಮೇಲೆ ಆ್ಯಕ್ಟ್ ಮಾಡ್ತಾ ಇದ್ದರೆ ಯಾವ ಪಾಯಿಂಟ್ ಮೇಲೆ ಆ್ಯಕ್ಟ್ ಮಾಡ್ತಾ ಇದೆ ಅಂತದ್ದು ರೆಪ್ರೆಸೆಂಟ್ ಮಾಡಿದ್ರೆ ಆ ಒಂದು ವೆಕ್ಟಾರ್ಸ್ನ ನಾವು ಪೋಲಾರ್ ವೆಕ್ಟಾರ್ಸ್ ಅಂತ ಕರಿತೀವಿ. ಆರ್ ಕಾಲ್ಡ್ ಪೋಲಾರ್ ವೆಕ್ಟಾರ್ಸ್. ಅರ್ಥ ಆಗ್ತದಲ್ವ ಹೇಳ್ತಾ ಇದ್ದೇನಂತ? ಫಾರ್ ಎಕ್ಸಾಂಪಲ್ ಫಾರ್ ದಿಸ್ ಸಿ ಹಿಯರ್ ಫೋರ್ಸ್ ವೆಕ್ಟಾರ್ ಆಗಿರ್ಬೋದು. ಈ ಫೋರ್ಸ್ ಅನ್ನೋದು ಯಾವ ಪಾಯಿಂಟ್ ಮೇಲೆ ಆ್ಯಕ್ಟ್ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಅನ್ನೋದು ಇದೆ, ಹಾಗಾಗಿ ಇದನ್ನು ಪೋಲಾರ್ ವೆಕ್ಟಾರ್ಸ್ ಅಂತಲೂ ಕರಿಬೋದು. ಅಷ್ಟೇ ಅಲ್ಲ, ನಿಮಗೆ ಡಿಸ್ಪ್ಲೇಸ್ಮೆಂಟ್ ವೆಕ್ಟಾರ್ ಅಂತಲೂ ಕರಿಬಹುದು. ಡಿಸ್ಪ್ಲೇಸ್ಮೆಂಟ್ ವೆಕ್ಟಾರ್ ಇಸ್ ಆಲ್ಸೋ ಅನ್ ಎಕ್ಸಾಂಪಲ್ ಆಫ್ ಪೋಲಾರ್ ವೆಕ್ಟಾರ್ಸ್. ಯಾಕಂದರೆ ಡಿಸ್ಪ್ಲೇಸ್ಮೆಂಟ್ ಎಲ್ಲಿಂದ ಡಿಸ್ಪ್ಲೇಸ್ ಆಗ್ತಾ ಇದೆ, ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೊಂದು ಶುಡ್ ಇರುತ್ತೆ, ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ ವೆಕ್ಟಾರ್ ಅಂತಲೂ ಹೇಳ್ತೀವಿ.
ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ವೆಕ್ಟಾರ್ ದಟ್ ಈಸ್ ಆಕ್ಸಿಯಲ್ ವೆಕ್ಟಾರ್ಸ್. ನೋಡಿ ಹೈ ಲೆವೆಲ್ ಹೋಗಬೇಕಾದ್ರೆ ಈ ಆಕ್ಸಿಯಲ್ ವೆಕ್ಟಾರ್ಸ್ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಾಟ್ ಆರ್ ದೇ? ಅಬ್ಸರ್ವ್ ಮಾಡಿ ಇಲ್ಲಿ. ಸಿ ಹಿಯರ್, ಆಕ್ಸಿಯಲ್ ವೆಕ್ಟಾರ್ಸ್ ಅನ್ನೋದು ಯಾವತ್ತೇ ಆಗಲಿ ದೇ ಹ್ಯಾಸ್ rotational effects ಅಂತ ಹೇಳ್ತಾರೆ. rotational effects, they has rotational effects and always acts along the axis ಅಂತ ಹೇಳ್ತಾರೆ. along the axis of rotation ಅಂತ ತಗೊಳ್ತೀವಿ. ಸೊ ಅಬ್ಸರ್ವ್ ಮಾಡಿ ಇಲ್ಲಿ, ಆಕ್ಸಿಸ್ ಆಫ್ ರೊಟೇಷನ್ ಯಾವ ವೆಕ್ಟಾರ್ ಅದೇ ಆಕ್ಸಿಸ್ ಆಫ್ ರೊಟೇಷನ್ನಲ್ಲಿ ನಿಮಗೆ ಇರುತ್ತೋ ಆ ಒಂದು ವೆಕ್ಟಾರ್ನ ಆಕ್ಸಿಯಲ್ ವೆಕ್ಟಾರ್ಸ್ ಅಂತ ಹೇಳ್ತೀವಿ. ಏನು ಆಕ್ಸಿಸ್ ಆಫ್ ರೊಟೇಷನ್ ಅಂದರೆ ಮೀನಿಂಗ್ ಏನು ಅಂತಂದರೆ, ಸಿ ಹಿಯರ್, ಯಾವ ಲೈನಲ್ಲಿ ಆಕ್ಸಿಸ್ ಆಫ್ ರೊಟೇಷನ್ ಬೇರೆ ಏನಲ್ಲ, ದ ಲೈನ್ ಅಬೌಟ್ ವಿಚ್ ದ ಬಾಡಿ ರೊಟೇಟ್ಸ್ ಆರ್ ದ ಲೈನ್ ಅಬೌಟ್ ವಿಚ್ ಪಾರ್ಟಿಕಲ್ ರೊಟೇಟ್ಸ್ ಇಸ್ ಕಾಲ್ಡ್ ಆಸ್ ಆಕ್ಸಿಸ್ ಆಫ್ ರೊಟೇಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಇದಕ್ಕೆ ನಮ್ಗೆ ಬೇಕಾದಷ್ಟು ಎಕ್ಸಾಂಪಲ್ಸ್ ನಮಗೆ ಬರ್ತಾ ಇರುತ್ತೆ. ಫಸ್ಟ್ ಒನ್ ನೋಡೋಣ. ಸಿ ಹಿಯರ್, ಎಕ್ಸಾಂಪಲ್ ಈಸ್ ಟಾರ್ಕ್ ಅಂತ ಕರಿತೀವಿ. ಟಾರ್ಕ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಆಕ್ಸಿಯಲ್ ವೆಕ್ಟಾರ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಆಂಗುಲಾರ್ ಮೊಮೆಂಟಮ್ whenever we take another quantity, angular momentum, there is also a what is that, axial vector ಅಂತ ಹೇಳ್ತೀವಿ. ಅಂಡ್ ಆಂಗುಲಾರ್ ವೆಲಾಸಿಟಿ ಅಂತನೂ ಹೇಳ್ಬೋದು ನಾವು. ಅಂಡ್ ಆಂಗುಲಾರ್ ವೆಲಾಸಿಟಿ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಈ ಆಕ್ಸಿಯಲ್ ವೆಕ್ಟಾರ್ಸ್ ಅನ್ನೋದು ಯಾವಾಗ ಬರುತ್ತೆ, ಯಾವಾಗಾದರೆ ಪಾರ್ಟಿಕಲ್ ಅನ್ನೋದು ರೊಟೇಟ್ ಆಗ್ತಾ ಇರುತ್ತೋ ಆವಾಗ ನಿಮಗೆ ಆಕ್ಸಿಯಲ್ ವೆಕ್ಟಾರ್ಸ್ ಅನ್ನೋದು ನಿಮಗೆ ಪಿಕ್ಚರಲ್ಲಿ ಬರುತ್ತೆ. ಸೊ ಎಕ್ಸಾಂಪಲ್ಸ್ ನಿಮ್ಗೆ ಕೊಟ್ಟಿದ್ದೀನಿ. ಟಾರ್ಕ್ ಆಗಿರ್ಬೋದು, ಆಂಗುಲಾರ್ ಮೊಮೆಂಟಮ್ ಆಗಿರ್ಬೋದು, ಆಂಗುಲಾರ್ ವೆಲಾಸಿಟಿ ಆಗಿರ್ಬೋದು. ದಿಸ್ ಆರ್ ಆಲ್ ಆ್ಯಂಡ್ ದಟ್ ಇಸ್ ದಟ್ ಆಕ್ಸಿಯಲ್ ವೆಕ್ಟಾರ್ಸ್ ಅಂತ ಹೇಳ್ತೀವಿ. ಇಟ್ ಆಲ್ವೇಸ್ ಆಕ್ಟ್ಸ್ ಅಲಾಂಗ್ ದ ಆಕ್ಸಿಸ್ ಆಫ್ ರೊಟೇಷನ್. ಸಿ ಹಿಯರ್, ದಿಸ್ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತಾರೆ. ನಾನು ದಿಸ್ ಈಸ್ ಕ್ಲಾಕ್ ವೈಸ್ ರೆಪ್ರೆಸೆಂಟೇಷನ್ ಆಫ್ ಆಕ್ಸಿಯಲ್ ವೆಕ್ಟಾರ್ಸ್. ನೋಡಿ ಇಲ್ಲಿ, ಆಕ್ಸಿಯಲ್ ವೆಕ್ಟರ್ ಯಾವಾಗಲೂ ಮೇಲೆ ಯಾವಾಗ ಡೈರೆಕ್ಟ್ ಆಗಿರುತ್ತೆ ಅಂದರೆ ಪಾರ್ಟಿಕಲ್ ಅನ್ನೋದು ನಿಮಗೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ರೊಟೇಟ್ ಆಗಿದ್ದಾಗ. ಹೇಗೆ ಗೊತ್ತಾಗುತ್ತೆ ಸರ್ ಅಂತಂದರೆ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಸಿ ಹಿಯರ್, ಈ ಆಕ್ಸಿಯಲ್ ವೆಕ್ಟಾರ್ಸ್ ಅನ್ನೋದು ಡೌನ್ವರ್ಡ್ ಆ್ಯಕ್ಟ್ ಮಾಡಬೇಕು ಅಂತಂದರೆ ಪಾರ್ಟಿಕಲ್ ಅನ್ನು ನಿಮಗೆ ಕ್ಲಾಕ್ ವೈಸ್ ರೊಟೇಟ್ ಆಗಬೇಕು ಅಂತ ಹೇಳ್ತೀವಿ. ಅರ್ಥ ಆಗ್ತದಲ್ವ ಹೇಳಿದ್ದು? ದಿಸ್ ಆರ್ ಆಲ್ ಆಕ್ಸಿಯಲ್ ವೆಕ್ಟಾರ್ಸ್ ಅಂತ ಹೇಳ್ತೀವಿ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, ದಟ್ ಈಸ್ ಕೋಪ್ಲೇನಾರ್ ವೆಕ್ಟಾರ್ಸ್. ಏನು ಕೋಪ್ಲೇನಾರ್? ಹೆಸರಲ್ಲೇ ಇದೆ ನಿಮಗೆ ಕೋಪ್ಲೇನಾರ್. ಯಾವ ವೆಕ್ಟಾರ್ಸ್ ಆದರೆ ನಿಮಗೆ ಒಂದೇ ಪ್ಲೇನಲ್ಲಿ ಲೈ ಅಂದರೆ ಇರುತ್ತೋ ಅಂತ ಒಂದು ವೆಕ್ಟಾರ್ಸ್ನ ಕೋಪ್ಲೇನಾರ್ ವೆಕ್ಟಾರ್ಸ್ ಅಂತ ಕರಿತೀವಿ. ಸೊ ಸಿ ಹಿಯರ್, ದ ವೆಕ್ಟಾರ್ಸ್ ವಿಚ್ ಲೈ ಇನ್ ಎ same plane, which lie in a same plane are called coplanar vectors ಅಂತ ಹೇಳ್ತಾರೆ. coplanar vectors. Okay, for example, I will take one plane ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ನೋಡಿ, let us say a vector and b vector and c vector. ಈ ಮೂರು ನಿಮಗೆ ಒಂದೇ ಪ್ಲೇನಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ. ಹಾಗಾಗಿ ನಿಮಗೆ ವಿ ಕ್ಯಾನ್ ಕಾಲ್ ಎ ಬಿ ಸಿ ಆರ್ ಕೋಪ್ಲೇನಾರ್ ವೆಕ್ಟಾರ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ದಿಸ್ ಈಸ್ ಎಕ್ಸ್ ವೈ ಪ್ಲೇನ್ ಅಂತ ನಾವು ತಗೊಂಡ್ರೆ, ಎಕ್ಸ್ ವೈ ಪ್ಲೇನ್ ಅನ್ನು ತಗೊಂಡಿದ್ದಾಗ ಯಾವುದಾದ್ರೂ ಒಂದು ವೆಕ್ಟಾರ್ ನಿಮಗೆ ಎಕ್ಸ್ ವೈ ಪ್ಲೇನಲ್ಲಿ ನಿಮಗೆ ಆ್ಯಕ್ಟ್ ಮಾಡ್ತಾ ಇದ್ದರೆ ಇದನ್ನು ಒಂದೇ ಪ್ಲೇನಲ್ಲಿ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ನೋಡಿ, ಓ ಎ ಓ ಬಿ ಇವೆರಡು ಎಕ್ಸ್ ವೈ ಪ್ಲೇನಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ. ಹಾಗಾಗಿ ಈ ಓ ಎ ಮತ್ತು ಓ ಬಿ ಎರಡರನ್ನು ಕೋಪ್ಲೇನಾರ್ ವೆಕ್ಟಾರ್ಸ್ ಅಂತ ಕರಿತೀವಿ. ಗೊತ್ತಾಗಿದಲ್ವ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್. ಏನದು ಅಂತಂದಾಗ, ಟ್ರಯಾಂಗುಲಾರ್ ಲಾ ಆಫ್ ವೆಕ್ಟಾರ್ ಅಡಿಷನ್ ಆಫ್ ಟು ವೆಕ್ಟಾರ್ಸ್ ಅಂತ ಹೇಳ್ತಾರೆ. ಟ್ರಯಾಂಗಲ್ ಆಫ್ ವೆಕ್ಟಾರ್ ಅಡಿಷನ್. ಸೊ ಸಿ ಹಿಯರ್, ಏನು ಸ್ಟೇಟ್ಮೆಂಟ್ ಇದೇನು ಅಂತಂದಾಗ, ಟ್ರಯಾಂಗಲ್ ಆಫ್ ವೆಕ್ಟಾರ್ ಅಡಿಷನ್ ಬಹಳ ಇಂಪಾರ್ಟೆಂಟ್ ಅಷ್ಟೇ ಅಲ್ಲ, ತುಂಬಾ ಈಸಿನೂ ಆಗಿರುತ್ತೆ. ಸೊ ವಾಟ್ ಇಸ್ ಸ್ಟೇಟ್ಮೆಂಟ್ ಏನು ಅಂತಂದಾಗ ನೋಡಿ, ಟು
non-zero vectors, two non-zero vectors, two non-zero vectors represents the two sides, represents the two sides of a triangle, taken in order, ಏನು ಟೇಕನ್ ಇನ್ ಆರ್ಡರ್ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಟೇಕನ್ ಇನ್ ಆರ್ಡರ್, ದೆನ್ ದ ರಿಸಲ್ಟೆಂಟ್ ಆಫ್ these two vectors are represented by the third vector ಅಂತ ಹೇಳ್ತಾರೆ. is represented by third vector ಅಂತನೂ ಹೇಳ್ಬೋದು, ಇಲ್ಲ ಥರ್ಡ್ ಸೈಡ್ ಅಂತನೂ ಹೇಳ್ಬೋದು. ಥರ್ಡ್ ಸೈಡ್ ಆಫ್ ಎ ಟ್ರಯಾಂಗಲ್ taken in opposite order ಅಂತ ಹೇಳ್ತಾರೆ. ಟೇಕನ್ ಇನ್ ಆಪೋಸಿಟ್ ಆರ್ಡರ್. ಅರ್ಥ ಮಾಡ್ಕೊತಾ ಇದ್ರಲ್ವಾ? ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾವಾಗಾದ್ರೆ ನಿಮಗೆ ಎರಡು ವೆಕ್ಟಾರ್ಸ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಒಂದು ಎ ವೆಕ್ಟಾರ್ ಅಂತ ಅಂದ್ಬಿಟ್ಟು ಈಸ್ ಒನ್ ವೆಕ್ಟಾರ್ ಆ್ಯಂಡ್ ಅದರ್ ಒನ್ ಈಸ್ ಬಿ ವೆಕ್ಟಾರ್. ಇವಾಗ ನೋಡಿ, ಈ ಎರಡು ವೆಕ್ಟಾರ್ಸ್ ಅನ್ನೋದು ಎರಡು ಸೈಡ್ಸ್ ಆಫ್ ಎ ಟ್ರಯಾಂಗಲ್ನ ಓ ಎ ಬಿನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗಾಗಿ ಇವೆರಡು ರಿಸಲ್ಟೆಂಟ್ ಅಂದ್ರೆ ಏನು ಅಂತಂದಾಗ ಸಮ್ ಅಂತಾನೆ ಹೇಳಬಹುದು ನಾವು. therefore we can represent this as O B vector. Resultant is nothing but sum of two vectors ಅಂತ ಹೇಳ್ಬೋದು. that is A vector plus B vector. ನಾವು taken in opposite order ಅಂತ ಹೇಳ್ತಾರೆ. ಏನು ಆರ್ಡರ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. see here, the tip of one vector should follow the tail of another vector. ಒಂದು ವೆಕ್ಟಾರ್ ಟಿಪ್ ಅನ್ನೋದು ಇನ್ನೊಂದು ವೆಕ್ಟಾರ್ ಟೈಲ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅದನ್ನು ಏನಂತ ಕರಿತೀವಿ ನಾವಿಲ್ಲಿ ಅಂತಂದಾಗ ಆರ್ಡರ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್, ನಾವು ಚಿಕ್ಕಂದೆಲ್ಲ ರೈಲಾಟ ಆಡ್ತಾನೆ ಇರ್ತೀವಿ ಬೇಬೀಸ್ ಇದ್ದಾಗ. ಸೊ ಏನದು ಅಂತಂದಾಗ ಒಬ್ಬನೇ ಇನ್ನೊಬ್ಬನ ಶರ್ಟ್ ಹಿಡ್ಕೊಂಡು ಹೋಗಟುಕು ಅಂತ ಅಂದ್ಬಿಟ್ಟು ನಾವು ಹೋಗ್ತಾ ಇರ್ತೀವಿ. ಇಸ್ ಇಟ್ ರೈಟ್ ಅನ್ ನಾಟ್? ಟ್ರೈನ್ ಆಟ ಅಂತ ಕರೆದಿದ್ದೀವಿ. ಸೊ ಯಾವಾಗಾದರೆ ಒಬ್ಬನು ಇನ್ನೊಂದು ಹಿಂದೆ ಶರ್ಟ್ ಇಟ್ಕೊಂಡು ಹೋಗ್ತಾ ಇರ್ತಾರೋ ಅದನ್ನು ಎಂತ ಆರ್ಡರ್ ಅಂತ ಹೇಳ್ತೀವಿ. ಇವಾಗ ಆಪೋಸಿಟಾಗಿ ಬಂದರೆ ಆಪೋಸಿಟ್ ಆರ್ಡರ್ ಅಂತ ತಗೊಳ್ತೀವಿ. ಅರ್ಥ ಆಗ್ತಾ ಇದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ದಿಸ್ ಅಬೌಟ್ ದ ಟ್ರಯಾಂಗಲ್ ಆಫ್ ವೆಕ್ಟಾರ್ಸ್ ಸ್ಟೇಟ್ಮೆಂಟ್ ಅಂಡ್ ರೆಪ್ರೆಸೆಂಟೇಷನ್ ಇನ್ ದ ಡಯಾಗ್ರಾಮ್. ಸೊ ಇಲ್ಲಿ ನೀವು ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಆ್ಯಂಗಲ್ಸ್ನ ಹೇಗೆ ತಗೊಳ್ತೀವಿ ಅಂತಂದ್ಬಿಟ್ಟು. ಸೊ ಸಿ ಹಿಯರ್, ದಿಸ್ ಈಸ್ ಎ ವೆಕ್ಟಾರ್ ಅಂಡ್ ದಿಸ್ ಇಸ್ ಬಿ ವೆಕ್ಟಾರ್. ಸೊ ಇವೆರಡರ ಮಧ್ಯದಲ್ಲಿ ಎಷ್ಟು ಆ್ಯಂಗಲ್ ಇದೆ ಅಂತ ಹೇಗೆ ಗೊತ್ತಾಗತ್ತೆ ನಿಮಗೆ ಅಂತಂದರೆ, ಅರ್ಥ ಮಾಡ್ಕೊಳ್ಳಿ, ಈ ಟಿಪ್ನ ನಾವು ಎಕ್ಸ್ಟೆಂಡ್ ಮಾಡಬೇಕು. ಎಕ್ಸ್ಟೆಂಡ್ ಮಾಡಿದಾಗ ಸೊ ಸಿ ಹಿಯರ್, ದಿಸ್ ವಿಲ್ ಬಿ ದ ಆ್ಯಂಗಲ್ ಬಿಟ್ವೀನ್ ದ ಟೂ ವೆಕ್ಟಾರ್ಸ್. ಅರ್ಥ ಮಾಡ್ಕೊತಾ ಇರಲ್ವಾ? ಡೈರೆಕ್ಷನ್ಸ್ ನೋಡಿ, ಎ ವೆಕ್ಟಾರ್ ಅನ್ನೋದು ಹೀಗೆ ಆ್ಯಕ್ಟ್ ಮಾಡ್ತಾ ಇದೆ, ಬಿ ವೆಕ್ಟಾರ್ ಅನ್ನೋದು ಹೀಗೆ ಆ್ಯಕ್ಟ್ ಮಾಡ್ತಾ ಇದೆ. ಸೊ ಇವೆರಡರ ಮಧ್ಯದಲ್ಲಿರೋದು ಆ್ಯಂಗಲ್ ಬಿಟ್ವೀನ್ ದ ಟೂ ವೆಕ್ಟಾರ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಅರ್ಥ ಮಾಡ್ಕೊತಾ ಇದ್ರಲ್ವಾ? ಆ್ಯಂಗಲ್ನ ಹೇಗೆ ಮೆಜರ್ ಮಾಡ್ತೀವಿ ಅಂತಂದರೆ ಟಿಪ್ ಮತ್ತು ಇನ್ನೊಂದು ಟಿಪ್ ಮಧ್ಯದಲ್ಲಿರೋ ಆ್ಯಂಗಲ್ ನಾವು ಕನ್ಸಿಡರ್ ಮಾಡಬೇಕು. ಸೊ ಇಸ್ ಅ ಥೀಟಾ. ನೌ ಲೆಟ್ ಅಸ್ ಸಿ ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ರಿಸಲ್ಟೆಂಟ್ ವೆಕ್ಟಾರ್. ನೋಡಿ, ಇಲ್ಲಿ ಎರಡು ವೆಕ್ಟಾರ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓ ಎ ರೆಪ್ರೆಸೆಂಟ್ ಎ ವೆಕ್ಟಾರ್ ಅನ್ನೋದು ಓ ಎ ಸೈಡ್ನ ರೆಪ್ರೆಸೆಂಟ್ ಮಾಡುತ್ತೆ. ಬಿ ವೆಕ್ಟಾರ್ ಅನ್ನೋದು ನಿಮಗೆ ಎ ಬಿ ಸೈಡ್ನ ರೆಪ್ರೆಸೆಂಟ್ ಮಾಡುತ್ತೆ. ಆವಾಗ ಆರ್ ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ ನಿಮಗೆ? ಎ ವೆಕ್ಟಾರ್ ಪ್ಲಸ್ ಬಿ ವೆಕ್ಟಾರ್ನ ರೆಪ್ರೆಸೆಂಟ್ ಮಾಡುತ್ತೆ. ದಟ್ ಈಸ್ ಅ ರಿಸಲ್ಟೆಂಟ್. ಸೊ ಒಂದ್ಸರಿ ಅಬ್ಸರ್ವ್ ಮಾಡಿ, ಫ್ರಮ್ ದ ಫಿಗರ್. ಸೊ ಸಿ ಹಿಯರ್, ಓ ಬಿ ಸ್ಕ್ವಯರ್ ಅನ್ನೋದೇನಾಗುತ್ತೆ ನೋಡಿ, ಇಲ್ಲಿ ನಮಗೆ ಬೇಕಾಗಿರೋದು ಮ್ಯಾಗ್ನಿಟ್ಯೂಡ್, ಓನ್ಲಿ ಮ್ಯಾಗ್ನಿಟ್ಯೂಡ್. ಓಕೆ, ಸೊ ಓ ಬಿ ಸ್ಕ್ವಯರ್ ಏನಾಗುತ್ತೆ ನೋಡಿ, ಇಲ್ಲಿ ಓ ಎನ್ ಸ್ಕ್ವಯರ್ ಪ್ಲಸ್ ಎ ಬಿ ಸ್ಕ್ವಯರ್. ಅಷ್ಟೇನಾ? ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್? ಓ ಎನ್ ಸ್ಕ್ವಯರ್ ಪ್ಲಸ್ ಬಿ ಎನ್ ಸ್ಕ್ವಯರ್.
ಸೊ ಇದನ್ನೆಲ್ಲ ನೀವು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಆರ್ ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab ಕಾಸ್ ಟೀಟಾ ಅಂತ ಬರುತ್ತೆ. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ರಿಸಲ್ಟೆಂಟ್ ಆಫ್ ಟು ವೆಕ್ಟಾರ್ಸ್. ನೋಡಿ ಜನರಲ್ ಆಗಿ ಈ ಫಾರ್ಮುಲಾನ ತುಂಬ ಜನ ಮಕ್ಕಳು ಓಕೆ ಪ್ಯಾರಲಗ್ರಾಮ್ ಲಾ ಅಂತ ಅನ್ಕೊತಾ ಇರ್ತಾರೆ. ಆದರೆ ಈ ಫಾರ್ಮುಲಾ ಅನ್ನೋದು ಪ್ಯಾರಲಗ್ರಾಮ್ ಲಾನೂ ಅಲ್ಲ, ಓಕೆ ಟ್ರಯಾಂಗಲ್ ಲಾ ಅಲ್ಲ. ಜಸ್ಟ್ ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಟು ವೆಕ್ಟಾರ್ಸ್, ರಿಸಲ್ಟೆಂಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ರಿಸಲ್ಟೆಂಟ್ ಆಫ್ ಟು ವೆಕ್ಟಾರ್ಸ್ ಅಂತ ಹೇಳ್ತಾರೆ. ಟೀಟಾ, ವಾಟ್ ಈಸ್ ಟೀಟಾ ಹಿಯರ್? ಟೀಟಾ ಇಸ್ ದ ಆಂಗಲ್ ಬಿಟ್ವೀನ್ ದ ಟು ವೆಕ್ಟಾರ್ಸ್. ನೋಡಿ ಟೀಟಾ ಹೇಗೆ ಮೆಷರ್ ಮಾಡ್ತಾ ಇದೀವಿ ಅಂತ ಆಲ್ರೆಡಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಿಸ್ ಆಂಗಲ್ ಬಿಟ್ವೀನ್ ಎ ವೆಕ್ಟಾರ್ ಆ್ಯಂಡ್ ಬಿ ವೆಕ್ಟಾರ್. ಓಕೆನಾ? ಇದು ಪ್ರೂಫ್ ನೆಸೆಸಿಟಿ ಇಲ್ಲ. ಯಾಕೆಂತ ನೀವು ಬೋರ್ಡ್ ಎಕ್ಸಾಮ್ಗಲ್ವಲ್ಲ ಪ್ರಿಪೇರ್ ಆಗ್ತಾ ಇರೋದು. ಜಸ್ಟ್ ಲರ್ನ್ ದ ಫಾರ್ಮುಲಾ. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದಿಸ್ ರಿಸಲ್ಟೆಂಟ್ ವೆಕ್ಟಾರ್ಸ್ ಅಂತ ಹೇಳ್ತಾರೆ. ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ವೆಕ್ಟಾರ್. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಡೈರೆಕ್ಷನ್ ಅನ್ನೋದು ಯಾವತ್ತಿಗೆ ಆಗಲಿ ಆಂಗಲ್ ಅಲ್ಲಿ ಮೆಷರ್ ಮಾಡ್ತಾರೆ. ಡೈರೆಕ್ಷನ್ ಈಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಆಂಗಲ್ ಅಂತ ಹೇಳ್ತಾ ಇದ್ದೀನಿ. ಇನ್ ಟರ್ಮ್ಸ್ ಆಫ್ ಆಂಗಲ್. ಸೊ ಒಂದ್ಸರಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ. ದಿಸ್ ಇಸ್ ರಿಸಲ್ಟೆಂಟ್ ಅಲ್ವಾ? ದಿಸ್ ಅ ರಿಸಲ್ಟೆಂಟ್. ಆರ್ ಇಸ್ ದ ರಿಸಲ್ಟೆಂಟ್ ವೆಕ್ಟಾರ್ ಅಂತ ಹೇಳ್ತಾ ಇದ್ದೀನಿ ನೋಡಿ. ಸೊ ದಿಸ್ ಇನಿಷಿಯಲ್ ವೆಕ್ಟಾರ್ ನಾನು ಕನ್ಸಿಡರ್ ಮಾಡಿದ್ರೆ ಎ ಅನ್ನೋದು ವಿತ್ ರೆಸ್ಪೆಕ್ಟ್ ಟು ಎ ರಿಸಲ್ಟೆಂಟ್ ಅನ್ನೋದು ಎಷ್ಟು ಆ್ಯಂಗಲ್ ಮಾಡ್ತಾ ಇದೋ ಆ ಆ್ಯಂಗಲ್ನ ಡೈರೆಕ್ಷನ್ ಕೊಡುತ್ತೆ ಅಂತ ಹೇಳ್ತೀವಿ. ದಟ್ ಆ್ಯಂಗಲ್ ವಿಲ್ ಗಿವ್ ಯು ದ ಡೈರೆಕ್ಷನ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ ವಾಟ್ ಈಸ್ ದ ಆಲ್ಫಾ. ಒಂದ್ಸರಿ ನೀಟಾಗಿ ನೀವು ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ. ಓಕೆ, tan alpha will become equals to opposite side b sin theta divided by ಈ b sin theta ಹೇಗೆ ಬಂತು ನಿಮಗೆ ಅಂತಂದ್ರೆ ಸಿಂಪಲ್ ಆಗಿರುತ್ತೆ. ಫ್ರಮ್ ದ ಟ್ರಯಾಂಗಲ್ ABN. ಸೊ ಸಿ ಹಿಯರ್ sin theta ನಾವು ಅಪ್ಲೈ ಮಾಡಿದ್ದಾಗ ವಿಲ್ ಗೆಟ್ ಆಪೋಸಿಟ್ ಸೈಡ್ BN ಡಿವೈಡ್ ಬೈ ಹೈಪಾಟನಸ್ AB ಅಂತ ಬರುತ್ತೆ. BN ಡಿವೈಡ್ ಬೈ AB ಅಂದರೆ B ಅಲ್ವಾ? therefore BN ಅನ್ನೋದು ಏನಾಗುತ್ತೆ ನೋಡಿ, BN ವಿಲ್ ಬಿಕಮ್ ಈಕ್ವಲ್ಸ್ ಟು B sin theta ಅಂತ ಹೇಳ್ಬೋದು. ಅರ್ಥ ಆಗ್ತದೆ ಅನ್ಸುತ್ತೆ ನಿಮಗೆ? ಸೊ ಪ್ಲೀಸ್ ರಿಮೆಂಬರ್ ದಟ್ ವಾಟ್ ಈಸ್ ಆಲ್ಫಾ ಇಸ್ ಕಾಲ್ಡ್ ಆಸ್ ಡೈರೆಕ್ಷನ್ ಅಂತ ಹೇಳ್ತಾರೆ. ಆಲ್ಫಾ ಇಸ್ ಕಾಲ್ಡ್ ಆಸ್ ಡೈರೆಕ್ಷನ್. ಹೌ ಟು ರೆಪ್ರೆಸೆಂಟ್ ದಿಸ್ ಆಲ್ಫಾ ಹಿಯರ್? tan alpha becomes equals to B sin theta divided by A plus B cos theta ಅಂತ ಹೇಳ್ಬೋದು. B sin theta divided by A plus B cos theta ಅಂತ ಹೇಳ್ತಾರೆ. ಸೊ ದಿಸ್ ಆಲ್ಫಾ ಅನ್ನೋದೇನಿಲ್ಲ ನಿಮಗೆ ಅಂತಂದ್ರೆ ವೇರ್ ಆಲ್ಫಾ ಈಸ್ ಯಾಕೆಂದ್ರೆ ಇಲ್ಲೂ ಸಹ ತುಂಬ ಜನ ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ. ಯಾಕೆ ಅಂತಂದಾಗ ಇದು ಒಂದೇ ಫಾರ್ಮುಲಾ ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ, ಬಟ್ ಸ್ವಲ್ಪ ಟ್ವಿಸ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಪಾಯಿಂಟ್ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನೋಡಿ. ಆಲ್ಫಾ ಅನ್ನೋದೇನು ಅಂತಂದಾಗ ಆ್ಯಂಗಲ್ ಬಿಟ್ವೀನ್ ಆರ್ ವೆಕ್ಟಾರ್ ಆ್ಯಂಡ್ ದ ಎ ವೆಕ್ಟಾರ್ ಅಂತ ಹೇಳ್ತಾರೆ. ಎ ವೆಕ್ಟಾರ್ ಅಬ್ಸರ್ವ್ ಮಾಡಿ. ಆಲ್ಫಾ ಅನ್ನೋದೇನು ಇಟ್ ಈಸ್ ಆ್ಯಂಗಲ್ ಬಿಟ್ವೀನ್ ಆರ್ ವೆಕ್ಟಾರ್ ಆ್ಯಂಡ್ ವಾಟ್ ಈಸ್ ದಟ್ ಎ ವೆಕ್ಟಾರ್. ಗೊತ್ತಾಗ್ತದೆ ಅಲ್ವಾ? ಸೊ ನೌ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, ದಟ್ ಈಸ್ parallelogram law of vector addition. Parallelogram law of vector addition of two vectors. ನಿಮಗೆ ಡಯಾಗ್ರಾಮ್ ಎಲ್ಲ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಬಟ್ ಎನಿವೆ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ವಾಟ್ ಈಸ್ ದ ಸ್ಟೇಟ್ಮೆಂಟ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಈಸ್ ದ ಸ್ಟೇಟ್ಮೆಂಟ್? ಫಸ್ಟ್ ನನ್ನ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ ನೋಡಿ. ಇಲ್ಲಿ ಸಿ ಹಿಯರ್, if two non-zero vectors represent the two adjacent sides, let it be OA na ನಾವು A ವೆಕ್ಟಾರ್ ಅಂತ ಕರೆಯೋಣ, ಇಲ್ಲ ಕ್ಯಾಪಿಟಲ್ A ಅಂತಾನೆ ಬರೆಯೋಣ, ನೋ ಪ್ರಾಬ್ಲಮ್. ಕ್ಯಾಪಿಟಲ್ A ವೆಕ್ಟಾರ್ represent the side OA and capital B ವೆಕ್ಟಾರ್ represent the side OB ಅಂತ ನಾವು ತಗೊಂಡಿದ್ದಾಗ, ಸೊ ಇವೆರಡರ ರಿಸಲ್ಟೆಂಟ್ ಅನ್ನೋದು ಯಾವತ್ತಿಗೆ ಆಗಲಿ ಈಸ್ ರೆಪ್ರೆಸೆಂಟೆಡ್ ಬೈ ದ ಡಯಾಗನಲ್ ಅಂತ ಹೇಳ್ತಾರೆ. ರೆಪ್ರೆಸೆಂಟೆಡ್ ಬೈ ದ ಡಯಾಗನಲ್ ಆಫ್ ಎ
ಪ್ಯಾರಲಗ್ರಮ್, ಡಯಾಗನಲ್ ಆಫ್ ಎ ಪ್ಯಾರಲಗ್ರಮ್. ಸೊ ಲೆಟ್ ಅಸ್ ಕಂಪ್ಲೀಟ್ ದ ಥಿಂಗ್. ನೋಡಿ ಇಲ್ಲಿ ಕನ್ಸಿಡರ್ ಕಂಪ್ಲೀಟ್ ಮಾಡೋಣ. ಸಾರಿ, ಒಂದು ನಿಮಿಷ. ದಿಸ್ ಲೆಟ್ ಅಸ್ ಸೇ ಇದನ್ನು ನಾವು OACB ಅಂತ ಕರೆಯೋಣ. ಲೆಟ್ R be the resultant of these two vectors. Let theta is angle between A and B. A and B. ಅರ್ಥ ಮಾಡ್ಕೊತಾ ಇದ್ರಲ್ವೇ ಹೇಳಿದ್ದೇನು ಅಂತ? ಸ್ಟಾರ್ಟಿಂಗ್ ಫ್ರಮ್ ದ ಸೇಮ್ ಪಾಯಿಂಟ್, ಎ ವೆಕ್ಟಾರ್ ಮತ್ತು ಬಿ ವೆಕ್ಟಾರ್ ಯಾವ ಪಾಯಿಂಟಿಂದ ಶುರು ಆಗ್ತಾ ಇದೋ ಅದೇ ಪಾಯಿಂಟಿಂದ ಡಯಾಗನಲ್ ಆಫ್ ದ ಪ್ಯಾರಲಾಗ್ರಾಮ್ ಹಾಕಿದ್ದಾಗ ಆ ಡಯಾಗನಲ್ ಅನ್ನೋದು ನಿಮಗೆ ಈ ಎರಡು ವೆಕ್ಟಾರ್ ರಿಸಲ್ಟನ್ನು ಕೊಡುತ್ತೆ. ರಿಸಲ್ಟೆಂಟ್ ಅಂದರೆ ಹೇಳ್ತಾನೆ ಇದ್ದೀನಿ ನಿಮಗೆ, ಸಮ್ ಆಫ್ ದ ಟೂ ವೆಕ್ಟಾರ್ಸ್, ಎ ವೆಕ್ಟಾರ್ ಪ್ಲಸ್ ಬಿ ವೆಕ್ಟಾರ್. ದಟ್ ಇಸ್ ಅ ಸ್ಟೇಟ್ಮೆಂಟ್. ದಟ್ ಇಸ್ ಅ ಸ್ಟೇಟ್ಮೆಂಟ್. ಗೊತ್ತಾಗಿದಲ್ವ ಹೇಳ್ತಾ ಇದ್ದೇನೆ ಅಂತ? ಸೊ ಪ್ಲೀಸ್ ಥಿಂಕ್ ದಟ್ the two non-zero vectors represent the two adjacent sides of a parallelogram then resultant of these vectors are represented by the diagonal ಅಂತ ಹೇಳ್ತಾರೆ. the diagonal starting from the same point. ಗೊತ್ತಾಗಿದಲ್ವ ಹೇಳ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು? ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾರು ಸ್ಟೇಟ್ಮೆಂಟ್ ಬರೀರಿ ಅಂತ ನಿಮ್ಮನ್ನ ಕೇಳೋದಿಲ್ಲ, ಆದರೆ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ಓಕೆ, ಎ ವೆಕ್ಟಾರ್ ಮತ್ತು ಬಿ ವೆಕ್ಟಾರ್ ಅನ್ನೋದು OA ಮತ್ತು OB ಎರಡು ಅಡ್ಜಸೆಂಟ್ ಸೈಡ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಆರ್ ವಿಚ್ ಇಸ್ ನಥಿಂಗ್ ಬಟ್ ಎ ವೆಕ್ಟಾರ್ ಪ್ಲಸ್ ಬಿ ವೆಕ್ಟಾರ್ ರಿಸಲ್ಟೆಂಟ್ ಅಂತ ಕರಿತೀವಿ. ಅದು ಡಯಾಗನಲ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತೀವಿ ನಾವು. ಸೊ ಲೆಟ್ ಅಸ್ ಸಿ ಹಿಯರ್ ಅದರ ಮ್ಯಾಗ್ನಿಟ್ಯೂಡ್ ಅನ್ನೋದು ಏನಾಗಿರುತ್ತೆ ಅಂತಂದರೆ, ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಇದು ನಿಮಗೆ ಫಸ್ಟ್ PUC ಯಲ್ಲಿ 5 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಡೆರಿವೇಶನ್ ಆಗಿರುತ್ತೆ. ಆದರೆ ಇಲ್ಲಿ ನಿಮ್ಗೆ ಬೇಕಾಗಿರೋದು ಓನ್ಲಿ ಫಾರ್ಮುಲಾ. ಸೊ ಹೌ ಟು ರೆಪ್ರೆಸೆಂಟ್ ಮ್ಯಾಗ್ನಿಟ್ಯೂಡ್ ಆರ್ ಅಂತ ತಗೋಣ. ಆರ್ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಆಫ್ A² ಪ್ಲಸ್ B² ಪ್ಲಸ್ 2AB cos ಥೀಟಾ ಅಂತ ಹೇಳ್ತೀವಿ. ಪ್ಲಸ್ 2AB cos ಥೀಟಾ. ಗೊತ್ತಾಗಿದಲ್ವೇ ಹೇಳ್ತಾ ಇರೋದು ಅಂತ ಅಂದ್ಬಿಟ್ಟು? ಸೊ ನಾವು ಲೆಟ್ ಅಸ್ ಸಿ ಹಿಯರ್ ವಾಟ್ ಆರ್ ದ ಇಂಪಾರ್ಟೆಂಟ್ ಕೇಸಸ್. ಇದೆಲ್ಲ ಡೆರಿವೇಷನ್ ಸಂಬಂಧಪಟ್ಟಿರ್ತಕ್ಕಂಥ ಡಯಾಗ್ರಾಮು. ಒಂದ್ಸರಿ ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ, ನೋಟ್ಸ್ ಡೌನ್ಲೋಡ್ ಮಾಡಿಕೊಂಡು. ಸೊ ಸಿ ಹಿಯರ್ R is equals to root of A² plus B² plus 2AB cos ಥೀಟಾ, ವೇರ್ ಥೀಟಾ ಅನ್ನೋದೇನು ಅಂತಂದಾಗ ಥೀಟಾ ಈಸ್ ದ ಆಂಗಲ್ ಬಿಟ್ವೀನ್ A vector and B vector. Angle between A vector and B vector is the theta. Now let us see the important cases. First one, observe madana. So see here, when A vector is equal to B vector, ಯಾವಾಗಾದ್ರೆ A vector ಅನ್ನೋದು ನಿಮಗೆ B vector ಈಕ್ವಲ್ ಆಗಿರುತ್ತೋ ಆವಾಗ ಏನು ಕಂಡೀಷನ್ ನೋಡಿ, ಥೀಟಾ ಅನ್ನೋದು 0 ಡಿಗ್ರಿ ಆಗಿರುತ್ತೆ. ಅಷ್ಟೇ ಅಲ್ಲ, ಮ್ಯಾಗ್ನಿಟ್ಯೂಡ್ ಆಫ್ ಎ ಮಸ್ಟ್ ಬಿಕಮ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಈಕ್ವಲ್ ವೆಕ್ಟಾರ್ಸ್. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಏನು ಬರೀಬೋದು ನೋಡಿ ಇಲ್ಲಿ, ರಿಸಲ್ಟೆಂಟ್ ಆಫ್ ದೀಸ್ ಟು ವೆಕ್ಟಾರ್ಸ್ ಏನಾಗುತ್ತೆ ಅಂತಂದಾಗ ಇಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ A², ಬಿ ಅಂದ್ರೆ ಎ ತಾನೆ. ಸೊ 2 ಇಂಟು ಎ ಅಂದರೆ A² ಇಂಟು ಕಾಸ್ 0. ಸೊ ಪ್ಲೀಸ್ ಥಿಂಕ್ ದಟ್. ಸೊ ಕಾಸ್ 0 ಅಂದರೆ 1 ಅಲ್ವಾ? ಇಲ್ಲಿ ಏನು ಬರುತ್ತೆ ನೋಡಿ, ಇಲ್ಲಿ ವಿಲ್ ಗೆಟ್ ಇಟ್ ಆಸ್ 4A² ಅಂತ ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್
2a, that is a resultant. ನಾನಿವಾಗ ಕೇಸ್ 2ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಕೇಸ್ 2ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ವೆನ್ a is not equal to b, when a vector is not equal to b vector and theta is equal to 0. theta equal to 0 ಅಂದ್ರೆ ಮೀನಿಂಗ್ ಏನು ಅಂತಂದಾಗ we can say they are parallel vectors ಅಂತ ಹೇಳ್ತೀವಿ, parallel vectors. ಸೊ ಡಯಾಗ್ರಾಮ್ಯಾಟಿಕಲ್ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ನಾವಿಲ್ಲಿ, this is a vector and this is b vector. ಸೊ ಅವಾಗ ಏನಾಗುತ್ತೆ ನೋಡೋಣ, ಇಲ್ಲಿ ರಿಸಲ್ಟೆಂಟ್ r will become equals to root of a square plus b square plus 2ab cos 0. theta ಅಂದರೆ 0 ಅಲ್ವಾ, therefore r becomes equals to root of ಏನಾಗುತ್ತೆ ನೋಡಿ ಇಲ್ಲಿ a square plus b square plus 2ab cos 0 ಅಂದರೆ 1. ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ದಾಗ r ವೆಕ್ಟಾರ್ ಅನ್ನೋದು ನಿಮಗೆ a ವೆಕ್ಟಾರ್ ಪ್ಲಸ್ b ವೆಕ್ಟಾರ್, ಸಾರಿ ಮ್ಯಾಗ್ನಿಟ್ಯೂಡ್ ಅಲ್ವಾ ಹೇಳ್ತಾರೆ ಇಲ್ಲಿ. ಸೊ ಇದು ಹೇಗಿದೆ ನೋಡಿ, ಇಲ್ಲಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ ಅಲ್ವಾ, ಹಾಗಾಗಿ r ಅನ್ನೋದು ನಿಮಗೆ ಜಸ್ಟ್ a ಪ್ಲಸ್ ಬಿ ಆಗಿರುತ್ತೆ, a ಪ್ಲಸ್ ಬಿ ಆಗಿರುತ್ತೆ. ಗೊತ್ತಾಗಿದಲ್ವಾ? ಸೊ ಸಿಮಿಲರ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಇನ್ನೂ ಕೇಸಸ್ ಇದೆ ಡಿಸ್ಕಸ್ ಮಾಡೋಣ. ಕೇಸ್ 3. ಸೊ ಇಫ್ a vector is not equals to b vector and theta is equals to 180 degrees. 180 ಡಿಗ್ರಿ ಅಂತ ಯಾವುದಕ್ಕೆ ಹೇಳ್ತೀವಿ ನಾವು ಅಂತಂದರೆ, ವಿ ಕ್ಯಾನ್ ಸೇ ದೋಸ್ ಟು ವೆಕ್ಟಾರ್ಸ್ ಆರ್ ಆಂಟಿ ಪ್ಯಾರಲಲ್. ಎರಡು ಆಪೋಸಿಟ್ ಆಗಿರಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಇದು ನಿಮಗೆ ಎ ವೆಕ್ಟಾರ್, ಇನ್ನೊಂದು ಆಪೋಸಿಟ್ ಅಲ್ವಾ, ಲೆಟ್ ಅಸ್ ಸೇ ಇಸ್ ಅ ಬಿ ವೆಕ್ಟಾರ್. ಹಾಗಿದ್ದಾಗ ನಿಮಗೆ ಥೀಟಾ ಅನ್ನೋದು 180 ಡಿಗ್ರೀಸ್ ತಗೋಬೇಕು. ಅರ್ಥ ಆಗ್ತದಲ್ವ ಹೇಳ್ತಾ ಇರೋದು ಅಂತಂದ್ಬಿಟ್ಟು. ಅವಾಗ ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ ನೋಡೋಣ, ರೂಟ್ ಆಫ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab ಕಾಸ್ 180 ಡಿಗ್ರಿ. ಕಾಸ್ 180 ಎಷ್ಟು ನಮಗೆ, -1 ಅಲ್ವಾ, ಹಾಗಾಗಿ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2ab ಆಗುತ್ತೆ. ಕಾಸ್ 180 ಎಷ್ಟು ನಿಮಗೆ, -1 ಅಲ್ವಾ. ಸೊ ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಇದು ನಿಮಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಫಾರ್ಮ್ ಬರುತ್ತೆ. ಆರ್ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ದೇರ್ಫೋರ್ ಆರ್ ಅನ್ನೋದೇನಾಗುತ್ತೆ ನೋಡಿ, ಇಲ್ಲಿ ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ ರಿಸಲ್ಟೆಂಟ್ ಬಿಕಮ್ಸ್ ಈಕ್ವಲ್ಸ್ ಟು ಡಿಫರೆನ್ಸ್ ಬಿಟ್ವೀನ್ ದ ಮ್ಯಾಗ್ನಿಟ್ಯೂಡ್ ಆಫ್ ಟು ವೆಕ್ಟಾರ್ಸ್ ಅಂತ ಹೇಳ್ಬೋದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಇನ್ ದ ಸೇಮ್ ಮ್ಯಾನರ್ ಇದೇ ರೀತಿ ನಿಮಗೆ ಕೇಸ್ 4 ನೋಡೋಣ. ಕೇಸ್ 4, ಸಿ ಹಿಯರ್, ಎ ವೆಕ್ಟಾರ್ ಈಸ್ ಈಕ್ವಲ್ ಟು ಬಿ ವೆಕ್ಟಾರ್ ಅಂಡ್ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರೀಸ್ ಅಂತ ಹೇಳ್ತಾ ಇದ್ದೀನಿ, 90 ಡಿಗ್ರೀಸ್. ಸೊ ಥಿಂಕ್ ಮಾಡಿ, ಇಲ್ಲಿ ದಿಸ್ ಇಸ್ ಲೆಟ್ ಅಸ್ ಸೇ ದಿಸ್ ಈಸ್ ಎ ವೆಕ್ಟಾರ್, ಪರ್ಪೆಂಡಿಕ್ಯುಲರ್ ವೆಕ್ಟಾರ್ಸ್ ಆಗಿದೆ ನಿಮಗೆ. ಎ ಈಕ್ವಲ್ ಟು ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ನಾವು ತಗೊಂಡಿದ್ದಾಗ ಥೀಟಾ 90 ಡಿಗ್ರಿ ಅಲ್ವಾ, ಆವಾಗ ರಿಸಲ್ಟೆಂಟ್ ಅನ್ನೋದು ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಸೊ ಆರ್ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎ ಈಕ್ವಲ್ ಟು ಬಿ ಅಲ್ವಾ, ಎ ಸ್ಕ್ವೇರ್ ಪ್ಲಸ್ 2 ಇಂಟು ಎ, ಬಿ ಅಂದರೆ ಎ, ಕಾಸ್ ಥೀಟಾ ಅಂದರೆ ಎಷ್ಟು, 90 ಡಿಗ್ರೀಸ್. ಸೊ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ನೋಡೋಣ, ಇಲ್ಲಿ ಎ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಕಾಸ್ 90 ಅಂದರೆ 0 ಅಲ್ವಾ, ಸೊ ಇಟ್ ಬಿಕಮ್ 0. ಸೊ ನಮಗೆ ರೂಟ್ 2 ಇಂಟು ಎ ಅಂತ ಬರುತ್ತೆ, ರೂಟ್ 2 ಇಂಟು ಎ. ಅದೇ ನಿಮಗೆ ಎ ವೆಕ್ಟಾರ್ ಮ್ಯಾಗ್ನಿಟ್ಯೂಡ್ ಅನ್ನೋದು ಬಿ ವೆಕ್ಟಾರ್ ಮ್ಯಾಗ್ನಿಟ್ಯೂಡ್ಗೆ ಈಕ್ವಲ್ ಅಲ್ಲ, ಆ್ಯಂಡ್ ಥೀಟಾ ಈಸ್ ಈಕ್ವಲ್ಸ್ ಟು 90 ಡಿಗ್ರೀಸ್ ಅಂತಂದರೆ, ಸಿ ಹಿಯರ್ ಎ ವೆಕ್ಟಾರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ವೆಕ್ಟಾರ್. ಅವಾಗ ಏನಾಗುತ್ತೆ ನೋಡೋಣ, ಇಲ್ಲಿ ರಿಸಲ್ಟೆಂಟ್ ಆರ್ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ ಅಂದರೆ 90 ಡಿಗ್ರಿ. ಕಾಸ್ 90 ಎಷ್ಟಪ್ಪ, 0, ಹಾಗಾಗಿ ದಿಸ್ ಟರ್ಮ್ ವಿಲ್ ಬಿಕಮ್ ಈಕ್ವಲ್ ಟು 0. ದೇರ್ಫೋರ್ ಆರ್ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಇಲ್ಲಿ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್.
ಇದೆಲ್ಲ ಯಾಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮಗೆ ಅಂತಂದರೆ, ಎಂಟ್ರೆನ್ಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಸ್ಪೆಷಲಿ ಫೋರ್ಸ್, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿ ಇಂಥ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್, ರಿಸಲ್ಟೆಂಟ್ ಫೋರ್ಸ್ ಫೈಂಡ್ ಔಟ್ ಮಾಡಿ ಅಂತಂದಿದ್ದಾಗ ಈ ಒಂದು ಕೇಸಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕೇಸ್. ಏನದು ಅಂತಂದಾಗ, ಸಿ ಹಿಯರ್, ವಾಟ್ ಈಸ್ ದ ನೆಕ್ಸ್ಟ್ ಕೇಸ್? ಗೊತ್ತಾಗ್ತದೆ ಹೇಳ್ತಾರೆ ಅಂತ ಅಂದ್ಬಿಟ್ಟು. ನಾವು ಪ್ಲೀಸ್ ಥಿಂಕ್ ದ್ಯಾಟ್ cause we can say if magnitude of A is equals to magnitude of B and theta is equals to 120 degrees. ನೋಡಿ ಇಲ್ಲಿ ದಿಸ್ ವೆಕ್ಟಾರ್ ಎ ಹಾಕ್ತಾ ಇದ್ದೀನಿ, ಇಲ್ಲಿ ಇನ್ನೊಂದು ವೆಕ್ಟಾರ್ ಹೀಗಿದೆ ಬಿ ವೆಕ್ಟಾರ್ ಅಂತ ಅಂದ್ಬಿಟ್ಟು, ಇವೆರಡರ ಮಧ್ಯದಲ್ಲಿ ನಿಮಗೆ ಆ್ಯಂಗಲ್ ನಿಮಗೆ 120 ಡಿಗ್ರಿ ಇದೆ ಅಂತ ಹೇಳ್ತಾ ಇದ್ದೀವಿ. therefore ರಿಸಲ್ಟೆಂಟ್ ವೆಕ್ಟಾರ್ ಆರ್ ಅನ್ನೋದೇನಾಗುತ್ತೆ ನೋಡಿ, ಮ್ಯಾಗ್ನಿಟ್ಯೂಡ್ ಅನ್ನೋದು ನಿಮಗೆ ಆರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab cos ಥೀಟಾ ಅಂದ್ರೆ ಎಷ್ಟಪ್ಪ ಇಲ್ಲಿ 120 ಡಿಗ್ರೀಸ್. ಎ ಈಕ್ವಲ್ ಟು ಬಿ ತಾನೆ, therefore you can write a square plus 2 into a ಅಂತಂದರೆ we can say it is a square ಅಂತಾನೆ ಬರೀಬಹುದು. cos 120 ವ್ಯಾಲ್ಯೂ ಎಷ್ಟು? -1/2. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ವಿ ಕ್ಯಾನ್ ರೈಟ್, ನೋಡಿ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, a ಸ್ಕ್ವೇರ್ -1 ಅಂದರೆ -a² ಪ್ಲಸ್ a² ಕ್ಯಾನ್ಸಲ್ ಆಗುತ್ತೆ, ವಿಲ್ ಗೆಟ್ ಇಟ್ ಈಸ್ ಈಕ್ವಲ್ಸ್ ಟು ರೂಟ್ a² ಅಂತ ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ a. ಸೊ ಡೈರೆಕ್ಟ್ ಸ್ಟೇಟ್ಮೆಂಟ್ ನಾನು ಹೇಳ್ತಾ ಇದ್ದೀನಿ, ಎರಡು vectors which are having the same magnitude and if they are acting at an angle equals to 120 degree, ಅವಾಗ ನಿಮಗೆ ರಿಸಲ್ಟೆಂಟ್ ಆಫ್ ದೀಸ್ ಟು ವೆಕ್ಟಾರ್ಸ್ ಅನ್ನೋದು ಯಾವತ್ತಿಗೆ ಆಗಲಿ, ಓಕೆ, ಇಟ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಏದರ್ ಆಫ್ ದ ವೆಕ್ಟಾರ್ ಅಂತ ಹೇಳ್ತಾರೆ. ಏದರ್ ಆಫ್ ದ ವೆಕ್ಟಾರ್, ಇದು ಎ ಆಗಿರ್ಬೋದು, ಇಲ್ಲ ಅಂತಂದರೆ ಆರ್ ಈಕ್ವಲ್ ಟು ಬಿ ಅಂತನೂ ಹೇಳ್ಬೋದು. ಆರ್ ಈಕ್ವಲ್ ಟು ಎ ಆರ್ ಈಕ್ವಲ್ ಟು ಬಿ. ಒಂದು ನಿಮಿಷ, ಸೊ ಇದು ಅಳಿಸೋಗಿದೆ, ಇಲ್ಲಿ ಗೊತ್ತಾಗಿದಲ್ವ ಹೇಳ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಸೊ ಈ ಕಂಡೀಷನ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಗೆ ಎಷ್ಟು ಸರಿ ಬಂದಿರುತ್ತೆ ಕೇಸಸ್ ನಿಮಗೆ ಎಂಟ್ರೆನ್ಸಲ್ಲಿ. ತುಂಬ ಜನ ಮಕ್ಕಳಿಗೆ ಈ ಪಾಯಿಂಟ್ಸ್ ಗೊತ್ತಿಲ್ಲದೆ ಏನು ಮಾಡ್ತಾರೆ ಅಂದರೆ, ದೇ ವಿಲ್ ಟೇಕ್ ಹ್ಯೂಜ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ದೇ ವಿಲ್ ಕಿಲ್ ದೇರ್ ಟೈಮ್. ಸೊ ಡೋಂಟ್ ಡೂ ದಟ್, ಹಾಗೆ ಮಾಡಬೇಡಿ. ನಾವು ಲೆಟ್ ಅಸ್ ಸಿ ವಾಟ್ ಇಸ್ ದ ಡೈರೆಕ್ಷನ್ ಅಂತ ಹೇಳ್ತಾ ಇದ್ವಿ. ಸೊ ವಾಟ್ ಇಸ್ ದ ಡೈರೆಕ್ಷನ್ ಹಿಯರ್? ಅಬ್ಸರ್ವ್ ಮಾಡಿ, ಡೈರೆಕ್ಷನ್ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸಿ ಹಿಯರ್, ದಿಸ್ ಈಸ್ ಎ ವೆಕ್ಟಾರ್ ಆ್ಯಂಡ್ ಅದರ್ ಒನ್ ಈಸ್ ಬಿ ವೆಕ್ಟಾರ್. ಇವೆರಡರ ಮಧ್ಯದಲ್ಲಿ ಆ್ಯಂಗಲ್ ನಿಮಗೆ ಥೀಟಾ ಅಂತ ತಗೊಳ್ತಾ ಇದ್ದೀವಿ. ಇವಾಗ ರಿಸಲ್ಟೆಂಟ್ ಹೇಗಿದೆ ನಿಮಗೆ? ರಿಸಲ್ಟೆಂಟ್ ಇಸ್ ಆಲ್ವೇಸ್ ಗಿವೆನ್ ಬೈ ದ ಡಯಾಗನಲ್ ಆರ್ ವೆಕ್ಟಾರ್ ಈಸ್ ಈಕ್ವಲ್ಸ್ ಟು a vector plus b vector. Therefore, what is the resultant angle here? Alpha is angle made by the resultant with the a. Therefore, so previous diagram once observe madiddaga, we can say that tan alpha becomes equals to b sin theta divided by a plus b cos theta anta baribodu. tan alpha is equals to b sin theta plus a plus b cos theta. ಇಲ್ಲಿ ಕ್ಲಾರಿಟಿಯಲ್ಲಿರಲಿ, ಕ್ಲಿಯರ್ ಇನ್ಫಾರ್ಮೇಷನ್ ಇರಲಿ. ಆಲ್ಫಾ ಅನ್ನೋದೇನು ಅಂತಂದಾಗ ಇಟ್ ಈಸ್ ಆ್ಯಂಗಲ್ ಮೇಡ್ ಬೈ ದ ರಿಸಲ್ಟೆಂಟ್ ವೆಕ್ಟಾರ್ ವಿತ್ ದ ಎ ವೆಕ್ಟಾರ್ ಜೊತೆ ಮಾಡ್ತಾ ಇರುತ್ತೆ. ಕೆಲವು ಸರಿ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ದೇ ವಿಲ್ ಬಿ ಗಿವಿಂಗ್ ಸಿ ಹಿಯರ್, ನಿಮ್ಗೆ ಇಲ್ಲಿ ಲೆಟ್ ಅಸ್ ಸೇ ಬೀಟಾ ಅಂತ ಕರೆಯೋಣ. ಬೀಟಾ, ಸೊ ವಾಟ್ ಈಸ್ ಆ್ಯಂಗಲ್ ಮೇಡ್ ಬೈ ದ ರಿಸಲ್ಟೆಂಟ್ ವಿತ್ ಬಿ ವೆಕ್ಟಾರ್ ಅಂತ ಕರೀತಾರೆ, ವಿತ್ ಬಿ ವೆಕ್ಟಾರ್. ಅವಾಗ ಏನಾಗುತ್ತೆ ನೋಡಿ, ಸಿ ಹಿಯರ್ ವಿ ಕ್ಯಾನ್ ಸೇ ದಟ್ ಟ್ಯಾನ್ ಬೀಟಾ ಬಿಕಮ್ಸ್ ಈಕ್ವಲ್ಸ್ ಟು, ಇಲ್ಲಿ ಬಿ ಪ್ಲೇಸಲ್ಲಿ ಎ ಆಗತ್ತಷ್ಟೇ ನಿಮಗೆ, ಎ ಸೈನ್ ಥೀಟಾ ಡಿವೈಡ್ ಬೈ ಬಿ ಪ್ಲಸ್ ಎ ಕಾಸ್ ಥೀಟಾ ಅಂತ ಬರೀಬಹುದು. ವೇರ್ ಬೀಟಾ ಅನ್ನೋದೇನು ಇಲ್ಲಿ ನಿಮಗೆ, ವೇರ್ ಬೀಟಾ ಈಸ್ ದ ಆ್ಯಂಗಲ್ ಮೇಡ್ ಬೈ
angle made by resultant vector with b vector in the diagram. ಗೊತ್ತಾಗ್ತದಲ್ವ ಹೇಳ್ತಿರೋದು ಅಂತ ಅಂದ್ಬಿಟ್ಟು. ಸೊ ಇದರಿಂದ ನಿಮಗೆ ಸಾಲ್ವ್ ದ ಕೇಸಸ್ ಅಂತ ಹೇಳ್ತೀನಿ ನಾನು. ಸಾಲ್ವ್ ಬೈ ಯುವರ್ ಸೆಲ್ಫ್ ಓಕೆ ಡಿಫರೆಂಟ್ ಕೇಸಸ್ ಬೇರೆ ಬೇರೆ ಕೇಸಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡಿಫರೆಂಟ್ ಕೇಸಸ್ಸಲ್ಲಿ ಇನ್ ಡಿಫರೆಂಟ್ ಕೇಸಸ್ ಫೈಂಡ್ ದ ಡೈರೆಕ್ಷನ್ ಆರ್ ಆಲ್ಫಾ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊತಾ ಇದ್ದೀರಲ್ಲ? ಸೊ ಪ್ಲೀಸ್ ವರ್ಕೌಟ್ ಮಾಡಿ. ಯಾವಾಗ θ = 0 ಡಿಗ್ರಿ ಇದ್ದಾಗ ಆಲ್ಫಾ ಏನಾಗುತ್ತೆ, θ = 90 ಡಿಗ್ರಿ ಇದ್ದಾಗ ಆಲ್ಫಾ ವ್ಯಾಲ್ಯೂ ಏನಾಗುತ್ತೆ, θ = 120 ಡಿಗ್ರಿ ಇದ್ದಾಗ ಏನಾಗುತ್ತೆ, a = b ಇದ್ದಾಗ ಆಲ್ಫಾ ವ್ಯಾಲ್ಯೂ ಏನಾಗುತ್ತೆ ಅನ್ನೋದನ್ನೆಲ್ಲ ನೀವು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಓಕೆ, ನೌ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಸಿ ಹಿಯರ್, ಪಾಲಿಗಾನ್ ಲಾ ಆಫ್ ವೆಕ್ಟಾರ್ ಅಡಿಷನ್ ಅಂತ ಹೇಳ್ತಾ ಇದೀವಿ. ಪಾಲಿಗಾನ್ ಲಾ ಆಫ್ ವೆಕ್ಟಾರ್ ಅಡಿಷನ್. ವಾಟ್ ಇಸ್ ದ ಪಾಲಿಗಾನ್ ಲಾ? ಪಾಲಿಗಾನ್ ಅಂದ್ರೆ ಮೀನಿಂಗ್ ಏನಪ್ಪ? ಓಕೆ, ಇಟ್ ಈಸ್ ಎ ಕ್ಲೋಸ್ಡ್ ಫಿಗರ್ ಕನ್ಸಿಸ್ಟಿಂಗ್ ಆಫ್ n ಸೈಡ್ಸ್ ಅಂತ ಹೇಳ್ತಾರೆ. ಕ್ಲೋಸ್ಡ್ ಫಿಗರ್ ಕನ್ಸಿಸ್ಟ್ ಆಫ್ n ಸೈಡ್ಸ್. ಗೊತ್ತಾಯ್ತಲ್ವಾ? ಸೊ ಇದೇನು ಹೇಳ್ತೆ ನಿಮಗೆ ಅಂತಂದಾಗ, ಸಪೋಸ್ ಸಿ ಹಿಯರ್, 2 or more than 2 ವೆಕ್ಟಾರ್ಸ್ ಅಂತ ಹೇಳ್ತಾರೆ. ಸೊ ಸಿ ಹಿಯರ್, ಮೆನಿ ವೆಕ್ಟಾರ್ಸ್ ಅಂತಲೇ ಕರೆಯೋಣ. ಮೆನಿ ನಾನ್ ಝೀರೋ ವೆಕ್ಟಾರ್ಸ್ represent the adjacent sides ಇಲ್ಲ n-1 sides of n-sided polygon. Then the nth side, that is the closed side, is represented by the resultant of all these vectors ಅಂತ ಹೇಳ್ತಾರೆ. ರಿಸಲ್ಟೆಂಟ್ ವೆಕ್ಟಾರ್. ಓಕೆ, ಇದೆಲ್ಲ ನಿಮಗೆ ಟೇಕನ್ ಇನ್ ಆರ್ಡರ್. ಒಂದ್ಸಲ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ ನೀಟಾಗೆ. ಓ ಎ ವೆಕ್ಟಾರ್, ಓ ಬಿ ವೆಕ್ಟಾರ್, ಬಿ ಸಿ ವೆಕ್ಟಾರ್, ಸಿ ಡಿ ವೆಕ್ಟಾರ್. ಓಕೆ, ನೆಕ್ಸ್ಟ್ ನಿಮ್ಗೆ ಇಲ್ಲಿ ಸಿ ಹಿಯರ್ ಡಿ ಇ ಇಸ್ ಇ ವೆಕ್ಟಾರ್ ಆಗಿದ್ದಾಗ ರಿಸಲ್ಟೆಂಟ್ ವೆಕ್ಟಾರ್ ಅನ್ನೋದು ಯಾವತ್ತೇ ಆಗಲಿ ಓ ಇನ ರೆಪ್ರೆಸೆಂಟ್ ಮಾಡಿ, ಇಲ್ಲ ಓ ಇ ರೆಪ್ರೆಸೆಂಟ್ಸ್ ದ ರಿಸಲ್ಟೆಂಟ್ ವೆಕ್ಟಾರ್. ದೇರ್ಫೋರ್ ಯು ಕ್ಯಾನ್ ರೈಟ್, ಏನು ಬರೀಬೋದು ನೋಡಿ, ರಿಸಲ್ಟೆಂಟ್ ವೆಕ್ಟಾರ್ ಈಸ್ ರೆಪ್ರೆಸೆಂಟೆಡ್ ಬೈ ಹೇಗೆ ರೆಪ್ರೆಸೆಂಟ್ ಮಾಡಬಹುದು ನಾವಿಲ್ಲಿ? ಆರ್ ವೆಕ್ಟಾರ್ ಬಿಕಮ್ಸ್ ಈಕ್ವಲ್ಸ್ ಟು ಎ ವೆಕ್ಟಾರ್ ಪ್ಲಸ್ ಬಿ ವೆಕ್ಟಾರ್ ಪ್ಲಸ್ ಸಿ ವೆಕ್ಟಾರ್ ಪ್ಲಸ್ ಡಿ ವೆಕ್ಟಾರ್ ಪ್ಲಸ್ ಇ ವೆಕ್ಟಾರ್ ಅಂತ ಬರಿತೀವಿ. ಗೊತ್ತಾಗಿದಲ್ವಾ? ದಟ್ ಈಸ್ ದಟ್ ಪಾಲಿಗಾನ್ ಲಾ ಆಫ್ ವೆಕ್ಟಾರ್ ಅಡಿಷನ್. ಇವಾಗ ನಾವು ಕೆಲವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ನೋಡೋಣ. ನೋಡಿ, ಪ್ರಾಬ್ಲಮ್ಸ್ ನೋಡೋಕ್ಕೂ ಮುಂಚೆ ಕೆಲವು ಪಾಯಿಂಟ್ಸ್ ಇನ್ನೊಂದ್ಸರಿ ನಾವು ನೋಡೋಣ. ಏನದು ಅಂತಂದಾಗ ಸಬ್ಟ್ರಾಕ್ಷನ್ ಆಫ್ ವೆಕ್ಟಾರ್ಸ್ ಅಂತ ಹೇಳ್ತಾ ಇದೀವಿ. ಸಬ್ಟ್ರಾಕ್ಷನ್ ಅನ್ನೋದೇನು ಅಂತಂದಾಗ, ಫಾರ್ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್, ಸಿ ಹಿಯರ್, ಐ ಆಮ್ ಸಬ್ಟ್ರಾಕ್ಟಿಂಗ್ ಎ ವೆಕ್ಟಾರ್ ಬಿ ವೆಕ್ಟಾರ್ ಫ್ರಮ್ ಎ ವೆಕ್ಟಾರ್ ಇಂದ ಬಿ ವೆಕ್ಟಾರ್ನ ಸಬ್ಟ್ರಾಕ್ಟ್ ಮಾಡಬೇಕು ಅಂತಂದರೆ ವಾಟ್ ಈಸ್ ದ ಮೀನಿಂಗ್? ಇದರ ಅರ್ಥ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಇಟ್ ಇಸ್ ನಥಿಂಗ್ ಬಟ್ ಸಮ್ ಆಫ್ ಮೈನಸ್ ಬಿ ವೆಕ್ಟಾರ್ ತಾನೆ. ಅಂದರೆ addition of a negative vector to a given vector is called as a subtraction of vectors ಅಂತ ಹೇಳ್ತಾ ಇದ್ದೀನಿ ಸಿಂಪಲ್ ಆಗಿ ನಾನು. ಸೊ ಏನಂತ ಹೇಳ್ತಾ ಇದ್ದೀನಿ ನೋಡಿ, addition of a negative vector to a given vector ಓಕೆ ಇಸ್ ಕಾಲ್ಡ್ ಸಬ್ಟ್ರಾಕ್ಷನ್ ಆಫ್ ವೆಕ್ಟಾರ್ಸ್ ಅಂತ ಹೇಳ್ತಾ ಇದೀವಿ. ಸೊ ಅಬ್ಸರ್ವ್ ಮಾಡಿ, ಇಫ್ ಯು ವಾಂಟ್ ಆರ್ ವೆಕ್ಟಾರ್ ಇಸ್ ಈಕ್ವಲ್ಸ್ ಟು ಎ ಮೈನಸ್ ಬಿ
ಥಿಂಕ್ ಮಾಡಿ ಇಲ್ಲಿ ಲೆಟ್ ಅಸ್ ಕನ್ಸಿಡರ್ ದ 2 ವೆಕ್ಟಾರ್ಸ್, ದಟ್ ಈಸ್ ಎ ವೆಕ್ಟಾರ್ ಆ್ಯಂಡ್ ಲೆಟ್ ಅಸ್ ಸೇ ದಿಸ್ ಇಸ್ ಅ ಬಿ ವೆಕ್ಟಾರ್. ಇವಾಗ ರಿಸಲ್ಟೆಂಟ್ ಆರ್ ವೆಕ್ಟಾರ್, ರಿಸಲ್ಟೆಂಟ್ ಅಂದರೆ ಸಮ್ ಅಂತ ತಗೊಳ್ಳೋಣ. ಇಟ್ ಈಸ್ ಆರ್ ಸಮ್ ಇಸ್ ಈಕ್ವಲ್ಸ್ ಟು ಎ ವೆಕ್ಟಾರ್ ಪ್ಲಸ್ ಬಿ ವೆಕ್ಟಾರ್ ಅಂತ ಹೇಳ್ತೀವಿ ನಾವು. ಅದೇ ನಿಮಗೆ ಆರ್ ಈಕ್ವಲ್ ಟು ಎ ಮೈನಸ್ ಬಿ ಬೇಕು ಅಂತಂದಾಗ ಎ ಮೈನಸ್ ಬಿ ಅಲ್ವಾ, ನಾನು ಸಪ್ರೇಟೆಡ್ ಡಯಾಗ್ರಾಮ್ ಹಾಕ್ತಾ ಇದ್ದೀನಿ. ಸೊ ಅಬ್ಸರ್ವ್ ಮಾಡಿ, ದಿಸ್ ಈಸ್ ಎ ವೆಕ್ಟಾರ್ ಅಂಡ್ ದಿಸ್ ಬಿ ವೆಕ್ಟಾರ್. ಮೈನಸ್ ಬಿ ಅಂದ್ರೆ ಏನಿಲ್ಲಿ ನೆಗೆಟಿವ್ ವೆಕ್ಟಾರ್ ಅಂತ ಹೇಳ್ತೀವಿ. ನೆಗೆಟಿವ್ ವೆಕ್ಟಾರ್ನ ಹೇಗೆ ಡಿಫೈನ್ ಮಾಡ್ತೀವಿ ಅಂತಂದಾಗ ವೆಕ್ಟಾರ್ whose magnitude is same as that of the given vector but acting in opposite direction ಅಂತ ಹೇಳ್ತೀವಿ. therefore ನೆಗೆಟಿವ್ ವೆಕ್ಟಾರ್ ಹೇಗಿರುತ್ತೆ ನೋಡಿ, b ಗೆ I want to write like this, negative vector, this is minus b vector. ಸೊ ರಿಸಲ್ಟೆಂಟ್ ನಮಗೆ ಎ ಮೈನಸ್ ಬಿ ಬೇಕು, ಎ ಮೈನಸ್ ಬಿ ಬೇಕು ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಿಸ್ ವಿಲ್ ಬಿಕಮ್ ದ ರಿಸಲ್ಟೆಂಟ್ ಆರ್ ಸಮೇಷನ್ ಡಿಫರೆನ್ಸ್ ಅಂತ ಹೇಳ್ಬೋದು. ಆರ್ ಇಸ್ ಈಕ್ವಲ್ಸ್ ಟು ಎ ವೆಕ್ಟಾರ್ ಮೈನಸ್ ಬಿ ವೆಕ್ಟಾರ್ ಅಂತ ಬರೀಬಹುದು. ಇಫ್ ದಿಸ್ ಈಸ್ ಟೀಟಾ, ಇಫ್ ದಿಸ್ ಈಸ್ ಅ ಟೀಟಾ, ದೆನ್ ಎಗೆ ಮೈನಸ್ ಬಿಗೆ ಇರತಕ್ಕಂಥ ಆ್ಯಂಗಲ್ ಏನಾಗಿರುತ್ತೆ 180 ಮೈನಸ್ ಟೀಟಾ ಅಂತ ಬರೀಬಹುದು. ದೇರ್ಫೋರ್ ವಿ ಕ್ಯಾನ್ ರೈಟ್ ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ನ ಹೇಗೆ ಬರೀಬೋದು ನೋಡಿ, ಇಲ್ಲಿ ವಿ ಕ್ಯಾನ್ ರೈಟ್ ದೇರ್ಫೋರ್ we can write some difference between the two vectors ಏನಾಗುತ್ತೆ ಅಂದರೆ r is equals to root of a square plus b square plus 2ab cos of what is the angle between a and minus b, it is 180 minus theta ಅಂತ ಹೇಳ್ತೀವಿ. therefore we can write r is equals to root of a square plus b square minus 2ab ಅಂತ ಬರುತ್ತೆ. ಮೈನಸ್ 2ab ಕಾಸ್ ಟೀಟಾ, ಮೈನಸ್ 2ab ಕಾಸ್ ಟೀಟಾ. ಗೊತ್ತಾಯ್ತಲ್ವ ಹೇಳ್ತಾರೆ ಅಂತ ಅಂದ್ಬಿಟ್ಟು, ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಡಿಫರೆನ್ಸ್ ಆಫ್ ದ ಟು ವೆಕ್ಟಾರ್ಸ್ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವ ಹೇಳಿದ್ದು? ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಬೇಕಾದರೆ ತೋರಿಸ್ತೀನಿ ನೋಡಿ. ಡಯಾಗ್ರಾಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಹಾಕ್ಕೊಳ್ಳೋದು ಬರ್ಬೇಕು ನಮಗೆ. ಇಫ್ ಯು ವಾಂಟ್ ಟು ಗೆಟ್ ಆರ್ ವೆಕ್ಟಾರ್ ಇಸ್ ಈಕ್ವಲ್ಸ್ ಟು ಬಿ ವೆಕ್ಟಾರ್ ಮೈನಸ್ ಎ ವೆಕ್ಟಾರ್ ನನಗೆ ಬೇಕು, ಬಿ ಮೈನಸ್ ಎ ಬೇಕು ನನಗೆ. ಹಾಗಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ದಿಸ್ ಈಸ್ ಎ ವೆಕ್ಟಾರ್ ಆ್ಯಂಡ್ ದಿಸ್ ಈಸ್ ಬಿ ವೆಕ್ಟಾರ್, ಈಸ್ ಎ ವೆಕ್ಟಾರ್ ಆ್ಯಂಡ್ ದಿಸ್ ಬಿ ವೆಕ್ಟಾರ್. ಅರ್ಥ ಮಾಡ್ಕೊತಾ ಇದ್ದೀರಲ್ಲ? ಸೊ ಎಗೆ ಮತ್ತು ಬಿಗೆ ಇರೋ ಆ್ಯಂಗಲ್ ಟೀಟಾ ಆಗಿರುತ್ತೆ. ಸೊ ಬಿ ಮೈನಸ್ ಎ ಅಂತಂದರೆ ಬಿ ವೆಕ್ಟಾರ್ ಪ್ಲಸ್ ಮೈನಸ್ ಎ ಅಂತ ಬರೀಬಹುದಲ್ವಾ. ದೇರ್ಫೋರ್ ನಾವೇನು ಮಾಡ್ತಾ ಇದ್ದೀನಿ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ, ಮೈನಸ್ ಎ ಬೇಕು ನನಗೆ, ಹಾಗಾಗಿ ನೆಗೆಟಿವ್ ಆಫ್ ಎ ವೆಕ್ಟಾರ್ನ ಬರಿತಾ ಇದ್ದೀನಿ. ಗೊತ್ತಾಗಿದಲ್ವಾ? ದೆನ್ ವಾಟ್ ಇಸ್ ದ ಆ್ಯಂಗಲ್ ಬಿಟ್ವೀನ್ ದಿಸ್ ಆ್ಯಂಡ್ ದಿಸ್, ಇಟ್ ಈಸ್ 180 ಮೈನಸ್ ಟೀಟಾ ಅಂತ ಹೇಳ್ಬೋದು. ಬಿಗೆ ಮೈನಸ್ ಎಗೆ ಆ್ಯಂಗಲ್ 180 ಮೈನಸ್ ಟೀಟಾ ಆಗಿದ್ದಾಗ ಅವೆರಡರ ಮಧ್ಯೆ ರಿಸಲ್ಟೆಂಟ್ ಅನ್ನೋದು ಹೇಗಿರುತ್ತೆ ಅಬ್ಸರ್ವ್ ಮಾಡಿ. ದಿಸ್ ವಿಲ್ ಬಿಕಮ್ ದ ರಿಸಲ್ಟೆಂಟ್ ಆರ್ ಅಂತ ಹೇಳ್ತೀವಿ. ದಿಸ್ ವಿಲ್ ಬಿಕಮ್ ದ ರಿಸಲ್ಟೆಂಟ್ ಆರ್ ವೆಕ್ಟಾರ್. ಅರ್ಥ ಆಗ್ತದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು? ಸೊ ಲೈಕ್ ದಟ್ ವಿ ಕ್ಯಾನ್ ಸಬ್ಟ್ರಾಕ್ಟ್ ದ ಟು ವೆಕ್ಟಾರ್ಸ್ ಅಂತ ಹೇಳ್ತೀವಿ. ನಾವು ಲೆಟ್ ಅಸ್ ಸಿ ದ ಇಂಪಾರ್ಟೆಂಟ್ ಮಾಡೆಲ್ಸ್ ಆರ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ವಿಚ್ ಆರ್ ಆಸ್ಡ್ ಇನ್ ದ ಪೇಪರ್, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್. ಇಲ್ಲಾಂದರೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಥಿಂಕ್ ಮಾಡಿ ಇಲ್ಲಿ ಏನು ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಸಿ ಹಿಯರ್, a car travels 6 km towards north at an angle of 45 degree to the east and then travels a distance of 4 km towards north at an angle of 135 degree to the east. How far is the point from the starting point? How far is the point? How far is the car point from the starting point? What angle does the straight line joining the initial and final position makes with the east ಅಂತ ಹೇಳಿ, makes with the east. ಸೊ ಒಂದ್ಸರಿ ಅಬ್ಸರ್ವ್ ಮಾಡಿ, ಲೆಟ್ ಅಸ್ ಸೇ ದಿಸ್ ಈಸ್ ದ ಈಸ್ಟ್, ದಿಸ್ ಈಸ್ ದ ನಾರ್ತ್ ಅಂಡ್ ದಿಸ್ ದ ಸೌತ್ ಅಂಡ್ ದಿಸ್ ದ ವೆಸ್ಟ್. ನೋಡಿ ಇನಿಷಿಯಲಿ ಹೋಗುತ್ತೆ ನಿಮಗೆ, ದಿಸ್ ಈಸ್ ದ ಕಾರ್ ಡೈರೆಕ್ಷನ್, ಈಸ್ ಇನಿಷಿಯಲ್ ಡೈರೆಕ್ಷನ್. ಎಷ್ಟು ಸ್ಪೀಡಲ್ಲಿ ಹೋಗಿ ಕಾರ್ ಟ್ರಾವೆಲ್ 6 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ವಾ, ಬೈ ಮೇಕ್ ಎನ್ ಆ್ಯಂಗಲ್ ಈಕ್ವಲ್ಸ್ ಟು 45 ಡಿಗ್ರೀಸ್. ನೆಕ್ಸ್ಟ್ ನಿಮಗೆ ಏನು ಹೋಗ್ತದೆ ನೋಡಿ, ಇಟ್ ಈಸ್ ಮೂವಿಂಗ್ ಅಟ್ ಅನ್ ಆ್ಯಂಗಲ್ ಈಕ್ವಲ್ಸ್ ಟು 135 ಡಿಗ್ರೀಸ್ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಆ್ಯಂಗಲ್ 135 ಡಿಗ್ರೀಸ್. ಅರ್ಥ ಆಗ್ತದಲ್ವಾ? ಇದನ್ನು ಹೇಗೆ ಸಿಂಪ್ಲಿಫೈ ಮಾಡಬೇಕು ಅನ್ನೋದನ್ನು ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ದರ್ ಆಸ್ಕಿಂಗ್ ಅಸ್ ಏನಂತಂದಾಗ,
ಹೌ ಫಾರ್ ಈಸ್ ದ ಪಾಯಿಂಟ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಅಂದರೆ ನೆಟ್ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ದೂರದಲ್ಲಿದೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಫೈನಲ್ ಪಾಯಿಂಟ್, ಎಷ್ಟು ದೂರದಲ್ಲಿದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ? ಸಿ ಹಿಯರ್, ಲೆಟ್ ಅಸ್ ಸೇ ದಿಸ್ ಈಸ್ ವಿ ಕ್ಯಾನ್ ಸೇ ದಿಸ್ ಎಸ್ ಎಕ್ಸ್ ಅಂತ ತಗೊಂಡಾಗ ಎಸ್ ಎಕ್ಸ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ ನೋಡಿ, ಇಲ್ಲಿ 6 cos 45 ಇದು ರೆಸಲ್ಯೂಷನ್ನ ಬೇಸ್ ಮಾಡಿಕೊಂಡು ಇದೆ. ವಾಟ್ ಈಸ್ ರೆಸಲ್ಯೂಷನ್ ಅನ್ನು ನಿಮಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕ್ಲಿಯರ್ ಕಟ್ಟಾಗೆ. ಇಲ್ಲಿ 6 cos 45 ಆಗಿರುತ್ತೆ. ಅಲಾಂಗ್ ವೈ ಏನಾಗಿರುತ್ತೆ ನೋಡಿ, ಇಲ್ಲಿ 6 sin 45 ಡಿಗ್ರಿ ಆಗಿರುತ್ತೆ. ಸೊ ಇನ್ ದ ಸೇಮ್ ಮ್ಯಾನರ್ ಇಲ್ಲಿ ಫೈನಲ್ ಏನಾಗಿರುತ್ತೆ ನೋಡಿ, ಇಲ್ಲಿ ಫೈನಲ್. ಸೊ ಇದನ್ನ ಸ್ಪ್ಲಿಟ್ ಮಾಡಿಕೊಂಡ್ರೆ ದಿಸ್ ಈಸ್ ಹೌ ಮಚ್ ಡಿಸ್ಟೆನ್ಸ್ ಇಸ್ ದಿಸ್? 4 ಕಿಲೋಮೀಟರ್ ಅಲ್ವಾ ಕೊಟ್ಟಿರೋದವರು. ಸೊ 4 ಇದು 135 ಇದೆ, ಇದು ನಿಮಗೆ 45 ಡಿಗ್ರಿ ಆಗಿರುತ್ತೆ. ಸೊ ಇಟ್ ಈಸ್ 4 cos 45 ಡಿಗ್ರಿ ಆ್ಯಂಡ್ ಹಿಯರ್ ಇಟ್ ಈಸ್ ಅಗೇನ್ ಇಟ್ ಬಿಕಮ್ಸ್ 4 sin 45 ಡಿಗ್ರಿ ಅಂತ ನಾವು ಸ್ಪ್ಲಿಟ್ ಮಾಡಬಹುದು. ಗೊತ್ತಾಗಿದಲ್ವಾ? therefore ನೆಟ್ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ಎಕ್ಸ್ ಡೈರೆಕ್ಷನ್, ನೆಟ್ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ಎಕ್ಸ್ ಡೈರೆಕ್ಷನ್ ಏನಾಗಿರುತ್ತೆ? ಅಲಾಂಗ್ ಎಕ್ಸ್ ಡೈರೆಕ್ಷನ್. ಸೊ ಸಿ ಹಿಯರ್ ಎಸ್ ಎಕ್ಸ್ ಅಂತ ಇಂಡಿಕೇಟ್ ಮಾಡ್ಕೊಳ್ಳೋಣ, ವಿಚ್ ಈಸ್ ಈಕ್ವಲ್ ಟು, ಥಿಂಕ್ ಮಾಡಿ ಒಂದ್ಸರಿ, ಥಿಂಕ್ ಮಾಡಿ, ಇದು 6 cos 45 ಇಂಟು ಐ ಕ್ಯಾಪ್, 6 cos 45 ಇಂಟು ಐ ಕ್ಯಾಪ್. ನೆಕ್ಸ್ಟ್ ಇಲ್ಲಿ ಇದು ನೆಗೆಟಿವ್ ಎಕ್ಸ್ ಆಕ್ಸಲ್ಲಿ ಇರೋದ್ರಿಂದ ನಿಮಗೆ 4 cos 45 4 ಪ್ಲಸ್ ಅಂತಲೇ ಬರೆಯೋಣ, 4 cos 45 ಡಿಗ್ರಿ ಇಂಟು ಮೈನಸ್ ಐ ಕ್ಯಾಪ್ ಅಂತ ಬರೀಬಹುದು, therefore ನೆಟ್ ಡಿಸ್ಪ್ಲೇಸ್ಮೆಂಟ್ ಅನ್ನು ಎಕ್ಸ್ ಡೈರೆಕ್ಷನ್ ಏನಾಗುತ್ತೆ ಇಲ್ಲಿ ಅಂತಂದಾಗ ಎಸ್ ಎಕ್ಸ್ ವಿಲ್ ಬಿಕಮ್ ಈಕ್ವಲ್ ಟು 6 ಮೈನಸ್ 4 ಇಂಟು cos 45 ಡಿಗ್ರಿ ಇಂಟು ಐ ಕ್ಯಾಪ್ ಅಂತ ಬರುತ್ತೆ. ಅಂದರೆ ನಿಮಗೆ 2/√2 ಅಂತ ನಿಮಗೆ ಬರುತ್ತೆ. 2 ಇಂಟು 1/√2 ಐ ಕ್ಯಾಪ್ ವಿಚ್ ಈಸ್ ನಥಿಂಗ್ ಬಟ್ √2 ಇಂಟು ಐ ಕ್ಯಾಪ್ ಅಂತ ಬರುತ್ತೆ. √2 ಇಂಟು ಐ ಕ್ಯಾಪ್. ಅದೇ ನಿಮಗೆ ಇವಾಗ ವಾಟ್ ಈಸ್ ದ ನೆಟ್ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ವೈ ಡೈರೆಕ್ಷನ್, ವೈ ಡೈರೆಕ್ಷನಲ್ಲಿ ನೆಟ್ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ಅಂತ ಚೆಕ್ ಮಾಡೋಣ. ಎಸ್ ವೈ ಬಿಕಮ್ಸ್ ಈಕ್ವಲ್ ಟು, ಒಂದ್ಸರಿ ನೀವು ಅಬ್ಸರ್ವ್ ಮಾಡಿ ನೋಡಿ, ಫೈನಲ್ ಎರಡು ನಿಮಗೆ ಪಾಸಿಟಿವ್ ಡೈರೆಕ್ಷನಲ್ಲೇ ಇದೆ, ಹಾಗಾಗಿ ನಿಮಗೆ 6 + 4 ಅಂತ ಬರೀಬಹುದಲ್ವಾ. 6 + 4 ಇಂಟು ಸೈನ್ 45 ಡಿಗ್ರಿ ಇಂಟು ವೈ ಡೈರೆಕ್ಷನ್ ಹೋಗ್ತದೆ, ಹಾಗಾಗಿ ಜೆ ಕ್ಯಾಪ್ ಅಂತ ಬರೀಬಹುದು. ಸೊ ಇದು ನಿಮಗೆ 12 ಇಂಟು 1/√2 ಜೆ ಕ್ಯಾಪ್ ಅಂತ ಬರಿತಾ ಇದ್ದೀವಿ. 12 ಇಂಟು 1/√2 12 ಅಲ್ಲ 10 6 + 4 10 ಅಲ್ವಾ. ಸೊ ವಿ ಕ್ಯಾನ್ ರೈಟ್ ದಿಸ್ ವ್ಯಾಲ್ಯೂ ಆಸ್ ನೋಡಿ, 10 ನಾನು 5 ಇಂಟು 2 ಅಂತ ಬರಿಬಹುದು. 2ನ ಮತ್ತು √2 ಇಂಟು √2 ಅಂತ ನಾವು ಬರೆದಿದ್ದಾಗ ವಿ ಕ್ಯಾನ್ ರೈಟ್ 5√2 ಇಂಟು ಜೆ ಕ್ಯಾಪ್ ಅಂತ ಬರುತ್ತೆ. therefore what is the net displacement S will become equals to root of sx square plus sy square ಅಂತ ಬರೀಬಹುದು. ಸೊ ಐ ಸ್ಕ್ವೇರ್ ಈಕ್ವಲ್ ಟು 1 ಆಗುತ್ತೆ, ಜೆ ಸ್ಕ್ವೇರ್ ಈಕ್ವಲ್ ಟು 1 ಆಗುತ್ತೆ. ಇದು ಮುಂದೆ ನೀವೆಲ್ಲ ಕಲಿತೀರಾ, ಬಟ್ ಇದು ಇಂಪಾರ್ಟೆಂಟ್ ಮಾಡಲಾಗಿರೋದು ಇಲ್ಲೇ ನಾನು ಬರೆದಿದ್ದೀನಿ. ಎಸ್ ಎಕ್ಸ್ ಅಂತಂದಾಗ ನಿಮಗೆ √2 ಹೋಲ್ ಸ್ಕ್ವೇರ್ ಪ್ಲಸ್ ಎಸ್ ವೈ ಎಷ್ಟು ಬಂತು ನಿಮ್ಗೆ ಇಲ್ಲಿ 5√2 ಹೋಲ್ ಸ್ಕ್ವೇರ್. ಐ ಸ್ಕ್ವೇರ್ ಅಂದರೆ 1, ಇಲ್ಲೂ ಜೆ ಸ್ಕ್ವೇರ್ ಅಂದರೆ 1. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದೀರಾ ಅಂತಂದರೆ ವಿಲ್ ಗೆಟ್ ಇಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ 2 ಪ್ಲಸ್ 25 ಇಂಟು 2 ಈಸ್ ಎಷ್ಟು ನಿಮ್ಗೆ ಇಲ್ಲಿ 25 ಇಂಟು 2 ಇಟ್ ಈಸ್ 50 ಅಂತ ಬರುತ್ತೆ. ಇಫ್ ಯು ಡೂ ಇಟ್ ವಿಲ್ ಗೆಟ್ ಇಟ್ ಆಸ್ ರೂಟ್ 52 ಮೀಟರ್ ಅಂತ ಬರಬಹುದು. therefore what is the answer for that? ಎಲ್ಲ ಕಿಲೋಮೀಟರ್ಸ್ ಅಲ್ಲಿ ಇದಲ್ವಾ, ಹಾಗಾಗಿ ನಿಮಗೆ ಇದು √52 ಕಿಲೋಮೀಟರ್ ಅಂತ ಬರುತ್ತೆ. ಸೊ ಆಪ್ಷನ್ ನೋಡಿ ಇಲ್ಲಿ ಏನಾದರೂ ಇದೆ ಅಂತ ಅಂದ್ಬಿಟ್ಟು √52 2 ಆಪ್ಷನ್ಸ್ ಇದೆ. ಸೊ ಯು ಮಸ್ಟ್ ನೋ ವಾಟ್ ಈಸ್ ದ ಡೈರೆಕ್ಷನ್ ಅಂತನೂ ಹೇಳ್ಬೋದು.
Therefore, see here, ಡೈರೆಕ್ಷನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನಾವು? ಟ್ಯಾನ್ ಆಲ್ಫಾ ಅನ್ನೋದು ಯಾವತ್ತೇ ಆಗಲಿ ಚೆನ್ನಾಗಿ ನೆನ್ಬಿಟ್ಕೊಳ್ಳಿ, ವೈ ಕಾಂಪೋನೆಂಟ್ ವಿತ್ ಎಕ್ಸ್ ಅಲ್ವಾ ಕೇಳ್ತಾರೆ, ವಿತ್ ಈಸ್ಟ್ ಅಂದರೆ ಎಕ್ಸ್ ಡೈರೆಕ್ಷನ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದೇರ್ ಫೋರ್ ಯು ಕ್ಯಾನ್ ಸೇ ದ್ಯಾಟ್ ಇಟ್ ಇಸ್ ಆಲ್ವೇಸ್ ಈಕ್ವಲ್ ಟು ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ಸ್ ಟು ವೈ ಕಾಂಪೋನೆಂಟ್ ಡಿವೈಡ್ ಬೈ ಎಕ್ಸ್ ಕಾಂಪೋನೆಂಟ್ ಅಂತ ಹೇಳ್ಬೋದು. y component divided by x component of the thing, which is nothing but sy divided by sx. What is sy value here? It is 5 root 2. 5 root 2 divided by root 2, which is nothing but 5 anta helbo tan alpha. Therefore alpha becomes equals to tan inverse of 5 anta ಹೇಳ್ತಾ ಇದ್ದೀವಿ. tan inverse of 5 ಗೊತ್ತಾಗಿದಲ್ವಾ? Therefore we can go with the option root 52 kilometer and tan inverse of 5 ಅಂತಂದ್ರೆ you can go with option C. ಆಪ್ಷನ್ ಸಿ. ಅರ್ಥ ಆಯ್ತಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಸೊ ಈ ರೀತಿ ನಿಮಗೆ ಓಕೆ, ಈ ಪ್ರಾಬ್ಲಮ್ನ ನೀವು ರೆಸೊಲ್ಯೂಷನ್ ಆಫ್ ವೆಕ್ಟರ್ ಆದಮೇಲೆ ರಿವೈಸ್ ಮಾಡಿ ತುಂಬಾ ಈಸಿ ಆಗುತ್ತೆ. therefore let us see the next problem. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. there are two force vectors, one of 5 Newton and other of 12 Newton. At what angle the two vectors be added to get a resultant vector of 17 Newton, 7 Newton and 13 Newton respectively. ನೋಡಿ ನಿಮಗೆ ಎರಡು ವೆಕ್ಟಾರ್ ಇದೆ, ಒಂದು 5 ನ್ಯೂಟನ್ ಇನ್ನೊಂದು 12 ನ್ಯೂಟನ್. ಸೊ ಈ ಎರಡು ವೆಕ್ಟಾರ್ಸ್ನ ಯಾವ ರೀತಿ ನಾವು ಜೋಡಿಸಿದ್ರೆ ಓಕೆ ನಿಮಗೆ ಈ ರಿಸಲ್ಟೆಂಟ್ ವೆಕ್ಟಾರ್ 17 ಮತ್ತು 7 ಮತ್ತು 13 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಥಿಂಕ್ ಮಾಡೋಣ. ಸೊ ಸಿ ಹಿಯರ್, ಯಾವಾಗಾದರೂ ನಿಮಗೆ ಲೆಟ್ ಅಸ್ ಸೇ ದಿಸ್ ಈಸ್ F1 ಆ್ಯಂಡ್ ದಿಸ್ ಈಸ್ F2. ಸೊ ನಾವು ಎರಡರನ್ನು ಆ್ಯಡ್ ಮಾಡಿದ್ದಾಗ ಅಬ್ಸರ್ವ್ ಮಾಡಿ. ಸೊ ಎಫ್ ವೆಕ್ಟಾರ್ ಇಲ್ಲಿ ನಿಮಗೆ ಟೀಟಾ ಎಷ್ಟಿದೆ, ನಿಮಗೆ 0 ಡಿಗ್ರಿ ಅಂತ ಹೇಳ್ತಾ ಇದ್ದೀನಿ. ಸೊ 0 ಡಿಗ್ರಿ ಇದ್ದಾಗ ನಿಮಗೆ F1 ಅಂತಂದಾಗ 5 ಪ್ಲಸ್ 12 ವಿಚ್ ಇಸ್ ನಥಿಂಗ್ ಬಟ್ 17 ನ್ಯೂಟನ್ ಅಂತ ಹೇಳ್ತಂದ್ರೆ 17 ನ್ಯೂಟನ್ ಬರಬೇಕು ಅಂತಂದರೆ ಎರಡರ ಮಧ್ಯದಲ್ಲಿ ಆ್ಯಂಗಲ್ ಅನ್ನೋದು ನಿಮಗೆ 0 ಡಿಗ್ರಿ ಇರಬೇಕು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ನಿಮಗೆ 7 ಅಂದರೆ ನೋಡಿ, ಇಟ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ 12 ಆ್ಯಂಡ್ 5 ಅಲ್ವಾ? 7 ನ್ಯೂಟನ್ ಬರಬೇಕು ಅಂತಂದರೆ 12 - 5 ಮಾಡಿದ್ರೆ 7 ಬಂದುಬಿಡುತ್ತೆ. ಹಾಗಾಗಿ ಏನಾಗುತ್ತೆ ನೋಡಿ, ಲೆಟ್ ಅಸ್ ಸೇ ದಿಸ್ ಈಸ್ F2 ಆರ್ F1 ಯಾವುದೋ ತಗೊಳ್ಳಿ, ತೊಂದರೆ ಇಲ್ಲ. ಸೊ ಆ್ಯಂಡ್ ಅದರ್ ಒನ್ ಈಸ್ ಲೈಕ್ ದಿಸ್. ಸೊ ಸಿ ಹಿಯರ್, ಟೀಟಾ ಅನ್ನೋದು ನಿಮಗೆ 180 ಡಿಗ್ರೀಸಲ್ಲಿದ್ದಾಗ ಲೆಟ್ ಅಸ್ ಸೇ ದಿಸ್ F1 ಆ್ಯಂಡ್ F2. ಸೊ ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ರಿಸಲ್ಟೆಂಟ್ FR becomes equals to 12 minus 5 which is nothing but 7 Newton. 7 Newton ಅಂದರೆ 0, ನೆಕ್ಸ್ಟ್ ಒನ್ ಈಸ್ 180 ಡಿಗ್ರಿ. ಸೊ ಅಲ್ಲೇ ನಿಮಗೆ ಗೊತ್ತಾಗೋಯ್ತು ಆನ್ಸರ್ ಯಾವುದು ಅಂತಂದ್ಬಿಟ್ಟು ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಇನ್ನು ಥರ್ಡ್ ಒನ್ ಚೆಕ್ ಮಾಡೋಣ. ಒಂದು 12 ಇದೆ, ಇನ್ನೊಂದು 5 ಇದೆ. 13 ನ್ಯೂಟನ್ ಬರಬೇಕು. 13 ನ್ಯೂಟನ್ ಬರಬೇಕು ಅಂತಂದರೆ ಒಂದ್ಸರಿ ಅಬ್ಸರ್ವ್ ಮಾಡಿ, 12 ಮತ್ತು 5 ಅನ್ನೋದು ಎರಡು ಸೈಡ್ಸನ್ನು ತಗೊಂಡ್ರೆ 13 ಅನ್ನೋದು ಹೈಪಾರ್ಟನಸ್ ಆಗಿರುತ್ತೆ. ಸೊ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸೊ ಲೆಟ್ ಅಸ್ ಸೇ ದಿಸ್ ಈಸ್ F1 ಆ್ಯಂಡ್ ದಿಸ್ ಈಸ್ F2 ಅಂತ ನಾವು ತಗೊಂಡಿದ್ದಾಗ F1 ಈಸ್ ಈಕ್ವಲ್ಸ್ ಟು 5, F2 ಅನ್ನೋದು ನಿಮಗೆ 12 ಅಂತ ತಗೊಂಡ್ರೆ ಹೈಪಾರ್ಟನಸ್ ಪ್ರಕಾರ ನಿಮಗೆ ಏನಾಗಿರುತ್ತೆ ನೋಡಿ, ಇಲ್ಲಿ ರೂಟ್ ಆಫ್ 12 ಸ್ಕ್ವೇರ್ ಅಂದರೆ 144, 5 ಸ್ಕ್ವೇರ್ ಅಂದರೆ 25, 169 ಅಂತಂದರೆ 13 ಅಂತ ಬರುತ್ತೆ. ಸೊ ವಾಟ್ ಈಸ್ ದ ಆ್ಯಂಗಲ್? ಇಟ್ ಮಸ್ಟ್ ಬಿ 90 ಡಿಗ್ರೀಸ್. ಸೊ ಅರ್ಥ ಇದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು ಲೈಕ್ ದಟ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಆಪ್ಷನ್ ಎ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಗಿವೆನ್ ದಟ್ a plus b plus c is equal to 0, out of 3 vectors 2 are equal in magnitude ಅಂತ ಹೇಳ್ತಾರೆ. equal in magnitude and magnitude of third vector is okay root 2 times that of the either of the two ಅಂತ ಹೇಳ್ತಾ ಇದ್ದಾರೆ, having equal magnitude. Then the angles between the vectors are given by ಅಂತ ಹೇಳ್ತಾ ಇದ್ದಾರೆ. So what can you say about this ಪ್ರಾಬ್ಲಮ್? ನೋಡಿ ಇಲ್ಲಿ ಏನು ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು a plus b plus c is equal to 0 ಅಂತ ಕೊಟ್ಟಿದ್ದಾರೆ ನಿಮಗೆ. a plus b plus z is equal to 0 ಅಂದರೆ ಸಮ್ ಆಫ್ ದ 3 ವೆಕ್ಟಾರ್ಸ್ is equal to 0. ಸೊ ಇದನ್ನು ನಾವು ಹೇಗೆ ಅಪ್ಲೈ ಮಾಡ್ಬೋದು ಅಂದರೆ
ನೋಡಿ ಪಾಲಿಗಾನ್ ಲಾ 3 ವೆಕ್ಟಾರ್ ಇದಲ್ವಾ, ಹಾಗಾಗಿ ನಾವು ಪಾಲಿಗಾನ್ ಲಾ ಪ್ರಕಾರ ನಾವು ನೋಡಿದ್ದಾಗ ಸಿ ಹಿಯರ್ ಲೆಟ್ ಅಸ್ ಸೇ ದಿಸ್ ಈಸ್ ಒನ್ ವೆಕ್ಟಾರ್ ಎ ವೆಕ್ಟಾರ್ and other one is a b vector. Let us say let a vector is equals to b vector ಅಂತ ತಗೊಳ್ಳೋಣ. ರೂಟ್ 2 ಟೈಮ್ಸ್ ಬರಬೇಕು ಅಂತಂದರೆ ದಿಸ್ ವಿಲ್ ಇಂಡಿಕೇಟ್ ಐಸೋಸೆಲೆಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರಬೇಕು. ಐಸೋಸೆಲೆಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿದ್ದಾಗ ಮಾತ್ರನೇ ನಿಮಗೆ ಈ ಕಂಡೀಷನ್ಸ್ ಅನ್ನೋದು ನಿಮಗೆ ಸ್ಯಾಟಿಸ್ಫೈ ಆಗುತ್ತೆ. ಲೆಟ್ ಅಸ್ ಸೇ ದಿಸ್ ಇಸ್ ಬಿ ವೆಕ್ಟಾರ್. ಓಕೆ, ಸಿ ವೆಕ್ಟಾರ್ ಅನ್ನೋದು ಒಂದೇ ಆರ್ಡರ್ ನಾವು ತಗೊಂಡಿದ್ದಾಗ ದ ಸಮ್ ಆಫ್ ಆಲ್ ದ 3 ವೆಕ್ಟಾರ್ಸ್ ವಿಲ್ ಬಿಕಮ್ ಈಕ್ವಲ್ ಟು 0. ಓಕೆನಾ? ಸೊ ನೋಡಿ, ಗಿವೆನ್ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಅಂತಂದರೆ ಈ 3 ವೆಕ್ಟಾರ್ ಅನ್ನೋದು ಐಸೋಸೆಲೆಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ರೆಪ್ರೆಸೆಂಟ್ ಮಾಡಿದಾಗ ಮಾತ್ರನೇ ಇದು ಸಾಧ್ಯ ಆಗುತ್ತೆ. ಸೊ ಲೆಟ್ ಅಸ್ ಸೇ ಸಿ ವೆಕ್ಟಾರ್ ಅನ್ನೋದು ನಿಮಗೆ ರೂಟ್ 2 ಟೈಮ್ಸ್ ಎ ಅಂತ ಹೇಳ್ತಾ ಇದ್ದಾನೆ. ಸಿ ಅನ್ನೋದು ನಿಮಗೆ ರೂಟ್ 2 ಟೈಮ್ಸ್ ಎ ಇಲ್ಲ ಅಂದರೆ ರೂಟ್ 2 ಟೈಮ್ಸ್ ಬಿ ಆಗಿರಬೇಕು. ಸೊ ಹಾಗಾಗಿದ್ದಾಗ ಏನಾಗ್ಬೋದು ನಮಗೆ ನೋಡಿ, ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದ 3 ವೆಕ್ಟಾರ್ಸ್ ಇಸ್ ಎ ಅಲ್ವಾ. ನೋಡಿ, ಎಗೆ ಮತ್ತು ಬಿಗೆ ಆ್ಯಂಗಲ್ ಎಷ್ಟು? 90 ಡಿಗ್ರೀಸ್. ಮತ್ತು ಸಿ ಹಿಯರ್ ಬಿಗೆ ಮತ್ತು ಸಿಗೆ ನೋಡೋಣ. ದಿಸ್ ಈಸ್ ಬಿ ವೆಕ್ಟಾರ್ ಆ್ಯಂಡ್ ದಿಸ್ ಈಸ್ ಸಿ ವೆಕ್ಟಾರ್. ಇವೆರಡರ ಮಧ್ಯದಲ್ಲಿ ಆ್ಯಂಗಲ್ ಎಷ್ಟಿರ್ಬೋದು ನಿಮಗಿಲ್ಲಿ? ಸೊ ದಿಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಏನಾಗಿರ್ಬೋದಪ್ಪ ನಿಮಗಿಲ್ಲಿ? ಸೊ ದಿಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಯು ಕ್ಯಾನ್ ಸೇ 90 + 45 ಅಂತಂದಾಗ ದಿಸ್ ವಿಲ್ ಬಿಕಮ್ 135 ಡಿಗ್ರಿ ಅಂತ ಹೇಳ್ತಾರೆ. 135 ಡಿಗ್ರಿ. ಯಾಕೆ ಅಂತಂದರೆ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ನಿಮಗೆ 90 ಡಿಗ್ರಿ ಆದರೆ ಇವೆರಡು ಈಕ್ವಲ್ ವೆಕ್ಟಾರ್ಸ್ ಅಲ್ವಾ, ಹಾಗಾಗಿ ಇದು ನಿಮಗೆ 45 ಡಿಗ್ರಿ ಆಗಿರಬೇಕು, ಇದು ನಿಮಗೆ 45 ಡಿಗ್ರಿ ಆಗಿರಬೇಕು. ಓಕೆನಾ? ಹಾಗಾಗಿ ದಿಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು 135 ಡಿಗ್ರೀಸ್. ಮತ್ತು ಇನ್ನು ಸಿ ಹಿಯರ್ ಎಗೆ ಮತ್ತು ಸಿಗೆ ನೋಡೋಣ. ಎಗೆ ಮತ್ತು ಸಿಗೆ ಸಿ ಅನ್ನೋದು ಹೀಗೆ ಡೈರೆಕ್ಟ್ ಆಗಿದೆ, ಬಿ ಅನ್ನೋದು ರೈಟ್ ಸೈಡ್, ಎ ಅನ್ನೋದು ರೈಟ್ ಸೈಡ್ಗೆ ಡೈರೆಕ್ಟ್ ಆಗಿದೆ. ಸೊ ವಾಟ್ ಇಸ್ ಆ್ಯಂಗಲ್ ಬಿಟ್ವೀನ್ ದಿಸ್ ಆ್ಯಂಡ್ ದಿಸ್? ಇಟ್ ಈಸ್ ಈಕ್ವಲ್ಸ್ ಟು 135 ಡಿಗ್ರಿ ಅಂತ ಹೇಳ್ಬೋದು. ಗೊತ್ತಾಗ್ತದಲ್ವಾ? ದೇರ್ ಫೋರ್ ವಿ ಕ್ಯಾನ್ ಸೇ ದ ಆಪ್ಷನ್ ಡಿ ಈಸ್ ಕರೆಕ್ಟ್ ಅಂತ ಹೇಳ್ತಾ ಇದ್ದೀವಿ. ಅರ್ಥ ಆಗ್ತದಲ್ವಾ? ಸೊ ಪ್ಲೀಸ್ ಥಿಂಕ್ ಮಾಡಿ, ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ನ ನೀಟಾಗಿ ಅನಲೈಸ್ ಮಾಡಿ. ಸಿ ನೆಕ್ಸ್ಟ್ ಒನ್ ನೋಡಿ ಇಲ್ಲಿ, ಇಫ್ ಎ ಈಕ್ವಲ್ ಟು 4i - 3j ಆ್ಯಂಡ್ ಬಿ ಈಸ್ ಈಕ್ವಲ್ಸ್ ಟು 6i + 8j, ದೆನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ಎ ಪ್ಲಸ್ ಬಿ ವಿಲ್ ಬಿ ಅಂತ ಹೇಳ್ತಾರೆ. ಎ ಪ್ಲಸ್ ಬಿ ವಿಲ್ ಬಿ. ಸೊ ಆಲ್ರೆಡಿ ನಾವು ಒಂದ್ಸರಿ ಮಾಡಿದ್ದೀವಿ ಫಸ್ಟ್ ಪ್ರಾಬ್ಲಮ್ ಇದರಲ್ಲಿ. ಸೊ ಲೆಟ್ ಅಸ್ ಸಿ ಹಿಯರ್, ನಮ್ಗೆ ಏನು ಬೇಕಾಗಿರೋದು? ನಮಗೆ ಎ ವೆಕ್ಟಾರ್ ಪ್ಲಸ್ ಬಿ ವೆಕ್ಟಾರ್ ತಾನೇ ಬೇಕಾಗಿರೋದು. ಲೆಟ್ ಅಸ್ ಸೇ ಆರ್ ಅಂತ ತಗೊಳ್ಳೋಣ. ಆರ್ ಇಸ್ ಈಕ್ವಲ್ಸ್ ಟು 4i - 3j ಪ್ಲಸ್ 6i ಪ್ಲಸ್ 8j. ಸೊ ಆರ್ ಅನ್ನೋದು ಏನಾಗ್ತದೆ ನೋಡಿ, 4i + 6i ಅಂತಂದರೆ 10i ಬರ್ತಾ ಇದೆ. ಇಲ್ಲಿ ನಿಮಗೆ ಪ್ಲಸ್ 5j ಅಂತ ಬರುತ್ತೆ. ಸೊ ಲೆಟ್ ಅಸ್ ಸೇ ಆರ್ ಇಸ್ ಈಕ್ವಲ್ಸ್ ಟು rxi ಪ್ಲಸ್ ry j ಅಂತ ನಾವು ತಗೊಂಡಿದ್ದಾಗ, ಸೊ ವಾಟ್ ಈಸ್ ದ ಆ್ಯಂಗಲ್? ಟ್ಯಾನ್ ಆಲ್ಫಾ ಬಿಕಮ್ಸ್ ಈಕ್ವಲ್ಸ್ ಟು ry / rx ಅಂತ ನಾವು ತಗೋಬಹುದು. ry ಬಂದ್ಬಿಟ್ಟು ನಿಮಗೆ 5, rx ಬಂದ್ಬಿಟ್ಟು 10 ಇದೆ. ಸೊ ಇಲ್ಲಿ ಗೆಟ್ 1/2. ದೇರ್ಫೋರ್ ವಿ ಕ್ಯಾನ್ ಸೇ ಎ ಪ್ಲಸ್ ಬಿ ಡೈರೆಕ್ಷನ್ ಮ್ಯಾಗ್ನಿಟ್ಯೂಡ್ ನಮಗೆ ಬೇಕು. ಸೊ ಇಲ್ಲಿ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ ನೋಡಿ, ಆರ್ ಇಸ್ ಈಕ್ವಲ್ಸ್ ಟು √rx² ಪ್ಲಸ್ ry² ಅಂತ ತಗೊಂಡ್ರೆ which is equal to, so we can say so what can you say here? It is equals to √rx ವ್ಯಾಲ್ಯೂ ಎಷ್ಟು ನಿಮಗಿಲ್ಲಿ? rx ವ್ಯಾಲ್ಯೂ ಬಂದ್ಬಿಟ್ಟು 10 ಅಲ್ವಾ. ಸೊ 10² ಅಂದರೆ 100. ry ವ್ಯಾಲ್ಯೂ ಅಂತಂದಾಗ ನಿಮಗಿಲ್ಲಿ it is equals to 5² ಅಂದರೆ 25. ಸೊ we can say this is √125. √125 ನಾವು
25 ಇಂಟು 5 ಅಂತ ಬರೆದಿದ್ದಾಗ ನಿಮಗೆ 5√5 ಅಂತ ಬರುತ್ತೆ. ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಯಾವ್ದು ಬರುತ್ತೆ ನೀವೇ ಹೇಳಿ ನೋಡೋಣ. ಆಲ್ಫಾ ಬಂದ್ಬಿಟ್ಟು ನಿಮಗೆ ಟ್ಯಾನ್ ಇನ್ವರ್ಸ್ 1/2 ಅಂತ ಬಂದಿದೆ. ಸೊ ಮ್ಯಾಗ್ನಿಟ್ಯೂಡ್ ಬಂದ್ಬಿಟ್ಟು ನಿಮಗೆ 5√5 ಅಂತ ಬಂದಿದೆ. ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಗೊತ್ತಾಗಿದೆ ಅಲ್ವಾ ಹೇಗೆ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಎ ಟ್ರಕ್ ಟ್ರಾವೆಲಿಂಗ್ ಡ್ಯೂ ನಾರ್ತ್. ಈ ಮಾಡೆಲ್ಸ್ ಬಹಳ ಇಂಪಾರ್ಟೆಂಟ್ ರೀ ಎಂಟ್ರೆನ್ಸ್ ಪಾರ್ಟ್ಗೆ. ಸೊ ಎ ಟ್ರಕ್ ಟ್ರಾವೆಲಿಂಗ್ ಡ್ಯೂ ನಾರ್ತ್ at 20 meter per second turns west and travels at the same speed ಅಂತ ಹೇಳ್ತಾ ಇದ್ದಾರೆ. ದ ಚೇಂಜ್ ಇನ್ ಇಟ್ಸ್ ವೆಲಾಸಿಟಿ ಅಂತ ಕೇಳ್ತಾ ಇದ್ದಾರೆ. ಸೊ ಸಿ ಹಿಯರ್ ಒಂದ್ಸಲ ನೀಟಾಗಿ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ಇನಿಷಿಯಲಿ ನಿಮಗೆ ಟ್ರಾವೆಲಿಂಗ್ ಟುವರ್ಡ್ಸ್ ನಾರ್ತ್, ಲೆಟ್ ಅಸ್ ಸೇ v1 is equals to 20 meter per second ಅಂತ ಹೇಳ್ತಾರೆ. ದಟ್ ಈಸ್ ಇನ್ ಜೆ ಕ್ಯಾಪ್. ನೆಕ್ಸ್ಟ್ ಟುವರ್ಡ್ಸ್ ವೆಸ್ಟ್ ಅಂತ ಹೇಳ್ತಾ ಇದ್ದಾರೆ, ವೆಸ್ಟ್ ಅಂತ ಕೊಡ್ತಾ ಇದ್ದಾರೆ. ಸೊ ಇಟ್ ಈಸ್ ಟ್ರಾವೆಲಿಂಗ್, ಲೆಟ್ ಅಸ್ ಸೇ v2 becomes equals to ಏನಾಗ್ಬೋದು ನಮ್ಗೆ ಇಲ್ಲಿ v2 ಅನ್ನೋದು ನಿಮಗೆ. ಸೊ ಸಿ ಹಿಯರ್ ಇಟ್ ಬಿಕಮ್ಸ್ ಈಕ್ವಲ್ ಟು ಸೇಮ್ ಅಲ್ವಾ, ಟ್ರಾವೆಲ್ಸ್ ಸೇಮ್ ಸ್ಪೀಡ್ ಅಂತಂದರೆ 20 meter per second. Then we are asking what is the change in velocity. Change in velocity ನಾವು ಡೆಲ್ಟಾ ವಿ ಅಂತ ನಾವು ರೆಪ್ರೆಸೆಂಟ್ ಮಾಡ್ಕೊಂಡಿದ್ದಾಗ ವಿ ಕ್ಯಾನ್ ಸೇ ಇಟ್ ಈಸ್ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಅಂತ ಬರೀಬಹುದು. ವಾಟ್ ಈಸ್ ದ ಫೈನಲ್ ವೆಲಾಸಿಟಿ ಹಿಯರ್? ಇಟ್ ಈಸ್ ಈಕ್ವಲ್ಸ್ ಟು 20 ಇಂಟು ಮೈನಸ್ ಐ ಕ್ಯಾಪ್ ಅಂತ ಬರುತ್ತೆ. ಮೈನಸ್ ಐ ಕ್ಯಾಪ್ ಇಲ್ಲಿ ಮೈನಸ್ ಆಫ್ ಇಲ್ಲೇನು ಬರುತ್ತೆ ನೋಡಿ, ಇಲ್ಲಿ ಇಟ್ ಈಸ್ ಈಕ್ವಲ್ಸ್ ಟು 20 ಇಂಟು ಐ ಕ್ಯಾಪ್ ಅಂತ ಬರೀಬಹುದು. ಮೈನಸ್ ಐಗೆ ಇಲ್ಲಿ ಜೆ ಕ್ಯಾಪ್ ಅಂತ ಬರುತ್ತೆ. ಸೊ ವಿಚ್ ಇಸ್ ನಥಿಂಗ್ ಬಟ್ ಮೈನಸ್ 20 ಐ ಕ್ಯಾಪ್ ಮೈನಸ್ 20 ಜೆ ಕ್ಯಾಪ್ ಅಂತ ಬರೀತಾರೆ. ಬಟ್ ಅವ್ರು ಏನು ಕೇಳ್ತಾರೆ ನಿಮಗೆ, ಚೇಂಜ್ ಇನ್ ವೆಲಾಸಿಟಿ. ಒಂದ್ಸರಿ ಆಪ್ಷನ್ಸಲ್ಲಿ ಅಬ್ಸರ್ವ್ ಮಾಡಿದ್ದಾಗ ಎಲ್ಲ ಆಪ್ಷನ್ಸ್ನಿಗೆ ಮ್ಯಾಗ್ನಿಟ್ಯೂಡ್ ಮಾತ್ರ ಕೊಟ್ಟಿದ್ದಾರೆ. ಹಾಗಾಗಿ ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಮ್ಯಾಗ್ನಿಟ್ಯೂಡ್. ಸೊ ಸಿ ಹಿಯರ್, ಸೊ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತಂದ್ಬಿಟ್ಟು. ಸೊ ಡೆಲ್ಟಾ ವಿ ಮ್ಯಾಗ್ನಿಟ್ಯೂಡ್ ಬೇಕು ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್, ಥಿಂಕ್ ಮಾಡಿ, -20 ಹೋಲ್ ಸ್ಕ್ವಯರ್ ಪ್ಲಸ್ ಆಫ್ -20 ಹೋಲ್ ಸ್ಕ್ವಯರ್. ಇಲ್ಲೇನು ಬರುತ್ತೆ ನಮ್ಗೆ ಇಲ್ಲಿ ಅಂತಂದಾಗ ಯು ಶುಡ್ ಗೆಟ್ ದ ಆನ್ಸರ್ ಆ್ಯಸ್ ಸಿ ಹಿಯರ್ 400 + 400 ಅಂತಂದರೆ ಇಲ್ಲಿ ಗೆಟ್ 2 ಇಂಟು 400 ವಿಚ್ ನಥಿಂಗ್ ಬಟ್ 20√2 ಮೀಟರ್ ಪರ್ ಸೆಕೆಂಡ್. ಮ್ಯಾಗ್ನಿಟ್ಯೂಡ್ ಬಂತು, ಆದರೆ ಡೈರೆಕ್ಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಸೊ ಸಿ ಹಿಯರ್ ದಿಸ್ ಇನಿಷಿಯಲ್ ಡೈರೆಕ್ಷನ್ v1 and this is the final direction, this is v2. ಸೊ ಇದನ್ನು ನಾನು ಎಕ್ಸ್ಟೆಂಡ್ ಮಾಡ್ಕೊತಾ ಇದ್ದೀನಿ. v1 ನಾನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾಗ ಡೈರೆಕ್ಷನ್ ಈ ರೀತಿ ಇದೆ ನಿಮಗೆ. ಈಸ್ ವಾಟ್ ಈಸ್ ದಟ್ v2 ಮೈನಸ್ v1 ತಾನೇ ಬೇಕಾಗಿರೋದು ನಮಗೆ, v2 ಮೈನಸ್ v1. ಸೊ ಥಿಂಕ್ ಮಾಡಿ ಒಂದು ನಿಮಿಷ. ಬೆಟರ್ ಐ ವಿಲ್ ಡ್ರಾ ಲೈಕ್ ದಿಸ್. v1 ಹೀಗಿದೆ, ನಮಗೆ v2 ಹೀಗಿದೆ. ಲೆಟ್ ಅಸ್ ಸೇ ಅಲ್ವಾ, v1 ಮೈನಸ್ v1 ಅಂತ ನಮ್ಗೆ ಬೇಕಾಗಿರೋದು. ಮೈನಸ್ v1 ಅಂತಂದರೆ ಐ ಕ್ಯಾನ್ ಡ್ರಾ ಇನ್ ಡೌನ್ವರ್ಡ್ ಡೈರೆಕ್ಷನ್ ಮೈನಸ್ v1. ದೇರ್ಫೋರ್ ರಿಸಲ್ಟೆಂಟ್ ಅಂದರೆ ಚೇಂಜ್ ಇನ್ ವೆಲಾಸಿಟಿ ಹೇಗೆ ಬರುತ್ತೆ ನೋಡಿ, ದಿಸ್ ಶುಡ್ ಬಿ ದ ಚೇಂಜ್ ಇನ್ ವೆಲಾಸಿಟಿ ಡೆಲ್ಟಾ ವಿ ಅಲ್ವಾ. ಅರ್ಥ ಆಗ್ತಾ ಇದೆಲ್ಲ ಹೇಳ್ತಾರೆ ನಿಮಗಿಲ್ಲಿ. ದಿಸ್ ಈಸ್ ವೆಸ್ಟ್ ಅಂಡ್ ದಿಸ್ ಇಸ್ ದ ಸೌತ್. ಸೊ ವಾಟ್ ಈಸ್ ದ ಆ್ಯಂಗಲ್ ಹಿಯರ್? ಸೌತ್ ವೆಸ್ಟ್ ಅಂತ ನಾವು ಹೇಳ್ಬೋದು, ಸೌತ್ ವೆಸ್ಟ್. ಸೊ ವಾಟ್ ಇಸ್ ದ ಆನ್ಸರ್ ಹಿಯರ್? ಅಬ್ಸರ್ವ್ ಮಾಡಿ ಇಲ್ಲಿ ಏನು ಬರಬಹುದು ಅಂತಂದ್ಬಿಟ್ಟು 20√2 ಮೀಟರ್ ಪರ್ ಸೆಕೆಂಡ್ ಇಸ್ ಅ ಮ್ಯಾಗ್ನಿಟ್ಯೂಡ್ ಆಫ್ ಚೇಂಜ್ ಇನ್ ವೆಲಾಸಿಟಿ. ಡೈರೆಕ್ಷನ್ ಬಂದ್ಬಿಟ್ಟು ನಿಮಗೆ ಸೌತ್ ವೆಸ್ಟ್ ಬರ್ತದೆ, ಸೌತ್ ವೆಸ್ಟ್. ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ವಿಚ್ ಆಪ್ಷನ್ ಹಿಯರ್? ನಮ್ಗೆ ಇರೋದು ಒಂದೇ ಒಂದು ಆಪ್ಷನ್ ಇದೆ, ಆಪ್ಷನ್ ಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಗಿದಲ್ವ ಹೇಳ್ತಾ ಇರೋದು? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ, ಇಫ್ sum of two unit vectors is a unit vector, then magnitude of difference is ಅಂತ ಹೇಳ್ತಾರೆ. magnitude of difference is
sum of two unit vectors is a unit vector ಅಂತ ಹೇಳ್ತಾ ಇದ್ದಾನೆ. is a unit vector. So how can we solve this? ಇದನ್ನ ಹೇಗೆ ಸಾಲ್ವ್ ಮಾಡಬಹುದು ಅನ್ನೋದನ್ನ ನೋಡಿ. So let us say let n1 and n2 be the two unit vectors ಅಂತ ಹೇಳ್ತಾ ಇದೀವಿ ನಾವು. two unit vectors. Therefore sum given ಏನಂತ ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ, given is equal to given n sum ಏನಾಗುತ್ತೆ ನೋಡಿ ಇಲ್ಲಿ n1 cap plus n2 cap ಅಂತ ಬರೀಬಹುದು. or we can say that ns ಸ್ಕ್ವೇರ್ ಪ್ಯಾರಲೋಗ್ರಾಮ್ ಲಾ ಪ್ರಕಾರ ಅಪ್ಲೈ ಮಾಡ್ಕೊಂಡು ಹೋಗಿ ನಮ್ಗೆ ಏನು ಬರುತ್ತೆ ನೋಡಿ, n1 ಸ್ಕ್ವೇರ್ ಪ್ಲಸ್ n2 ಸ್ಕ್ವೇರ್ ಪ್ಲಸ್ 2n1 n2 cos θ ಅಂತ ಬರಿಬಹುದು. 2n1 cos θ ಅಂತ ಬರಿತಾ ಇದ್ದೀವಿ. ಸೊ ಥಿಂಕ್ ಅಬೌಟ್ ದಿಸ್. ಅವಾಗ ns ಸ್ಕ್ವೇರ್ ಏನಾಗತ್ತೆ ನೋಡಿ ಇಲ್ಲಿ n ಸಮ್ ಅಂತ ಅರ್ಥ ಇದು. n1 ಸ್ಕ್ವೇರ್ 1 ಅಲ್ವಾ, n2 ಸ್ಕ್ವೇರ್ ಇಸ್ ಆಲ್ಸೋ 1. ಸೊ 2 into 1 into 1 n1 n2, ಯಾಕಂದ್ರೆ ಯೂನಿಟ್ ವೆಕ್ಟರ್ ಚೆನ್ನಾಗಿ ನೆನ್ಬಿಟ್ಕೊಳ್ಳಿ, ಇಂಟು ಕಾಸ್ ಥೀಟಾ. ಅಷ್ಟೇ ಅಲ್ಲ, ನಿಮಗೆ ಸಮ್ ಅನ್ನೋದು ಸಹ ಯೂನಿಟ್ ವೆಕ್ಟಾರ್ ಅಂತ ಹೇಳ್ತಾ ಇದ್ರಲ್ವಾ. ದೇರ್ಫೋರ್ ಯು ಕ್ಯಾನ್ ಸೇ ದಟ್ 1 is equals to 1 plus 1 ಅಂತಂದರೆ 2, ಎರಡು ಕಾಮನ್ ಅಂತ ಇದ್ರೆ ನಮಗೆ 1 plus cos θ ಅಂತ ಬರುತ್ತೆ. ಸೊ ವಿ ಕ್ಯಾನ್ ಸಿಂಪ್ಲಿಫೈ ದಿಸ್. ಸಿಂಪ್ಲಿಫೈ ಮಾಡಿದ್ದಾಗ ಕಾಸ್ θ ಅನ್ನೋದು ನಿಮಗೆ -1/2 ಅಂತ ಬರುತ್ತೆ. ದೇರ್ಫೋರ್ ಥೀಟಾನ ಏನಂತ ಬರೀಬೋದು ನಾವಿಲ್ಲಿ, θ will become equals to 120 degrees ಅಂತ ಹೇಳ್ಬೋದು. ಹಾಗಿದ್ದಾಗ ವಾಟ್ ಈಸ್ ದ ಡಿಫರೆನ್ಸ್ ಎಷ್ಟಿರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದೇರ್ಫೋರ್ ಯು ಕ್ಯಾನ್ ಸೇ ದ್ಯಾಟ್ n difference square becomes equals to, so what is the formula for that? ಸ್ಕ್ವೇರ್ ಅಲ್ವಾ ಹಾಕ್ತಾ ಇರೋದು ನಾನಿಲ್ಲಿ. ಸೊ ಏನು ಬರೀಬೋದು ನೋಡಿ ಇಲ್ಲಿ, n1 ಸ್ಕ್ವೇರ್ ಪ್ಲಸ್ n2 ಸ್ಕ್ವೇರ್ ಮೈನಸ್ 2n1 n2 cos θ ಅಂತ ಬರೀಬಹುದು. n1 into cos θ. Therefore 1 plus 1 minus 2 into 1 cos 120 degrees ಆಗಿರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಏನು ಬರ್ಬೋದು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ವಿ ಕ್ಯಾನ್ ರೈಟ್ 1 plus 1 minus 2 into -1/2 ಆಗಿರುತ್ತೆ. 2 ಕ್ಯಾನ್ಸಲ್ ಆದರೆ 1 plus 1 ವಿಚ್ ಇಸ್ ನಥಿಂಗ್ ಬಟ್ 3 ಆಗಿರುತ್ತೆ. ದೇರ್ಫೋರ್ n ಡಿಫರೆನ್ಸ್ ಅನ್ನೋದು ನಿಮಗೆ √3 ಅಂತ ಬರುತ್ತೆ. √3 ಗೊತ್ತಾಗ್ತದಲ್ವಾ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ಬಿ. ಡೌಟ್ ಇದ್ದರೆ ಇನ್ನೊಂದ್ಸರಿ ಕಮೆಂಟ್ ಮಾಡಿ ಎಕ್ಸ್ಪ್ಲೈನ್ ಮಾಡೋಣ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಈ ಪ್ರಾಬ್ಲಮ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ನೀಟಾಗೆ. ಇದ್ರ ಜೊತೆ ಪ್ರಾಕ್ಟೀಸ್ ಶೀಟು ನಿಮಗೆ ಕೊಡ್ತೀವಿ. ಸೊ ಬಿ ಕಾನ್ಸಂಟ್ರೇಟಿಂಗ್ ಆ್ಯಂಡ್ ಪ್ರಾಕ್ಟೀಸ್. ನಿಮಗೆ ಒಳ್ಳೆ ಸ್ಕೋರ್ ಅನ್ನೋದು ಖಂಡಿತವಾಗ್ಲೂ ಬರುತ್ತೆ. ದ ಸಮ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಟೂ ಫೋರ್ಸಸ್ ಆ್ಯಕ್ಟಿಂಗ್ ಅಟ್ ಪಾಯಿಂಟ್ ಈಸ್ 18 ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ಈಸ್ 12 ಅಂತ ಕೊಟ್ಟಿದ್ದಾರೆ. ಇಫ್ ದ ರಿಸಲ್ಟೆಂಟ್ ಈಸ್ ಅಟ್ ಅನ್ ಆ್ಯಂಗಲ್ at 90 degree with the force of the smaller magnitude, what are the magnitude of the forces ಅಂತ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಮಾಡಲ್, ರಿಪೀಟೆಡ್ ಮಾಡಲ್ ಇಂದ ಪ್ರೀವಿಯಸ್ ನೀಟ್ ಎಕ್ಸಾಮಿನೇಷನ್. ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ನಮಗೆ 2 ವೆಕ್ಟಾರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವುದು ಅಂತಂದಾಗ ನಮಗೆ ಗೊತ್ತಿಲ್ಲ. ಲೆಟ್ P and Q are 2 ವೆಕ್ಟಾರ್ಸ್ ಅಂತ ಕನ್ಸಿಡರ್ ಮಾಡೋಣ. ಲೆಟ್ P and Q are 2 ವೆಕ್ಟಾರ್ಸ್. ನೋಡಿ, ಸಮ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ 2 ಫೋರ್ಸಸ್ ಅಂತಂದರೆ P plus Q is equals to 18 ಅಂತ ಕೊಟ್ಟಿದ್ದಾರೆ. ಲೆಟ್ ಇಟ್ ಬಿ ಇಕ್ವೇಶನ್ 1. ಅಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ಈಸ್ 12. ಇವೆರಡು ರಿಸಲ್ಟೆಂಟ್ ಬಂದ್ಬಿಟ್ಟು ನಿಮಗೆ 12 ಅಂತ ಹೇಳಿದ್ದಾನೆ. ಸೊ ಇಟ್ ಈಸ್ ಈಕ್ವಲ್ಸ್ ಟು ರಿಸಲ್ಟೆಂಟ್ ಫಾರ್ಮುಲಾ ನಮಗೆ ಇಟ್ ಈಸ್ ರೂಟ್ ಆಫ್ P ಸ್ಕ್ವೇರ್ ಪ್ಲಸ್ Q ಸ್ಕ್ವೇರ್ ಪ್ಲಸ್ 2PQ cos θ ಅಂತ ಬರೀಬಹುದು. ಅಷ್ಟೇ ಅಲ್ಲ ಈ ರಿಸಲ್ಟೆಂಟ್ ಅನ್ನೋದು ನಿಮಗೆ ಪಿಗೆ ಮತ್ತು ಕ್ಯೂಗೆ ಎರಡರಲ್ಲಿ ಯಾವುದೋ ಒಂದು ಸ್ಮಾಲ್ ಆಗಿರುತ್ತಲ್ವಾ, ಆ ಸ್ಮಾಲರ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಗೆ ನಾವು ಹೇಳ್ಬೋದು, ಡಯಾಗ್ರಾಮ್ ಹಾಕ್ತಾ ಇದ್ದೀನಿ ನೋಡಿ. ಸೊ ಸಿ ಅಬ್ಸರ್ವ್ ದಿಸ್.
ಲೆಟ್ ಅಸ್ ಸೇ ದಿಸ್ ಇಸ್ ಅ ಪಿ ವೆಕ್ಟಾರ್. ರಿಸಲ್ಟೆಂಟ್ ಅನ್ನೋದು ನಿಮಗೆ ಲೆಟ್ ದ ರಿಸಲ್ಟೆಂಟ್ ಈಸ್ ಪರ್ಪೆಂಡಿಕ್ಯುಲರ್ ಟು, ಲೆಟ್ ಇಟ್ ಬಿ ಸ್ಮಾಲರ್ ಪಿ ಅಂತಾನೆ ಅಸ್ಯೂಮ್ ಮಾಡ್ಕೊಳ್ಳೋಣ. 90 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ, 90 ಡಿಗ್ರೀಸ್. Therefore see here, this is a q ವೆಕ್ಟಾರ್. ನೋಡಿ ಇವೆರಡರ ಮಧ್ಯದಲ್ಲಿ ಆ್ಯಂಗಲ್ ನಿಮಗೆ ಟೀಟಾ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ. ಅಂದರೆ ನಿಮಗೆ ಆಲ್ಫಾ ವ್ಯಾಲ್ಯೂ ಡೈರೆಕ್ಷನ್ ನಿಮ್ಗೆ ಕೊಟ್ಟಿದ್ದಾರೆ, 90 ಅನ್ನೋದು ನಿಮಗೆ ಆಲ್ಫಾ ವ್ಯಾಲ್ಯೂ ಆಗಿರುತ್ತೆ. ದೇರ್ಫೋರ್ ಅಬ್ಸರ್ವ್ ಮಾಡಿ, ನಮಗೆ ಗೊತ್ತಿದೆ ಟ್ಯಾನ್ ಆಲ್ಫಾ ಬಿಕಮ್ಸ್ ಈಕ್ವಲ್ಸ್ ಟು, ಯು ಕ್ಯಾನ್ ಸೇ ಕ್ಯೂ ಸೈನ್ ಟೀಟಾ ಡಿವೈಡ್ ಬೈ ಪಿ ಪ್ಲಸ್ ಕ್ಯೂ ಕಾಸ್ ಟೀಟಾ. ಈ ಫಾರ್ಮುಲಾ ಅಪ್ಲೈ ಮಾಡೋಣ. ಆಲ್ಫಾ 90 ಡಿಗ್ರಿ ಅಲ್ವಾ, 90 ಡಿಗ್ರಿ ಅಂತಂದರೆ ಟ್ಯಾನ್ 90 ಹೇಗೆ ಬರಿಬೋದು ನಾವಿಲ್ಲಿ? ಟ್ಯಾನ್ 90 ಈಸ್ ಈಕ್ವಲ್ ಟು, ಟ್ಯಾನ್ 90 ಈಸ್ ಈಕ್ವಲ್ ಟು ಏನು ಬರುತ್ತಪ್ಪ? ಟ್ಯಾನ್ 90 ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು ಇನ್ಫಿನಿಟಿ ತಾನೆ. ಟ್ಯಾನ್ 90 ಈಸ್ ಈಕ್ವಲ್ಸ್ ಟು ಇನ್ಫಿನಿಟಿ. ಸೊ ಅಪ್ಲೈ ಮಾಡಿ, ಏನು ಬರುತ್ತೋ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇಟ್ ಈಸ್ ಈಕ್ವಲ್ಸ್ ಟು 1/0 sin 90 ಬೈ ಕಾಸ್ 90 ಅಂತ ಬರಿತಾ ಇದ್ದೀನಿ. ಸೊ sin 90 ಈಸ್ 1, ಕಾಸ್ 90 ಈಸ್ 0. ಇಲ್ಲಿ ಕ್ಯೂ ಸೈನ್ ಟೀಟಾ ಡಿವೈಡ್ ಬೈ ಪಿ ಪ್ಲಸ್ ಕ್ಯೂ ಕಾಸ್ ಟೀಟಾ ಅಂತ ಬರುತ್ತೆ. ಸೊ ಇದರಿಂದ ನಿಮ್ಗೇನು ಬರಿಬೋದು ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದಾಗ ಪಿ ಪ್ಲಸ್ ಕ್ಯೂ ಕಾಸ್ ಟೀಟಾ ಇಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಓಕೆ, ದೇರ್ಫೋರ್ ಇದರಿಂದ ನಿಮಗೆ ಕಾಸ್ ಟೀಟಾ ವ್ಯಾಲ್ಯೂ ನಿಮಗೆ ಸಿಗುತ್ತೆ. ಕಾಸ್ ಟೀಟಾ ವ್ಯಾಲ್ಯೂ ಎಷ್ಟು ಸಿಗ್ತಾ ಇದೆ ನಿಮ್ಗೆ ಇಲ್ಲಿ ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಪಿ ಬೈ ಕ್ಯೂ. ಈ ಕಾಸ್ ಟೀಟಾ ವ್ಯಾಲ್ಯೂನ ಈಕ್ವೇಷನ್ 1ನಲ್ಲಿ ಈಕ್ವೇಷನ್ 2ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಏನು ಬರುತ್ತೆ ಅಂತ ನೋಡೋಣ. ಸೊ ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 2 ವಿಚ್ ಇಂಪ್ಲೈಸ್, ನಿಮ್ಗೆ ನೋಡಿ ಇಲ್ಲಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. 12 ಸ್ಕ್ವೇರ್ ಎಷ್ಟು ಬರುತ್ತೆ ನಿಮಗೆ? 144 ಅಲ್ವಾ? 144 ಈಸ್ ಈಕ್ವಲ್ಸ್ ಟು ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಕಾಸ್ ಟೀಟಾ ಅಂತಂದರೆ ಮೈನಸ್ ಪಿ ಬೈ ಕ್ಯೂ ಅಂತ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ವಿಲ್ ಗೆಟ್ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 144 ಅಂತ ಬರುತ್ತೆ. ಬಟ್ ಫ್ರಮ್ ಈಕ್ವೇಷನ್ 1 ನಾವು ಏನು ಬರೀಬೋದು ನೋಡಿ ಇಲ್ಲಿ, ಯು ಕ್ಯಾನ್ ರೈಟ್ ಕ್ಯೂ ಇಸ್ ಈಕ್ವಲ್ಸ್ ಟು 18 ಮೈನಸ್ ಪಿ ಅಂತ ಬರೀಬಹುದಾ? ದೇರ್ಫೋರ್ ಯು ಕ್ಯಾನ್ ರೈಟ್ 18 ಮೈನಸ್ ಪಿ ಹೋಲ್ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 144. ಇದನ್ನು ನೀವು ಸಾಲ್ವ್ ಮಾಡಿದ್ರೆ, ಓಕೆ, ಸಾಲ್ವಿಂಗ್ ಇದು ನಿಮಗೆ ಸಾಲ್ವ್ ಮಾಡಿದ್ದಾಗ ವಿ ಗೆಟ್ ಪಿ ಇಸ್ ಈಕ್ವಲ್ಸ್ ಟು 5 ಅಂತ ಬರುತ್ತೆ. ಯಾವಾಗಾದರೆ ಪಿ ಈಕ್ವಲ್ ಟು 5 ಬರುತ್ತೋ ಕ್ಯೂ ವಿಲ್ ಬಿಕಮ್ ಈಕ್ವಲ್ಸ್ ಟು 18 ಮೈನಸ್ 5 ವಿಚ್ ನಥಿಂಗ್ ಬಟ್ 13 ನ್ಯೂಟನ್ ಅಂತ ಬರುತ್ತೆ. ಅರ್ಥ ಇದೆ ಮೆಥಡ್ ಆಫ್ ಸಾಲ್ವಿಂಗ್? ನಿಮಗೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಡೆಫಿನೆಟ್ ಆಗಿ ನಿಮಗೆ ಸಿಗುತ್ತೆ. ದೇರ್ಫೋರ್ ಯು ಕ್ಯಾನ್ ಗೋ ವಿತ್ ದ ಆಪ್ಷನ್ 5, 13, ಆಪ್ಷನ್ ಸಿ. ಅರ್ಥ ಆಗ್ತದಲ್ವಾ? ಪ್ಲೀಸ್ ಥಿಂಕ್ ದ್ಯಾಟ್. ಸಿ ದ ನೆಕ್ಸ್ಟ್ ಕ್ವಶನ್ ಇಲ್ಲಿ ಏನು ಹೇಳ್ತಾ ಇದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಲೆಟ್ ಅಸ್ ಸಿ ದ್ಯಾಟ್ two forces F1 is equals to 1 Newton and F2 is equals to 2 Newton act along the lines x equal to 0 and y equal to 0. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಮ್ಯಾಥಮೆಟಿಕಲ್ ನಾಲೆಡ್ಜ್ ನಮಗೆ ಕಂಪಲ್ಸರಿ ಇರಲೇಬೇಕು. ದೆನ್ ದ ರಿಸಲ್ಟೆಂಟ್ ಆಫ್ ದ ಫೋರ್ಸಸ್ ವುಡ್ ಬಿ ಅಂತ ಕೊಟ್ಟಿದ್ದಾನೆ. ಸೊ ಥಿಂಕ್ ಮಾಡಿ, x equal to 0 ಇಂಡಿಕೇಟ್, x equal to 0 ಇಂಡಿಕೇಟ್ ಅಂತಂದರೆ y ಆಕ್ಸಿಸ್ ಅಂತ ಅರ್ಥ, y ಆಕ್ಸಿಸ್. ದೇರ್ಫೋರ್ ವಿ ಕ್ಯಾನ್ ಸೇ ದ್ಯಾಟ್ F1 ಅನ್ನೋದೇನಾಗುತ್ತೆ ನೋಡಿ, F1 is equals to 1 into j cap ಅಂತ ಬರಿಬಹುದು. y equal to 0 ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ x ಆಕ್ಸಿಸ್ನ ಇಂಡಿಕೇಟ್ ಮಾಡುತ್ತೆ. ದೇರ್ಫೋರ್ F2 ವೆಕ್ಟಾರ್ನ ಏನು ಬರಿಬೋದು ನಾವಿಲ್ಲಿ? 2 into I cap ಅಂತ ಬರಿಬಹುದು. Then the resultant of two forces, therefore resultant F vector is equals to F1 vector plus F2 vector. F1 ಅಂತಂದ್ರೆ ಎಷ್ಟಪ್ಪ? 1 into j cap. F2 ಅಂತಂದ್ರೆ
2 ಇಂಟು ಐ ಕ್ಯಾಪ್ ಅಂತ ಬರಿಬಹುದು. therefore 2i cap plus j cap is the resultant of the two forces ಅಂತ ಹೇಳ್ತಾ ಇದೀವಿ. ಸೊ we can go with option D. ಆಪ್ಷನ್ D. ಏನಾದರೂ ಕನ್ಫ್ಯೂಷನ್ ಇದೆ, ಅರ್ಥ ಆಗ್ತದೆ ನಿಮ್ಗೆ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಸೊ ಡೋಂಟ್ ನೆಗ್ಲೆಕ್ಟ್, ಪ್ಲೀಸ್ ಸಾಲ್ವ್ ದ ಪ್ರಾಬ್ಲಮ್ಸ್ ಬೈ ಯುವರ್ ಸೆಲ್ಫ್. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ, ಇಲ್ಲಿ a ಈಕ್ವಲ್ ಟು 2i ಪ್ಲಸ್ ಜೆ ಅಂತ ಹೇಳಿದ್ದಾರೆ, b ಈಕ್ವಲ್ ಟು 3j ಪ್ಲಸ್ ಕೆ ಆ್ಯಂಡ್ ಸಿ ಇಸ್ ಈಕ್ವಲ್ ಟು 6i ಮೈನಸ್ 2k ಅಂತ ಕೊಟ್ಟಿದ್ದಾರೆ. ವ್ಯಾಲ್ಯೂ ಆಫ್ a ಮೈನಸ್ 2b ಪ್ಲಸ್ 3c ವುಡ್ ಬಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಸಿ ಹಿಯರ್ a ಮೈನಸ್ 2b ಪ್ಲಸ್ 3c ಏನಾಗುತ್ತೆ ನಿಮಗೆ ಗೊತ್ತಿರುತ್ತೆ. a ಅಂದರೆ ಎಷ್ಟಪ್ಪ ನಿಮಗೆ ಕೊಟ್ಟಿದ್ದಾರೆ ಡೈರೆಕ್ಟಾಗಿ, 2i ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಮೈನಸ್ 2 ಇಂಟು ಬಿ ಅಂತಂದರೆ 3j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್, ಓಕೆ, ಪ್ಲಸ್ 3 ಇಂಟು ಸಿ ಅಂತಂದರೆ 6i ಮೈನಸ್ 2k ಅಂತ ಬರಿತಾ ಇದ್ದೀವಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೆ ಯಾವ ಆಪ್ಷನ್ ನಿಮಗೆ ಬರುತ್ತೆ ಅಂತಂದಿದ್ದಾಗ ಚೆಕ್ ಮಾಡಿ. ಯು ವಿಲ್ ಗೆಟ್ ಆಪ್ಷನ್ ಬಿ. ಆಪ್ಷನ್ನ ಬಿ ಬರಬೇಕು. ಒಂದ್ಸರಿ ಚೆಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. So let us see the next problem. An object of mass mkg moving with a speed of v meter per second ಅಂತ ಹೇಳಿದ್ದಾರೆ. strikes a wall at an angle theta ಅಂತ ಕೊಟ್ಟಿದ್ದಾರೆ. and rebounds at the same speed, okay, at same angle as shown. The magnitude of change in momentum of the object will be ಅಂತ ಹೇಳ್ತಾ ಇದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ಚೇಂಜ್ ಇನ್ ಮೊಮೆಂಟಮ್ ಆಫ್ ದ ಆಬ್ಜೆಕ್ಟ್. ಸೊ ಇದನ್ನು ಡೈರೆಕ್ಟ್ ಫಾರ್ಮುಲಾ ಅಂತಲೇ ಹೇಳ್ತೀನಿ ನಾನು ನಿಮಗೆ. ಸೊ ಎನಿವೆ, ಸೊ ಥಿಂಕ್ ಮಾಡೋಣ. ಲೆಟ್ v1 ಈಕ್ವಲ್ ಟು v2ನ ಸಹ ನಾನು v ಅಂತ ತಗೋ, ಯಾಕಂತಂದರೆ ಸೇಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಒಂದ್ಸರಿ ಥಿಂಕ್ ಮಾಡಿ, ಇಲ್ಲಿ ಇನಿಷಿಯಲ್ ಡೈರೆಕ್ಷನ್ ಹೇಗಿದೆ ಅಂತ ಒಂದ್ಸರಿ ನೋಟ್ ಮಾಡಿ. ದಿಸ್ ಇನಿಷಿಯಲ್ ಡೈರೆಕ್ಷನ್ v1. therefore ಇದನ್ನ ಅಬ್ಸರ್ವ್ ದ ಡಯಾಗ್ರಾಮ್. ಇದು ಥೀಟಾ ಆಗಿದ್ದಾಗ ದಿಸ್ ವಿಲ್ ಆಲ್ಸೋ ಬಿಕಮ್ ಈಕ್ವಲ್ ಟು ಥೀಟಾ. therefore ಅಲಾಂಗ್ y ಡೈರೆಕ್ಷನ್ ಏನಾಗುತ್ತೆ ನೋಡಿ, ದಿಸ್ ವಿಲ್ ಬಿಕಮ್ v ಕಾಸ್ ಥೀಟಾ ಆಗಿರುತ್ತೆ. ಅಲಾಂಗ್ x ಅಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ v sin theta ಆಗಿರುತ್ತೆ, v sin theta. in the same manner v2 ಏನಾಗತ್ತೆ ನೋಡಿ, v2, see here, this is v, ಅಬ್ಸರ್ವ್ ಮಾಡಿ, ಇದು ನಿಮಗೆ v sin theta ಅಂತ ಬರುತ್ತೆ. ಇಲ್ಲಿ ನಿಮಗೆ v cos theta ಅಂತ ಬರುತ್ತೆ. ಅರ್ಥ ಆಗ್ತದಲ್ವಾ ಹೇಳಿದ್ದು? ರೆಸಲ್ಯೂಷನ್ ಆಫ್ ಎ ವೆಕ್ಟಾರ್ನ ಕಾನ್ಸೆಪ್ಟ್ ಬೇಸ್ ಮಾಡಿಕೊಂಡು ಇದು ಇರುತ್ತೆ. ಇದು ನಿಮಗೆ ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥಿಂಕ್ ಮಾಡಿ. therefore ವಾಟ್ ಈಸ್ ದ ಮೊಮೆಂಟಮ್ ಅಲ್ಲೋ ಕೇಳ್ತಾ ಇರೋದವರು. ವಾಟ್ ಈಸ್ ದ ನೆಟ್ ಮೊಮೆಂಟಮ್ ಅಲಾಂಗ್ ಎಕ್ಸ್ ಆಕ್ಸಿಸ್? ಮೊಮೆಂಟಮ್ ಯು ಕ್ಯಾನ್ ಸೇ ಚೇಂಜ್ ಇನ್ ಮೊಮೆಂಟಮ್ ಅಲಾಂಗ್ ಎಕ್ಸ್ ಅಂತ ಡೈರೆಕ್ಟಾಗಿ ತಗೊಂಡ್ಬಿಡೋಣ. ಚೇಂಜ್ ಇನ್ ಮೊಮೆಂಟಮ್, ಓಕೆ, ಅಲಾಂಗ್ ಎಕ್ಸ್ ಆಕ್ಸಿಸ್ ಏನಾಗುತ್ತೆ ನೋಡಿ. ಇನಿಷಿಯಲಿ ಸಿ ಹಿಯರ್, ಇನಿಷಿಯಲ್ ಮೊಮೆಂಟಮ್ ಅಲಾಂಗ್ ಎಕ್ಸ್, ಇಲ್ಲ ಫೈನಲ್ ಮೊಮೆಂಟಮ್ ತಗೋರ, ನೋ ಪ್ರಾಬ್ಲಮ್. ಫೈನಲ್ ಮೊಮೆಂಟಮ್, ಓಕೆ, ಅಲಾಂಗ್ ಎಕ್ಸ್ ಮೈನಸ್ ಇನಿಷಿಯಲ್ ಮೊಮೆಂಟಮ್ ಅಲಾಂಗ್ ಎಕ್ಸ್ ಅಂತ ಹೇಳ್ಬೋದು. ವಾಟ್ ಈಸ್ ದ ಫೈನಲ್ ಮೊಮೆಂಟಮ್ ಅಲಾಂಗ್ ಎಕ್ಸ್? ಫೈನಲ್ ಈಸ್ ವಿ ಸೈನ್ ಟೀಟಾ ಅಲ್ವಾ? ನೋಡಿ, ಇಲ್ಲಿ ಮೊಮೆಂಟಮ್ ಅಂದರೆ ಮಾಸ್ ಇಂಟು ವೆಲಾಸಿಟಿ, ವಿ ಸೈನ್ ಟೀಟಾ ಇಂಟು ಐ ಕ್ಯಾಪ್ ಮೈನಸ್ ಇನಿಷಿಯಲು ಸೇಮ್ ಡೈರೆಕ್ಷನಲ್ಲೇ ಇದೆ ನಿಮಗೆ, ದಟ್ ಈಸ್ ಆಲ್ಸೋ ವಿ ಸೈನ್ ಟೀಟಾ ಇಂಟು ಐ ಕ್ಯಾಪ್. therefore
what is the change in momentum along x direction? It becomes equal to 0. It becomes equal to 0. Therefore along y ನೋಡೋಣ ಇಲ್ಲಿ, along y direction, along y direction, what is the change in momentum? Change in momentum becomes equal to, ಒಂದ್ಸರಿ ಡಯಾಗ್ರಾಮ್ ನೋಡಿ, ಫೈನಲ್ ಮೊಮೆಂಟಮ್ ಬಿಟ್ಟು v cos theta ಇಂಟು j cap ಅಂತ ಹೇಳ್ತಾ ಇದೀವಿ ನಾವು. ಸೊ ಯು ಕ್ಯಾನ್ ರೈಟ್ ಫೈನಲ್ ಮೊಮೆಂಟಮ್ v cos theta ಇಂಟು j cap ಮೈನಸ್ ಇನಿಷಿಯಲ್ ಮೊಮೆಂಟಮ್ ಬಂದ್ಬಿಟ್ಟು v cos theta ಇಂಟು ಮೈನಸ್ j cap ಆಗಿರುತ್ತೆ. ಡಯಾಗ್ರಾಮ್ ನೀಟಾಗೆ ಅಬ್ಸರ್ವ್ ಮಾಡಿ. ವಿ ಕಾಸ್ ಥೀಟಾ ನೆಗೆಟಿವ್ ವೈ ಡೈರೆಕ್ಷನ್ ಇದೆ, ಸೊ ಹಾಗಾಗಿ ಮೈನಸ್ ಜೆ ಕ್ಯಾಪ್ ಅಂತ ಬರಿತಾ ಇದ್ದೀವಿ. ದೇರ್ ಫೋರ್ ಯು ಕ್ಯಾನ್ ರೈಟ್ ವಿ ಕಾಸ್ ಥೀಟಾ ಇಂಟು ಜೆ ಕ್ಯಾಪ್ ಪ್ಲಸ್ ಏನು ಬರುತ್ತೆ ನೋಡಿ, ವಿ ಕಾಸ್ ಥೀಟಾ ಇಂಟು ಜೆ ಕ್ಯಾಪ್ ಆಗಿರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 2, ಸಾರಿ ಮೊಮೆಂಟಮ್ ಅಲ್ವಾ, ಎಮ್ ಮರಿಬಾರ್ದು, ಎಮ್ ಹಾಕಬೇಕಾಗಿರುತ್ತೆ. ದಿಸ್ ಈಸ್ 2 mv cos theta ಇಂಟು ಜೆ ಕ್ಯಾಪ್. ದಿಸ್ ಈಸ್ ಇನ್ ವೆಕ್ಟಾರ್ ಫಾರ್ಮ್, ಬಟ್ ಅವ್ರು ಕೇಳ್ತಾರೆ ನಿಮಗೆ ಮ್ಯಾಗ್ನಿಟ್ಯೂಡ್ ಕೇಳ್ತಾ ಇದ್ದಾರೆ, ವಿಚ್ ಇಸ್ ನಥಿಂಗ್ ಬಟ್ ಯು ಕ್ಯಾನ್ ರೈಟ್ 2mv ಸೈನ್ ಸಾರಿ ಸೈನ್ ಎಲ್ಲ ಬರೋದಿಲ್ಲ ನಿಮಗೆ, ಕಾಸ್ ಅಂತ ಬರುತ್ತೆ. ವಿಲ್ ಗೆಟ್ ವಾಟ್ ಇಸ್ ಅ ಕಾಸ್. Therefore net change in momentum ಅನ್ನೋದು ನಿಮಗೆ ಡೆಲ್ಟಾ ಪಿ ಅಲಾಂಗ್ ಎಕ್ಸ್ ಪ್ಲಸ್ ಡೆಲ್ಟಾ ಪಿ ಅಲಾಂಗ್ ವೈ ಎರಡು ಆ್ಯಡ್ ಮಾಡಿದ್ರೆ ನಮಗೆ 2mv cos theta ಅಂತ ಬರುತ್ತೆ. Therefore we can go with option 2mv cos theta. ಅದೇ ನಿಮಗೆ ಈ ಬಾಲ್ ಅನ್ನೋದು ವಿತ್ ದ ವಾಲ್ ಆ್ಯಂಗಲ್ ಟೀಟಾ ಮಾಡ್ತಾ ಇದ್ರೆ ಅವಾಗ ನಿಮಗೆ 2mv sin theta ಬರುತ್ತೆ. ಇದನ್ನು ಸಹ ನೋಟ್ ಮಾಡಿರ್ರಿ, ಓಕೆನಾ. So like that we can simplify the problems based on the introduction or addition or subtraction anta heltivi. Now let us see what is the resolution of a vector. Resolution of a vector. So see here, resolution of a vector into its components, into its components. So think ಮಾಡಿ ಹೇಗೆ ಸಾಲ್ವ್ ಮಾಡಬಹುದು ಅಂತ ನಿಮಗೆ ಗೊತ್ತಾಗುತ್ತೆ. ರೆಸಲ್ಯೂಷನ್ ಅಂದರೆ ಏನು ಅಂತಂದಿದ್ದಾಗ ಫಸ್ಟ್ ಆಫ್ ಆಲ್ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನೋಡಿ, ಸ್ಪ್ಲಿಟ್ಟಿಂಗ್ ಆಫ್ ಎ ವೆಕ್ಟಾರ್, ಸ್ಪ್ಲಿಟ್ಟಿಂಗ್ ಆಫ್ ಎ ವೆಕ್ಟಾರ್ ಇಂಟು ಇಟ್ಸ್ ಕಾಂಪೊನೆಂಟ್ಸ್ ಅಂತ ಹೇಳ್ತಾರೆ, ಇಂಟು ಇಟ್ಸ್ ಕಾಂಪೊನೆಂಟ್ಸ್. ಓಕೆ, ಇಸ್ ಕಾಲ್ಡ್ ರೆಸಲ್ಯೂಷನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡೋಣ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸಿ ಹಿಯರ್ ಆರ್ ಅನ್ನೋ ಒಂದು ವೆಕ್ಟಾರ್ ನಾವು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓ ಎ ಅನ್ನೋ ಒಂದು ವೆಕ್ಟಾರ್ನ ತಗೊಂಡಿದ್ದಾಗ ಈ ವೆಕ್ಟಾರ್ ಅನ್ನೋದು ಎಕ್ಸ್ ಆಕ್ಸಿಸ್ ಜೊತೆ ಟೀಟಾ ಆ್ಯಂಗಲ್ ಮಾಡ್ತಾ ಇದ್ದರೆ ಅವಾಗ ಇದರ ಪ್ರೊಜೆಕ್ಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಎಷ್ಟಿದೆ, ಇದರ ಪ್ರೊಜೆಕ್ಷನ್ ಅಲಾಂಗ್ ವೈ ಆಕ್ಸಿಸ್ ಎಷ್ಟಿದೆ, ಅದನ್ನು ಫೈಂಡ್ ಔಟ್ ಮಾಡೋದೇ ಎಂತ ಕರಿತೀವಿ, ರೆಸಲ್ಯೂಷನ್ ಅಂತ ಕರಿತೀವಿ. ಈ ಪ್ರೊಜೆಕ್ಷನ್ಸ್ನ ನಾವು ಎಂತ ಕರಿತೀವಿ, ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಅರ್ಥ ಮಾಡ್ಕೊತಾ ಇದ್ರಲ್ವಾ. ಸೊ ನೋಡಿ, ಅದಕ್ಕೇನು ಮಾಡ್ತಾ ಇದೀವಿ, ಟಿಪ್ಪಿಂದ ನಾವೇನು ಮಾಡ್ತಾ ಇದ್ದೀವಿ, ಒಂದು ಪರ್ಪೆಂಡಿಕ್ಯುಲರ್ನ ಎಕ್ಸ್ ಆಕ್ಸಿಸ್ ಮೇಲೆ ಡ್ರಾಪ್ ಮಾಡಿದ್ದಾಗ ಈ ಪರ್ಪೆಂಡಿಕ್ಯುಲರ್ ಅನ್ನೋದು ಲೆಟ್ ಇಟ್ ಬಿ ಅನ್ನೋ ಒಂದು ಪಾಯಿಂಟ್ ಹತ್ರ ಮೀಟ್ ಆಗಿರುತ್ತೆ. ಹಾಗಾಗಿ ಈ ಓ ಬಿ ಅನ್ನೋದು ನಿಮಗೆ ಆರ್ ಎಕ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಎಕ್ಸ್ ಕಾಂಪೊನೆಂಟ್ ಆಫ್ ದಿಸ್ ಆರ್ ಅಂತ ಹೇಳ್ತೀವಿ, ಇಲ್ಲ ಪ್ರೊಜೆಕ್ಷನ್ ಆಫ್ ಆರ್ ಅಲಾಂಗ್ ಎಕ್ಸ್ ಅಂತ ಕರಿತೀವಿ. ಇನ್ ದ ಸೇಮ್ ಮ್ಯಾನರ್ ಈ ಟಿಪ್ ಆಫ್ ಎ ವೆಕ್ಟಾರ್ ಇಂದ ವೈ ಆಕ್ಸಿಸ್ಗೆ ನಾವು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿದ್ದಾಗ ಇದು ನಿಮಗೆ ಲೆಟ್ ಇಟ್ ಬಿ ಸಿ ಅನ್ನೋ ಒಂದು ಪಾಯಿಂಟ್ ಹತ್ರ ಮೀಟ್ ಆಗ್ತಾ ಇದೆ. ಹಾಗಾಗಿ ಈ ಓ ಸಿ ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ವೈ ಕಾಂಪೊನೆಂಟ್ ಆಫ್ ಆರ್ನ ರೆಪ್ರೆಸೆಂಟ್ ಮಾಡುತ್ತೆ, ಇಲ್ಲ ಅಂತಂದರೆ ಪ್ರೊಜೆಕ್ಷನ್ ಆಫ್ ಆರ್ ಅಲಾಂಗ್ ವೈ ಆಕ್ಸಿಸ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಗಿದಲ್ವಾ. ಸೊ ವಾಟ್ ಈಸ್ ದಿಸ್ ಆರ್ ಎಕ್ಸ್ ಅಂಡ್ ಆರ್ ವೈ ವ್ಯಾಲ್ಯೂಸ್, ಅದನ್ನು ಕಾಂಪೊನೆಂಟ್ಸ್ ಆಫ್ ಆರ್ ಅಲಾಂಗ್ ಎಕ್ಸ್ ಅಂಡ್ ವೈ ಅಂತ ಹೇಳ್ತೀವಿ. ದೇರ್ಫೋರ್ ಫ್ರಮ್ ಫಿಗರ್ ಒಂದ್ಸರಿ ಫಿಗರ್ನ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತಂದ್ಬಿಟ್ಟು ನಿಮಗೆ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ. ಸೊ ವಿ ಕ್ಯಾನ್ ಸೇ ದಟ್ ಫ್ರಮ್ ದ ಫಿಗರ್ ಇನ್ ದ ಟ್ರಯಾಂಗಲ್ ಓ ಎ ಬಿ ಸೈನ್ ಟೀಟಾ ನಾವು ಅಪ್ಲೈ ಮಾಡಿದ್ದಾಗ ವೆನ್ ಅಪ್ಲೈ ಸೈನ್ ಟೀಟಾ ವಿಲ್ ಬಿಕಮ್ ಈಕ್ವಲ್ಸ್ ಟು, ಸೊ ಅಬ್ಸರ್ವ್ ದಿಸ್,
AB divided by OA. So AB will become equals to OA sin theta ಅಂತ ಬರಿಬಹುದು. AB ಅಂದ್ರೆ ಏನಿಲ್ಲಿ, it is nothing but RY ಅಲ್ವಾ. Therefore we can say that RY will become equals to R sin theta ಅಂತ ಬರಿಬಹುದು. In the same triangle ನಾವು cos theta ಅಪ್ಲೈ ಮಾಡಿದ್ದಾಗ, whenever apply the cos theta, OB adjacent side divide by hypotenuse ಅಂತ ಬರುತ್ತೆ. Therefore we can say that, so ಏನು ಬರುತ್ತೆ ನೋಡಿ ಇಲ್ಲಿ, it is equals to RX divide by R ಅಂತ ಬರುತ್ತೆ. Therefore X component RX is equals to ಏನಾಗುತ್ತೆ ನೋಡಿ, R cos theta ಅಂತ ಬರುತ್ತೆ. R cos theta ಅಂತ ಬರುತ್ತೆ. Therefore ಅಬ್ಸರ್ವ್ ನೋಡಿ, ಟ್ರಯಾಂಗಲ್ ಅಪ್ಲೈ ಮಾಡಿದ್ದಾಗ ಸಿ ಹಿಯರ್, ದಿಸ್ ಈಸ್ RX and this is RY ಅಲ್ವಾ. ಹಾಗಾಗಿ R ನ ಏನಂತ ಬರೀಬಹುದು ನೋಡಿ, ಟ್ರಯಾಂಗಲ್ ಅಪ್ಲೈ ಮಾಡಿದ್ದಾಗ ನಾವು, therefore by triangle R vector is equals to RX vector plus RY vector ಅಂತ ಬರೀಬಹುದು. Therefore you can write R vector is equals to RX ಅಂದ್ರೆ ಏನಿಲ್ಲಿ, R cos theta into I cap, RY ಅಂದ್ರೆ ಏನಿಲ್ಲಿ, R sin theta into J cap ಅಂತ ಬರಿತೀವಿ. ಗೊತ್ತಾಗಿದಲ್ವಾ. ಸೊ ಇನ್ ದ ಸೇಮ್ ಟ್ರಯಾಂಗಲ್, ಅದೇ ಟ್ರಯಾಂಗಲ್ಗೆ ನಾವು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ದಾಗ ಅಬ್ಸರ್ವ್ ಮಾಡಿ, ಸೇಮ್ ಟ್ರಯಾಂಗಲ್ OAB ತಗೊಂಡು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ OA ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು OB ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್ ಅಂತ ಬರೀಬಹುದು. ದೇರ್ಫೋರ್ ವಿ ಕ್ಯಾನ್ ರೈಟ್, ಇದರಿಂದ ನಿಮಗೆ R ಸ್ಕ್ವೇರ್ ಏನು ಬರುತ್ತೆ ನಿಮಗೆ ಅಂತಂದಾಗ, ಇಟ್ ಈಸ್ ಈಕ್ವಲ್ಸ್ ಟು RX ಸ್ಕ್ವೇರ್ ಪ್ಲಸ್ RY ಸ್ಕ್ವೇರ್ ಅಂತ ಬರುತ್ತೆ. ದೇರ್ಫೋರ್ ವಿ ಕ್ಯಾನ್ ರೈಟ್ R ಮ್ಯಾಗ್ನಿಟ್ಯೂಡ್ ಏನು ಬರುತ್ತೆ ನಿಮಗೆ ಅಂತಂದರೆ RX ಸ್ಕ್ವೇರ್ ಪ್ಲಸ್ RY ಸ್ಕ್ವೇರ್ ಅಂತ ಬರುತ್ತೆ. ಅರ್ಥ ಆಗಿದಲ್ವಾ. ದೇರ್ಫೋರ್ ವಾಟ್ ಈಸ್ ದ ಆಂಗಲ್ ಮೇಡ್ ಬೈ ರಿಸಲ್ಟೆಂಟ್ R ವಿತ್ ಎಕ್ಸ್ ಆಕ್ಸಿಸ್ ಏನಾಗುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ. ವಿ ಕ್ಯಾನ್ ರೈಟ್ tan theta ವಿಲ್ ಬಿಕಮ್ ಈಕ್ವಲ್ಸ್ ಟು RY ಡಿವೈಡ್ ಬೈ RX ಅಂತ ಬರುತ್ತೆ. ದೇರ್ಫೋರ್ ಥೀಟಾ ವ್ಯಾಲ್ಯೂ ಏನಾಗ್ತದೆ ನೋಡಿ ಇಲ್ಲಿ, tan ಇನ್ವರ್ಸ್ ಆಫ್ RY ಬೈ RX ಅಂತ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಾ. ಮತ್ತೆ ಅಲ್ಲಿ ಆಲ್ಫಾ ವ್ಯಾಲ್ಯೂ ಏನು ಅಂತ ನೀವು ಡೌಟ್ ಬರ್ಬೋದು. ಅದು ಯಾವಾಗಾದ್ರೆ ಎರಡು ವೆಕ್ಟಾರ್ಸ್ ಕೊಟ್ಟಿದ್ದಾಗ, ಇದು ಸಿಂಗಲ್ ವೆಕ್ಟಾರ್ ನಮಗೆ ಕೊಟ್ಟಿದ್ದಾಗ. ಓಕೆನಾ. ನಾವು ಸಿ ಹಿಯರ್, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ವೈ ಆಕ್ಸಿಸ್. ಇವಾಗ ನಮಗೆ ಒಂದು ವೆಕ್ಟಾರ್, ನಮಗೆ ಸೇಮ್ ವೆಕ್ಟಾರ್ ಕನ್ಸಿಡರ್ ಮಾಡೋಣ. ಈ ವೆಕ್ಟಾರ್ ಅನ್ನೋದು ವೈ ಆಕ್ಸಿಸ್ ಜೊತೆ ಆ್ಯಂಗಲ್ ಮಾಡ್ತಾ ಇದ್ರೆ, ಇಫ್ ದ ವೆಕ್ಟಾರ್ ಮೇಕ್ಸ್ ಆ್ಯಂಗಲ್ ವಿತ್ ವೈ ಆಕ್ಸಿಸ್, ಅವಾಗ ನಿಮ್ಗೆ ಏನಾಗುತ್ತೆ ಅಂತಂದಾಗ ವೈ ಕಾಂಪೊನೆಂಟ್ ಬಂದ್ಬಿಟ್ಟು ನಿಮಗೆ R cos theta ಆಗುತ್ತೆ. ಎಕ್ಸ್ ಕಾಂಪೊನೆಂಟ್ ಬಂದ್ಬಿಟ್ಟು ನಿಮಗೆ ಎಕ್ಸ್ ಕಾಂಪೊನೆಂಟ್ ಏನಾಗುತ್ತೆ ನೋಡಿ, RX ವಿಲ್ ಬಿಕಮ್ ಈಕ್ವಲ್ಸ್ ಟು R sin theta ಅಂತ ಬರಿಬಹುದು. ಓಕೆನಾ. ಇವಾಗ ಇಲ್ಲಿ ನಿಮಗೆ tan theta ಏನಾಗುತ್ತೆ ನೋಡಿ, ಇಲ್ಲಿ tan theta ಅನ್ನೋದೇನಾಗುತ್ತೆ RX ಡಿವೈಡ್ ಬೈ RY ಅಂತ ಬರಿಬಹುದು. ಗೊತ್ತಾಗಿದಲ್ವ ಹೇಳ್ತಾ ಇರೋದು. ಸೊ ಥಿಂಕ್ ಮಾಡಿ, ದಿಸ್ ವಿಲ್ ಬಿಕಮ್ RX and this will become RY. ಸೊ ವೆಕ್ಟಾರ್ ಅನ್ನೋದು ಯಾವ ಆಕ್ಸಿಸ್ ಜೊತೆ ಆ್ಯಂಗಲ್ ಮಾಡ್ತಾ ಇದೆ ಅನ್ನೋದ್ರ ನಿಮಗೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಈ ಫಾರ್ಮುಲಾ ಕಾಸ್ ಮತ್ತು ಸೈನ್. ಸೊ ದಿಸ್ ಆರ್ ದ ರಿಸಲ್ಯೂಷನ್ ಆಫ್ ಎ ವೆಕ್ಟಾರ್ ಅಂತ ಕರಿತೀವಿ. ನಾವು ಲೆಟ್ ಅಸ್ ಸೀ ಹೌ ಟು ರಿಸಾಲ್ವ್ ವೆಕ್ಟಾರ್ ಇನ್ ತ್ರೀ ಡೈಮೆನ್ಷನ್. ಲೆಟ್ ಅಸ್ ಸೇ R is a vector. So see here, if I draw perpendicular from the tip of the vector along on x-axis, y-axis and z-axis, then we will get three components anta heltare. Similarly, we can write R is equals to Rx I cap plus Ry j cap plus Rz k cap. ಏನಿದು Ry ಅಂದ್ರೆ Rx ಅಂದ್ರೆ ಏನಿಲ್ಲಿ ಅಂತಂದಾಗ, see here, component of R along x. Ry ಅಂದ್ರೇನು, ಕಾಂಪೊನೆಂಟ್ ಆಫ್ R along y. Rz ಅಂದ್ರೇನು, ಕಾಂಪೊನೆಂಟ್ ಆಫ್ R along z ಅಂತ ಹೇಳ್ತೀವಿ. ದೇರ್ಫೋರ್ ಮ್ಯಾಗ್ನಿಟ್ಯೂಡ್ ನಮಗೆ ಬೇಕು ಅಂತಂದಾಗ ಇಟ್ ಈಸ್ ರೂಟ್ ಆಫ್ Rx ಸ್ಕ್ವೇರ್ ಪ್ಲಸ್ Ry ಸ್ಕ್ವೇರ್ ಪ್ಲಸ್ Rz ಸ್ಕ್ವೇರ್ ಅಂತ ಬರೆಯೋಣ. ನಾವು ಲೆಟ್ ಅಸ್ ಸೇ ಹಿಯರ್ ಆಲ್ಫಾ, ಬೀಟಾ ಅಂಡ್ ಗಾಮಾ ಆರ್ angles made by R
ವೆಕ್ಟರ್ ಆರ್ ವಿತ್ ಎಕ್ಸ್ ವೈ ಆ್ಯಂಡ್ ಝೆಡ್ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ ಅಂತ ಕರೆಯೋಣ. ನೋಡಿ ಇಲ್ಲಿ ಈ ಆರ್ ಅನ್ನೋದು ನಿಮಗೆ ಎಕ್ಸ್ ಆಕ್ಸಿಸ್ ಜೊತೆ ಆಲ್ಫಾ ಆ್ಯಂಗಲ್ ಮಾಡ್ತಾ ಇದೆ. ಸೊ ಸಿ ಹಿಯರ್ ವೈ ಆಕ್ಸಿಸ್ ಜೊತೆ ನಿಮಗೆ ಬೀಟಾ ಆ್ಯಂಗಲ್ ಮಾಡ್ತಾ ಇದೆ. ಅದೇ ನಿಮಗೆ ಝೆಡ್ ಆಕ್ಸಿಸ್ ಜೊತೆ ನಿಮಗೆ ಗಾಮಾ ಆ್ಯಂಗಲ್ ಮಾಡ್ತಾ ಇದೆ ಅಂತ ತಗೊಂಡಿದ್ದಾಗ ಇಫ್ ಐ ಫೈಂಡ್ ಸಿ ಹಿಯರ್ ಕಾಸ್ ಆಲ್ಫಾ ಏನು ಬರಿಬೋದು ನಾವು ಅಂತಂದಾಗ ಆರ್ ಎಕ್ಸ್ ಡಿವೈಡ್ ಬೈ ಆರ್ ಅಂತ ಕರಿತೀವಿ. ಸೊ ವಿ ಕ್ಯಾನ್ ರೈಟ್ ಆರ್ ಎಕ್ಸ್, ಆರ್ ಅಂದರೆ ಮೀನಿಂಗ್ ಏನಿಲ್ಲಿ, ಇಟ್ ಈಸ್ ರೂಟ್ ಆಫ್ ಆರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರ್ ವೈ ಸ್ಕ್ವೇರ್ ಪ್ಲಸ್ ಆರ್ ಝೆಡ್ ಸ್ಕ್ವೇರ್ ಅಂತ ಬರುತ್ತೆ. ಲೆಟ್ ಇಟ್ ಈಸ್ ಎಲ್ ಅಂತ ಬರೆಯೋಣ, ಸಿಂಬಲ್ ರೆಪ್ರೆಸೆಂಟ್ ಮಾಡೋಣ. ಅದೇ ನಿಮಗೆ ಕಾಸ್ ಬೀಟಾ ಏನಾಗುತ್ತೆ ನೋಡಿ ಇಲ್ಲಿ ಆರ್ ವೈ ಡಿವೈಡ್ ಬೈ ಆರ್. ಸೊ ಯು ಕ್ಯಾನ್ ರೈಟ್ ಆರ್ ವೈ ಡಿವೈಡ್ ಬೈ ರೂಟ್ ಆಫ್, ಯು ಕ್ಯಾನ್ ರೈಟ್ ಸಿ ಹಿಯರ್ ರೂಟ್ ಆಫ್ ಆರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರ್ ವೈ ಸ್ಕ್ವೇರ್ ಪ್ಲಸ್ ಆರ್ ಝೆಡ್ ಸ್ಕ್ವೇರ್ ಅಂತ ಬರೀಬಹುದು. ಇದನ್ನ ಎಮ್ ಅಂತ ತಗೊಳ್ಳೋಣ. ಸೊ ಯು ಕ್ಯಾನ್ ರೈಟ್ ಕಾಸ್ ಗಾಮಾ ಏನಾಗುತ್ತೆ ಅಬ್ಸರ್ವ್ ಮಾಡಿ, ಆರ್ ಝೆಡ್ ಡಿವೈಡ್ ಬೈ ಆರ್. ಯು ಕ್ಯಾನ್ ರೈಟ್ ಆರ್ ಝೆಡ್ ಡಿವೈಡ್ ಬೈ ರೂಟ್ ಆಫ್ ಆರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರ್ ವೈ ಸ್ಕ್ವೇರ್ ಪ್ಲಸ್ ಆರ್ ಝೆಡ್ ಸ್ಕ್ವೇರ್. ಇದನ್ನ ಎನ್ ಅಂತ ತಗೊಳ್ಳೋಣ. ಇಸ್ ಇಟ್ ಕ್ಲಿಯರ್? ದೇರ್ ಫೋರ್ ಎಲ್ ಎಮ್ ಎನ್ ಆರ್ ಕಾಲ್ಡ್ ಆಸ್ ಡೈರೆಕ್ಷನ್ ಕೊಸೈನ್ಸ್ ಅಂತ ಹೇಳ್ತಾರೆ. ಡೈರೆಕ್ಷನ್ ಕೊಸೈನ್ಸ್ ಅಂದರೆ ದಿಸ್ ಈಸ್ ದ ಕೊಸೈನ್ ಆಫ್ ದ ಆಂಗಲ್ ಮೇಡ್ ಬೈ ಎ ವೆಕ್ಟಾರ್ ವಿತ್ ಎಕ್ಸ್ ವೈ ಆ್ಯಂಡ್ ಝೆಡ್ ಅಂತಲೂ ಹೇಳ್ಬೋದು. ದೇರ್ ಫೋರ್ ರಿಲೇಷನ್ ಬಿಟ್ವೀನ್ ದಿಸ್ ಏನಾಗುತ್ತೆ ಅಂತಂದಾಗ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಆಲ್ವೇಸ್ ಈಕ್ವಲ್ ಟು 1. ಸಿ ಹಿಯರ್ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಇಸ್ ಆಲ್ವೇಸ್ ಈಕ್ವಲ್ ಟು 1. ನಿಮಗೆ ಡೈರೆಕ್ಟ್ ಕ್ವಶನ್ ಕೆಲವು ಸರಿ ನಿಮಗೆ ಕೇಳ್ತಾರೆ, ಸೊ ಮಿಸ್ ಮಾಡಲೇಬಾರ್ದು. ಅದೇ ರೀತಿ ನಿಮಗೆ ಸೈನಲ್ಲೂ ಕೇಳ್ತಾರೆ, ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಗಾಮಾ ಇಸ್ ಆಲ್ವೇಸ್ ಈಕ್ವಲ್ ಟು 2 ಅಂತ ಬರುತ್ತೆ. ಯಾಕೆ ಅಂತಂದರೆ ಈ ಕಾಸ್ ಸ್ಕ್ವೇರ್ ಆಲ್ಫಾ ನಾವು 1 ಮೈನಸ್ ಸೈನ್ ಸ್ಕ್ವೇರ್ ಅಂತ ಬರೀಬಹುದಲ್ವಾ, ಆ ರೀತಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಆನ್ಸರ್. ಗೊತ್ತಾಗಿದಲ್ವಾ ಹೇಳ್ತಾರೆ ಇದನ್ನು ಅಂತ ಅಂದ್ಬಿಟ್ಟು. ಸೊ ಬಿಫೋರ್ ಗೋಯಿಂಗ್ ಟು ಸಿ ಫ್ಯೂ ನ್ಯೂಮರಿಕಲ್ಸ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಒಂದು ಕಾನ್ಸೆಪ್ಟ್ನ, ಇನ್ನೊಂದು ವೆಕ್ಟಾರ್ಸ್ ನಾನು ಮರ್ತುಬಿಟ್ಟೆ ಹೇಳೋದು. ಸೊ ಅದು ಏನು ಅನ್ನೋದನ್ನು ಅಬ್ಸರ್ವ್ ಮಾಡೋಣ. ವಾಟ್ ಈಸ್ ದಿಸ್ ಪೊಸಿಷನ್ ವೆಕ್ಟಾರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಿ ಹಿಯರ್ ನಿಮಗೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಆ್ಯಂಡ್ ಝೆಡ್ ಆಕ್ಸಿಸ್ ನಾವು ತಗೊಂಡಿದ್ದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನ ನಾನು ಎಕ್ಸ್ ವೈ ಝೆಡ್ ಅಂತ ಇಂಡಿಕೇಟ್ ಮಾಡ್ತೀನಿ. ಈ ಎಕ್ಸ್ ವೈ ಝೆಡ್ ಅನ್ನೋದು ಏನು ಕೊಡುತ್ತೆ ನಿಮಗೆ ಅಂತಂದರೆ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಪಿನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಿದ್ದಾಗ ಈ ಆರಿಜಿನ್ನಿಂದ ಈ ಪಾಯಿಂಟ್ ಪಿಗೆ ನಾವೊಂದು ವೆಕ್ಟಾರ್ನ ಡ್ರಾ ಮಾಡಿದ್ರೆ ದಟ್ ವಿಲ್ ಗಿವ್ ದ ಪೊಸಿಷನ್ ವೆಕ್ಟಾರ್ ಅಂತ ಕರಿತೀವಿ. ಲೆಟ್ ಅಸ್ ಇಟ್ ಈಸ್ ಎಸ್ ವೆಕ್ಟಾರ್ ಅಂತ ಕರೆಯೋಣ. ಓಕೆನಾ? ಹಾಗಾಗಿದ್ದಾಗ ಹೌ ಕ್ಯಾನ್ ವಿ ರೈಟ್ ದಿಸ್? ಅರ್ಥ ಆಗ್ತಾ ಇದಲ್ವ ಹೇಳ್ತಾ ಇರೋದು ಅಂತ ಅಂದ್ಬಿಟ್ಟು, ದೇರ್ ಫೋರ್ ಯು ಕ್ಯಾನ್ ರೈಟ್ ಪೊಸಿಷನ್ ವೆಕ್ಟಾರ್ ವಿಲ್ ಬಿ ಈಕ್ವಲ್ ಟು, ದಟ್ ಈಸ್ ಎಸ್ ವೆಕ್ಟಾರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್. ತುಂಬ ಜನಕ್ಕೆ ಇದನ್ನು ಬರೆಯೋದೇ ಗೊತ್ತಿರಲ್ಲ. ಸೊ ಹಾಗಾಗಿ ಪ್ಲೀಸ್ ರಿಮೆಂಬರ್ ದಟ್ ಪೊಸಿಷನ್ ವೆಕ್ಟಾರ್. ಇನ್ ದ ಸೇಮ್ ಮ್ಯಾನರ್ ನಿಮಗೆ ಡಿಸ್ಪ್ಲೇಸ್ಮೆಂಟ್ ವೆಕ್ಟಾರ್ ಸಹ ನಮಗೆ ಬೇಕಾಗಿರುತ್ತೆ. ಏನದು ಡಿಸ್ಪ್ಲೇಸ್ಮೆಂಟ್ ವೆಕ್ಟಾರ್ ನೋಡೋಣ. ನೋಡಿ, ಯಾವಾಗಾದರೂ ಒಂದು ಪಾರ್ಟಿಕಲ್ ಅನ್ನೋದು, ಸಿ ಹಿಯರ್ ಲೆಟ್ ಅಸ್ ಸೇ ದಿಸ್ ಎಕ್ಸ್ ಆಕ್ಸಿಸ್ and this y axis and this is z axis. ಸೊ ಇನಿಷಿಯಲಿ ಪಾರ್ಟಿಕಲ್ ಅನ್ನೋದು ನಿಮಗೆ ಎ ಹತ್ರ ಇದೆ. ಆವಾಗ ಅದ್ರ ಕೋಆರ್ಡಿನೇಟ್ಸ್ ನಿಮಗೆ x1 y1 z1 ಅಂತ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಪೊಸಿಷನ್ ವೆಕ್ಟಾರ್ r1 ಅಂತ ಇಂಡಿಕೇಟ್ ಮಾಡೋಣ. ಸೊ ಬೆಟರ್ ನಿಮಗೆ ಇಲ್ಲೂ ಅಷ್ಟೇ ಎಸ್ ಅನ್ನೋದಕ್ಕಿಂತ ಆರ್ನ ರೆಪ್ರೆಸೆಂಟ್ ಮಾಡೋಣ, ಸ್ಟ್ಯಾಂಡರ್ಡ್ ಸಿಂಬಲ್ ಆಗಿ ಇರುತ್ತೆ. ಸೊ ಸಿ ಹಿಯರ್ this is r vector. ಓಕೆನಾ? therefore see here a ಪೊಸಿಷನ್ ಇಂದ ನಿಮಗೆ ಬಿ ಪೊಸಿಷನ್ಗೆ ಹೋಗಿರುತ್ತೆ ಪಾರ್ಟಿಕಲ್ ಅನ್ನೋದು. ಇಲ್ಲಿ ಬಿ ಹತ್ರ ಕೋಆರ್ಡಿನೇಟ್ಸ್ ನಿಮಗೆ x2 y2 z2 ಅಂತ ತಗೊಳ್ಳೋಣ. ಸೊ ಇಲ್ಲಿ ಓ ಇಂದ ಬಿಗೆ r2 ವೆಕ್ಟಾರ್ ಅಂತ ಕನ್ಸಿಡರ್ ಮಾಡೋಣ. ಆವಾಗ ಎ ಇಂದ ಬಿ ಇದೆ ಅಲ್ವಾ ನಿಮಗೆ, ಎ ಇಂದ ಬಿ,
ದಿಸ್ ವಿಲ್ ಗಿವ್ ಯು ದ ಡಿಸ್ಪ್ಲೇಸ್ಮೆಂಟ್ ವೆಕ್ಟಾರ್ ಅಂತ ತಗೊಳ್ತೀವಿ. ಡಿಸ್ಪ್ಲೇಸ್ಮೆಂಟ್ ವೆಕ್ಟಾರ್ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ದೇರ್ ಫೋರ್ ವಿ ಕ್ಯಾನ್ ರೈಟ್ ಹೌ ಟು ರೈಟ್ ದ ಡಿಸ್ಪ್ಲೇಸ್ಮೆಂಟ್ ವೆಕ್ಟಾರ್. ಸಿ ಹಿಯರ್, ಡಿಸ್ಪ್ಲೇಸ್ಮೆಂಟ್ ವೆಕ್ಟಾರ್ is equals to final position minus initial position. ಫೈನಲ್ ಪೊಸಿಷನ್ ಏನಾಗುತ್ತೆ ನೋಡಿ ಇಲ್ಲಿ, x2i cap ಪ್ಲಸ್ y2j cap ಪ್ಲಸ್ z2k cap ಅಂತ ಬರಿತೀವಿ, ಮೈನಸ್ x1i cap ಪ್ಲಸ್ y1j cap ಪ್ಲಸ್ z1k cap. ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಡಿಸ್ಪ್ಲೇಸ್ಮೆಂಟ್ ವೆಕ್ಟಾರ್ ಅನ್ನೋದು x2 ಮೈನಸ್ x1 ಇಂಟು ಐ ಕ್ಯಾಪ್ ಪ್ಲಸ್ y2 ಮೈನಸ್ y1 ಇಂಟು ಜೆ ಕ್ಯಾಪ್ ಪ್ಲಸ್ z2 ಮೈನಸ್ z1 ಇಂಟು ಕೆ ಕ್ಯಾಪ್ ಅಂತ ಬರಿಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ದಿಸ್ ಇಸ್ ಹೌ ವಿ ಕ್ಯಾನ್ ರೈಟ್ ದ ಡಿಸ್ಪ್ಲೇಸ್ಮೆಂಟ್ ವೆಕ್ಟಾರ್. ತುಂಬ ಜನಕ್ಕೆ ಇದು ಬೇಸಿಕ್ ಟರ್ಮಿನಾಲಜೀಸ್ ಗೊತ್ತಿರಲ್ಲ. ಸೊ ಅದನ್ನೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಯುಟಿಲೈಸ್ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡಿ. ಸೊ ಇವಾಗ ನಾವು ಕೆಲವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಸೊ ವಾಟ್ ಈಸ್ ದ ಫಸ್ಟ್ ನ್ಯೂಮರಿಕಲ್? ರೀಡ್ ದ ಫಸ್ಟ್ ಪ್ರಾಬ್ಲಮ್. ಏನು ಹೇಳ್ತಾ ಇದೆ ಅಂತ ನೋಡಿ. ಇಫ್ ಎ ಪಾರ್ಟಿಕಲ್ ಮೂವ್ಸ್ 5 ಮೀಟರ್ ಇನ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ನೋಡಿ, ಇಲ್ಲಿ ಪಾರ್ಟಿಕಲ್ ಎಲ್ಲಿ ಮೂವ್ ಆಗ್ತಾ ಇದೆ ನಿಮ್ಗಿಲ್ಲಿ? ಪಾಸಿಟಿವ್ ಎಕ್ಸ್ ಡೈರೆಕ್ಷನ್. ಎಷ್ಟು ದೂರ ಹೋಗ್ತಾ ಇದೆ ನಿಮ್ಗಿಲ್ಲಿ? 5 ಮೀಟರ್ ಹೋಗ್ತಾ ಇದೆ. ಆವಾಗ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಪಾರ್ಟಿಕಲ್ ಮೂವ್ಸ್ 5 ಮೀಟರ್, ಇಲ್ಲಿಂದ ಇಲ್ಲಿಗೆ 5 ಮೀಟರ್ ಮೂವ್ ಆಗಿದೆ. ದೇರ್ ಫೋರ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟಾರ್, ಅವ್ರು ಕೇಳ್ತಾ ಇರೋದು ವೆಕ್ಟಾರ್, ಚೆನ್ನಾಗೆ ನೆನಪಿರಲಿ. ಡಿಸ್ಪ್ಲೇಸ್ಮೆಂಟ್ ಬಿಕಮ್ಸ್ ಈಕ್ವಲ್ಸ್ ಟು 5 ಇಂಟು ಎಕ್ಸ್ ಡೈರೆಕ್ಷನ್ ತಾನೇ ಹೋಗ್ತಾ ಇರೋದು ನಿಮಗೆ, ಹಾಗಾಗಿ ಎಕ್ಸ್ನ ರೆಪ್ರೆಸೆಂಟ್ ಮಾಡೋದು ಯಾವುದು ನಿಮಗೆ? 5i cap ಅಲ್ವಾ? ದೇರ್ ಫೋರ್ ಯು ಕ್ಯಾನ್ ರೈಟ್ ಡಿಸ್ಪ್ಲೇಸ್ಮೆಂಟ್ ಬಿಕಮ್ಸ್ ಈಕ್ವಲ್ಸ್ ಟು ಪ್ಲಸ್ 5i cap ಅಂತ ಬರೀಬಹುದು, ಪ್ಲಸ್ 5i cap. ಸೊ ಅರ್ಥ ಆಗ್ತದೆ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಸೊ ಬೇಸಿಕ್ ಕ್ವಶನ್ಸ್ ಇವೆಲ್ಲ ನಿಮಗೆ. ಸೊ ನಾವು ಲೆಟ್ ಅಸ್ ಸಿ ಪೊಸಿಷನ್ ವೆಕ್ಟಾರ್ ಆಫ್ ಎ ಪಾರ್ಟಿಕಲ್ ಇನ್ ಎ ರೆಕ್ಟಾಂಗ್ಯುಲರ್ ಕೋಆರ್ಡಿನೇಟ್ ಸಿಸ್ಟಮ್ E is 3, 2, 5. ದೆನ್ ಇಟ್ಸ್ ಪೊಸಿಷನ್ ವೆಕ್ಟಾರ್ ವಿಲ್ ಬಿ ಅಂತ ಹೇಳ್ತಾ ಇದ್ದಾರೆ. ರೆಕ್ಟಾಂಗ್ಯುಲರ್ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ಪಾರ್ಟಿಕಲ್ ಪೊಸಿಷನ್ ನಿಮಗೆ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪಾರ್ಟಿಕಲ್ ಪಿ ಅನ್ನೋದಿದ್ರೆ ನಿಮಗೆ 3, 2, 5 ಇದ್ದಾಗ, ಸೊ ವಾಟ್ ಈಸ್ ದ ಪೊಸಿಷನ್ ವೆಕ್ಟಾರ್? ಸೊ ಸಿಂಪಲ್ ಆಗಿ ಆನ್ಸರ್ ಹೇಳ್ಬೋದಲ್ವಾ? ಆರ್ ವೆಕ್ಟಾರ್ ಇಸ್ ಈಕ್ವಲ್ಸ್ ಟು ನಿಮಗೆ ಎಕ್ಸ್ ವೈ ಝೆಡ್ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ, ಅದು ನಿಮಗೆ 3, 2, 5 ಅಂತ ಹೇಳಿದ್ದಾರೆ. ದೇರ್ ಫೋರ್ ನಮಗೆ ಗೊತ್ತಿದೆ ಪೊಸಿಷನ್ ವೆಕ್ಟಾರ್ನ xi ಕ್ಯಾಪ್ ಪ್ಲಸ್ yj ಕ್ಯಾಪ್ ಪ್ಲಸ್ zk ಕ್ಯಾಪ್ ಅಂತ ಬರೀಬಹುದು. ದೇರ್ ಫೋರ್ ಯು ಕ್ಯಾನ್ ರೈಟ್ 3i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 5k ಕ್ಯಾಪ್. ಸಿಂಪಲ್ ಆಗೇ ಇದೆ, ಆದರೆ ನಿಮಗೆ ಬೇಸಿಕ್ಸ್ ಇಂದ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ದೇರ್ ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದೀವಿ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಎ ಫೋರ್ಸ್ ಆಫ್ 5 Newton acts on a particle along the direction making an angle 60 degree with the vertical ಅಂತ ಹೇಳ್ತೀವಿ, with the vertical. Okay, so see here, let us say this is x-axis and this is y-axis. So let us say this is the force which is making an angle 60 degree with the, what is that? Vertical ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ what is the vertical component? Fy ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. So see here, magnitude is given. What is the magnitude? 5 Newton. Therefore vertical component ಏನಾಗುತ್ತೆ ನೋಡಿ ಇಲ್ಲಿ, vertical component of the force will become equals to F cos theta. So F ಅಂದ್ರೆ ಎಷ್ಟು ನಿಮಗೆ? 5. cos theta ಅಂದ್ರೆ ಎಷ್ಟು ನಿಮ್ಗೆ ಇಲ್ಲಿ ಅಂತಂದ್ರೆ it is 60 degree ಅಂತ ಕೊಟ್ಟಿದ್ದಾರೆ. Therefore it is equals to 5 into 1/2 which is nothing but 2.5 Newton ಅಂತ ಬರುತ್ತೆ. 2.5 Newton. ಓಕೆ, ಸೊ ಇಲ್ಲಿ ನೀವು ಆಪ್ಷನ್ ಮಿಸ್ ಆಗಿದೆ, ಸೊ ಪ್ಲೀಸ್ ಚೇಂಜ್ ಮಾಡ್ಕೊಳ್ಳಿ. 2.5 Newton. Therefore you can say the option D is the correct answer. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಗ್ತಾ ಇದೆ ಅಲ್ವಾ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಥಿಂಕ್ ಮಾಡಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್. A is equals to 3i cap plus 4j cap
ಬಿ ಇಸ್ ಈಕ್ವಲ್ಸ್ ಟು 7i ಪ್ಲಸ್ 24j ಅಂತ ಕೊಟ್ಟಿದ್ದಾರೆ. ದ ವೆಕ್ಟಾರ್ ಹ್ಯಾವಿಂಗ್ ದ ಸೇಮ್ ಮ್ಯಾಗ್ನಿಟ್ಯೂಡ್ ಆಸ್ ಬಿ ಅಂಡ್ ಪ್ಯಾರಲಲ್ ಟು ಎ ಈಸ್ ಅಂತ ಹೇಳ್ತಾ ಇದ್ದಾರೆ. ದ ವೆಕ್ಟಾರ್ ಹ್ಯಾವಿಂಗ್ ದ ಸೇಮ್ ಮ್ಯಾಗ್ನಿಟ್ಯೂಡ್ ಆಸ್ ಬಿ ಅಂಡ್ ಪ್ಯಾರಲಲ್ ಟು ಎ ಈಸ್ ಅಂತ ಹೇಳ್ತಾ ಇದ್ದಾರೆ. How to get a vector? How to get a vector having same magnitude of b? So first ನಾವು ಕ್ಯಾಲ್ಕುಲೇಟ್ ಮಾಡೋಣ b ಮ್ಯಾಗ್ನಿಟ್ಯೂಡ್ ಎಷ್ಟಿದೆ ಅಂತ ಅಂದ್ಬಿಟ್ಟು. So first calculate what is the magnitude of b. So first calculate what is the magnitude of b. What is the magnitude of b? Which is equals to root of 7 square ಪ್ಲಸ್ 24 ಸ್ಕ್ವೇರ್. ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ಬಿ ವ್ಯಾಲ್ಯೂ ನಿಮಗೆ ಆಲ್ಮೋಸ್ಟ್ ನಿಮಗೆ ಅಬ್ಸರ್ವ್ ಮಾಡಿ 7 ಸ್ಕ್ವೇರ್ 49 ಪ್ಲಸ್ ಇದು ಅಂತಂದಾಗ ನಿಮಗೆ 625 ಬರುತ್ತೆ. ಬಿ ಬಿಕಮ್ಸ್ ಈಕ್ವಲ್ಸ್ ಟು 25 ಯೂನಿಟ್ಸ್ ಅಂತ ಬರುತ್ತೆ. 25 ಯೂನಿಟ್ಸ್. ನೋಡಿ ಇವಾಗ ಈ ವೆಕ್ಟಾರ್ ಅನ್ನೋದು ನಿಮಗೆ ಇಟ್ ಶುಡ್ ಬಿ ಡೈರೆಕ್ಟೆಡ್ ಪ್ಯಾರಲಲ್ ಟು ಎ ಅಂತ ಹೇಳ್ತಾರೆ. ಪ್ಯಾರಲಲ್ ಟು ಎ ಅಂದರೆ ಎ ಡೈರೆಕ್ಷನಲ್ಲಿ ಇರಬೇಕು ಅಂತ ಹೇಳ್ತದೆ. ಎ ಡೈರೆಕ್ಷನ್ ಇರಬೇಕು. ದೇರ್ ಫೋರ್ ವಿ ಕ್ಯಾನ್ ಸೇ ಡೈರೆಕ್ಷನ್ ಅನ್ನೋದು ಯಾವತ್ತೇ ಆಗಲಿ ಏನು ಕೊಡುತ್ತೆ ನಿಮಗೆ, ಯೂನಿಟ್ ವೆಕ್ಟಾರ್ ವಿಲ್ ಗಿವ್ ಯು ದ ಡೈರೆಕ್ಷನ್. ದೇರ್ ಫೋರ್ ಫೈಂಡ್ ಔಟ್ ವಾಟ್ ಈಸ್ ಯೂನಿಟ್ ವೆಕ್ಟಾರ್ ಅಲಾಂಗ್ ಎ. ಅಲಾಂಗ್ ಎ ಇಟ್ ಈಸ್ ಗಿವೆನ್ ಬೈ ಲೆಟ್ ಅಸ್ ಸೇ n ಕ್ಯಾಪ್ ಅಂತ ಹಾಕೋಣ, ವಿಚ್ ಈಸ್ ಈಕ್ವಲ್ಸ್ ಟು ಎ ವೆಕ್ಟಾರ್ ಡಿವೈಡ್ ಬೈ ಎ. ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ 3i ಕ್ಯಾಪ್ plus 4j cap divided by what is the magnitude of this a? It is equals to root of 9 plus 16. 9 plus 16 which is nothing but 3i cap plus 4j cap divided by root 25 ಅಂತಂದ್ರೆ 5 ಅಂತ ಬರುತ್ತೆ. root 25 will get it as 5. ಅರ್ಥ ಮಾಡ್ಕೊಂತ ಇದ್ರಲ್ವಾ? therefore ರಿಕ್ವೈರ್ಡ್ ವೆಕ್ಟಾರ್ ಏನಾಗಿರುತ್ತೆ ನೋಡಿ ಇಲ್ಲಿ, ವಿಚ್ ಈಸ್ ಈಕ್ವಲ್ ಟು ಇಲ್ಲೇ ಮ್ಯಾಗ್ನಿಟ್ಯೂಡ್ ಅನ್ನೋದು ಬಿ ಇರಬೇಕು ಅಂಡ್ ಆ ಡೈರೆಕ್ಷನ್ ಅನ್ನೋದು ಎ ಡೈರೆಕ್ಷನಲ್ಲಿ ಇರಬೇಕು. ಹಾಗಾಗಿ ಬಿ ಇಂಟು ಎನ್ ಕ್ಯಾಪ್ ಅಂತ ಹೇಳ್ತಾ ಇದ್ದೀನಿ. ವಾಟ್ ಇಸ್ ದ ಬಿ? 25 ಇಂಟು ವಾಟ್ ಈಸ್ ಎನ್ ಕ್ಯಾಪ್? ಎನ್ ಕ್ಯಾಪ್ ಎಷ್ಟು ಬಂದಿದೆ ನೋಡಿ ಇಲ್ಲಿ, 3i ಪ್ಲಸ್ 4j ಡಿವೈಡ್ ಬೈ 5 ಅಲ್ವಾ? 3i plus 4j divided by 5. So 5 times ಹೋಗುತ್ತೆ. Therefore it is equals to 15i cap plus 20j cap ಅಂತ ಬರಿಬಹುದು. ಸೊ ಒಂದ್ಸರಿ ಆಪ್ಷನ್ಸ್ನ ಅಬ್ಸರ್ವ್ ಮಾಡಿ, ಇದಾ ಇಲ್ವಾ ಅಂತ ಚೆಕ್ ಮಾಡಿ. 15i cap plus 20j cap. ಎಸ್, ಆಪ್ಷನ್ ಡಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಇದು ನಿಮಗೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಎಲ್ಲ ನಿಮಗೆ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್. ನೋಡಿ ನಂಬರ್ ಆಫ್ ಎಕ್ಸಾಂಪಲ್ಸ್ ಮಾಡಿಸ್ತಾ ಇದ್ದೀನಿ, ಇಟ್ ವಿಲ್ ಹೆಲ್ಪ್ಸ್ ಯು ಅಂತ ಅಂದ್ಬಿಟ್ಟು. ವೆಕ್ಟಾರ್ ಎ ಮೇಕ್ಸ್ ಈಕ್ವಲ್ ಆ್ಯಂಗಲ್ಸ್ ವಿತ್ ಎಕ್ಸ್ ಕಮ ವೈ ಕಮ ಝೆಡ್ ಆಕ್ಸಿಸ್ ಅಂತ ಹೇಳ್ತಾ ಇದ್ದಾರೆ. ಸೊ ವ್ಯಾಲ್ಯೂ ಆಫ್ ಇಟ್ಸ್ ಕಾಂಪೊನೆಂಟ್ ಓಕೆ ಇನ್ ಟರ್ಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವಿಲ್ ಬಿ ಅಂತ ಹೇಳ್ತಾರೆ. ವಿಲ್ ಬಿ ದೇ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಇಟ್ಸ್ ಕಾಂಪೊನೆಂಟ್ಸ್. ಸೊ ಹೇಗೆ ಸಾಲ್ವ್ ಮಾಡಬಹುದಿಲ್ಲ ನಾವು ಅಂತ ನಾವು ಚೆಕ್ ಮಾಡೋಣ. ಸೊ ಈಕ್ವಲ್ ಆ್ಯಂಗಲ್ಸ್ ಅಂತ ಕೊಟ್ಟಿದ್ದಾರೆ, ಅಂದರೆ 3 ಡೈಮೆನ್ಷನ್ ಅಲ್ವಾ. ವೆಕ್ಟಾರ್ ಅನ್ನೋದು XYZ ಅಲ್ಲಿ ಪ್ರೊಜೆಕ್ಟ್ ಆಗಿದೆ. ಹಾಗಾಗಿ ನಿಮಗೆ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್ ಅಂದರೆ ಡೈರೆಕ್ಷನ್ ಕೊಸೈನ್ಸ್ ನಾವು ಅಬ್ಸರ್ವ್ ಮಾಡಬಹುದು. ಸೊ ಸಿ ಹಿಯರ್ ಆಲ್ಫಾ ಇಸ್ ಈಕ್ವಲ್ಸ್ ಟು ಬೀಟಾ ಇಸ್ ಈಕ್ವಲ್ಸ್ ಟು ಗಾಮಾ ಅಂತ ಮೆನ್ಷನ್ ಮಾಡಿದ್ದಾರೆ ಅವರೇ. ಆಲ್ಫಾ ಈಕ್ವಲ್ ಟು ಬೀಟಾ ಈಕ್ವಲ್ ಟು ಗಾಮಾ ಅಂತ ಮೆನ್ಷನ್ ಮಾಡಿದ್ದಾರೆ. ನಮಗೆ ಗೊತ್ತಿದೆ, ಸಿ ಹಿಯರ್ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ gamma is equals to 1. Since alpha equal to beta equal to gamma, we can write 3 into cos square alpha will become equals to 1. Therefore cos alpha ಏನಾಗತ್ತೆ ನೋಡಿ 1 by root 3 ಅಂತ ಬರುತ್ತೆ. 1 by root 3. Therefore components ಅಲ್ವಾ ಹೇಳ್ತಾರೆ ಅದವರು, ax will become equals to ay becomes equals to az. Therefore you can write a cos alpha. a ವ್ಯಾಲ್ಯೂ ಎಷ್ಟು ಬಂದಿದ್ದು ನಿಮಗಿಲ್ಲಿ
ಮ್ಯಾಗ್ನಿಟ್ಯೂಡ್ ಲೆಟ್ ಇಟ್ ಬಿ ಎ ಇಂಟು ಕಾಸ್ ಆಲ್ಫಾ ಎಷ್ಟು 1/√3 ಅಲ್ವಾ, ಅಂದರೆ ಎ ಇಂಟು 1/√3 ವಿಚ್ ಈಸ್ ನಥಿಂಗ್ ಬಟ್ a/√3. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಗೊತ್ತಾಗ್ತದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಇನ್ ದ ಸೇಮ್ ಮ್ಯಾನರ್ ಯು ಕ್ಯಾನ್ ಗೋ ಆ್ಯಂಡ್ ಡೂ ದ ನೆಕ್ಸ್ಟ್ ಕ್ವಶನ್. ನೀವೇ ಸಾಲ್ವ್ ಮಾಡ್ತೀರಾ, ಇದು ಸಾಲ್ವ್ ಬೈ ಯುವರ್ ಸೆಲ್ಫ್. ಡೈರೆಕ್ಷನ್ ಕೊಸೈನ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಾಸ್ ಆಲ್ಫಾ ಇಸ್ ಈಕ್ವಲ್ಸ್ ಟು ಎ ಎಕ್ಸ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ, ಕಾಸ್ ಬೀಟಾ ಇಸ್ ಈಕ್ವಲ್ಸ್ ಟು ಎ ವೈ ಬೈ ಎ, ಕಾಸ್ ಗಾಮಾ ಇಸ್ ಈಕ್ವಲ್ಸ್ ಟು ಎ ಝೆಡ್ ಬೈ ಎ. ಸೊ ನಿಮ್ಗೆ ಗೊತ್ತಾಗತ್ತೆ ಎ ಎಕ್ಸ್ ಅಂದರೆ ಎಷ್ಟು ನಿಮಗೆ 2 ಅಲ್ವಾ, ಎ ಎಕ್ಸ್ ಈಸ್ 2, ಎ ವೈ ಈಸ್ 4, ಎ ಝೆಡ್ ಈಸ್ -5. ಸೊ ಸಿಂಪ್ಲಿಫೈ ಮಾಡಿ ನೀವೇ ಆನ್ಸರ್ ಹೇಳಿ. ಸಾಲ್ವ್ ಬೈ ಯುವರ್ ಸೆಲ್ಫ್, ಸಾಲ್ವ್ ಬೈ ಯುವರ್ ಸೆಲ್ಫ್. ಟೇಕ್ ಇಟ್ ಆಸ್ ಎ ಹೋಮ್ವರ್ಕ್, ಟೇಕ್ ಇಟ್ ಆಸ್ ಎ ಹೋಮ್ವರ್ಕ್. ಸಿ ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ, ಇಲ್ಲಿ ದ ವೆಕ್ಟಾರ್ ದಟ್ ಮಸ್ಟ್ ಬಿ ಆಡೆಡ್ ಟು i minus 3j plus 2k and 3i plus 6j minus 7k so that the resultant vector is a unit vector ಅಂತ ಹೇಳ್ತಾ along y axis. along y axis ನಮಗೆ ಗೊತ್ತಿಲ್ಲ ಹೇಗೆ ಮಾಡಬಹುದು ನೋಡಿ. ಲೆಟ್ a ವೆಕ್ಟಾರ್ ಅನ್ನೋದು ನಿಮಗೆ i minus 3j plus 2k. ಓಕೆ, ಬಿ ವೆಕ್ಟಾರ್ ಅನ್ನೋದನ್ನು ನಾವು 3i ಪ್ಲಸ್ 6j ಮೈನಸ್ 7k ಅಂತ ತಗೊಳ್ಳೋಣ. ಆ್ಯಂಡ್ ಸಿ ವೆಕ್ಟಾರ್ ಶುಡ್ ಬಿ ಆ್ಯಡೆಡ್ ಅಲ್ವಾ. therefore ಸಿ ಈಸ್ ದ ಕ್ವಶನ್ ಮಾರ್ಕ್. ಓಕೆನಾ. ಸೊ ಹಾಗಾಗಿ ಇವಾಗ ಏನಾಗುತ್ತೆ ಒಂದ್ಸರಿ ಚೆಕ್ ಮಾಡೋಣ. ಸೊ ಬಟ್ ಗಿವೆನ್ ಏನಂತ ಕೊಟ್ಟಿದ್ದಾರೆ ನೋಡಿ. ಗಿವೆನ್ ಎ ವೆಕ್ಟಾರ್ plus b vector plus c vector is equals to a unit vector along y. ಯೂನಿಟ್ ವೆಕ್ಟರ್ along y ಅಂತಂದ್ರೆ ಯಾವುದು? j cap, ಮರಿಬಾರ್ದು. ಓಕೆ, ಸೊ therefore c ವೆಕ್ಟರ್ ಏನಾಗತ್ತೆ ನೋಡಿ, j cap ಮೈನಸ್ a ವೆಕ್ಟರ್ ಮೈನಸ್ b ವೆಕ್ಟರ್. ಸೊ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ಚೆಕ್ ಮಾಡಿ. ಸೊ ಪ್ಲೀಸ್ ಸಿಂಪ್ಲಿಫೈ ದಟ್ ಆ್ಯಂಡ್ ಟೆಲ್ ಮಿ ದ ಆನ್ಸರ್. ಎಷ್ಟು ಬರ್ಬೋದು ನಿಮಗೆ ಗೆಸ್ ಮಾಡ್ತಾ ಇದ್ದೀರಾ? ಮೈನಸ್ ಇದನ್ನು ಸಾಲ್ವ್ ಮಾಡಿದ್ದಾಗ ಯು ವಿಲ್ ಗೆಟ್ ಆಪ್ಷನ್ ಬಿ, -4i - 2j ಪ್ಲಸ್ 5k ಕ್ಯಾಪ್. ಅರ್ಥ ಇದೆಲ್ಲ ಹೇಳಿದ್ದೆ ಅಂತ. ಡೂ ಇಟ್ ಮರಿಬೇಡಿ, ಇದನ್ನು ಸಾಲ್ವ್ ಮಾಡಿ. ಓಕೆ, ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟು ವೆಕ್ಟಾರ್ಸ್. ಓಕೆ, ಯಾವಾಗಾದರೆ ಎರಡು ವೆಕ್ಟಾರ್ಸ್ನ ಮಲ್ಟಿಪ್ಲೈ ಮಾಡಿದ್ದಾಗ ಏನು ಬರುತ್ತೆ? ಪ್ರಾಡಕ್ಟ್ ಅನ್ನೋದು ಬರುತ್ತೆ. ಆ ಪ್ರಾಡಕ್ಟ್ ಅನ್ನೋದು ಹೇಗಿರುತ್ತೆ? ಒಂದು ಸ್ಕೇಲಾರ್ನ ಕೊಡುತ್ತೆ, ಇನ್ನೊಂದು ಟೈಪ್ ಆಫ್ ಪ್ರಾಡಕ್ಟ್ ನಿಮಗೆ ವೆಕ್ಟಾರ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ವಾಟ್ ಈಸ್ ದಿ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟು ವೆಕ್ಟಾರ್ಸ್? ಅದನ್ನು ಹೇಗೆ ನಾವು ಡಿಫೈನ್ ಮಾಡಬಹುದು ಅನ್ನೋದನ್ನ ಅಬ್ಸರ್ವ್ ಮಾಡೋಣ. ನೋಡಿ, ಹೇಗೆ ಡಿಫೈನ್ ಮಾಡಬಹುದು ಈ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟು ವೆಕ್ಟಾರ್ಸ್ನ ಅಂತಂದಿದ್ದಾಗ, ಲೆಟ್ ಅಸ್ ಕನ್ಸಿಡರ್ ದ ಟು ವೆಕ್ಟಾರ್ಸ್ ಎ ವೆಕ್ಟಾರ್ ಅಂಡ್ ಬಿ ವೆಕ್ಟಾರ್. ಓಕೆ, ಇವೆರಡರ ಮಧ್ಯದಲ್ಲಿ ಆ್ಯಂಗಲ್ಲು ಟೀಟಾ ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ ಸ್ಕೇಲಾರ್ ಪ್ರಾಡಕ್ಟ್ನ ಯಾವತ್ತೇ ಆಗಲಿ ಡಾಟ್ ಸಿಂಬಲಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಎ ವೆಕ್ಟಾರ್ ಡಾಟ್ ಬಿ ವೆಕ್ಟಾರ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದ ಟು ವೆಕ್ಟಾರ್ಸ್ ಇಂಟು ಕಾಸ್ ಆಫ್ ದ ಆ್ಯಂಗಲ್ ಬಿಟ್ವೀನ್ ದ ಟು ವೆಕ್ಟಾರ್ಸ್ ಅಂತ ಡಿಫೈನ್ ಮಾಡ್ತೀವಿ. ಎ ಡಾಟ್ ಬಿ ಇಸ್ ಈಕ್ವಲ್ಸ್ ಟು ಎ ಬಿ ಕಾಸ್ ಟೀಟಾ. ಇದನ್ನು ಹೇಗೆ ಬರೀಬಹುದು ಮತ್ತು ಅದರ ಮೀನಿಂಗ್ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಎ ಕಾಸ್ ಟೀಟಾ ಇಂಟು ಬಿ ಅಂತ ಬರೀಬಹುದು. ಇಲ್ಲ ಅಂತಂದಿದ್ದಾಗ ಎ ವೆಕ್ಟಾರ್ ಡಾಟ್ ಬಿ ವೆಕ್ಟಾರ್ ಇಸ್ ಈಕ್ವಲ್ಸ್ ಟು ಎ ಇಂಟು ಬಿ ಕಾಸ್ ಟೀಟಾ ಅಂತ ಹೇಳ್ತಾರೆ. ಸೊ ಇಲ್ಲಿ ಇದರ ಫಿಸಿಕಲ್ ಮೀನಿಂಗ್ ನಮಗೆ ಗೊತ್ತಾಗಿರಬೇಕು. ಏನಿದು ಎ ಕಾಸ್ ಟೀಟಾ ಮೀನಿಂಗ್ ಏನು? ಯಾಕೆ ಅಂತಂದರೆ ಪ್ರಾಬ್ಲಮಲ್ಲಿ ನಿಮಗೆ ಕೇಳ್ತಾ ಇರ್ತಾರೆ. ಎ ಕಾಸ್ ಟೀಟಾ ಇಸ್ ನಥಿಂಗ್ ಬಟ್ ಪ್ರೊಜೆಕ್ಷನ್ ಅಂತ ಹೇಳ್ತಾರೆ. ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಅಂತ ಹೇಳ್ತೀವಿ. ಒಂದ್ಸರಿ ಡಯಾಗ್ರಾಮಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಯಾವಾಗ ಟಿಪ್ಪಿಂದ ನಾನು ಹಾಕಿದ್ದಾಗ, ಸೊ ಸಿ ಹಿಯರ್, ಸೊ ವೆನೆವರ್ ಯು ಅಬ್ಸರ್ವ್ ದ್ಯಾಟ್ ಈ ಎ ವೆಕ್ಟಾರ್ ಇಂದ ನಾವು ಎ ವೆಕ್ಟಾರಿಂದ ನಾನು
ಬಿ ವೆಕ್ಟಾರ್ ಮೇಲೆ ಪ್ರೊಜೆಕ್ಷನ್ನ ಡ್ರಾಪ್ ಮಾಡಿದ್ದಾಗ ನೋಡಿ ಇಲ್ಲಿಂದ ಇಲ್ಲಿಗಿರತಕ್ಕಂಥದ್ದು ಏನಂತ ಕರಿತೀವಿ ನಾವು ಅಂದಾಗ ಎ ಕಾಸ್ ಟೀಟಾ ಅಂತ ಹೇಳ್ಬೋದು. ಅದೇ ರೀತಿ ನಿಮಗೆ ಬಿ ವೆಕ್ಟಾರ್ ಟಿಪ್ಪಿಂದ ನಾವು ಎ ವೆಕ್ಟಾರ್ ಮೇಲೆ ಪ್ರೊಜೆಕ್ಷನ್ ಡ್ರಾಪ್ ಮಾಡಿದ್ದಾಗ ಸೊ ದಿಸ್ ವಿಲ್ ಗಿವ್ ಯು ವಾಟ್ ಈಸ್ ದಿಸ್ ಬಿ ಕಾಸ್ ಟೀಟಾ ಅಂತ ಹೇಳ್ತಾರೆ. ದರ್ಫೋರ್ ಸಿ ಹಿಯರ್ ವಾಟ್ ಈಸ್ ದಿಸ್ ಬಿ ಕಾಸ್ ಟೀಟಾ ಹಿಯರ್? ಬಿ ಕಾಸ್ ಟೀಟಾ ನಾವು ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಅಂತ ಬರೀಬಹುದು. ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ. ಸೊ ಇದ್ರ ಪ್ರಾಪರ್ಟೀಸ್ ಏನು ಅಂತ ನಾವು ಅಬ್ಸರ್ವ್ ಮಾಡೋಣ. ಸಿ ಹಿಯರ್ ಎ ವೆಕ್ಟಾರ್ ಡಾಟ್ ಬಿ ವೆಕ್ಟಾರ್ ಅನ್ನೋದು ಯಾವತ್ತೇ ಆಗಲಿ ಸ್ಕೇಲಾರ್ ಆಗಿರುತ್ತೆ, ಒಂದು ನಂಬರ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಎ ವೆಕ್ಟಾರ್ ಬಿ ವೆಕ್ಟಾರ್ ಈಸ್ ಈಕ್ವಲ್ಸ್ ಟು ಬಿ ವೆಕ್ಟಾರ್ ಡಾಟ್ ಎ ವೆಕ್ಟಾರ್ ಅಂತಲೂ ಹೇಳ್ಬೋದು. ದೇರ್ಫೋರ್ ಯು ಕ್ಯಾನ್ ಸೇ ದಟ್ ಎ ವೆಕ್ಟಾರ್ ಡಾಟ್ ಬಿ ವೆಕ್ಟಾರ್ ಪ್ಲಸ್ ಸಿ ವೆಕ್ಟಾರ್ ಈಸ್ ಈಕ್ವಲ್ಸ್ ಟು ಎ ವೆಕ್ಟಾರ್ ಡಾಟ್ ಬಿ ವೆಕ್ಟಾರ್ ಪ್ಲಸ್ ಎ ವೆಕ್ಟಾರ್ ಡಾಟ್ ಸಿ ವೆಕ್ಟಾರ್ ಅಂತಲೂ ಹೇಳ್ಬೋದು. ನಾವಿಲ್ಲಿ ಇವಾಗ ಕೇಸಸ್ನ ಅಬ್ಸರ್ವ್ ಮಾಡೋಣ. ಅಂದರೆ ಡಾಟ್ ಪ್ರಾಡಕ್ಟ್ ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೆ, ಯಾವಾಗ ಮಿನಿಮಮ್ ಆಗಿರುತ್ತೆ ಅಂತದ್ದು ನೋಡೋಣ. ಸಿ ಹಿಯರ್ ವೆನ್ ಟೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ ಅವಾಗ ಏನಾಗುತ್ತೆ ನೋಡಿ, ಎ ವೆಕ್ಟಾರ್ ಡಾಟ್ ಬಿ ವೆಕ್ಟಾರ್ ಈಸ್ ಈಕ್ವಲ್ಸ್ ಟು ಎ ಬಿ ಇಂಟು ಕಾಸ್ 0 ವಿಚ್ ಇಸ್ ನಥಿಂಗ್ ಬಟ್ ಎ ಬಿ. ದೇರ್ ಫೋರ್ ವಿ ಕ್ಯಾನ್ ಸೇ ಯಾವಾಗಾದರೆ ಟೀಟಾ 0 ಆಗಿರುತ್ತೋ ಆವಾಗ ಎ ಡಾಟ್ ಬಿ ಅನ್ನೋದು ನಾವು ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ಇನ್ ದ ಸೇಮ್ ಮ್ಯಾನರ್ ಸಿ ಹಿಯರ್ ವೆನ್ ಟೀಟಾ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. 90 ಡಿಗ್ರಿ ಅಂದರೆ ಮೀನಿಂಗ್ ಏನಿಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎ ವೆಕ್ಟಾರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ವೆಕ್ಟಾರ್. ಆವಾಗ ನಮಗೆ ಡಾಟ್ ಪ್ರಾಡಕ್ಟ್ ಅನ್ನೋದು ಏನಾಗುತ್ತೆ ಅಬ್ಸರ್ವ್ ಮಾಡಿ. ಎ ವೆಕ್ಟಾರ್ ಡಾಟ್ ಬಿ ವೆಕ್ಟಾರ್ ಈಸ್ ಈಕ್ವಲ್ಸ್ ಟು ಎ ಬಿ ಕಾಸ್ 90 ಡಿಗ್ರಿ ವಿಚ್ ಇಸ್ ನಥಿಂಗ್ ಬಟ್ 0 ಅಂತ ಹೇಳ್ಬೋದು. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದನ್ನು ಮಿನಿಮಮ್ ಅಂತನೂ ಹೇಳ್ತೀವಿ ನಾವು, ಮಿನಿಮಮ್. ಸೊ ಅಬ್ಸರ್ವ್ ದಟ್ ಎ ವೆಕ್ಟಾರ್ ಟೀಟಾ ಈಕ್ವಲ್ ಟು 90 ಡಿಗ್ರಿ ಇದ್ದಾಗ ಎರಡು ವೆಕ್ಟಾರ್ಸು ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ನೆನ್ಪಿಟ್ಕೋಬೇಕು. ಸೊ ಅಷ್ಟೇ ಅಲ್ಲ, ಸಿ ಹಿಯರ್ ಇವಾಗ ನಮಗೆ ಸೊ ಸಮ್ಟೈಮ್ಸ್ ವಾಟ್ ಈಸ್ ಆ್ಯಂಗಲ್ ಬಿಟ್ವೀನ್ ದ ಟೂ ವೆಕ್ಟಾರ್ಸ್ ಅಂತಲೂ ಕೇಳ್ತಾರೆ. ಎರಡು ವೆಕ್ಟಾರ್ಸ್ ಕೊಟ್ಬಿಟ್ಟು ಅವೆರಡರ ಮಧ್ಯೆ ಆ್ಯಂಗಲ್ ಎಷ್ಟಿದೆ ಅಂತ ನಾವು ಹೇಳಿದ್ದಾಗ ವಿ ಕ್ಯಾನ್ ರೈಟ್ ಎ ವೆಕ್ಟಾರ್ ಡಾಟ್ ಬಿ ವೆಕ್ಟಾರ್ ಇಸ್ ಡಿವೈಡ್ ಬೈ ಎ ಇಂಟು ಬಿ ಅಂತ ಬರೀಬಹುದು. ಕಾಸ್ ಟೀಟಾ ಇಸ್ ಈಕ್ವಲ್ಸ್ ಟು ಎ ವೆಕ್ಟಾರ್ ಡಾಟ್ ಬಿ ವೆಕ್ಟಾರ್ ಡಿವೈಡ್ ಬೈ ಎ ಬಿ. ಎ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟಾರ್, ಬಿ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟಾರ್ ಅಂತ ಹೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಅಬ್ಸರ್ವ್ ಮಾಡಿ ಇನ್ನೂ ಏನು ನಾವು ಕಲಿಬೋದು ಅಂತಂದ್ಬಿಟ್ಟು. ಸೊ ಲೆಟ್ ಅಸ್ ಚೆಕ್ ದ ಡಾಟ್ ಪ್ರಾಡಕ್ಟ್ ಆಫ್ ಟೂ ಸೇಮ್ ವೆಕ್ಟಾರ್ಸ್ ಅಂತ ಹೇಳ್ತಾರೆ. ಟೂ ಸೇಮ್ ವೆಕ್ಟಾರ್ಸ್ ಆರ್ ಟೂ ಈಕ್ವಲ್ ವೆಕ್ಟಾರ್ಸ್ ಅಂತ ನೋಡೋಣ. ಸಿ ಹಿಯರ್ ದಿಸ್ ಈಸ್ ಒನ್ ವೆಕ್ಟಾರ್, ಇನ್ನೊಂದು ವೆಕ್ಟಾರ್ ಈಕ್ವಲ್ ವೆಕ್ಟಾರ್ ಅಂತಂದರೆ ಸೇಮ್ ಮ್ಯಾಗ್ನಿಟ್ಯೂಡ್ ಇರಬೇಕು, ಸೇಮ್ ಡೈರೆಕ್ಷನ್ನು ಸಹ ಇರಬೇಕು. ಅವಾಗ ಏನಾಗುತ್ತೆ ನೋಡಿ, ಎ ವೆಕ್ಟಾರ್ ಡಾಟ್ ಎ ವೆಕ್ಟಾರ್ ಇಸ್ ಈಕ್ವಲ್ಸ್ ಟು ಎ ಇಂಟು ಎ ಕಾಸ್ 0 ಡಿಗ್ರಿ ಅಲ್ವಾ. ಈಕ್ವಲ್ ಅಂದರೆ ಆ್ಯಂಗಲ್ ಇಸ್ ಈಕ್ವಲ್ ಟು 0. ದೇರ್ ಫೋರ್ ವಿಲ್ ಗೆಟ್ ಇಟ್ ಆಸ್ ಎ ಸ್ಕ್ವೇರ್ ಅಂತ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ. ಇನ್ ದ ಸೇಮ್ ಮ್ಯಾನರ್ ವಾಟ್ ಈಸ್ ದ ಡಾಟ್ ಪ್ರಾಡಕ್ಟ್ ಆಫ್ ಯೂನಿಟ್ ವೆಕ್ಟಾರ್ಸ್ ನೋಡೋಣ. ಡಾಟ್ ಪ್ರಾಡಕ್ಟ್ ಆಫ್ ಯೂನಿಟ್ ವೆಕ್ಟಾರ್ಸ್, ಇಲ್ಲೂ ನಾವು ಸೇಮ್ ಯೂನಿಟ್ ವೆಕ್ಟಾರ್ಸ್ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಸೊ ಸಿ ಹಿಯರ್ ಐ ವೆಕ್ಟಾರ್ ಡಾಟ್ ಐ ವೆಕ್ಟಾರ್. ಸೊ ನಾವು ಇದನ್ನು ಚೆಕ್ ಮಾಡಿದ್ರೆ ಐ ಡಾಟ್ ವೈ ಐ ಬಂದ್ಬಿಟ್ಟು ನಿಮಗೆ 1 ಅಂತ ಬರುತ್ತೆ. ಇನ್ ದ ಸೇಮ್ ಮ್ಯಾನರ್ ಜೆ ಡಾಟ್ ಜೆ ಇಸ್ ಆಲ್ಸೋ ಈಕ್ವಲ್ ಟು 1 ಅಂತ ಹೇಳ್ಬೋದು. ಇನ್ ದ ಸೇಮ್ ಮ್ಯಾನರ್ ಕೆ ಡಾಟ್ ಕೆ ಇಸ್ ಆಲ್ಸೋ ಈಕ್ವಲ್ ಟು 1 ಆಗುತ್ತೆ, ಇದೇ ಫಾರ್ಮುಲಾ ನೀವು ಅಪ್ಲೈ ಮಾಡಿದ್ದಾಗ. ಸೊ ಸಿ ಹಿಯರ್ ಇಲ್ಲೇನು ಬರಬಹುದು ನಿಮಗೆ ಥಿಂಕ್ ಮಾಡಿ. ಇದು ಡಾಟ್ ಪ್ರಾಡಕ್ಟ್ ಆಫ್ ಟು ಡಿಫರೆಂಟ್ ವೆಕ್ಟಾರ್ಸ್ ಏನಾಗುತ್ತೆ ನೋಡೋಣ. ಡಾಟ್ ಪ್ರಾಡಕ್ಟ್ ಆಫ್ ಟು ಡಿಫರೆಂಟ್ ವೆಕ್ಟಾರ್ಸ್. ಡಿಫರೆಂಟ್ ವೆಕ್ಟಾರ್ಸ್ ಅನ್ನೋದಕ್ಕಿಂತ ನಾವು ಬೇಕಾಗಿರೋದು ಇಂಪಾರ್ಟೆಂಟ್ ಯೂನಿಟ್ ವೆಕ್ಟಾರ್ಸ್ ಬಗ್ಗೆ ನಾವು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಸೊ ಸಿ ಹಿಯರ್ ಐ ವೆಕ್ಟಾರ್ ಡಾಟ್ ಐ ಕ್ಯಾಪ್ ಡಾಟ್ ಜೆ ಕ್ಯಾಪ್ ಈಸ್ ಆಲ್ವೇಸ್ ಈಕ್ವಲ್ ಟು 0. ಅಷ್ಟೇ ಅಲ್ಲ, ನಿಮಗೆ ಜೆ ಕ್ಯಾಪ್ ಕೆ ಈಸ್ ಆಲ್ಸೋ ಈಕ್ವಲ್ ಟು 0 ಆ್ಯಂಡ್ ಕೆ ಡಾಟ್
ಐ ಈಸ್ ಆಲ್ಸೋ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಸೊ ಮೇಲೆ ಸೆಂಟೆನ್ಸ್ನ ಸ್ಟೇಟ್ಮೆಂಟ್ನ ಚೆನ್ನಾಗಿ ಬಿಟ್ಕೊಳ್ಳಿ. ಡಾಟ್ ಪ್ರಾಡಕ್ಟ್ ಆಫ್ ಟು ಸೇಮ್ ಯೂನಿಟ್ ವೆಕ್ಟರ್ಸ್ ಆಲ್ವೇಸ್ ಈಕ್ವಲ್ ಟು 1 ಆಗುತ್ತೆ. ಡಾಟ್ ಪ್ರಾಡಕ್ಟ್ ಆಫ್ ಟು ಡಿಫರೆಂಟ್ ಯೂನಿಟ್ ವೆಕ್ಟರ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು 0 ಆಗುತ್ತೆ. ಯಾಕೆ ಅಂತಂದಾಗ ಐ ಕ್ಯಾಪ್ ಮತ್ತು ಜೆ ಕ್ಯಾಪ್ಗೆ ಆ್ಯಂಗಲ್ ಅನ್ನೋದು 90 ಡಿಗ್ರಿ ಬರುತ್ತೆ. ಕಾಸ್ 90 0 ಅಲ್ವಾ, ಹಾಗಾಗಿ ಇಟ್ ಬಿಕಮ್ಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಅರ್ಥ ಮಾಡ್ಕೊತಾ ಇರಲ್ವ ಹೇಳಿದ್ದೇನಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ಹಿಯರ್ ವೆನ್ theta is equal to 180 degrees. When theta is equals to 180 degrees, ಅವಾಗ ನಿಮಗೆ ಡಾಟ್ ಪ್ರಾಡಕ್ಟ್ ಏನಾಗುತ್ತೆ ನೋಡೋಣ. ಎ ವೆಕ್ಟಾರ್ ಡಾಟ್ ಬಿ ವೆಕ್ಟಾರ್ ಈಸ್ ಈಕ್ವಲ್ಸ್ ಟು ಎ ಬಿ ಕಾಸ್ 180 degrees. Therefore, a vector dot b vector is equals to minus a b ಅಂತ ಬರೀಬಹುದು. ನೆಗೆಟಿವ್ ನಂಬರ್ ಅಲ್ವಾ, ಹಾಗಾಗಿ ಈ ಒಂದು ಕ್ವಾಂಟಿಟಿನ ನಾವು ಮಿನಿಮಮ್ ಅಂತ ಕರೆಯೋಣ. ಅಷ್ಟೇ, ಗೊತ್ತಾಗಿದಲ್ವಾ. ದೇರ್ಫೋರ್ ಇದನ್ನು ನಾವು ಮಿನಿಮಮ್ ಅಂತ ತಗೊಳ್ಳೋದು ಬೇಡ, ಜಸ್ಟ್ ಇಟ್ ಈಸ್ ಈಕ್ವಲ್ ಟು 0 ಅಂತ ಹೇಳೋಣ. ಓಕೆ, ಸೊ ಮಿನಿಮಮ್ ಆಗಬೇಕು ಅಂತಂದಾಗ ವಿ ಕ್ಯಾನ್ ಸೇ ದಟ್ ಥೀಟಾ ಮಸ್ಟ್ ಬಿಕಮ್ ಈಕ್ವಲ್ಸ್ ಟು 180 ಡಿಗ್ರೀಸ್. ಥೀಟಾ ಇಸ್ ಈಕ್ವಲ್ಸ್ ಟು 180 ಡಿಗ್ರೀಸ್. ಸೊ ವಾಟ್ ಆರ್ ದ ಎಕ್ಸಾಂಪಲ್ಸ್? ನಾವಿಲ್ಲಿ ಏನು ಎಕ್ಸಾಂಪಲ್ಸ್ ಬರೋದು ಡಾಟ್ ಪ್ರಾಡಕ್ಟ್ನ ಬೇಸ್ ಮಾಡಿಕೊಂಡು ಅಂತಂದಿದ್ದಾಗ ತುಂಬಾ ಎಕ್ಸಾಂಪಲ್ಸ್ ನಮಗೆ ಬರ್ತಾ ಇರುತ್ತೆ. ನೋಡಿ, ಅಬ್ಸರ್ವ್ ಮಾಡಿ. ಫಸ್ಟ್ ಒನ್, ವರ್ಕ್ ಡನ್. ವರ್ಕ್ ಡಬ್ಲ್ಯೂ ಅನ್ನೋದು ಯಾವತ್ತೇ ಆಗಲಿ ನಿಮಗೆ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ವಿ ಕ್ಯಾನ್ ರೈಟ್ ದಿಸ್ ಆಸ್ ಇನ್ ಮ್ಯಾಗ್ನಿಟ್ಯೂಡ್ ಇಟ್ ಈಸ್ ಎಫ್ ಎಸ್ ಕಾಸ್ ಥೀಟಾ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನಮ್ಗೆ ಇವಾಗ ಪವರ್ ನಾವು ತಗೊಂಡಿದ್ದಾಗ ಪವರ್ ಈಸ್ ಈಕ್ವಲ್ಸ್ ಟು ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ವೆಲಾಸಿಟಿ ಅಂತ ಬರೀಬಹುದು. ಅಂದರೆ ಎಫ್ ವಿ ಕಾಸ್ ಥೀಟಾ ಅಂತನೂ ಹೇಳ್ಬೋದು. ಗೊತ್ತಾಗ್ತದಲ್ವಾ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ಸೇ, ನೋಡಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ನಾವು ತಗೊಳ್ತೀನಿ ನಾನು ಇವಾಗ. ಮ್ಯಾಗ್ನೆಟಿಕ್ ಫ್ಲಕ್ಸ್ ನಾವು ತಗೊಂಡಿದ್ದಾಗ ಇಟ್ ಈಸ್ ದ ಡಾಟ್ ಪ್ರಾಡಕ್ಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟಾರ್. ಇನ್ ದ ಸೇಮ್ ಮ್ಯಾನರ್ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ನ ಸಹ ನಾವು ಬರೀಬಹುದು. ಎಲೆಕ್ಟ್ರಿಕ್ ಫ್ಲಕ್ಸ್ನ ನಾವು φe ಅಂತ ನಾವು ತಗೊಂಡಿದ್ದಾಗ ವಿ ಕ್ಯಾನ್ ರೈಟ್ ಇಟ್ ಈಸ್ ದ ಡಾಟ್ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟಾರ್ ಆ್ಯಂಡ್ ಏರಿಯಾ ವೆಕ್ಟಾರ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ನಮಗೆ ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ತಗೊಳ್ಳೋಣ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ, ದಿಸ್ ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ ಡಾಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯು ವಿಚ್ ಈಸ್ ಈಕ್ವಲ್ಸ್ ಟು ಎಲೆಕ್ಟ್ರಿಕ್ ಅಲ್ವಾ, ದೇರ್ಫೋರ್ ವಿ ಕ್ಯಾನ್ ರೈಟ್ ಪಿ ವೆಕ್ಟಾರ್ ಡಾಟ್ ಇ ವೆಕ್ಟಾರ್. ಅದನ್ನು ನಾವು ಪಿ ಇ ಕಾಸ್ ಥೀಟಾ ಅಂತ ಬರೀಬಹುದು. ಸೊ ನೋಡಿ, ಇದೆಲ್ಲ ನೀವು ಸೆಕೆಂಡ್ PUC ಅಲ್ಲಿ ಓದೇ ಇರ್ತೀರಾ. ವಿ ಕ್ಯಾನ್ ರೈಟ್ ಬಿ ಎ ಕಾಸ್ ಥೀಟಾ. ಇನ್ ದ ಸೇಮ್ ಮ್ಯಾನರ್ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತನೂ ಬರೀಬಹುದು. ಸಿ ಹಿಯರ್, ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ? ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅದನ್ನು ನಾವು ಯು ಅಂತಲೇ ರೆಪ್ರೆಸೆಂಟ್ ಮಾಡೋಣ. ಯು ಬಿ ಸಫಿಕ್ಸ್ ಕೊಡೋಣ. ದೇರ್ಫೋರ್ ಇಟ್ ಈಸ್ ಈಕ್ವಲ್ಸ್ ಟು ಪ್ರಾಡಕ್ಟ್ ಆಫ್ ಮ್ಯಾಗ್ನೆಟಿಕ್ ಮೊಮೆಂಟ್ ವೆಕ್ಟಾರ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟಾರ್, ದಟ್ ಈಸ್ ಎಂ ಬಿ ಕಾಸ್ ಥೀಟಾ ಅಂತ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ರಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ದೇರ್ಫೋರ್ ವಿ ಕ್ಯಾನ್ ಥಿಂಕ್ ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ ಡಾಟ್ ಪ್ರಾಡಕ್ಟ್. ನಾವು ಲೆಟ್ ಅಸ್ ಸಿ ಫ್ಯೂ ಎಕ್ಸಾಂಪಲ್ ಕ್ವಶನ್ಸ್. ಕೆಲವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡೋಣ. ಏನದು ಅಂತ ನೀವು ಅಬ್ಸರ್ವ್ ಮಾಡಿ. ಸೊ ಸಿ ಹಿಯರ್, ಎ ವೆಕ್ಟಾರ್ ಇಸ್ ಈಕ್ವಲ್ಸ್ ಟು 2i plus 4j plus 4k ಅಂತ ಕೊಟ್ಟಿದ್ದಾರೆ. ಬಿ ವೆಕ್ಟಾರ್ ಇಸ್ ಈಕ್ವಲ್ಸ್ ಟು 4i plus 2j minus 4k ಆರ್ 2 ವೆಕ್ಟಾರ್ಸ್. ದ ಆ್ಯಂಗಲ್ ಬಿಟ್ವೀನ್ ದೆಮ್ ವಿಲ್ ಬಿ ಅಂತ ಕೇಳ್ತಾ ಇದ್ದಾರೆ. ಸೊ ಆ್ಯಂಗಲ್ ಬಿಟ್ವೀನ್ ದೆಮ್ ನಾನು ಹೆಡ್ ಮಾಡೋಕ್ಕೆ ಫಾರ್ಮುಲಾ ಹೇಳಿದ್ದೀನಿ. ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಎ ವೆಕ್ಟಾರ್ ಡಾಟ್ ಬಿ ವೆಕ್ಟಾರ್ ಡಿವೈಡ್ ಬೈ ಎ ಇಂಟು ಬಿ ಅಂತಂದ್ಬಿಟ್ಟು. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೂ ಮುಂಚೆ ಇನ್ನೂ ಒಂದು ಕಾನ್ಸೆಪ್ಟ್ನ ನಾವು ತಿಳ್ಕೊಂಡು ಬರೋಣ. ಏನದು ಅಂತಂದಾಗ, ಸಿ ಹಿಯರ್, ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟಾರ್ಸ್ ಇನ್ ಕಾಂಪೊನೆಂಟ್ ಫಾರ್ಮ್ ಅಂತ ಹೇಳ್ತಾ ಇದ್ದೀನಿ. ಕಾಂಪೊನೆಂಟ್ ಫಾರ್ಮ್. ಏನು ಕಾಂಪೊನೆಂಟ್ ಫಾರ್ಮ್ ಅಂದರೆ ಏನು ಅಂತ ನೋಡೋಣ. ಲೆಟ್ ಎ ವೆಕ್ಟಾರ್ ಈಸ್ ಈಕ್ವಲ್ ಟು, ಲೆಟ್ ಎ ವೆಕ್ಟಾರ್ನ ನಾವು ಏನು ಬರೀಬೋದು ನೋಡಿ, ಎ ಎಕ್ಸ್ ಐ ಕ್ಯಾಪ್ ಪ್ಲಸ್ ಎ ವೈ ಜೆ ಕ್ಯಾಪ್ ಪ್ಲಸ್ ಎ ಝೆಡ್ ಕೆ ಕ್ಯಾಪ್ ಆ್ಯಂಡ್ ಬಿ ವೆಕ್ಟಾರ್ ನಾವು ಏನಂತ ಬರಿತಾ ಇದ್ದೀವಿ, ಬಿ ಎಕ್ಸ್ ಐ ಕ್ಯಾಪ್ ಪ್ಲಸ್ ಬಿ ವೈ ಜೆ ಕ್ಯಾಪ್
ಪ್ಲಸ್ ಬಿ ಝೆಡ್ ಕೆ ಕ್ಯಾಪ್ ಅಂತ ಬರಿಬಹುದು. ಸೊ ದೇರ್ ಫೋರ್ ಡಾಟ್ ಪ್ರಾಡಕ್ಟ್ ಏನಾಗುತ್ತೆ ನೋಡೋಣ. ಎ ವೆಕ್ಟಾರ್ ಡಾಟ್ ಬಿ ವೆಕ್ಟಾರ್ ಅನ್ನೋದು ಯಾವತ್ತೇ ಆಗಲಿ ನಿಮಗೆ ಮಲ್ಟಿಪ್ಲೈ ಮಾಡಿ. ಸೊ ಎ ಎಕ್ಸ್ ಇಂಟು ಐ ಕ್ಯಾಪ್ ಪ್ಲಸ್ ಎ ವೈ ಇಂಟು ಜೆ ಕ್ಯಾಪ್ ಪ್ಲಸ್ ಎ ವೈ ಇಂಟು ಜೆ ಕ್ಯಾಪ್ ಪ್ಲಸ್ ಎ ಝೆಡ್ ಇಂಟು ಕೆ ಕ್ಯಾಪ್. ನಾರ್ಮಲ್ ಮಲ್ಟಿಪ್ಲಿಕೇಶನ್ ಥರನೇ ಮಾಡ್ಕೊಂಡು ಹೋಗಿ ಅಪ್ಲೈ ಡಾಟ್ ಪ್ರಾಡಕ್ಟ್ ಫಾರ್ ಯೂನಿಟ್ ವೆಕ್ಟಾರ್ಸ್ಗೆ ಅಪ್ಲೈ ಮಾಡಿ. ಸೊ ಇಲ್ಲೇನಾಗುತ್ತೆ ನೋಡಿ, ಬಿ ಎಕ್ಸ್ ಇಂಟು ಐ ಕ್ಯಾಪ್ ಪ್ಲಸ್ ಬಿ ವೈ ಇಂಟು ಜೆ ಕ್ಯಾಪ್ ಪ್ಲಸ್ ಬಿ ಝೆಡ್ ಇಂಟು ಕೆ ಕ್ಯಾಪ್ ಅಂತ ಬರಿಬೋದು. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ದಾಗ ನಮಗೆ ಐ ಡಾಟ್ ಐ ಇಸ್ ಈಕ್ವಲ್ ಟು 1, ಐ ಡಾಟ್ ಜೆ ಈಕ್ವಲ್ ಟು 0. ಅದು ಪಾಯಿಂಟ್ಸ್ ನಾವು ಮೈಂಡಲ್ಲಿ ಇಟ್ಕೊಂಡು ನಾವು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎ ಎಕ್ಸ್ ಬಿ ಎಕ್ಸ್ ಪ್ಲಸ್ ಎ ವೈ ಬಿ ವೈ ಪ್ಲಸ್ ಎ ಝೆಡ್ ಬಿ ಝೆಡ್ ಅಂತ ಬರೀಬಹುದು. ದಿಸ್ ಈಸ್ ದ ಡಾಟ್ ಪ್ರಾಡಕ್ಟ್ ಇನ್ ಕಾಂಪೊನೆಂಟ್ ಫಾರ್ಮ್. ಸೊ ಚೆನ್ನಾಗಿ ಬಿಟ್ಕೊಳ್ಳಿ ನಿಮಗೆ. ಸೊ ಎರಡು ವೆಕ್ಟಾರ್ಸ್ ನಿಮಗೆ ಕಾಂಪೊನೆಂಟ್ ಫಾರ್ಮಲ್ಲಿ ಕೊಟ್ಟಿದ್ದಾಗ ಅದರ ಡಾಟ್ ಪ್ರಾಡಕ್ಟ್ ಅನ್ನೋದು ಹೇಗೆ ಬರುತ್ತೆ ಅಂತಂದರೆ ಜಸ್ಟ್ ಮಲ್ಟಿಪ್ಲೈಯಿಂಗ್ ದ ಐ ಕೋಎಫಿಷಿಯಂಟ್ಸ್ ಪ್ಲಸ್ ಮಲ್ಟಿಪ್ಲೈಯಿಂಗ್ ದ ಕೋಎಫಿಷಿಯಂಟ್ಸ್ ಆಫ್ ಜೆ ಕ್ಯಾಪ್ ಆ್ಯಂಡ್ ಮಲ್ಟಿಪ್ಲೈಯಿಂಗ್ ದ ಕೋಎಫಿಷಿಯಂಟ್ಸ್ ಆಫ್ ಕೆ ಕ್ಯಾಪ್. ಈ ರೀತಿ ಮಾಡಿದ್ದಾಗ ನಿಮಗೆ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡಬಹುದು. ಸೊ ಇನ್ನು ಮ್ಯಾಗ್ನಿಟ್ಯೂಡ್ ಆಫ್ ಇಂಡಿವಿಜುವಲ್ ವೆಕ್ಟಾರ್ ಫೈಂಡ್ ಔಟ್ ಮಾಡೋದು ನಾನು ಆಲ್ರೆಡಿ ನಿಮಗೆ ಮುಂಚೆ ಕ್ಲಾಸಲ್ಲಿ ಹಿಂದಿನ ಸೆಷನ್ಸ್ ಲಾಸ್ಟ್ ನಾವು ಡಿಸ್ಕಸ್ ಮಾಡಿದ್ದೀವಿ. ದೇರ್ ಫೋರ್ ವಿ ಕ್ಯಾನ್ ಗೋ ವಿತ್ ದ ನ್ಯೂಮೆರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ ಏನು ಬರುತ್ತೆ ಅಂತ ಒಂದು ಸರಿ ಅಬ್ಸರ್ವ್ ಮಾಡಿ. ಡೈರೆಕ್ಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ಎ ವೆಕ್ಟಾರ್ ಡಾಟ್ ಬಿ ವೆಕ್ಟಾರ್. ಸೊ ಎ ವೆಕ್ಟಾರ್ ಅಂದರೆ ಎಷ್ಟಪ್ಪ ಇಲ್ಲಿ ನಿಮಗೆ? ಸೊ 2i ಕ್ಯಾಪ್ ಪ್ಲಸ್ 4j ಕ್ಯಾಪ್ ಪ್ಲಸ್ 4k ಕ್ಯಾಪ್ ಅಂತ ಬರೀಬಹುದು. 4k ಕ್ಯಾಪ್ ಡಾಟ್ ವಾಟ್ ಈಸ್ ದ ಬಿ ವೆಕ್ಟಾರ್ ಹಿಯರ್? 4i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ 4k ಕ್ಯಾಪ್ ಅಂತ ಹೇಳ್ತಾ ಇದ್ದೀವಿ. ಸೊ ಇದು ಏನು ಬರುತ್ತೆ ಅಂತ ನೋಡಿ, ಇಲ್ಲಿ ಐ ಕೋಎಫಿಷಿಯಂಟ್ಸ್ನ ಮಾತ್ರ ಮಲ್ಟಿಪ್ಲೈ ಮಾಡಬೇಕು, ಜೆ ಕೋಎಫಿಷಿಯಂಟ್ಸ್ನ ಕೆ ಕೋಎಫಿಷಿಯಂಟ್ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಬೇಕು. ಸೊ 2 4s are 8 ಬರುತ್ತೆ, ಪ್ಲಸ್ 4 2s are 8 ಬರುತ್ತೆ, ಪ್ಲಸ್ ಇಂಟು ಮೈನಸ್ ಬರುತ್ತೆ ಇಲ್ಲಿ. ಸೊ 4 4s ಎಷ್ಟು ನಿಮಗಿಲ್ಲಿ? ಇಟ್ ಈಸ್ ಈಕ್ವಲ್ ಟು 16. ಸೊ ಇಟ್ ಈಸ್ ಈಕ್ವಲ್ ಟು 0 ಅಂತ ಬರುತ್ತೆ. Therefore it is 0 divided by a b. ಸೊ 0 ಬೈ ಎನಿಥಿಂಗ್ ಈಸ್ ಈಕ್ವಲ್ ಟು 0. ಕಾಸ್ ಟೀಟಾ 0 ಬಂದಿದೆ ಅಂತಂದರೆ ಅವೆರಡರ ಮಧ್ಯದಲ್ಲಿ ಆ್ಯಂಗಲ್ ಟೀಟಾ ಅನ್ನೋದು ನಿಮಗೆ 90 ಡಿಗ್ರಿ ಆಗಿರುತ್ತೆ. ದೇರ್ ಫೋರ್ ಯು ಕ್ಯಾನ್ ಸೇ ದ್ಯಾಟ್ ಏನು ಹೇಳ್ಬೋದು ನಾವಿಲ್ಲಿ? ಎ ವೆಕ್ಟಾರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ವೆಕ್ಟಾರ್ ಅಂತ ಹೇಳ್ಬೋದು. ಸೊ ಅವರ್ ಆಪ್ಷನ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ ಗೊತ್ತಾಗ್ತದಲ್ವಾ? ದ ಸೇಮ್ ಮ್ಯಾನರ್ ಲೆಟ್ ಅಸ್ ಚೆಕ್ ಫಾರ್ ಸೆಕೆಂಡ್ ಕ್ವಶನ್. ನೋಡಿ ಇಲ್ಲಿ ಏನು ಹೇಳ್ತಾರೆ ನೋಡಿ ಇಲ್ಲಿ. ಇಫ್ ಟೂ ವೆಕ್ಟಾರ್ಸ್ 2i plus 3j minus k and minus 4i minus 6j minus lambda k are parallel to each other, then value of lambda will be. ಇಲ್ಲಿ ಒಂದು ಪಾಯಿಂಟ್ನ ನೋಟ್ ಮಾಡಿ. when two vectors are parallel to each other, when two vectors are parallel to each other. ಸೊ ನೋಡಿ ಇಲ್ಲಿ ಎ ವೆಕ್ಟಾರ್ನ ಬೇಕಾದರೆ ನಾವು ಒಂದು ನಿಮಿಷ. ಎ ವೆಕ್ಟಾರ್ ಈಸ್ ಈಕ್ವಲ್ಸ್ ಟು a1i ಕ್ಯಾಪ್ ಪ್ಲಸ್ a2j ಕ್ಯಾಪ್ ಪ್ಲಸ್ a3k ಕ್ಯಾಪ್. ಬಿ ವೆಕ್ಟಾರ್ನ ನಾವು ಸಿ ಹಿಯರ್ b1i ಕ್ಯಾಪ್ ಪ್ಲಸ್ b2j ಕ್ಯಾಪ್ ಪ್ಲಸ್ b3k ಕ್ಯಾಪ್ ಆಗಿದ್ದಾಗ ಅದರ ಕೋಎಫಿಷಿಯಂಟ್ಸ್ ಅನ್ನೋದು ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳ್ಬೋದು. ದೇರ್ಫೋರ್ ಯು ಕ್ಯಾನ್ ರೈಟ್ ದ್ಯಾಟ್ a1 by b1 ಈಸ್ ಈಕ್ವಲ್ಸ್ ಟು a2 by b2 ವಿಚ್ ಈಸ್ ಈಕ್ವಲ್ಸ್ ಟು a3 by b3. ಈ ಪಾಯಿಂಟ್ನ ನಾವು ಚೆನ್ನಾಗೆ ಮೈಂಡಲ್ಲಿ ಇಟ್ಕೊಂಡಿರೋಣ. ದೇರ್ಫೋರ್ ನಾವು ಗಿವೆನ್ ದ್ಯಾಟ್ ಏನಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಇಫ್ ಟೂ ವೆಕ್ಟಾರ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ನೋಡಿ ಇಲ್ಲಿ ಇದು a1, ಆಮೇಲೆ ಇದು a2, ಇದು a3. ಇಲ್ಲಿ b1 b2 b3
3 ಅಂತ ನಾವು ತಗೊಂಡಿದ್ದಾಗ ಸೊ ವಿ ಕ್ಯಾನ್ ಥಿಂಕ್ ದಟ್ a1 ಅಂದರೆ 2 ಡಿವೈಡ್ ಬೈ b1 ಅಂದರೆ -4 ಈಸ್ ಈಕ್ವಲ್ ಟು a2 ಈಸ್ 3 b2 ಅಂತಂದರೆ -6 ಈಸ್ ಈಕ್ವಲ್ ಟು a3 ಈಸ್ -1 ಡಿವೈಡ್ ಬೈ b3 ಈಸ್ -λ. ಸೊ ಇಲ್ಲಿ ನೀವು ಯಾವುದಾದ್ರೂ ಎರಡರನ್ನ ನೀವು ತಗೊಂಡು ಸಿಂಪ್ಲಿಫೈ ಮಾಡಿ. ಎದರ್ ಯು ಕ್ಯಾನ್ ಟೇಕ್ ದೀಸ್ ಟು ಆರ್ ದೀಸ್ ಟು. ಯಾವುದಾದ್ರು ತಗೊಂಡು ಸಿಂಪ್ಲಿಫೈ ಮಾಡಿದ್ದಾಗ ನಮಗೆ ಲ್ಯಾಂಬ್ಡಾ ಅನ್ನೋದು ನಿಮಗೆ ವಿಲ್ ಗೆಟ್ ಇಟ್ ಆಸ್ 2 ಅಂತ ಬರುತ್ತೆ. ವಿಲ್ ಗೆಟ್ ಲ್ಯಾಂಬ್ಡಾ ವಿಲ್ ಬಿಕಮ್ ಈಕ್ವಲ್ ಟು ಸೊ ಸಿಂಪ್ಲಿಫೈ ಮಾಡಿ ಲ್ಯಾಂಬ್ಡಾ ವಿಲ್ ಬಿಕಮ್ ಈಕ್ವಲ್ಸ್ ಟು 2. ನೋಡಿ ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನು ಬರ್ಬೋದು ಇಲ್ಲಿ ನಿಮಗೆ ಲ್ಯಾಂಬ್ಡಾ ಅನ್ನೋದೇನಾಗ್ತದೆ ನೋಡಿ ಇಲ್ಲಿ ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು ಒಂದು ನಿಮಿಷ ಸಿ ಹಿಯರ್ 2i ಪ್ಲಸ್ 3j. ಬಟ್ ಆಪ್ಷನ್ಸಲ್ಲಿ ನಿಮ್ಗೆ ಇಲ್ಲಿ 2 ಅಂತ ಕೊಟ್ಟಿದ್ದಾರೆ. 2 ಅಂತ ಕೊಟ್ಟಿದ್ದಾಗ ನಮಗೆ ಪ್ರಾಬ್ಲಮಲ್ಲಿ ಎಲ್ಲೋ ಒಂದು ಮಿಸ್ಟೇಕ್ ಆಗಿರುತ್ತೆ. ಅದೇನು ಅಂತ ನಾವು ಒಂದ್ಸರಿ ನೋಡೋಣ. ಸೊ 2i ಪ್ಲಸ್ 3j ಮೈನಸ್ ಕೆ 4i minus 6j minus lambda k are parallel to each other. Therefore simplify ಮಾಡಿದ್ದಾಗ ನಮಗೆ ಏನು ಬರಬಹುದು ಇಲ್ಲಿ ಅಂತ ನೋಡಿದ್ದಾಗ we can go with yes ಕರೆಕ್ಟ್ ಆಗಿ ಇದಲ್ವಾ ಇದು ನಿಮಗೆ 2/-4 ಇದೆ, 3/-6 ಇದೆ, -1 divided by minus lambda ಇದೆ. So it is correct only. Therefore we can say that ಥಿಂಕ್ ಮಾಡಿ ಇಲ್ಲಿ ಏನು ಬರಬಹುದು ಅಂತ ಅಂದ್ಬಿಟ್ಟು ನಿಮಗೆ ಇಲ್ಲಿ. ಸೊ 2 ಬರಬೇಕು ಅಂತಂದರೆ ಇಫ್ ಯು ವಾಂಟ್ ಟು ಗೆಟ್ ದ 2 ವ್ಯಾಲ್ಯೂ ಪ್ಲೀಸ್ ಚೇಂಜ್ ದ ಕ್ವಶನ್. ಇಲ್ಲಿ ನಿಮಗೆ ಪ್ಲಸ್ ಲ್ಯಾಂಬ್ಡಾ ಅಂತ ಮಾಡಿ, ಯಾಕಂದರೆ ಆಪ್ಷನ್ಸಲ್ಲಿ ನಿಮಗೆ ಮೈನಸ್ ಇಲ್ಲ. B3 ಅಂತಂದರೆ ಪ್ಲಸ್ ಲ್ಯಾಂಬ್ಡಾ ನಾವು ತಗೊಂಡಿದ್ದಾಗ ಸೊ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ ಮೈನಸ್ ಕ್ಯಾನ್ಸಲ್ ಆಗಿದ್ದಾಗ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು 2. ದೇರ್ಫೋರ್ ಯು ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಗೊತ್ತಾಗಿದಲ್ವಾ? So let us see the next numerical. In the above example, if vectors are perpendicular to each other, so ಏನಂತ ಹೇಳ್ತಾ ಇದ್ರಿ ನಿಮಗೆ, given that a vector is perpendicular to b vector, ಅವಾಗ ಏನಾಗುತ್ತೆ ನೋಡಿ ಇಲ್ಲಿ a vector dot b vector must become equal to 0. So simplify ಮಾಡಿ ಏನು ಬರುತ್ತೆ ಹೇಳಿ. ಸೊ 2 into -4 is equals to -8 ಬರುತ್ತೆ, -8. ನೆಕ್ಸ್ಟ್ +3 into -6 ಅಂತಂದಿದ್ದಾಗ ಯು ವಿಲ್ ಗೆಟ್ -18 ಅಂತ ಬರುತ್ತೆ, -18. ಸಿ ಹಿಯರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಲ್ಯಾಂಬ್ಡಾ ಅಂತ ಬರುತ್ತೆ, ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ನೀವು ಸಿಂಪ್ಲಿಫೈ ಮಾಡಿದ್ದಾಗ ಲ್ಯಾಂಬ್ಡಾ ಬಿಕಮ್ಸ್ ಈಕ್ವಲ್ಸ್ ಟು ಏನಾಗುತ್ತೆ ಅಬ್ಸರ್ವ್ ಮಾಡಿ. ಇಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಈಸ್ ಈಕ್ವಲ್ ಟು +18 + 8 ವಿಚ್ ಈಸ್ ನಥಿಂಗ್ ಬಟ್ ನಿಮ್ಗೆ ಎಷ್ಟು ಬರ್ಬೋದು ಇಲ್ಲಿ ಅಂತಂದಾಗ ಯು ವಿಲ್ ಗೆಟ್ 26. ಯು ವಿಲ್ ಗೆಟ್ ದ ಆನ್ಸರ್ ಆಸ್ 26. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಗೊತ್ತಾಗ್ತದಲ್ವಾ ಹೇಗೆ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ಸೊ ಪ್ಲೀಸ್ ಅಬ್ಸರ್ವ್ ಮಾಡಿ, think and do it. So think here ಒಂದ್ಸರಿ ನೋಡೋಣ. -1 ಇಂಟು ಪ್ಲಸ್ ಲ್ಯಾಂಬ್ಡಾ ಅಂತಂದಾಗ ನಮಗೆ ಬರೋದು ನಿಮಗೆ ಮೈನಸ್ ಲ್ಯಾಂಬ್ಡಾ ತಾನೇ ಬರೋದು ಇಲ್ಲಿ ನಿಮಗೆ, ಮೈನಸ್ ಲ್ಯಾಂಬ್ಡಾ. ಎಸ್ ಕರೆಕ್ಟಾಗಿದೆ, ಇದು +26. ಸೊ ಲೆಟ್ ಅಸ್ ಸಿ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಇಫ್ a is equals to 2i plus 3j minus k, b is equal to -i plus 3j plus 4k, then projection of a on b ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ದ ಪ್ರೊಜೆಕ್ಷನ್ ಆಫ್ a ಆನ್ b? ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಪ್ರೊಜೆಕ್ಷನ್ ಆಫ್ a ಆನ್ b ಈಸ್ ನಥಿಂಗ್ ಬಟ್ a cos ಥೀಟಾ. ಸರಿ ಇದಲ್ವಾ ಹೇಳ್ತಾರೆ ಅಂತಂದ್ಬಿಟ್ಟು. ಪ್ರೊಜೆಕ್ಷನ್ ಆಫ್ a ಆನ್ b ಅಂದರೆ ಏನಿಲ್ಲಿ a cos ಥೀಟಾ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದು ನೋಡಿ. We can say that we know that a vector dot b vector is equals to a cos theta into b ಅಂತ ಬರೀಬಹುದು. Therefore ನಮಗೆ ಬೇಕಾಗಿರೋದು a cos theta ತಾನೇ ನಮಗೆ.
ಸೊ ಹಾಗಾಗಿ ಎ ವೆಕ್ಟಾರ್ ಡಾಟ್ ಬಿ ವೆಕ್ಟಾರ್ ಡಿವೈಡ್ ಬೈ ಬಿ. ಸೊ ಇದು ಡಾಟ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡೋಣ. ಎಷ್ಟು ಬರುತ್ತೆ ನೋಡೋಣ. 2 ಇಂಟು -1 ಅಂತಂದರೆ -2. ನೆಕ್ಸ್ಟ್ +3 ಇಂಟು +3 ಅಂತಂದರೆ 9 ಬರುತ್ತೆ. -1 ಇಂಟು +4 ಅಂತಂದಾಗ -4 ಡಿವೈಡ್ ಬೈ ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹಿಯರ್. ಸೊ -1 ಹೋಲ್ ಸ್ಕ್ವಯರ್ ಪ್ಲಸ್ 3 ಸ್ಕ್ವಯರ್ ಪ್ಲಸ್ 4 ಸ್ಕ್ವಯರ್. ಸೊ ಥಿಂಕ್ ಮಾಡಿ ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡಿ. ಇಲ್ಲಿ a cos θ becomes equals to 9 minus 6 ಅಂತಂದರೆ 3 ಡಿವೈಡ್ ಬೈ ರೂಟ್ ಆಫ್ ಇಲ್ಲಿ 1 plus 9 10 10 plus 16 ಅಂತಂದರೆ 26 ಅಂತ ಬರುತ್ತೆ. ಸೊ ನಮ್ಗೆ ಬೇಕಾಗಿರೋದು a cos θ. ಸೊ ವಿಲ್ ಗೆಟ್ ಇಟ್ ಆಸ್ 3 by root 26. ದಟ್ ಈಸ್ ಆಪ್ಷನ್ ಬಿ. ಅರ್ಥ ಆಗ್ತದಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಸೀದಾ ನೆಕ್ಸ್ಟ್ ನ್ಯೂಮರಿಕಲ್. ಸೊ ಅಬ್ಸರ್ವ್ ಮಾಡಿ. A body acted upon by a force 15 Newton is displaced through a distance 10 meter in a direction making an angle 60 degree with the force ಅಂತ ಹೇಳ್ತಾ ಇದ್ದಾರೆ. with the force the work done. ಡೈರೆಕ್ಟ್ ಫಾರ್ಮುಲಾ ಅಲ್ವಾ ನಿಮ್ಗಿಲ್ಲಿ ವರ್ಕ್ ಡನ್. ಸೊ ಸಿ ಹಿಯರ್ there is a body, let us say. ಸೊ ಫೋರ್ಸ್ ಅನ್ನೋದು ಎಫ್ ಆ್ಯಕ್ಟ್ ಮಾಡ್ತಾ ಇದ್ರೆ ಅವಾಗ ಬಾಡಿ ಅನ್ನೋದು ನಿಮಗೆ 60 ಡಿಗ್ರಿ ಆ್ಯಂಗಲಲ್ಲಿ ಡಿಸ್ಪ್ಲೇಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ದರ್ ಫೋರ್ ವರ್ಕ್ ಡನ್ ಏನಾಗತ್ತೆ ನೋಡಿ. ನಮಗೆ ಗೊತ್ತಿದೆ ಎಫ್ ಎಸ್ ಕಾಸ್ ಟೀಟಾ ಅಂತನ್ಬಿಟ್ಟು. ಸೊ ಎಫ್ ಅಂತಂದರೆ 50, ಎಸ್ ಡಿಸ್ಪ್ಲೇಸ್ಮೆಂಟ್ ಡಿಸ್ಟೆನ್ಸ್ ಅಂದರೆ 10 ಇಂಟು ಕಾಸ್ ಟೀಟಾ ಅಂತಂದಾಗ 60 ಡಿಗ್ರಿ. ದರ್ ಫೋರ್ ಯು ಕ್ಯಾನ್ ರೈಟ್ 500 ಇಂಟು 1/2 ವಿಚ್ ಇಸ್ ನಥಿಂಗ್ ಬಟ್ 250 joules ಅಂತ ಬರೀಬಹುದು. We can write as 250 joules. So we can go with option D. ಆಪ್ಷನ್ನ ಡಿ. ಸೊ ಇದೇ ರೀತಿ ನಾವು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತಾ ಇರೋಣ. ನೋಡಿ ಇಲ್ಲಿ ಪಾರ್ಟಿಕಲ್ ಮೂವ್ಸ್ ಫ್ರಮ್ ಪೊಸಿಷನ್ 3i cap plus 2j cap minus 6k cap to 14i cap plus 13j ಪ್ಲಸ್ 9k ಕ್ಯಾಪ್. ಅಂದರೆ ಇನಿಷಿಯಲ್ ಪೊಸಿಷನ್ ವೆಕ್ಟಾರ್ ಏನಾಗಿದೆ ಅಂತಂದಾಗ r1 ವೆಕ್ಟಾರ್ ಇಸ್ ಈಕ್ವಲ್ಸ್ ಟು 3i ಪ್ಲಸ್ 2j ಮೈನಸ್ 6k ಅಂತ ಹೇಳಿದ್ದಾರೆ. ಸೊ ಫೈನಲ್ ಆಗಿ ಎಲ್ಲಿ ಹೋಗ್ತಾ ಇದ್ದದು. ವಾಟ್ ಈಸ್ ದ ಫೈನಲ್ ಪೊಸಿಷನ್. ಇಟ್ ಈಸ್ 14i ಕ್ಯಾಪ್ ಪ್ಲಸ್ 13j ಕ್ಯಾಪ್ ಪ್ಲಸ್ 9k ಕ್ಯಾಪ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಬ್ಸರ್ವ್ ಮಾಡಿ. ಸೊ ವಾಟ್ ಈಸ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಟ್ ಪಾರ್ಟಿಕಲ್ ಹಿಯರ್. It is 4i cap plus j cap plus 3k cap Newton ಅಂತ ಹೇಳಿದ್ದಾರೆ. So if the displacement is in meters, then work done will be work done. Observe ಮಾಡಿ. So initial position r1 vector, final position r2 vector. Therefore displacement ಏನಾಗಿರುತ್ತೆ ನೋಡಿ. ಡಿಸ್ಪ್ಲೇಸ್ಮೆಂಟ್ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇಷ್ಟು ಮುಂಚೆ ಸ್ಲೈಡ್ಸಲ್ಲಿ. ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಡೆಲ್ಟಾ ಆರ್ ಅಂತ ನಾವು ತಗೊಂಡಿದ್ದಾಗ ವಿ ಕ್ಯಾನ್ ರೈಟ್ r2 ವೆಕ್ಟಾರ್ ಮೈನಸ್ r1 ವೆಕ್ಟಾರ್. ಸೊ r2 ಮೈನಸ್ r1 ಮಾಡಿ ಇಲ್ಲಿ 14 ಮೈನಸ್ 3 ಅಂತಂದಾಗ 11i ಕ್ಯಾಪ್, 13 ಮೈನಸ್ 2 ಅಂತಂದಾಗ ಪ್ಲಸ್ 11j ಕ್ಯಾಪ್, 9 ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತಲ್ವ ಇಲ್ಲಿ ಪ್ಲಸ್ ಓಕೆ 15k ಕ್ಯಾಪ್ ಅಂತ ಬರುತ್ತೆ. ಸೊ ದಿಸ್ ಈಸ್ ದ ಡಿಸ್ಪ್ಲೇಸ್ಮೆಂಟ್. ನಾವು ಫೈಂಡ್ ಔಟ್ ವಾಟ್ ಈಸ್ ದ ವರ್ಕ್ ಡನ್. ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಎಫ್ ವೆಕ್ಟಾರ್ ಡಾಟ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟಾರ್. ಸೊ ಟೇಕ್ ದ ಡಾಟ್ ಪ್ರಾಡಕ್ಟ್. ಡಾಟ್ ಪ್ರಾಡಕ್ಟ್ ನೀವು ಸಿಂಪ್ಲಿಫೈ ಮಾಡಿ. 11 ಇಂಟು 4 ಅಂತಂದರೆ 44 ಪ್ಲಸ್ 11 ಆಮೇಲೆ 15 ಇಂಟು 3 ಅಂತಂದಾಗ ನಿಮಗೆ 45 ಬರುತ್ತೆ. ಸೊ ಇಫ್ ಯು ಡೂ ದಿಸ್ ಯು ವಿಲ್ ಗೆಟ್ ದ ಆನ್ಸರ್ ಆಸ್ ಇಟ್ ಈಸ್ ಈಕ್ವಲ್ ಟು 100 joules ಅಂತ ಬರುತ್ತೆ. 100 joules. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಎ ಗೊತ್ತಾಗ್ತದಲ್ವ ಹೇಳ್ತಾರೆ ಇದೇನು ಅಂತ ಅಂದ್ಬಿಟ್ಟು ಹೇಗೆ ಸಾಲ್ವ್ ಮಾಡಬೇಕಿದೆಲ್ಲ ಅಂತ ಅಂದ್ಬಿಟ್ಟು ನಿಮಗೆ. ಸೊ ಪ್ಲೀಸ್ ಮೇಕ್ ಶೂರ್ ಅಬೌಟ್ ದ್ಯಾಟ್. ಲೆಟ್ ಅಸ್ ಸಿ ಒನ್ ಮೋರ್ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ನಾವು ನೋಡೋಣ ಏನು ಹೇಳ್ತಾ ಇದ್ದೀವಿ ಅಂತ ಅಬ್ಸರ್ವ್ ಮಾಡಿ. ಇಫ್ ಫಾರ್ 2 ವೆಕ್ಟಾರ್ಸ್ ಎ ಅಂಡ್ ಬಿ ಸಮ್ ಎ ಪ್ಲಸ್ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಡಿಫರೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ದ ರೇಷಿಯೋ ಆಫ್ ದೇರ್ ಮ್ಯಾಗ್ನಿಟ್ಯೂಡ್ಸ್. ಸೊ ಇದನ್ನು ಹೇಗೆ ನಾವು ಸಾಲ್ವ್ ಮಾಡಬಹುದು ಅನ್ನೋದನ್ನು ಅಬ್ಸರ್ವ್ ಮಾಡಿ. ಹೌ ಕ್ಯಾನ್ ವಿ ಸಾಲ್ವ್ ದಿಸ್. ಸೊ ಥಿಂಕ್ ಮಾಡಿ ಇಲ್ಲಿ ಒಂದ್ಸರಿ ಏನಾಗುತ್ತೆ ನೋಡಿ ಇಲ್ಲಿ. ಸೊ ಎ ವೆಕ್ಟಾರ್ ಪ್ಲಸ್ ಬಿ ವೆಕ್ಟಾರ್
ಓಕೆ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ಎ ವೆಕ್ಟಾರ್ ಮೈನಸ್ ಬಿ ವೆಕ್ಟಾರ್ ಅಂತ ಕೊಟ್ಟಿದ್ದಾರೆ. ದಿಸ್ ಇಂಪ್ಲೈಸ್ ಯಾವಾಗಾದರೆ ಎರಡು ವೆಕ್ಟಾರ್ ಅದು ಸಿಂಗಲ್ ವೆಕ್ಟಾರ್ ಆಗಿರ್ಬೋದು, ಇಲ್ಲ ರಿಸಲ್ಟೆಂಟ್ ಆಫ್ 2 or 3 ವೆಕ್ಟಾರ್ಸು ಆಗಿರ್ಬೋದು. ನಿಮಗೆ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾರೋ ಆವಾಗ ನಮಗೆ ಅದರ ಡಾಟ್ ಪ್ರಾಡಕ್ಟ್ ಅನ್ನೋದು ಮಸ್ಟ್ ಅಂಡ್ ಶುಡ್ ಓಕೆ 0 ಆಗಬೇಕು. ಬರಿಬೋದಲ್ವ ಹೀಗೆ? ಸೊ ಮಲ್ಟಿಪ್ಲೈ ಮಾಡಿ, ಎ ಡಾಟ್ ಎ ಅನ್ನೋದು ಎ ಸ್ಕ್ವೇರ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್, ಯು ಕ್ಯಾನ್ ರೈಟ್ ಎ ವೆಕ್ಟಾರ್ ಡಾಟ್ ಬಿ ವೆಕ್ಟಾರ್ ಅಂತ ಬರಿಬಹುದು. ಪ್ಲಸ್ ಇಲ್ಲಿ ನೋಡಿ ಬಿ ಡಾಟ್ ಎ ಅಲ್ವಾ, ಇಲ್ಲಿ ಬಿ ವೆಕ್ಟಾರ್ ಡಾಟ್ ಎ ವೆಕ್ಟಾರ್ ಮೈನಸ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 0 ನೋಡಿ ಇಲ್ಲಿ ಅಕಾರ್ಡಿಂಗ್ ಟು ದಿಸ್ ಕಮ್ಯುಟೇಟಿವ್ ಪ್ರಾಪರ್ಟಿ ಎ ಡಾಟ್ ಬಿ ಈಸ್ ಈಕ್ವಲ್ ಟು ಬಿ ಡಾಟ್ ಎ ಆಗುತ್ತೆ. ಸೊ ಇದನ್ನು ನಾವು ಕ್ಯಾನ್ಸಲ್ ಮಾಡಬಹುದು. ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ ನೋಡಿ, ಇಲ್ಲಿ ನಮಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಆರ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್. ಅವ್ರೇನು ಕೇಳ್ತಾ ಇದ್ದಾರೆ ನಮಗಿಲ್ಲಿ, ದ ರೇಷಿಯೋ ಆಫ್ ದೇರ್ ಮ್ಯಾಗ್ನಿಟ್ಯೂಡ್ ಈಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಯು ಕ್ಯಾನ್ ಥಿಂಕ್ ದ್ಯಾಟ್ ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ವಿಚ್ ಇಂಪ್ಲೈಸ್ ಎ ಬೈ ಬಿ ಇಸ್ ಈಕ್ವಲ್ ಟು √1 ಅಂತಂದರೆ 1 ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಎ ಅರ್ಥ ಆಯ್ತಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಸೊ ದಿಸ್ ಆರ್ ದ ಫ್ಯೂ ಇಂಪಾರ್ಟೆಂಟ್ ಮಾಡೆಲ್ಸ್, ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ವಾಟ್ ಇಸ್ ದಟ್ ಸ್ಕೇಲಾರ್ ಪ್ರಾಡಕ್ಟ್. ನಾವು ವೆಕ್ಟಾರ್ ಪ್ರಾಡಕ್ಟ್ ಅಂದರೆ ಏನು ಅಂತ ಅಬ್ಸರ್ವ್ ಮಾಡೋಣ. ಸೊ ವಾಟ್ ಈಸ್ ದಿಸ್ ವೆಕ್ಟಾರ್ ಪ್ರಾಡಕ್ಟ್ ಹಿಯರ್? ಹೌ ಕ್ಯಾನ್ ವಿ ಡಿಫೈನ್ ದಿಸ್ ವೆಕ್ಟಾರ್ ಪ್ರಾಡಕ್ಟ್? ಸೊ ಸಿಮಿಲರ್ಲಿ ಸ್ಕೇಲಾರ್ ಪ್ರಾಡಕ್ಟ್ನ ಹೇಗೆ ಡಿಫೈನ್ ಮಾಡಿದ್ದೀವೋ ಅದೇ ರೀತಿ ವೆಕ್ಟಾರ್ ಪ್ರಾಡಕ್ಟ್ನ ಡಿಫೈನ್ ಮಾಡಬೇಕು. ಸೊ ಇದರ ವಿಶೇಷತೆ ಏನು ಅಂತಂದಾಗ, ಡಾಟ್ ಆಪರೇಷನ್ನಲ್ಲಿ ಎರಡು ವೆಕ್ಟಾರ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರೋತಕ್ಕಂಥ ಒಂದು ಕ್ವಾಂಟಿಟಿ ಒಂದು ನಂಬರ್ ಆಗಿರುತ್ತೆ, ಮ್ಯಾಗ್ನಿಟ್ಯೂಡ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ಎರಡು ವೆಕ್ಟಾರ್ಸ್ನ ಕ್ರಾಸ್ ಅನ್ನೋ ಒಂದು ಆಪರೇಟಿಂಗ್ ಮಾಡಿದ್ದಾಗ ನಮಗೆ ವೆಕ್ಟಾರ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಬರೋತಕ್ಕಂಥ ರಿಸಲ್ಟ್ ವೆಕ್ಟಾರ್ ಆಗಿರುತ್ತೆ, ವೆಕ್ಟಾರ್ ಕ್ವಾಂಟಿಟಿ ಆಗಿರುತ್ತೆ. ಅದಕ್ಕೆ ನಿಮಗೆ ಎಕ್ಸಾಂಪಲ್ಸ್ ಎಲ್ಲ ನಮಗೆ ಕೊಡ್ತೀನಿ. ದೇರ್ಫೋರ್ ವಿ ಕ್ಯಾನ್ ಸಿ ವಾಟ್ ಈಸ್ ವೆಕ್ಟಾರ್ ಪ್ರಾಡಕ್ಟ್. ವೆಕ್ಟಾರ್ ಪ್ರಾಡಕ್ಟ್ನ ನಾವು ಕ್ರಾಸ್ ಪ್ರಾಡಕ್ಟ್ ಅಂತಲೂ ಹೇಳ್ಬೋದು. ವೆಕ್ಟಾರ್ ಪ್ರಾಡಕ್ಟ್ ಇಸ್ ಆಲ್ಸೋ ರೆಫರ್ಡ್ ಆಸ್ ಕ್ರಾಸ್ ಪ್ರಾಡಕ್ಟ್. ಅರ್ಥ ಆಯ್ತಲ್ವ ಹೇಳಿದ್ದೀನಿ ಅಂತ ಅಂದ್ಬಿಟ್ಟು. ಯಾವಾಗಾದರೆ ಎರಡು ವೆಕ್ಟಾರ್ಸ್ನ ಕ್ರಾಸ್ ಆಪರೇಷನ್ ನಾವು ಮಾಡಿದ್ದಾಗ ಬರೋದಕ್ಕಂಥ ರಿಸಲ್ಟೆಂಟ್ ಅನ್ನೋದು ಯಾವಾಗಲೂ ವೆಕ್ಟಾರ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಇದನ್ನು ವೆಕ್ಟಾರ್ ಪ್ರಾಡಕ್ಟ್ ಅಂತ ಕರಿತಾ ಇದ್ದೀವಿ. ಗೊತ್ತಾಗಿದಲ್ವ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು. ನೋಡಿ, ಸ್ಕೇಲಾರ್ ಪ್ರಾಡಕ್ಟ್ನ ಡಿಫೈನ್ ಮಾಡಬೇಕಾದ್ರೆ ನಾವು ಕಾಸ್ ಕಾಂಪೊನೆಂಟ್ ತೊಗೊಂಡಿದ್ದೀವಿ. ಇಲ್ಲೇನು ಬರುತ್ತೆ ಅಂತ ನೀವು ಅಬ್ಸರ್ವ್ ಮಾಡಿ. ಸಿ ಹಿಯರ್ ಎ ವೆಕ್ಟಾರ್ ಆ್ಯಂಡ್ ಬಿ ವೆಕ್ಟಾರ್, the two vectors are making an angle theta. Theta is angle between the two vectors ಅಂತ ನಾವು ತಗೊಳ್ಳೋಣ. ಈ ವೆಕ್ಟಾರ್ ಪ್ರಾಡಕ್ಟ್ನ ಹೇಗೆ ಡಿಫೈನ್ ಮಾಡ್ತೀವಿ ನಾವು ಅಂದರೆ ಎ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್ ಅಂತ ಹೇಳ್ತೀವಿ. ಇದು ಕ್ರಾಸ್ ಪ್ರಾಡಕ್ಟ್ ಅನ್ನೋದು ಯಾವತ್ತೇ ಆಗಲಿ ಇನ್ನೊಂದು ವೆಕ್ಟಾರ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಇದನ್ನು ಸಿ ವೆಕ್ಟಾರ್ ಅಂತ ನಾವು ಕರೆಯೋಣ. ಈ ಸಿ ವೆಕ್ಟಾರ್ನ ಹೇಗೆ ಬರೀಬಹುದು ಅಂತಂದರೆ ಎ ಬಿ ಸೈನ್ ಟೀಟಾ ಇಂಟು ಎನ್ ಕ್ಯಾಪ್ ಅಂತ ಬರಿತೀವಿ. ವಾಟ್ ಈಸ್ ದಿಸ್ ಎ ಬಿ ಸೈನ್ ಟೀಟಾ ಹಿಯರ್? ಎ ಬಿ ಸೈನ್ ಟೀಟಾ ಅನ್ನೋದೇನು ಅಂತಂದಾಗ ಇಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ಬೋದು. ಮ್ಯಾಗ್ನಿಟ್ಯೂಡ್ ಆಫ್ ಕ್ರಾಸ್ ಪ್ರಾಡಕ್ಟ್. ಆ್ಯಂಡ್ ಎನ್ ಕ್ಯಾಪ್ ಏನು ರೆಪ್ರೆಸೆಂಟ್ ಮಾಡುತ್ತೆ ನಮ್ದಂದರೆ ಇಟ್ ಈಸ್ ಅ ಡೈರೆಕ್ಷನ್ ಆಫ್ ಕ್ರಾಸ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಡೈರೆಕ್ಷನ್ ಆಫ್ ಕ್ರಾಸ್ ಪ್ರಾಡಕ್ಟ್. ಸೊ ಸಿ ಹಿಯರ್ ವಾಟ್ ಈಸ್ ದಿಸ್ ಎ ಕ್ರಾಸ್ ಬಿ ಮ್ಯಾಗ್ನಿಟ್ಯೂಡ್. ಎ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್ ಮ್ಯಾಗ್ನಿಟ್ಯೂಡ್ ಮಾತ್ರ ಬೇಕು ನಮಗೆ ಅಂತಂದರೆ ಎ ಬಿ ಸೈನ್ ಟೀಟಾ ಅಂತ ಬರೀಬಹುದು. ದೇರ್ಫೋರ್ ವಿ ಕ್ಯಾನ್ ರೈಟ್ ದ್ಯಾಟ್. ನೋಡಿ, ಸೈನ್ ಟೀಟಾ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಇಲ್ಲಿ ಸೈನ್ ಟೀಟಾ ಈಸ್ ಈಕ್ವಲ್ಸ್ ಟು ಎ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್ ಮ್ಯಾಗ್ನಿಟ್ಯೂಡ್ ಡಿವೈಡ್ ಬೈ ಎ ಬಿ ಅಂತ ಹೇಳ್ತೀವಿ. ಎ ಬಿ ಗೊತ್ತಾಗಿದಲ್ವ ಹೇಳ್ತಾ ಇರೋದು ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್ಗಿಂತ ಮುಂಚೆ ನಾವಿಲ್ಲಿ ಕೇಸಸ್ನ ಅಬ್ಸರ್ವ್ ಮಾಡೋಣ. ನೋಡಿ, ಇಲ್ಲಿ ವೆನ್ ಟೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ ದೆನ್ ಏನು ಹೇಳ್ಬೋದು ನೋಡಿ, ನಾವಿಲ್ಲಿ ಎ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್ ಅನ್ನೋದು ಇಟ್ ಬಿಕಮ್ಸ್ ಈಕ್ವಲ್ ಟು 0 ಬಿಕಾಸ್ ಸೈನ್ 0 ಈಸ್ 0 ಅಂತ ಹೇಳ್ತಾರೆ. ನಾವು ವೆನ್ ಟೀಟಾ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ, ದಟ್ ಈಸ್
ಎ ವೆಕ್ಟಾರ್ ಅನ್ನೋದು ನಿಮಗೆ ಬಿ ವೆಕ್ಟಾರ್ಗೆ ಪರ್ಪೆಂಡಿಕ್ಯುಲರ್ ಆಗೇ ಇರಬೇಕು. ಅವಾಗ ನಮ್ಗೆ ಏನಾಗುತ್ತೆ ನೋಡಿ, ಎ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್ ಮ್ಯಾಗ್ನಿಟ್ಯೂಡ್ ಅನ್ನೋದು ನಿಮಗೆ ಮ್ಯಾಕ್ಸಿಮಮ್ ಆಗಿರುತ್ತೆ. sin 90 is 1 ಅಲ್ವಾ, therefore we can write a into b ಅಂತ ಬರಿಬಹುದು. a into b, that is the magnitude of a cross b. ಸೊ ಇದರ ಡೈರೆಕ್ಷನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ. This is a vector and this is b vector. So direction of a cross b ಹೇಗಿರುತ್ತೆ ನಿಮಗೆ ಅಂತಂದಾಗ, so it always represented by a vector which is perpendicular to both a vector and b vector ಅಂತ ಹೇಳ್ತಾ ಇದ್ದೀವಿ. ಸೊ ಅದನ್ನು ನಾವು ರೈಟ್ ಹ್ಯಾಂಡ್ ರೂಲ್ ಅಂತ ಹೇಳ್ತಾರೆ. ಇದರ ಡೈರೆಕ್ಷನ್ ಅನ್ನೋದು ಡೈರೆಕ್ಷನ್ ಈಸ್ ಗಿವೆನ್ ಬೈ see here, first one ನಿಮಗೆ it is ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್ ಅಂತ ಹೇಳ್ತಾರೆ. ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್ ಅಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮಗೆ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಅಂತನೂ ಹೇಳ್ಬೋದು. ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಅಬ್ಸರ್ವ್ ಮಾಡಿ. ವೆನ್ ದರ್ ಆರ್ ಟೂ ವೆಕ್ಟಾರ್ಸ್, ಈ ರೀತಿ ನಿಮಗೆ ಎರಡು ವೆಕ್ಟಾರ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಈಗ ಕ್ಲಾಸ್ ಮಾಡಿದಾಗ ರೈಟ್ ಹ್ಯಾಂಡಿಂದ ಈ ಫಿಂಗರ್ಸಿಂದ ನಾವು ಎ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್ ನಾವು ಈಗ ರೊಟೇಟ್ ಮಾಡಿದ್ದಾಗ ಥಂಬ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಕ್ರಾಸ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಡೈರೆಕ್ಷನ್ ಆಫ್ ಕ್ರಾಸ್ ಪ್ರಾಡಕ್ಟ್. ಸೊ ಅಬ್ಸರ್ವ್ ಮಾಡಿ ಇಲ್ಲಿ ಏನಾಗುತ್ತೆ ಅಂತಂದ್ಬಿಟ್ಟು ಎ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್. ಸೊ ಇನ್ ದ ಸೇಮ್ ಮ್ಯಾನರ್ ಇದು ನಿಮಗೆ ಸ್ಕ್ರೂ ರೂಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಸ್ಕ್ರೂ ರೂಲ್ ಅಂದರೆ ನೀವೊಂದು ಸ್ಕ್ರೂ ತಗೊಂಡು ನಾವಿಗೆ ನೈಲ್ ನಾವು ಟೈಟ್ ಮಾಡ್ತಾ ಇದೀವಿ ಅಂತ ಅಂದ್ಕೊಳ್ಳಿ. ನಾವು ಕ್ಲಾಕ್ ವೈಸ್ ನಾವು ರೊಟೇಟ್ ಮಾಡಿದ್ದಾಗ ಈ ಟಿಪ್ ಆಫ್ ದ ನೈಲ್ ಅನ್ನೋದು ಹೇಗೆ ಹೋಗುತ್ತೆ, ಮುಂದೆ ಫಾರ್ವರ್ಡ್ ಆಗ್ತಾ ಇರುತ್ತೆ. ಸೊ ದಟ್ ಟಿಪ್ ಡೈರೆಕ್ಷನ್ ವಿಲ್ ಗಿವ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ದೀಸ್ ಟು ವೆಕ್ಟಾರ್ಸ್ ಅಂತ ಹೇಳ್ತಾರೆ. ಅದೇ ನಾವು ಆ್ಯಂಟಿ ಕ್ಲಾಕ್ ವೈಸಲ್ಲಿ ನಾವು ರೊಟೇಟ್ ಮಾಡಿದ್ರೆ ಟಿಪ್ ಅನ್ನೋದು ಬ್ಯಾಕ್ವರ್ಡ್ ಅಂದರೆ ಹೀಗಿರುತ್ತೆ, ನಮ್ಗೆ ಆಪೋಸಿಟ್ ಡೈರೆಕ್ಷನ್. ಸೊ ಲೈಕ್ ದಟ್. ಇಲ್ಲ ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್ ಅಂತ ಹೇಳಿದ್ನಲ್ವಾ, ಎರಡು ವೆಕ್ಟಾರ್ಸ್ನ ಹಿಂಗೆ ರೊಟೇಟ್ ಮಾಡಿದ್ದಾಗ ಥಂಬ್ ಅನ್ನೋದು ಯಾವ ಡೈರೆಕ್ಷನ್ ಹೋಗುತ್ತೋ ಆ ಡೈರೆಕ್ಷನಲ್ಲಿ ನಿಮಗೆ ಕ್ರಾಸ್ ಪ್ರಾಡಕ್ಟ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಏನು ಅಂತಂದಿದ್ದಾಗ, ಸೊ ಸಿ ಹಿಯರ್ ಎ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್ ಅಂತ ನಾವು ತಗೊಂಡಿದ್ದಾಗ ಇಟ್ ಗಿವ್ಸ್ ರಿಸಲ್ಟೆಂಟ್ ವೆಕ್ಟಾರ್ ಅಂತ ಹೇಳ್ತಾರೆ. ಇಲ್ಲಿ ಸಿ ವೆಕ್ಟಾರ್ ಅನ್ನೋದು ಈಸ್ ಪರ್ಪೆಂಡಿಕ್ಯುಲರ್ ಟು ಎ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್. ಅಷ್ಟೇ ಅಲ್ಲ, ಸಿ ವೆಕ್ಟಾರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ವೆಕ್ಟಾರ್ ಅಂಡ್ ಸಿ ವೆಕ್ಟಾರ್ ಅನ್ನೋದು ಪರ್ಪೆಂಡಿಕ್ಯುಲರ್ ಟು ಬಿ ವೆಕ್ಟಾರ್ ಸಹ ಆಗಿರುತ್ತೆ. ಅರ್ಥ ಮಾಡ್ಕೊತಾ ಇರಲ್ವಾ? ಎ ಕ್ರಾಸ್ ಬಿ ಪ್ಲೇನ್ ಏನಿರುತ್ತೋ ಆ ಪ್ಲೇನ್ಗೆ ಸಿ ಅನ್ನೋದು ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅಂದರೆ ಮೀನಿಂಗ್ ಏನು, ಈ ಸಿ ಅನ್ನೋದು ನಿಮಗೆ ಎಗೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಬಿ ವೆಕ್ಟಾರ್ಗೂ ಪರ್ಪೆಂಡಿಕ್ಯುಲರ್ ಆಗೇ ಇರುತ್ತೆ ಅನ್ನೋದು ಅಬ್ಸರ್ವ್ ಮಾಡಿ. ಸೊ ಲೆಟ್ ಅಸ್ ಸಿ ಹಿಯರ್ ವಾಟ್ ಇಸ್ ದ ಪ್ರಾಪರ್ಟೀಸ್ ಏನು ಅಂತಂದಾಗ, ಫಸ್ಟ್ ಒನ್ ಸಿ ಹಿಯರ್ ಎ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್ ಅನ್ನೋದು ಯಾವತ್ತೇ ಆಗಲಿ ಇಟ್ ಈಸ್ ನಾಟ್ ಈಕ್ವಲ್ ಟು ಮೈನಸ್ ಬಿ ವೆಕ್ಟಾರ್ ಕ್ರಾಸ್ ಎ ವೆಕ್ಟಾರ್. ಅಂದರೆ ಇದು ಕಮ್ಯುಟೇಟಿವ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡೋಲ್ಲ. ಆದರೆ ಮ್ಯಾಗ್ನಿಟ್ಯೂಡ್ ನಾವು ತಗೋಬಹುದು. ಎ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟಾರ್ ಕ್ರಾಸ್ ಎ ವೆಕ್ಟಾರ್ ವಿಚ್ ಈಸ್ ನಥಿಂಗ್ ಬಟ್ ಎ ಬಿ ಸೈನ್ ಟೀಟಾ ಅಂತ ಹೇಳ್ತೀವಿ. ಎ ಬಿ ಸೈನ್ ಟೀಟಾ. ಅರ್ಥ ಆಗ್ತದಲ್ವಾ? ನಾವು ಲೆಟ್ ಅಸ್ ಸಿ ಹಿಯರ್ ವಾಟ್ ಈಸ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ಟು ಸೇಮ್ ವೆಕ್ಟಾರ್ಸ್ ಆರ್ ಈಕ್ವಲ್ ವೆಕ್ಟಾರ್ಸ್ ಅಂತ ನೋಡೋಣ. ಕ್ರಾಸ್ ಪ್ರಾಡಕ್ಟ್ ಆಫ್ ಟು ಸೇಮ್ ವೆಕ್ಟಾರ್ಸ್, ದಟ್ ಮೀನ್ಸ್ ಯು ಕ್ಯಾನ್ ಸೇ ಎ ವೆಕ್ಟಾರ್ ಕ್ರಾಸ್ ಎ ವೆಕ್ಟಾರ್ ನಾವು ತಗೊಂಡಿದ್ದಾಗ ಏನಾಗುತ್ತೆ ನೋಡಿ, ಇಲ್ಲಿ ಎ ಇಂಟು ಎ ನಿಮಗೆ 0 ಬರುತ್ತೆ. ಇಟ್ ಈಸ್ ಈಕ್ವಲ್ ಟು 0. ಸೊ ಯು ಕ್ಯಾನ್ ಸೇ ದ್ಯಾಟ್ ಕ್ರಾಸ್ ಪ್ರಾಡಕ್ಟ್ ಆಫ್ ಟು ಈಕ್ವಲ್ ವೆಕ್ಟಾರ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು 0. ಗೊತ್ತಾಗಿದೆ ಅಲ್ವಾ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಇನ್ ದ ಸೇಮ್ ಮ್ಯಾನರ್ ಥಿಂಕ್ ಮಾಡಿ, what happens to the cross product of two same unit vectors and two different unit vectars.
ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ನಾವು ಫಸ್ಟ್ ಮೂವ್ ಆಗೋಣ, ಆಮೇಲೆ ಏನಾಗುತ್ತೆ ನೋಡೋಣ, ಅಬ್ಸರ್ವ್ ಮಾಡೋಣ. ಸೊ ಸಿ ಹಿಯರ್, ವಾಟ್ ಈಸ್ ದ ಕ್ರಾಸ್ ಪ್ರಾಡಕ್ಟ್? ಕ್ರಾಸ್ ಪ್ರಾಡಕ್ಟ್ ಆಫ್ ಟು ಸೇಮ್ ಯೂನಿಟ್ ವೆಕ್ಟಾರ್ಸ್ ಅಂತ ನೋಡೋಣ. ಟು ಸೇಮ್ ಯೂನಿಟ್ ವೆಕ್ಟಾರ್ಸ್, ಟು ಸೇಮ್ ಯೂನಿಟ್ ವೆಕ್ಟಾರ್ಸ್. ಸೊ ಸಿ ಹಿಯರ್, ಐ ಕ್ರಾಸ್ ಐ, ಐ ಕ್ರಾಸ್ ಐ ಏನಾಗುತ್ತೆ, ಥೀಟಾ is 0, sin 0 is 0 ಆಗಿರೋದ್ರಿಂದ it becomes equal to 0. In the same manner, j cross j will also become equal to 0. In the same manner, k cross k ಅನ್ನೋದು ಸಹ ನಿಮಗೆ equal to 0 ಬರುತ್ತೆ. Now, what happens to the cross product? Cross product ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಿದು, ಇಲ್ಲ ಅಂತ ಕಷ್ಟ ಆಗಿಬಿಡುತ್ತೆ ನಿಮಗೆ. ಕ್ರಾಸ್ ಪ್ರಾಡಕ್ಟ್ ಆಫ್ ಟು ಡಿಫರೆಂಟ್ ಯೂನಿಟ್ ವೆಕ್ಟಾರ್ಸ್ ಏನಾಗುತ್ತೆ ನೋಡೋಣ. ಟು ಡಿಫರೆಂಟ್ ಯೂನಿಟ್ ವೆಕ್ಟಾರ್ಸ್ ಬೇಸಿಕ್ಸಿಂದ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ, ನೆಗ್ಲೆಕ್ಟ್ ಮಾಡಬೇಡಿ, ನೋಡಿ, ಓಕೆ, ಫಾಲೋ ಮಾಡಿ, ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಸಿ ಹಿಯರ್, ಐ ಕ್ರಾಸ್ ಜೆ, ಐ ಕ್ರಾಸ್ ಜೆ. ಒಂದ್ಸರಿ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ, ಇಲ್ಲಿ ಹೇಗೆ ಹೋಗ್ತಾ ಇದ್ದೀವಿ ನಾವು, ಆ್ಯಂಟಿ ಕ್ಲಾಕ್ ವೈಸಲ್ಲಿ ಮೂವ್ ಆಗ್ತಾ ಇದ್ದೀವಿ. ಐ ಕ್ರಾಸ್ ಜೆ ನಾವು ಮಾಡಿದ್ದಾಗ ಏನು ಬರುತ್ತೆ, ಕೆ ಬರುತ್ತೆ. ಅರ್ಥ ಆಗ್ತದಾ? ಜೆ ಕ್ರಾಸ್ ಕೆ ಮಾಡಿದ್ದಾಗ ಐ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದಲ್ವಾ? ಕೆ ಕ್ರಾಸ್ ಐ ಮಾಡಿದ್ದಾಗ ಜೆ ಬರುತ್ತೆ. ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಥಿಂಕ್ ಮಾಡಿ, ಐ ಕ್ರಾಸ್ ಜೆ ವಿಲ್ ಬಿಕಮ್ ಈಕ್ವಲ್ಸ್ ಟು ಕೆ ಕ್ಯಾಪ್, ಜೆ ಕ್ರಾಸ್ ಕೆ ಈಸ್ ಈಕ್ವಲ್ಸ್ ಟು ಐ ಕ್ಯಾಪ್, ಕೆ ಕ್ರಾಸ್ ಐ ಈಸ್ ಈಕ್ವಲ್ ಟು ಜೆ ಕ್ಯಾಪ್ ಅಂತ ಬರುತ್ತೆ. ಇವಾಗ ನಾವು ರಿವರ್ಸ್ ಹೋಗಿದ್ದೀವಿ ಅಂತಂದಿದ್ದಾಗ, ರಿವರ್ಸ್, ದಟ್ ಮೀನ್ಸ್ ಯು ಕ್ಯಾನ್ ಸೇ ದಟ್ ಜೆ ಕ್ರಾಸ್ ಐ, ಜೆ ಕ್ರಾಸ್ ಐ ವಿಲ್ ಬಿಕಮ್ ಈಕ್ವಲ್ ಟು ಮೈನಸ್ ಕೆ ಕ್ಯಾಪ್, ಮೈನಸ್ ಕೆ ಕ್ಯಾಪ್. ಅದೇ ರೀತಿ ನಿಮಗೆ ಕೆ ಕ್ರಾಸ್ ಜೆ, ಕೆ ಕ್ರಾಸ್ ಜೆ ವಿಲ್ ಬಿಕಮ್ ಈಕ್ವಲ್ಸ್ ಟು ಮೈನಸ್ ಐ ಕ್ಯಾಪ್ ಅಂತ ಹೇಳ್ತಾರೆ. ಇನ್ ದ ಸೇಮ್ ಮ್ಯಾನರ್ ಐ ಕ್ರಾಸ್ ಕೆ ಏನಾಗುತ್ತೆ ಹೇಳಿ ನೋಡೋಣ. ಐ ಕ್ರಾಸ್ ಕೆ ಅನ್ನೋದು ನಿಮಗೆ ಕರೆಕ್ಟ್, ನಿಮಗೆ ಮೈನಸ್ ಜೆ ಕ್ಯಾಪ್ ಆಗುತ್ತೆ. ಇದು ಕ್ಲಾಕ್ ವೈಸ್ ನಾವು ರೊಟೇಟ್ ಆಗಿದ್ದಾಗ. ಸೊ ಥಿಂಕ್ ಮಾಡಿ, ದಿಸ್ ಈಸ್ ಐ ಕ್ಯಾಪ್ ಆ್ಯಂಡ್ ದಿಸ್ ಈಸ್ ಜೆ ಕ್ಯಾಪ್ ಆ್ಯಂಡ್ ದಿಸ್ ಈಸ್ ಕೆ ಕ್ಯಾಪ್. ನಿಮ್ಗೆ ಈ ರೀತಿ ನಾವು ರೊಟೇಟ್ ಮಾಡಿದ್ದಾಗ ಏನಾಗುತ್ತೆ, ಮೈನಸ್ ಅಂದರೆ ನೆಗೆಟಿವ್ ಡೈರೆಕ್ಷನ್ ನಮಗೆ ತೋರಿಸುತ್ತೆ. ಗೊತ್ತಾಗಿದಲ್ವಾ? ಸೊ ದಿಸ್ ಇಸ್ ದ ಪ್ರಾಪರ್ಟೀಸ್ ಆಫ್ ಕ್ರಾಸ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇನ್ ದ ಸೇಮ್ ಮ್ಯಾನರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಕ್ರಾಸ್ ಪ್ರಾಡಕ್ಟ್ ಇನ್ ಕಾಂಪೊನೆಂಟ್ ಫಾರ್ಮ್ ಅಂತ ಹೇಳ್ತಾರೆ. ಕ್ರಾಸ್ ಪ್ರಾಡಕ್ಟ್ ಇನ್ ಕಾಂಪೊನೆಂಟ್ ಫಾರ್ಮ್. ನಿಮಗೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದು ಬಂದಿರುತ್ತೆ ಮ್ಯಾಥಮೆಟಿಕ್ಸಲ್ಲಿ. ಸೊ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೂ ಸಹ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸಿ ಹಿಯರ್, ಎ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್. ಸೊ ಎ ಅಂದ್ರೇನು, ಎ ಎಕ್ಸ್ ಐ ಕ್ಯಾಪ್ ಪ್ಲಸ್ ಎ ವೈ ಜೆ ಕ್ಯಾಪ್ ಪ್ಲಸ್ ಎ ಝೆಡ್ ಕೆ ಕ್ಯಾಪ್. ಸೊ ಅದೇ ರೀತಿ ಬಿ ಅಂದರೆ, ಬಿ ವೆಕ್ಟಾರ್ ಅಂದರೆ ಬಿ ಎಕ್ಸ್ ಐ ಕ್ಯಾಪ್ ಪ್ಲಸ್ ಬಿ ವೈ ಜೆ ಕ್ಯಾಪ್ ಪ್ಲಸ್ ಬಿ ಝೆಡ್ ಕೆ ಕ್ಯಾಪ್ ಅಂತ ಹೇಳ್ಬೋದು. ಸೊ ಇಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಐ ಕ್ಯಾಪ್, ಜೆ ಕ್ಯಾಪ್ ಆ್ಯಂಡ್ ಕೆ ಕ್ಯಾಪ್. ಫಸ್ಟ್ ನಾವು ಎ ತಾನೇ ಫೈಂಡ್ ಔಟ್ ಬರಿತಾ ಇರೋದಿಲ್ಲಿ, ಹಾಗಾಗಿ ಕೊಯಿಫಿಷಿಯೆಂಟ್ಸ್ ಬರಿಬೇಕು. ಎ ಎಕ್ಸ್, ಎ ವೈ, ಎ ಝೆಡ್. ಇಲ್ಲಿ ನಿಮಗೆ ಬಿ ಎಕ್ಸ್, ಬಿ ವೈ, ಬಿ ಝೆಡ್ ಅಂತ ಬರಿಬಹುದು. ಗೊತ್ತಾಗ್ತಾ ಇದೆ ಅಲ್ವಾ ಏನು ಹೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ನಾವು ಇಲ್ಲಿ ನಿಮಗೆ ಡಿಟರ್ಮಿನೆಂಟ್ಸ್ ಫೈಂಡ್ ಔಟ್ ಮಾಡೋದು ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಬಂದಿರುತ್ತೆ. ಸೊ ಐ ಕ್ಯಾಪ್, ಐ ಕೊಯಿಫಿಷಿಯನ್ ಬರಿಬೇಕು ಅಂತಂದಾಗ ಕರಸ್ಪಾಂಡಿಂಗ್ ರೋ ಮತ್ತು ಕಾಲಮ್ನ ಎಲಿಮಿನೇಟ್ ಮಾಡಿದಾಗ ಎ ವೈ ಬಿ ಝೆಡ್ ಮೈನಸ್ ಬಿ ವೈ ಎ ಝೆಡ್ ಅಂತ ಬರಿಬೇಕು. ಸೊ ಐ ಇಂಟು ಎ ವೈ ಬಿ ಝೆಡ್ ಮೈನಸ್ ಬಿ ವೈ ಎ ಝೆಡ್ ಅಂತ ಬರಿಬಹುದು. ಇದಕ್ಕೆ ಪ್ಲಸ್ ಇರುತ್ತೆ, ಇದಕ್ಕೆ ನಿಮ್ಗೆ ಏನಿರುತ್ತೆ, ನಿಮ್ಗೆ ಇಲ್ಲಿ ಐಗೆ ಪ್ಲಸ್ ಬರುತ್ತೆ, ಜೆಗೆ ಮೈನಸ್ ಬರುತ್ತೆ, ಕೆಗೆ ಪ್ಲಸ್ ಬರುತ್ತೆ. ದೇರ್ಫೋರ್ ಪ್ಲೀಸ್ ರೈಟ್ ಡೌನ್ ದಿಸ್ ಮೈನಸ್ ಜೆ ಕ್ಯಾಪ್ ಇಂಟು ಎ ಎಕ್ಸ್ ಬಿ ಝೆಡ್ ಮೈನಸ್ ಬಿ ಎಕ್ಸ್ ಎ ಝೆಡ್ ಅಂತ ಬರಿಬಹುದು. ಪ್ಲಸ್ ಕೆ ಕ್ಯಾಪ್ ಅನ್ನೋದೇನಾಗುತ್ತೆ ನೋಡಿ, ಅದೇ ರೀತಿ ಕಾಲಮ್ ಮತ್ತು ರೋ ತೆಗೆದು ಹಾಕಿಬಿಡಿ. ಎ ಎಕ್ಸ್ ಬಿ ವೈ ಆಗುತ್ತೆ, ಎ ಎಕ್ಸ್ ಬಿ ವೈ ಮೈನಸ್ ಬಿ ಎಕ್ಸ್ ಎ ವೈ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ವಾಟ್ ಇಸ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟಾರ್ಸ್ when the vectors are given in
ಕಾಂಪೊನೆಂಟ್ ಫಾರ್ಮಲ್ಲಿ ಕೊಟ್ಟಿದ್ದಾಗ ಕ್ರಾಸ್ ಪ್ರಾಡಕ್ಟ್ನ ಈ ರೀತಿ ನಾವು ಬರೀಬಹುದು. ಗೊತ್ತಾಗ್ತದೆ ಅಲ್ವಾ ಹೇಳ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಫಾಲೋ ದಿಸ್ ಕೇರ್ಫುಲಿ. ನಾವು ಲೆಟ್ ಅಸ್ ಸಾಲ್ವ್ ದ ಫ್ಯೂ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕ್ರಾಸ್ ಪ್ರಾಡಕ್ಟ್. ಓಕೆ, ಬಿಫೋರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಲೆಟ್ ಅಸ್ ಸಿ ಎಕ್ಸಾಂಪಲ್ಸ್. ಕ್ರಾಸ್ ಪ್ರಾಡಕ್ಟ್ನ ಬೇಸ್ ಮಾಡಿಕೊಂಡು ಫಿಸಿಕ್ಸಲ್ಲಿ ಯಾವ್ಯಾವ ಫಿಸಿಕಲ್ ಕ್ವಾಂಟಿಟೀಸ್ ಇದೆ ಅನ್ನೋದನ್ನು ನಾನು ಕೆಲವು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ಒನ್ ವಿ ಕ್ಯಾನ್ ಸೇ ದಟ್ ಟಾರ್ಕ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಪೊಸಿಷನ್ ವೆಕ್ಟಾರ್ ಕ್ರಾಸ್ ಎಫ್ ವೆಕ್ಟಾರ್ ಅಂತ ಬರಿಬಹುದು. ಪೊಸಿಷನ್ ವೆಕ್ಟಾರ್ ಕ್ರಾಸ್ ಫೋರ್ಸ್ ವೆಕ್ಟಾರ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಸೆಕೆಂಡ್ ಒನ್ ನೋಡಿ ಇಲ್ಲಿ, ವಾಟ್ ಈಸ್ ದಟ್ ಡೈಪೋಲ್ ಮೊಮೆಂಟ್ನ ಬೇಸ್ ಮಾಡಿಕೊಂಡು ಟಾರ್ಕ್ನ ಹೇಗೆ ಬರಿಬೋದು ನಾವು ಅಂತಂದಾಗ ವಿ ಕ್ಯಾನ್ ರೈಟ್ ಇಟ್ ಈಸ್ ಪಿ ವೆಕ್ಟಾರ್ ಕ್ರಾಸ್ ಇ ವೆಕ್ಟಾರ್. ಈಸ್ ಅ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ನ ಬೇಸ್ ಮಾಡಿಕೊಂಡು ಬರಿತೀವಿ. ಅದೇ ರೀತಿ ನಿಮಗೆ ಟಾರ್ಕ್ನ ನಾವು ವಿ ಕ್ಯಾನ್ ರೈಟ್ ದಿಸ್ ಆ್ಯಸ್ ಎಮ್ ಕ್ರಾಸ್ ಬಿ ಅಂತನೂ ಬರೀಬಹುದು. ಎಮ್ ಕ್ರಾಸ್ ಬಿ ಅಂತ ಹೇಳ್ತೀವಿ. ಅದೇ ನಮಗೆ ಲೀನಿಯರ್ ವೆಲಾಸಿಟಿ ಬೇಕು ಅಂತಂದಾಗ ವಿ ಕ್ಯಾನ್ ರೈಟ್ ಆ್ಯಂಗುಲರ್ ವೆಲಾಸಿಟಿ ಕ್ರಾಸ್ ಪೊಸಿಷನ್ ವೆಕ್ಟಾರ್ ಅಂತ ಬರಿತೀವಿ. ದ ಸೇಮ್ ಮ್ಯಾನರ್ ಆ್ಯಂಗುಲರ್ ಮೊಮೆಂಟಮ್ ನಮಗೆ ಬೇಕು ಅಂತಂದಾಗ ವಿ ಕ್ಯಾನ್ ರೈಟ್ ಆರ್ ಕ್ರಾಸ್ ಪಿ ಅಂತ ಬರಿಬಹುದು. ದಿಸ್ ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ಬೇಸ್ಡ್ ಆನ್ ವಾಟ್ ಇಸ್ ದಟ್ ಕ್ರಾಸ್ ಪ್ರಾಡಕ್ಟ್. ಅರ್ಥ ಆಗ್ತದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ದ ಫ್ಯೂ ನ್ಯೂಮರಿಕಲ್ಸ್. ಒಂದ್ಸರಿ ನೀವು ಯೋಚನೆ ಮಾಡಿ, ಸಾಲ್ವ್ ಮಾಡಿ, ಏನು ಬರುತ್ತೆ ಅಂತ ನೀವೇ ಹೇಳಿ. ಸೊ ಥಿಂಕ್ ಅಬೌಟ್ ದಿಸ್ ಪ್ರಾಬ್ಲಮ್. ಫಸ್ಟ್ ಒನ್ ನೋಡಿ, ಇಲ್ಲಿ a = 3a + j + 2k ಅಂತ ಕೊಟ್ಟಿದ್ದಾರೆ. ಇಲ್ಲಿ b ಅಂತ ಬಂದಿರಬೇಕು. b is equals to 2i - 2j + 4k ಅಂತ ಮೆನ್ಷನ್ ಮಾಡಿದ್ದಾರೆ. therefore you can say a ವೆಕ್ಟಾರ್ ಕ್ರಾಸ್ b ವೆಕ್ಟಾರ್ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಹೇಗೆ ಮಾಡ್ಬೋದು ನೀವಿಲ್ಲಿ? ಒಂದು ನಿಮಿಷ ಸರಿಯಾಗಿ ಬರಿತೀನಿ. ಓಕೆ, ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. a ವೆಕ್ಟಾರ್ ಕ್ರಾಸ್ b ವೆಕ್ಟಾರ್ ಇಟ್ ಈಸ್ ಈಕ್ವಲ್ಸ್ ಟು, ಡಿಟರ್ಮಿನೆಂಟ್ ಹಾಕಿ ಇಲ್ಲಿ i j k, ಕರೆಕ್ಟ್ ಅಲ್ವಾ? ಫಸ್ಟ್ a ಕ್ರಾಸ್ b ಎಲ್ಲ ಕೇಳ್ತಾ ಇರೋದು. a ಕೋಎಫಿಷಿಯಂಟ್ಸ್ ಬರೀರಿ. ಇಲ್ಲಿ i ಕೆಳಗಡೆ 3 ಬರುತ್ತೆ, j ಕೆಳಗಡೆ 1 ಬರುತ್ತೆ, k ಕೆಳಗಡೆ 2 ಬರುತ್ತೆ. b ಕೋಎಫಿಷಿಯಂಟ್ ಬಂದು ನಿಮಗೆ 2 - 2 4 ಅಂತ ಬರುತ್ತೆ. ಗೊತ್ತಾಗ್ತದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ ಎಷ್ಟು ಬರ್ಬೋದು ಇಲ್ಲಿ ನಮಗೆ? ಸೊ ಸಿಂಪ್ಲಿಫೈ ಮಾಡಿ ಮ್ಯಾಗ್ನಿಟ್ಯೂಡ್ ಫಸ್ಟ್ ನಿಮಗಿಲ್ಲಿ ವೆಕ್ಟಾರ್ ಎಷ್ಟು ಬರುತ್ತೆ ನೋಡೋಣ. ಸೊ ಒಂದು ನಿಮಿಷ. ಎ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್, ಫಸ್ಟ್ ಎ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್ ನಾವು ಫೈಂಡ್ ಔಟ್ ಮಾಡಿದ್ದಾಗ ಇದು ನಮಗೆ 8i ಕ್ಯಾಪ್ ಮೈನಸ್ 8j ಕ್ಯಾಪ್ ಮತ್ತು ನಿಮಗೆ ಮೈನಸ್ 8k ಕ್ಯಾಪ್ ಅಂತ ಬರುತ್ತೆ. 8i - 8j - 8k ಕ್ಯಾಪ್ ಬರುತ್ತೆ. ಬಟ್ ಅಲ್ಲಿ ನಮ್ಗೆ ಕೇಳ್ತಾ ಇರೋದು ನಿಮಗೆ ಮ್ಯಾಗ್ನಿಟ್ಯೂಡ್ ಅಲ್ವಾ? ಅರ್ಥ ಇದಲ್ಲದು ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಪ್ರೀವಿಯಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೇ ರೀತಿ ನೀವು ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ಮ್ಯಾಗ್ನಿಟ್ಯೂಡ್ ಬೇಕು ಅಂತಂದಾಗ 8² + -8² + -8². ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ಯು ವಿಲ್ ಗೆಟ್ 8√3 ಅಂತ ಬರುತ್ತೆ. ಸೊ ವಿಲ್ ಗೋ ವಿತ್ ಆಪ್ಷನ್ ಬಿ. ಅರ್ಥ ಆಯ್ತಲ್ವ ಹೇಳಿದ್ದ? ಇಲ್ಲಾಂದರೆ ಸೊ ಹೇಗೆ ಮಾಡ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನೋಡಿ. i ಕ್ಯಾಪ್ ಇಂಟು ವಾಟ್ ಈಸ್ ದಿಸ್, ಈ ಕಾಲಮ್ ಮತ್ತು ಈ ರೋ ಎಲಿಮಿನೇಟ್ ಮಾಡಿ. 4 × 1 4 ಮೈನಸ್ ಆಫ್ -2 × 2 ಅಂತಂದಾಗ -4 ಅಂತ ಬರುತ್ತೆ. ಮೈನಸ್ j ಕ್ಯಾಪ್ ಇಂಟು 3 × 4 12 ಮೈನಸ್ 2 × 2 ಅಂದರೆ 4 ಬರುತ್ತೆ. ಪ್ಲಸ್ k ಕ್ಯಾಪ್ ಇಂಟು 3 × -2 -6 -2 ಅಂತ ಬರುತ್ತೆ. ಸೊ ಇವು ಸಿಂಪ್ಲಿಫೈ ಮಾಡಿ ನಿಮ್ಗೆ ಎಷ್ಟು ಬರುತ್ತೆ ಅಬ್ಸರ್ವ್ ಮಾಡಿ. ಗೊತ್ತಾಗಿದಲ್ವಾ? ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ, ಇದೇ ಪ್ರಾಬ್ಲಮಲ್ಲಿ ಇನ್ ದ ಅಬೌವ್ ಪ್ರಾಬ್ಲಮ್ ಎ ಯೂನಿಟ್ ವೆಕ್ಟಾರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ವೆಕ್ಟಾರ್ ಆ್ಯಂಡ್ ಬಿ ವೆಕ್ಟಾರ್ ಅಂತ ಹೇಳ್ತಾ ಇದ್ದಾರೆ. ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ವೆಕ್ಟಾರ್ ಆ್ಯಂಡ್ ಬಿ ವೆಕ್ಟಾರ್ ಅಂತಂದರೆ ನಾವು ಬೇಕಾಗಿರೋದು, ಫಾರ್ ಎಕ್ಸಾಂಪಲ್ ವಾಟ್ ಕ್ಯಾನ್ ಯು ರೈಟ್ ಹಿಯರ್,
ಯು ಕ್ಯಾನ್ ರೈಟ್ ದಿಸ್ ಆ್ಯಸ್ ಥಿಂಕ್ ದಟ್ ಏನು ಬರ್ಬೋದು ಅಂತ ಒಂದ್ಸರಿ ಯೋಚನೆ ಮಾಡಿ. ವಿ ಕ್ಯಾನ್ ಸೇ ದ್ಯಾಟ್ ವಿ ನೋ ದ್ಯಾಟ್ ಎ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್ ಏನು ಬರುತ್ತೆ ಇಲ್ಲಿ, ಎ ಬಿ ಸೈನ್ ಟೀಟಾ ಇಂಟು ಎನ್ ಕ್ಯಾಪ್. ಕರೆಕ್ಟ್ ಅಲ್ವಾ? ಇವಾಗ ಅವ್ರು ಕೇಳ್ತಾ ಇರೋದು ಡೈರೆಕ್ಷನ್ ಅಂತಂದರೆ ಯು ಶುಡ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದಿಸ್ ಎನ್ ವೆಕ್ಟಾರ್, ವಾಟ್ ಈಸ್ ಎನ್ ವೆಕ್ಟಾರ್. ಸೊ ಎನ್ ವೆಕ್ಟಾರ್ನ ಹೇಗೆ ಬರಿಬಹುದು ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಎ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್ ಈಸ್ ಈಕ್ವಲ್ಸ್ ಟು ವಾಟ್ ಈಸ್ ಎ ಬಿ ಸೈನ್ ಟೀಟಾ, ಇಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಅಲ್ವಾ, into n cap. Therefore you can say that n cap becomes equals to a vector cross b vector divided by magnitude of a cross b ಅಂತ ಹೇಳ್ತೀವಿ. a cross b ಎಷ್ಟು ಬಂದಿದೆ ನೋಡಿ ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ. a cross b ಎಷ್ಟು ಬಂದಿದೆ ನಮಗಿಲ್ಲಿ ಅಂತಂದರೆ 8i cap minus 8j cap minus 8k cap ಅಂತ ಬಂದಿದೆ. 8i cap minus 8j cap minus 8k cap. ಮ್ಯಾಗ್ನಿಟ್ಯೂಡ್ ಎಷ್ಟು ಬಂತು ನಿಮಗೆ, 8√3 ತಾನೇ ಬಂದಿರೋದು. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ಇಟ್ ವಿಲ್ ಗಿವ್ 8 ಎಲ್ಲದರಲ್ಲೂ ಕ್ಯಾನ್ಸಲ್ ಆಗುತ್ತೆ. ನಮಗೆ 1/√3 ಇಂಟು ಪ್ಲಸ್ ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಅಂತ ಬರೀಬಹುದು. ದಿಸ್ ಇಸ್ ದ ವೆಕ್ಟಾರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಅಂಡ್ ಬಿ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಹಿಯರ್, ನಮಗೆ 1/√3 ಇಂಟು ಐ ಮೈನಸ್ ಜೆ ಮೈನಸ್ ಕೆ ಅಂತಂದರೆ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಆಪ್ಷನ್ನ ಎ. ಇನ್ ದ ಸೇಮ್ ಮ್ಯಾನರ್ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಥಿಂಗ್. ಇದು ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಜಸ್ಟ್ ಆನ್ಸರ್ ಮಾತ್ರ ನಿಮಗೆ ಹೇಳ್ತೀನಿ, ಮೆಥಡ್ ಆಫ್ ಸಾಲ್ವಿಂಗ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎ ವೆಕ್ಟಾರ್ ಕೊಟ್ಟಿದ್ದಾರೆ, ಎ ವೆಕ್ಟಾರ್ ಇಸ್ ಗಿವೆನ್ ಟು ಯು, ಬಿ ವೆಕ್ಟಾರ್ ಇಸ್ ಆಲ್ಸೋ ಗಿವೆನ್ ಟು ಯು, ಬಿ ವೆಕ್ಟಾರ್ ಇಸ್ ಆಲ್ಸೋ ಗಿವೆನ್ ಟು ಯು. Therefore the area of the triangle OAB ಅಂತ ಹೇಳ್ತಾ ಇದ್ದಾರೆ. ಸೊ ಥಿಂಕ್ ಮಾಡಿ, let us say this is the point A, OA, and this is OB. So what is the area of the triangle? Area of the triangle ಹೇಗೆ ಬರುತ್ತೆ ನಿಮಗಿಲ್ಲಿ? ಸೊ ಫಾರ್ಮುಲಾ ಮಾತ್ರ ಹೇಳ್ತಾ ಇದ್ದೀನಿ ನೋಡಿ. ಏರಿಯಾ ಆಫ್ ಎ triangle, area of a triangle is equals to half into a cross b magnitude, half into magnitude of a cross b. ಗೊತ್ತಾಯ್ತಲ್ವಾ? ಸೊ ಪ್ಲೀಸ್ ಥಿಂಕ್ ಮಾಡಿ. ಫಸ್ಟ್ ಎ ಕ್ರಾಸ್ ಬಿ ಫೈಂಡ್ ಔಟ್ ಮಾಡಿ, ಆಮೇಲೆ ಇದನ್ನು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿಕೊಂಡು ಡಿವೈಡ್ ಬೈ 2 ಮಾಡಿ. ಯು ವಿಲ್ ಗೆಟ್ ದ ಆನ್ಸರ್. ಎಷ್ಟು ಬರುತ್ತೆ ನಿಮಗಿದು ಆನ್ಸರ್ ಅಂತಂದಿದ್ದಾಗ, ಸೊ ಎ ಕ್ರಾಸ್ ಬಿ ಮಾಡಬೇಕಲ್ವ ನೀವು. ಎ ಕ್ರಾಸ್ ಬಿ ಮಾಡಿ ಮ್ಯಾಗ್ನಿಟ್ಯೂಡ್ ಡಿವೈಡ್ ಬೈ 2 ನೀವು ಮಾಡಿದ್ದಾಗ ಯು ಶುಡ್ ಗೆಟ್ ದ ಆನ್ಸರ್ ಆ್ಯಸ್ ಆಪ್ಷನ್ ಎ ಬರಬೇಕು ನಿಮಗೆ. ಆಪ್ಷನ್ನ ಎ 5/2√17 ಅಂತ ಬರಬೇಕು. ಸೊ ಚೆಕ್ ಮಾಡಿ ಏನು ಬರುತ್ತೆ ಅಂತ ಹೇಳಿ. ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ಗೋ ವಿತ್, ಇಲ್ಲಿ ನಾನು ನಿಮಗೆ ನೋಟ್ ಅಂತ ಬರೆದಿರ್ತೀನಿ ಒಂದು ಪಾಯಿಂಟ್ ನೋಡಿ. 2 ವೆಕ್ಟಾರ್ ನಿಮಗೆ ಪ್ಯಾರಲೋಗ್ರಾಮ್ನ ಫ್ರೇಮ್ ಮಾಡಿದ್ರೆ ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಏನಾಗಿರುತ್ತೆ ಅಂದರೆ ಜಸ್ಟ್ ಇಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್ ಅಂತ ಹೇಳ್ತೀವಿ. ಗೊತ್ತಾಗಿದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಸೊ ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ಗೋ ವಿತ್ ದ ನೆಕ್ಸ್ಟ್ ಥಿಂಗ್. ಎಸ್, ದ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟಾರ್ ಎ ಅಂಡ್ ಬಿ ಈಸ್ ಟೀಟಾ. ದ ವ್ಯಾಲ್ಯೂ ಆಫ್ ದ ಟ್ರಿಪಲ್ ಪ್ರಾಡಕ್ಟ್ ನೋಡಿ. ಜನರಲ್ ಆಗಿ ಟ್ರಿಪಲ್ ಪ್ರಾಡಕ್ಟ್ ಅಂತಂದರೆ ನಿಮಗೆ ಸಿ ಹಿಯರ್ ಎ ಕ್ರಾಸ್ ಬಿ ಓಕೆ ಡಾಟ್ ಸಿ 3 ವೆಕ್ಟಾರ್ ನಾವು ತೊಗೊಂಡಿದ್ದಾಗ ಹೀಗಿರುತ್ತೆ. ಈ 2 ವೆಕ್ಟಾರ್ಸಲ್ಲಿ ನಿಮಗೆ ಸೇಮ್ ವೆಕ್ಟಾರ್ ರಿಪೀಟ್ ಆದರೆ ಆವಾಗ ನಿಮಗೇನಾಗುತ್ತೆ, ದ ಪ್ರಾಡಕ್ಟ್ ವಿಲ್ ಬಿಕಮ್ ಈಕ್ವಲ್ ಟು 0. ನೋಡಿ ಟ್ರಿಪಲ್ ಪ್ರಾಡಕ್ಟ್ನ ಹೀಗಾದರೂ ಬರೀಬೋದು, ಇಲ್ಲ ಅಂತಂದಾಗ ಎ ವೆಕ್ಟಾರ್ ಡಾಟ್ ಬಿ ವೆಕ್ಟಾರ್ ಕ್ರಾಸ್ ಸಿ ವೆಕ್ಟಾರ್ ಅಂತಲೂ ಬರೀಬಹುದು. ಸಪೋಸ್ ಅವ್ರೇನು ಕೇಳ್ತಾ ಇದ್ದಾರೆ ನಿಮಗಿಲ್ಲಿ ಗಿವೆನ್, ನಾನು ಹೇಳಿದ್ದು ಗೊತ್ತಾಯ್ತಲ್ವಾ? ಈ ಟ್ರಿಪಲ್ ಪ್ರಾಡಕ್ಟಲ್ಲಿ ಯಾವುದಾದ್ರೂ ಒಂದು ವೆಕ್ಟಾರ್ ರಿಪೀಟ್ ಆದರೆ ಅವಾಗ ಅದರ ವ್ಯಾಲ್ಯೂ 0 ಆಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಎ ವೆಕ್ಟಾರ್ ಡಾಟ್ ಬಿ ವೆಕ್ಟಾರ್ ಕ್ರಾಸ್ ಸಿ ವೆಕ್ಟಾರ್, ಸಿ ಪ್ಲೇಸಲ್ಲಿ ನಿಮಗೆ ಎ ಅಂತಲೇ ಕೊಟ್ಟಿದ್ದಾರೆ, ಎ ವೆಕ್ಟಾರ್.
ಇಟ್ ಆಲ್ವೇಸ್ ಬಿ ಈಕ್ವಲ್ ಟು 0. ನೆನಪಿಟ್ಕೊಳ್ಳಿ ಚೆನ್ನಾಗೆ, ಇಟ್ ಈಸ್ ಈಕ್ವಲ್ ಟು 0. ಅರ್ಥ ಆಯ್ತಲ್ವ ಹೇಳಿದೆ ಅಂತ ಅಂದ್ಬಿಟ್ಟು. ಸೊ ಯು ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಹೇಗೆ ಮಾಡ್ತೀರಿ ಜನರಲ್ ಆಗಿ ಟ್ರಿಪಲ್ ಪ್ರಾಡಕ್ಟ್ ಅಂದರೆ, ಫಸ್ಟ್ ಇವೆರಡು ಕ್ರಾಸ್ ಪ್ರಾಡಕ್ಟ್ನ ಫೈಂಡ್ ಔಟ್ ಮಾಡಬೇಕು, ಆಮೇಲಿಂದ ಹೋಗಿ ಎ ಜೊತೆ ಡಾಟ್ ಪ್ರಾಡಕ್ಟ್ನ ಫೈಂಡ್ ಔಟ್ ಮಾಡಬೇಕು. ಆವಾಗ ಬರೋತಕ್ಕಂಥ ರಿಸಲ್ಟೆಂಟ್ನ ನಾವೇನಂತ ಕರಿತೀವಿ, ಟ್ರಿಪಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, ದಟ್ ಈಸ್ ಟಾರ್ಕ್. ಐ ಥಿಂಕ್ ಯು ಕ್ಯಾನ್ ಡೂ ದಿಸ್ ಪ್ರಾಬ್ಲಮ್. ನೀವೇ ಮಾಡಬಹುದು. ಟೇಕ್ ಇಟ್ ಆಸ್ ಎ ಹೋಮ್ ವರ್ಕ್. ಸೊಲ್ಯೂಷನ್ ಹಿಂಟ್ ಮಾತ್ರ ನಾನು ನಿಮಗೆ ಕೊಡ್ತೀನಿ. ಟಾರ್ಕ್ ಈಸ್ ಈಕ್ವಲ್ಸ್ ಟು ಆರ್ ವೆಕ್ಟಾರ್ ಕ್ರಾಸ್ ಎಫ್ ವೆಕ್ಟಾರ್ ಅಂತ ಹೇಳ್ತಾ ಇದ್ದೀನಿ. ಟಾರ್ಕ್ ಈಸ್ ಈಕ್ವಲ್ಸ್ ಟು ಆರ್ ವೆಕ್ಟಾರ್ ಕ್ರಾಸ್ ಎಫ್ ವೆಕ್ಟಾರ್. ಆರ್ ವೆಕ್ಟಾರ್ ನಿಮಗಿಲ್ಲಿ ಮೆನ್ಷನ್ ಮಾಡಿದ್ದಾರೆ, ಎಫ್ ವೆಕ್ಟಾರ್ ಸಹ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ದೇರ್ಫೋರ್ ಈ ಟಾರ್ಕ್ ಆರ್ ಕ್ರಾಸ್ ಎಫ್ ನೀವು ಫೈಂಡ್ ಔಟ್ ಮಾಡಿದ್ರೆ ಯು ಶುಡ್ ಗೆಟ್ ದ ಆನ್ಸರ್. ಯು ಶುಡ್ ಗೆಟ್ ದ ಆನ್ಸರ್ ಆ್ಯಸ್ ನಿಮಗೆ ನಿಯರ್ಲಿ ಆಪ್ಷನ್ ಬಿ ಬರುತ್ತೆ, ಆಪ್ಷನ್ ಬಿ. ಸೊ ಒಂದ್ಸರಿ ಚೆಕ್ ಮಾಡಿ, ಟೇಕ್ ಇಟ್ ಆಸ್ ಎ ಹೋಮ್ ವರ್ಕ್. ಹೋಮ್ ವರ್ಕ್ ತಗೊಂಡು ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತ ನಾವು ಕಮೆಂಟ್ ಮಾಡಿ. ಗೊತ್ತಾಗ್ತದಲ್ವ ಹೇಳ್ತಾರೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್. ನೆಕ್ಸ್ಟ್ ನ್ಯೂಮರಿಕಲ್ ನಾವು ನೋಡೋಣ ಏನದು. ಡೈರೆಕ್ಟಾಗಿ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸಿ ಹಿಯರ್, ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಸಿ ಅಂತಂದರೆ ವಿಚ್ ಆರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಅಂತ ಹೇಳ್ತಾ ಇದ್ದಾನೆ. ವಿಚ್ ಆರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಕ್ರಾಸ್ ಪ್ರಾಡಕ್ಟ್ ಬಂದಿದ್ದಾಗ ನಿಮಗೆ ಸಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಪರ್ಪೆಂಡಿಕ್ಯುಲರ್ ಟು ಬಿ ಆಗುತ್ತೆ. ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಕ್ರಾಸ್ ಬಿ ಅಂತಲೂ ಹೇಳ್ಬೋದು. ಸೊ ಎ ಪ್ಲಸ್ ಬಿ ಅಂತ ಹೇಳಿದ್ದಾನೆ. ಸೊ ವಿ ಕ್ಯಾನ್ ಗೋ ವಿತ್ ದಿಸ್ ರಾಂಗ್ ಅಂತಂದರೆ ಇದು ನಿಮಗೆ ರಾಂಗ್ ಆಗಿರುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ನಿಮಗೆ ಆಪ್ಷನ್ ಸಿ. ಆಪ್ಷನ್ ಸಿ ಗೊತ್ತಾಗಿದಲ್ವ ಹೇಳಿದೆ ಅಂತ ಅಂದ್ಬಿಟ್ಟು. ಸಿ ವೆಕ್ಟಾರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಕ್ರಾಸ್ ಬಿ, ಎ ಕ್ರಾಸ್ ಬಿ. ಸೊ ಅಬ್ಸರ್ವ್ ಮಾಡಿ. ಸೊ ಒಂದು ನಿಮಿಷ, ಎ ಕ್ರಾಸ್ ಬಿ ಅಲ್ವಾ, ಎ ಕ್ರಾಸ್ ಬಿ ಅಂತಂದರೆ ಎ ಕ್ರಾಸ್ ಬಿ ನಥಿಂಗ್ ಬಟ್ ಸಿ ತಾನೆ. ಸಾರಿ ಮಿಸ್ಟೇಕ್ ಆಗಿದೆ ಇಲ್ಲಿ. ಎ ಕ್ರಾಸ್ ಬಿ ನಥಿಂಗ್ ಬಟ್ ಸಿ. ದೇರ್ ಫೋರ್ ಎ ಕ್ರಾಸ್ ಬಿ ಮತ್ತು ಸಿ ಎರಡು ಪ್ಯಾರಲಲ್ ಆಗಿರುತ್ತೆ. ಸೊ ನಿಮಗಿದು ಇವೆರಡರ ಪ್ಲೇನ್. ಸೊ ಇದು ಕರೆಕ್ಟ್ ಆಗಿರುತ್ತೆ, ಇದು ರಾಂಗ್ ಆಗಿರುತ್ತೆ. ಸೊ ಕರೆಕ್ಟ್ ಆಪ್ಷನ್ ನಿಮಗೆ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಆಪ್ಷನ್ನ ಡಿ. ಸೊ ಇಲ್ಲೂ ಅಷ್ಟೇ ಪ್ಲೀಸ್ ಚೇಂಜ್ ಮಾಡಿ, ಕಾನ್ಸೆಪ್ಟ್ ಇಲ್ಲಿ ಮಿಸ್ ಆಗಿದೆ. ಸೊ ಪ್ಲೀಸ್ ವೆರಿಫೈ ದ್ಯಾಟ್ ಹಿಯರ್. ಎ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್, ಎ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್. ಸಿ ವೆಕ್ಟಾರ್ ಬರುತ್ತಲ್ವ ಇಲ್ಲಿ ನಿಮಗೆ. ಸಿ ವೆಕ್ಟಾರ್ ಈಸ್ ಪರ್ಪೆಂಡಿಕ್ಯುಲರ್ ಅಲ್ಲ ಇಲ್ಲಿ, ಸಾರಿ, ಈಸ್ ಯು ಕ್ಯಾನ್ ರೈಟ್ ಇಟ್ ಈಸ್ ಪ್ಯಾರಲಲ್ ಟು ಅಂತ ಹೇಳ್ತೇನೆ. ಪ್ಯಾರಲಲ್ ಟು ಎ ಕ್ರಾಸ್ ಬಿ. ಗೊತ್ತಾಗಿದಲ್ವಾ. ಸೊ ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ ಅಬೌಟ್ ದ ನೆಕ್ಸ್ಟ್ ಕ್ರಾಸ್ ಪ್ರಾಡಕ್ಟಲ್ಲಿ ಪ್ರಾಬ್ಲಮ್ ನಾವು ನೋಡಿದ್ದೀವಿ. ದ ಸೇಮ್ ಮ್ಯಾನರ್ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಈ ಪ್ರಾಬ್ಲಮ್ ನೋಡೋಣ. ಈ ಪಾರ್ಟಿಕಲ್ ಆಫ್ ಮಾಸ್ m ಈಸ್ ಮೂವಿಂಗ್ ವಿತ್ ದ ಕಾನ್ಸ್ಟೆಂಟ್ ವೆಲಾಸಿಟಿ v ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇನ್ XY ಪ್ಲೇನ್ ಅಂತ ಹೇಳಿದ್ದಾರೆ. ಆಸ್ ಶೋನ್ ಇನ್ ಫಿಗರ್. ಇಟ್ಸ್ ಆಂಗುಲರ್ ಮೊಮೆಂಟಮ್ ವಿತ್ ರೆಸ್ಪೆಕ್ಟ್ ಟು ಆರಿಜಿನ್ ಅಟ್ ಎನಿ ಟೈಮ್ ಟಿ ವಿಲ್ ಬಿ ಅಂತ ಕೊಡಿದ್ದಾರೆ. ಅಟ್ ಎನಿ ಟೈಮ್ ಟಿ ವಿಲ್ ಬಿ. ಸೊ ಸಿಂಪಲ್ ಆಗಿರುತ್ತೆ. ಹೇಗೆ ಸಾಲ್ವ್ ಮಾಡ್ಬೋದು ಇಲ್ಲಿ ಅಂತಂದರೆ, ಸಿ ಹಿಯರ್, ಇಲ್ಲಿ ಡಯಾಗ್ರಾಮ್ ನಿಮಗೆ ಇಲ್ಲಿ ಹೀಗೆ ಇಟ್ ಇಸ್ ಅ ಥಿಂಗ್. ಸೊ ಆ್ಯಂಗುಲಾರ್ ಮೊಮೆಂಟಮ್ ಅಲ್ವಾ ಕೇಳ್ತಾ ಇರೋದು. ಸೊ ಇಲ್ಲಿ ಏನು ಮಾಡ್ಬೋದು ಅಂತ ಒಂದ್ಸರಿ ಯೋಚನೆ ಮಾಡಿ. ಸೊ ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿ. ಪಾರ್ಟಿಕಲ್ ಅನ್ನೋದು ಎಕ್ಸ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ಹಾಗಾಗಿ ಮೊಮೆಂಟಮ್ ಅನ್ನೋದೇನಾಗಿರುತ್ತೆ ನಿಮಗಿಲ್ಲಿ, ಮೊಮೆಂಟಮ್ ಆಫ್ ದ ಪಾರ್ಟಿಕಲ್ ಈಸ್ ಈಕ್ವಲ್ಸ್ ಟು ಎಮ್ ಇಂಟು ವಿ. ಡೈರೆಕ್ಷನ್ ಎಲ್ಲಿದೆ, ಎಕ್ಸ್ ಅಲ್ವಾ, ಐ ಕ್ಯಾಪ್ ಅಂತ ಬರಿಬಹುದು. ನಿಮಗೆ ಪರ್ಪೆಂಡಿಕ್ಯುಲಾರ್ ಡಿಸ್ಟೆನ್ಸ್ ಪೊಸಿಷನ್ ವೆಕ್ಟಾರ್ ಎಲ್ಲಿದೆ, ಆರಿಜಿನ್ನಿಂದ ಎಷ್ಟು ದೂರದಲ್ಲಿದೆ ಪಾರ್ಟಿಕಲ್ ಅನ್ನೋದು ನಿಮಗೆ ಬಿ ಡಿಸ್ಟೆನ್ಸಲ್ಲಿದೆ. ಅದು ಯಾವ ಡೈರೆಕ್ಷನಲ್ಲಿದೆ ನಿಮಗೆ, ವೈ ಅಂದರೆ ಜೆ ಕ್ಯಾಪ್ ಅಂತ ಹೇಳ್ಬೋದು. ಬಿ ಇಂಟು ಜೆ ಕ್ಯಾಪ್ ಅಂತ ಬರಿತೀವಿ. ದೇರ್ ಫೋರ್ ಆ್ಯಂಗುಲಾರ್ ಮೊಮೆಂಟಮ್ ನಮಗೆ ಗೊತ್ತಿದೆ. ಆ್ಯಂಗುಲಾರ್ ಮೊಮೆಂಟಮ್ ಎಲ್ ವೆಕ್ಟಾರ್ ಈಸ್ ಈಕ್ವಲ್ಸ್ ಟು ಆರ್ ವೆಕ್ಟಾರ್ ಕ್ರಾಸ್ ಪಿ ವೆಕ್ಟಾರ್. ಆರ್ ಅಂದರೆ ಎಷ್ಟಿಲ್ಲಿ
ಬಿ ಇಂಟು ಜೆ ಕ್ಯಾಪ್ ಕ್ರಾಸ್ ಪಿ ಅಂದರೆ ಸ್ಟಿಲ್ ನಿಮಗೆ ಎಮ್ ವಿ ಇಂಟು ಐ ಕ್ಯಾಪ್ ಅಂತ ಹೇಳ್ಬೋದು. ಸೊ ಎಲ್ ಬಿಕಮ್ಸ್ ಈಕ್ವಲ್ಸ್ ಟು ಎಮ್ ವಿ ಬಿ ಇಂಟು ಜೆ ಕ್ರಾಸ್ ಐ, ಜೆ ಕ್ರಾಸ್ ಐ. ಸೊ ವಾಟ್ ಈಸ್ ಜೆ ಕ್ರಾಸ್ ಐ ಹಿಯರ್? ಜೆ ಕ್ರಾಸ್ ಐ ಕ್ಲಾಕ್ ವೈಸ್ ಹೋಗಿದ್ದಾಗ ಮೈನಸ್ ಕೆ ಬರುತ್ತೆ. ಸೊ ಹಾಗಾಗಿ ಮೈನಸ್ ಎಮ್ ವಿ ಬಿ ಇಂಟು ಕೆ ಕ್ಯಾಪ್ ಅಂತ ಬರೀಬಹುದು. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ, ಆಪ್ಷನ್ ಬಿ. So these are the problems based on cross product. Now let us see the next concept, that is Lami's theorem. ಈ ಲಾಮಿಸ್ ಥಿಯರಮ್ ಏನು ಹೇಳುತ್ತೆ ಅಂತಂದರೆ, ಒಂದು ಟ್ರಯಾಂಗಲ್ ನಾವು ಕನ್ಸಿಡರ್ ಮಾಡಿದ್ದಾಗ ಒಂದು 3 ಸೈಡ್ಸ್ ಅನ್ನೋದು ಇರುತ್ತೆ. ಲೆಟ್ ಅಸ್ ಸೇ ಎ ಬಿ ಸಿ ಈಸ್ ಎ ಟ್ರಯಾಂಗಲ್. ಅಬ್ಸರ್ವ್ ಮಾಡಿ, ಈಸ್ ಆಲ್ಫಾ. ನೆಕ್ಸ್ಟ್ ಬಿ ಸಿ ಅನ್ನೋ ಒಂದು ಸೈಡು, ಬಿ ಸಿ ಸೈಡ್ ಅನ್ನೋದು ಆಲ್ಫಾ ಆ್ಯಂಗಲ್ನ ಕ್ರಿಯೇಟ್ ಮಾಡ್ತಾ ಇದೆ. ಅದೇ ನಿಮಗೆ ಎ ಸಿ ಸೈಡ್ ಅನ್ನೋದು ಬೀಟಾ ಆ್ಯಂಗಲ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಎ ಬಿ ಸೈಡ್ ಅನ್ನೋದು ಗಾಮಾ ಆ್ಯಂಗಲ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಲ್ಯಾಮಿಸ್ ಥಿಯರಮ್ ಏನು ಹೇಳುತ್ತೆ ನಿಮಗೆ ಅಂತಂದರೆ, ದ ರೇಷಿಯೋ ಆಫ್ ಸೈನ್ ಆಫ್ ದ ಆ್ಯಂಗಲ್ ಮೇಡ್ ಬೈ ಎ ಸೈಡ್ ಟು its length, to the length of the side is constant ಅಂತ ಹೇಳ್ತಾರೆ. ಇದು always remains constant. Therefore we can write that, ಏನು ಬರಿಬೋದು ನೋಡಿ ಇಲ್ಲಿ, sin alpha divided by a is equals to sin beta divided by b is equal to sin gamma divided by c ಅಂತ ಹೇಳ್ತೀವಿ. This is the Lami's theorem. ಇದು ಯಾವಾಗ ಅಪ್ಲೈ ಮಾಡ್ಬೋದು ನಾವು ಅಂತಂದಾಗ, ವಿ ಕ್ಯಾನ್ ಅಪ್ಲೈ ದಿಸ್ ವೆನ್ ದ ಪಾರ್ಟಿಕಲ್ ಈಸ್ ಇನ್ ಈಕ್ವಲಿಬ್ರಿಯಮ್. ಗೊತ್ತಾಗಿದಲ್ವೇ ಹೇಳ್ತಾ ಇರೋದು? ಸೊ ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ ಅಬೌಟ್ ಲ್ಯಾಮಿಸ್ ಥಿಯರಮ್. Now let us see the next important concept, that is relative velocity. Relative velocity ಅಂದ್ರೆ ಏನು ನೋಡೋಣ. Relative velocity ಅಂದ್ರೆ ಏನು ಅಂತಂದಿದ್ದಾಗ, we can say that velocity of one particle with respect to velocity of another particle ಅಂತ ಹೇಳ್ತಾರೆ. velocity of another particle ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನಾವು 1 ವಿತ್ ರೆಸ್ಪೆಕ್ಟ್ ಟು ನಾವು ಮಾಡಬೇಕು ಅಂತಂದಾಗ v1 ಮೈನಸ್ v2 ವೆಕ್ಟಾರ್ ಅಂತ ಬರಿತೀವಿ. ಸೊ ಮ್ಯಾಗ್ನಿಟ್ಯೂಡ್ ವೈಸ್ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಏನು ಮಾಡ್ಬೋದು ಅಂತ ನೋಡಿ, ಜನರಲ್ ಆಗಿ ನಾನು ಡಿಸ್ಕಸ್ ಮಾಡ್ತೀನಿ, ಆಮೇಲಿಂದ ಸ್ಪೆಷಲ್ ಕೇಸ್ ನಾನು ಹೇಳ್ತೀನಿ. ಇನ್ ಜನರಲ್ ನೋಡಿ, ಇಲ್ಲಿ ಲೆಟ್ ಅಸ್ ಸೇ ಫಸ್ಟ್ ಪಾರ್ಟಿಕಲ್ ಈಸ್ ಮೂವಿಂಗ್ ವಿತ್ ವೆಲಾಸಿಟಿ v1 ಅಲಾಂಗ್ ಸಮ್ ಡೈರೆಕ್ಷನ್. Let us say v2, second particle is moving with some direction. Let theta is angle between the two particles. ನಮಗೆ ನೋಡಿ ಇಲ್ಲಿ v12 ಅಂದರೆ ಮೀನಿಂಗ್ ಏನಿಲ್ಲ ನಮಗೆ, v1 minus v2. ಸೊ ಸಬ್ಟ್ರಾಕ್ಷನ್ ಆಫ್ ವೆಕ್ಟಾರ್ ಇಸ್ ನಥಿಂಗ್ ಬಟ್ ಅಡಿಷನ್ ಆಫ್ ನೆಗೆಟಿವ್ ವೆಕ್ಟಾರ್ ಅಂತ ಹೇಳ್ಬೋದು. v2 ನಮಗೆ ಬೇಕು ಅಂತಂದಿದ್ದಾಗ ಸೊ ನಾನೇನು ಮಾಡ್ತಾ ಇದ್ದೀನಿ, ಮೈನಸ್ v2ನ ಡ್ರಾ ಮಾಡ್ಕೊತಾ ಇದ್ದೀನಿ. ಅಬ್ಸರ್ವ್ ಮಾಡಿ, minus v2. Therefore relative velocity is nothing but resultant alva. So v12 ಅಂತ ಬರೀಬಹುದು. So what is the angle between this v1 and v2 minus v2 here? It is 120 minus theta ಅಂತ ಬರುತ್ತೆ. Therefore magnitude wise ಏನು ಬರೀಬಹುದು ನೋಡಿ ಇಲ್ಲಿ, we can write v12 becomes equals to root of v1 square plus v2 square plus 2v1 v2 cos of angle between them ಅಂತಂದಾಗ 180 minus theta ಅಂತ ಬರುತ್ತೆ. Therefore v12 is equals to v1 square plus v2 square plus ಅಲ್ಲ ಮೈನಸ್ ಬರುತ್ತೆ ನಿಮಗಿಲ್ಲಿ, ಮೈನಸ್ 2v1 v2 cos theta ಅಂತ ಹೇಳ್ತಾರೆ. ನೋಡಿ, ಸಬ್ಟ್ರಾಕ್ಷನ್ ಆಫ್ ವೆಕ್ಟರ್ಸ್ ನಿಮ್ಗೆ ನಾಲೆಡ್ಜ್ ಇದ್ದರೆ ರಿಲೇಟಿವ್ ವೆಲಾಸಿಟಿ ಕಾನ್ಸೆಪ್ಟ್ ತುಂಬಾ ಈಸಿ ಆಗುತ್ತೆ. ಸೊ ಇವಾಗ ನೋಡೋಣ ಕೇಸಸ್. ಫಸ್ಟ್ ಒನ್ ನೋಡಿ, ವೆನ್ ಥೀಟಾ ಈಸ್ ಈಕ್ವಲ್ಸ್ ಟು 0. ಥೀಟಾ ಈಕ್ವಲ್ ಟು 0 ಅಂದರೆ ಮೀನಿಂಗ್ ಏನು ಅಂತಂದಾಗ, ಎರಡೂ ಪಾರ್ಟಿಕಲ್ಸು ಸೇಮ್ ಡೈರೆಕ್ಷನ್ನಲ್ಲಿ ಮೂವ್ ಆಗ್ತಾ ಇದ್ದಾರೆ, p1 ಮತ್ತು p2. ವೆನ್ ಥೀಟಾ ಈಸ್ ಈಕ್ವಲ್ ಟು 0, ಆವಾಗ v12 ಏನಾಗುತ್ತೆ ಅಬ್ಸರ್ವ್ ಮಾಡಿ, ಥೀಟಾ 0 ಆದರೆ ಇಟ್ ಬಿಕಮ್ ಈಕ್ವಲ್ ಟು 1 ಆಗುತ್ತೆ. ಸೊ ಇದು a² ಪ್ಲಸ್ b² ಮೈನಸ್ 2ab ಫಾರ್ಮಲ್ಲಿ ರೆಡ್ಯೂಸ್ ಆಗುತ್ತೆ. ವಿ ಕ್ಯಾನ್ ರೈಟ್ v1 ಮೈನಸ್ v2 ಅಂತ ಬರೀಬಹುದು.
ಕೇಸ್ 2 ನೋಡೋಣ. ವಾಟ್ ಇಸ್ ದ ಕೇಸ್ 2 ಹಿಯರ್? ವೆನ್ theta is equals to 180 degrees. ವೆರಿ ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಮಾಡಬೇಕಾಗಿರುತ್ತೆ. ಸೊ ಪಾರ್ಟಿಕಲ್ ಅನ್ನೋದು ಲೆಟಸ್ ರೈಟ್ ಸೈಡಲ್ಲಿ ಹೋಗ್ತಾ ಇದೆ, ಸೆಕೆಂಡ್ ಪಾರ್ಟಿಕಲ್ ಅನ್ನೋದು ಲೆಫ್ಟ್ ಮೂವ್ ಆಗ್ತಾ ಇದೆ ಅಂತ ನಾವು ಹೇಳಿದ್ದಾಗ ಏನಾಗುತ್ತೆ ನೋಡಿ, ಇಲ್ಲಿ ವಿ ಕ್ಯಾನ್ ಸೇ ದಟ್ ರಿಲೇಟಿವ್ ವೆಲಾಸಿಟಿ v12 ಬಿಕಮ್ಸ್ ಈಕ್ವಲ್ಸ್ ಟು v1 ಪ್ಲಸ್ v2 ಆಗುತ್ತೆ. ಅಬ್ಸರ್ವ್ ಮಾಡಿ, ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ಇಟ್. ನೋಡಿ ಥರ್ಡ್ ಕೇಸ್ ಏನಾಗುತ್ತೆ ಅಂತ ನೀವು ಒಂದ್ಸರಿ ಅಬ್ಸರ್ವ್ ಮಾಡಿ. ಲೆಟ್ ಅಸ್ ಸೇ ಪಾರ್ಟಿಕಲ್ p1 ಈಸ್ ಮೂವಿಂಗ್ ಇನ್ ಸಮ್ ಡೈರೆಕ್ಷನ್ ವಿತ್ ವೆಲಾಸಿಟಿ v1. ಅದೇ ನಿಮಗೆ ಸೆಕೆಂಡ್ ಪಾರ್ಟಿಕಲ್ ಅನ್ನೋ ನಿಮಗೆ v2 ಅಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆಗ್ತಾ ಇದೆ. ಅವಾಗ ನಿಮಗೆ ಮ್ಯಾಗ್ನಿಟ್ಯೂಡ್ ಆಫ್ ರಿಲೇಟಿವ್ ವೆಲಾಸಿಟಿ ಏನಾಗುತ್ತೆ ನಿಮಗೆ ಅಂತಂದರೆ ಇಟ್ ಈಸ್ v1 ಸ್ಕ್ವೇರ್ ಪ್ಲಸ್ v2 ಸ್ಕ್ವೇರ್ ಅಂಡರ್ ದ ರೂಟ್ ಅಂತ ಹೇಳ್ಬೋದು. ಗೊತ್ತಾಗ್ತಾ ಇದಲ್ವಾ ಏನು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ದಟ್ ಈಸ್ ಅಬೌಟ್ ದ ರಿಲೇಟಿವ್ ವೆಲಾಸಿಟಿ ಇನ್ ಸಿಂಪಲ್ ಕೇಸ್. ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಸಿ ರಿಲೇಟಿವ್ ವೆಲಾಸಿಟಿ ಇನ್ ಡಿಫರೆಂಟ್ ಕೇಸಸ್, ಡಿಫರೆಂಟ್ ಕಾನ್ಸೆಪ್ಟ್ ಅಂತ ನಾವು ನೋಡೋಣ. ಏನು ಹೇಳ್ತಾ ಇದೀವಿ ಇಲ್ಲಿ ಅಂತ ನೀವು ಅಬ್ಸರ್ವ್ ಮಾಡಿ. ಸೊ ಲೆಟ್ ಅಸ್ ಸಿ ಫಸ್ಟ್ ಒನ್ ನಾವೇನು ಹೇಳ್ಬೋದು ಅಂತಂದರೆ ವೆಲಾಸಿಟಿ, ರಿಲೇಟಿವ್ ವೆಲಾಸಿಟಿ ಆಫ್ ದ ರೈನ್ ಅಂತ ನೋಡೋಣ. ರಿಲೇಟಿವ್ ವೆಲಾಸಿಟಿ ಆಫ್ ದ ರೈನ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ NCERT ಏನು ಕೊಟ್ಟಿದ್ದಾರೋ ಅಷ್ಟು ಮಾತ್ರ ನೀವು ಸಾಲ್ವ್ ಮಾಡಿಕೊಂಡ್ರೆ ಜಾಸ್ತಿನೇ ಆಗುತ್ತೆ. ರಿಲೇಟಿವ್ ವೆಲಾಸಿಟಿ ಆಫ್ ರೈನ್ ವಿತ್ ರೆಸ್ಪೆಕ್ಟ್ ಟು ಮ್ಯಾನ್. ಸೊ ಜನರಲ್ ಆಗಿ ನೋಡಿ, ಇಲ್ಲಿ ರೈನ್ ಅನ್ನೋದು ನಿಮಗೆ ವರ್ಟಿಕಲ್ ಆಗಿ ಫಾಲ್ ಆಗ್ತಾ ಇರುತ್ತೆ. ಸೊ ದಿಸ್ ಈಸ್ ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್. ಲೆಟ್ ಅಸ್ ಸೇ ಎ ಮ್ಯಾನ್ ಇದ್ದಾನೆ, ಇದು ಮೂವಿಂಗ್ ವಿತ್ ಸಮ್ ಡೈರೆಕ್ಷನ್. ಲೆಟ್ ಅಸ್ ವೆಲಾಸಿಟಿ ಆಫ್ ದ ಮ್ಯಾನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್. ದೇರ್ ಫೋರ್ ವಾಟ್ ಈಸ್ ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಟು ಮ್ಯಾನ್ ಅಂತ ಕೇಳ್ತಾರೆ. ಸೊ ವೆಕ್ಟಾರ್ ಫಾರ್ಮಲ್ಲಿ ನಾವು ಬರೀಬೇಕು ಅಂತಂದರೆ v(rm) ವೆಕ್ಟಾರ್ ಇಸ್ ಈಕ್ವಲ್ಸ್ ಟು vr ಮೈನಸ್ vm ತಾನೆ. ಸೊ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತಂದ್ಬಿಟ್ಟು. ಸೊ ಸಿ ಹಿಯರ್, ಇಲ್ಲಿ ಒಂದ್ಸರಿ ನೀಟಾಗೆ ಅಬ್ಸರ್ವ್ ಮಾಡಿ. ರೈನ್ ಅನ್ನೋದು ನಿಮಗೆ ವರ್ಟಿಕಲಿ ಡೌನ್ವರ್ಡ್ ಇದೆ v(r_g). ನೋಡಿ ವೆಲಾಸಿಟಿ ಆಫ್ ದ ಮ್ಯಾನ್ ಹೇಗಿದೆ ನಿಮಗೆ? ದಿಸ್ ಇಸ್ ವೆಲಾಸಿಟಿ ಆಫ್ ದ ಮ್ಯಾನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್. ಆದರೆ ನಮ್ಗೆ ಬೇಕಾಗಿರೋದು ಮೈನಸ್ ಅಲ್ವಾ? ದೇರ್ ಫೋರ್ ವಿ ಕ್ಯಾನ್ ರೈಟ್ ವೆಲಾಸಿಟಿ ಆಫ್ ದ ಮ್ಯಾನ್ ಲೈಕ್ ದಿಸ್ ಮೈನಸ್ vmg. ಅರ್ಥ ಆಗ್ತದಲ್ವಾ? ಸೊ ವಾಟ್ ಇಸ್ ರಿಸಲ್ಟೆಂಟ್ ಆಫ್ ದೀಸ್ ಟೂ ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಿಸ್ ಇಸ್ ದ ರಿಸಲ್ಟೆಂಟ್, ದಿಸ್ ಇಸ್ ದ ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಟು ಮ್ಯಾನ್ ಅಂತ ಹೇಳ್ಬೋದು. ದೇರ್ ಫೋರ್ ಇಟ್ ವಿಲ್ ಮೇಕ್ ಸಮ್ ಆ್ಯಂಗಲ್ ಥೀಟಾ ವಿತ್ ದ ವರ್ಟಿಕಲ್ ಅಂತ ಕೇಳ್ತಾರೆ. They will ask in which direction we have to hold the umbrella. ಯಾವ ಡೈರೆಕ್ಷನ್ ನಾವು ನಮ್ಮ ಅಂಬ್ರೆಲ್ಲಾನ ಹಿಡಿದ್ರೆ we can avoid the rain ಅಂತ ಹೇಳ್ತಾರೆ. Therefore theta is the direction ಅಂತ ಹೇಳ್ಬೋದು. ನಮಗೆ ಮ್ಯಾಗ್ನಿಟ್ಯೂಡ್ ಬೇಕು ಅಂತಂದ್ರೆ we want to get the magnitude. See here vrm is equals to root of vrg square plus vmg square. ಸೊ ಜಿ ಇದ್ರೆ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಡೈರೆಕ್ಷನ್ ಅಲಾಂಗ್ ಡೈರೆಕ್ಷನ್ ಆಫ್ ದ ಅಂಬ್ರೆಲ್ಲಾ ಅಂತ ನಾವು ನೋಟ್ ಮಾಡೋಣ. ಡೈರೆಕ್ಷನ್ ಆಫ್ ದ ಅಂಬ್ರೆಲ್ಲಾ, ಯಾವ ಡೈರೆಕ್ಷನ್ ನಾವು ಅಂಬ್ರೆಲ್ನ ಪ್ಲೇಸ್ ಮಾಡಬೇಕು ಅಂತಂದರೆ ಒಂದ್ಸರಿ ಡಯಾಗ್ರಾಮ್ನ ನೀಟಾಗೆ ಅಬ್ಸರ್ವ್ ಮಾಡಿ. tan theta will become equals to, see here, this will become vmg, adjacent side one vrg. Therefore we can write tan theta is equals to vmg divided by vrg ಅಂತ ಕೇಳ್ತಾರೆ. ಇಲ್ಲಿ ಥೀಟಾ ಅಂದ್ರೆ ಇಲ್ಲಿ ಗೊತ್ತಾಯ್ತಲ್ವ ಹೇಳಿದ್ದೇನು ಅಂತ? ಥೀಟಾ ಈಸ್ ದ ಆಂಗಲ್ ಮೇಡ್ ವಿತ್ ದ ವರ್ಟಿಕಲ್ ಅಂತ ಹೇಳ್ತಾರೆ. ಕೆಲವು ಸರಿ ನಿಮಗೆ ವಿತ್ ರೆಸ್ಪೆಕ್ಟ್ ಹಾರಿಜಾಂಟಲ್ ಎಷ್ಟು ಆ್ಯಂಗಲ್ ಅಂತ ಹೇಳ್ತಾರೆ. ಸೊ ಅಬ್ಸರ್ವ್ ಮಾಡಿ, ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ಲೆಟ್ ಅಸ್ ಸೇ ಆಲ್ಫಾ ಅಂತ ಕನ್ಸಿಡರ್ ಮಾಡೋಣ. ಅವಾಗ ಇಲ್ಲಿ ಏನಾಗುತ್ತೆ ಅಂತಂದಿದ್ದಾಗ ಸಿ ಹಿಯರ್, ಒಂದು ನಿಮಿಷ, ಸಿ ಹಿಯರ್ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್. ಸೊ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ಏನಾಗುತ್ತೆ ಅಂತ ನೀವು ಅಬ್ಸರ್ವ್ ಮಾಡಿ. ವಿ ಕ್ಯಾನ್ ರೈಟ್ tan ಆಲ್ಫಾ ಬಿಕಮ್ಸ್ ಈಕ್ವಲ್ಸ್ ಟು vrg ಡಿವೈಡ್ ಬೈ vmg ಅಂತ ಬರೀಬಹುದು. ಸೊ ದಿಸ್ ಇಸ್ ರಿಲೇಟಿವ್ ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಟು
ಮ್ಯಾನ್ ಅಂತ ಹೇಳ್ತೀವಿ. ಸೊ ಯಾವ ಡೈರೆಕ್ಷನ್ ನಾವು ಅಂಬ್ರೆಲ್ಲನ ಹೋಲ್ಡ್ ಮಾಡಬೇಕು, ಸೊ ದಟ್ ನಮ್ಮ ಮೇಲೆ ಬೀಳ್ತಕ್ಕಂಥ ರೈನ್ ಅವಾಯ್ಡ್ ಮಾಡೋದು ಸಾಧ್ಯ ಆಗುತ್ತೆ ಅಂತ ಕೇಳ್ತಾರೆ. ಸೊ ನೆಕ್ಸ್ಟ್ ಕೇಸ್ ನಾವು ನೋಡಿದ್ದಾಗ ಸಿ ಹಿಯರ್ ರಿಲೇಟಿವ್ ವೆಲಾಸಿಟಿ ಆಫ್ ದ ಮ್ಯಾನ್ ವಿತ್ ರೆಸ್ಪೆಕ್ಟ್ ಟು ರಿಲೇಟಿವ್ ವೆಲಾಸಿಟಿ ಆಫ್, ಸಿಂಪಲ್ ಆಗಿ ನಾವು ಮಾತಾಡೋಣ, ಸ್ವಿಮ್ಮರ್ ಇನ್ ದ ರಿವರ್ ಅಂತ ನೋಡೋಣ. ಸ್ವಿಮ್ಮರ್ ಇನ್ ದ ರಿವರ್. ಲೆಟ್ ಅಸ್ ಕನ್ಸಿಡರ್ ಒಂದು ರಿವರಿಗೆ ಹೋಗ್ತಾ ಇದೆ. ಲೆಟ್ ಅಸ್ ಸೇ ದಿಸ್ ವೆಲಾಸಿಟಿ ಆಫ್ ದ ರಿವರ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಅಂತ ಕನ್ಸಿಡರ್ ಮಾಡೋಣ. ಸಿ ಹಿಯರ್ ದಿಸ್ ಇಸ್ ದ ವೆಲಾಸಿಟಿ ಆಫ್ ದ ಮ್ಯಾನ್ ವಿತ್ ರೆಸ್ಪೆಕ್ಟ್ ಟು ರಿವರ್ ಅಂತ ನೋಡೋಣ. ವಿತ್ ರೆಸ್ಪೆಕ್ಟ್ ಟು ರಿವರ್. ದೇರ್ಫೋರ್ ಅಬ್ಸರ್ವ್ ಮಾಡಿ, ವಿ ಎಮ್ ಜಿ ಅನ್ನೋದೇನು ಅಂತಂದಾಗ ಇಟ್ ಈಸ್ ವೆಲಾಸಿಟಿ ಆಫ್ ದ ಮ್ಯಾನ್ ಆರ್ ಸ್ವಿಮ್ಮರ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್. ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಅಂತ ಕರೆಯೋಣ. ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್. ನೆಕ್ಸ್ಟ್ ವೆಲಾಸಿಟಿ ಆಫ್ ದ ವಿ ಆರ್ ಜಿ ಅನ್ನೋದೇನು ಅಂತಂದಾಗ ಇಟ್ ಈಸ್ ವೆಲಾಸಿಟಿ ಆಫ್ ದ ರಿವರ್. ವೆಲಾಸಿಟಿ ಆಫ್ ದ ರಿವರ್ ವಿತ್ respect to ground. With respect to ground. Therefore you can say that VMR observe ಮಾಡಿ, VMR ಅನ್ನೋದೇನು ಅಂತಂದಿದ್ದಾಗ ಸೊ ದಿಸ್ ಈಸ್ ಏನಾಗುತ್ತೆ ನೋಡಿ, ಇಲ್ಲಿ VMR ಅನ್ನೋದು ನಿಮಗೆ ವೆಲಾಸಿಟಿ ಆಫ್ ದ ಸ್ವಿಮ್ಮರ್ ಆರ್ ಮ್ಯಾನ್ ವಿತ್ ರೆಸ್ಪೆಕ್ಟ್ ಟು ವಾಟರ್, ವಿತ್ ರೆಸ್ಪೆಕ್ಟ್ ಟು ರಿವರ್ ಅಂತ ನೋಡಿದ್ದಾಗ. ಸೊ ಫಸ್ಟ್ ಕೇಸ್ ಏನಾಗತ್ತೆ ನೋಡಿ, ಇನ್ ಡೌನ್ ಸ್ಟ್ರೀಮ್ ಅಂದರೆ ಮೀನಿಂಗ್ ಏನು ಅಂತಂದಾಗ ಅಲಾಂಗ್ ದ ಡೈರೆಕ್ಷನ್ ಆಫ್ ರಿವರ್ ವಾಟರ್. ಏನಾಗುತ್ತೆ ನೋಡಿ, ಇಲ್ಲಿ ಆಕ್ಚುಯಲ್ ವೆಲಾಸಿಟಿ ಆಫ್ ದ ಮ್ಯಾನ್ ವಿತ್ ರೆಸ್ಪೆಕ್ಟ್ ಗ್ರೌಂಡ್ ಏನಾಗುತ್ತೆ, ಆ್ಯಡ್ ಆಗುತ್ತಲ್ವ ನಿಮಗೆ, ವೆಲಾಸಿಟಿ ಆಫ್ ದ ರಿವರ್ ವಿತ್ ರೆಸ್ಪೆಕ್ಟ್ ಗ್ರೌಂಡ್ ಪ್ಲಸ್ ವೆಲಾಸಿಟಿ ಆಫ್ ದ ಮ್ಯಾನ್ ವಿತ್ ರೆಸ್ಪೆಕ್ಟ್ ರಿವರ್. ದಿಸ್ ಇಸ್ ಆಕ್ಚುಯಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಅದೇ ನಿಮಗೆ ಇನ್ ಅಪ್ ಸ್ಟ್ರೀಮ್ ಅಂತ ಹೇಳ್ತಾರೆ. ಅಪ್ ಸ್ಟ್ರೀಮ್ ಅಂದರೆ ಮೀನಿಂಗ್ ಏನು ಅಂತಂದರೆ, ರಿವರ್ ಅನ್ನೋದು ಒಂದು ಡೈರೆಕ್ಷನ್ ಹೋಗ್ತಾ ಇದ್ರೆ ಸ್ವಿಮ್ಮರ್ ಆಪೋಸಿಟಾಗೆ ಸ್ವಿಮ್ ಮಾಡಬೇಕು. ದಟ್ ಈಸ್ ಆಪೋಸಿಟ್ ಟು ರಿವರ್ ವಾಟರ್. ದೇರ್ಫೋರ್ ಏನಾಗುತ್ತೆ, ಇದು ನಿಮಗೆ ರಿವರ್ ಅನ್ನೋದು ಅಪೋಸ್ ಮಾಡುತ್ತಲ್ವಾ. ದೇರ್ಫೋರ್ ವೆಲಾಸಿಟಿ ಆಫ್ ದ ಮ್ಯಾನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್, ಆಕ್ಚುಯಲ್ ವೆಲಾಸಿಟಿ ಅಂತಲೂ ಹೇಳ್ಬೋದು ನಾವು. ವೆಲಾಸಿಟಿ ಆಫ್ ದ ರಿವರ್ ಮೈನಸ್ ವೆಲಾಸಿಟಿ ಆಫ್ ದ ಮ್ಯಾನ್ ವಿತ್ ರೆಸ್ಪೆಕ್ಟ್ ಟು ರಿವರ್ ಅಂತ ತಗೋಬೋದು. ಗೊತ್ತಾಗ್ತದೆ ಅಲ್ವಾ? ದಿಸ್ ಹೌ ವಿ ಕ್ಯಾನ್ ಸಿಂಪ್ಲಿಫೈ ಅಂತ ಹೇಳ್ತೀವಿ. ವಿ ಆರ್ ಜಿ ಅಂತಂದಾಗ ಒಂದು ನಿಮಿಷ, ವಿ ಎಮ್ ಆರ್ ಅಂತಂದರೆ ವಿ ಎಮ್ ಆರ್ ಈಸ್ ಈಕ್ವಲ್ಸ್ ಟು ವಿ ಎಮ್ ಮೈನಸ್ ವಿ ಆರ್. ವಿ ಎಮ್ ಬೇಕು ಅಂತಂದಿದ್ದಾಗ ಸೊ ಲೈಕ್ ದಟ್. ಗೊತ್ತಾಗಿದಲ್ವ ಹೇಳ್ತಾರೆ ಇದನ್ನು ಅಂತ ಅಂದ್ಬಿಟ್ಟು. ಸೊ ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ ದ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತದಲ್ವ ಇಲ್ಲಿ ನಿಮಗೆ? ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತಂದಾಗ ಕ್ರಾಸಿಂಗ್ ಆಫ್ ಎ ರಿವರ್ ಅಂತ ಹೇಳ್ತೀನಿ. ಸೊ ಥಿಂಕ್ ದಟ್ ವಾಟ್ ಈಸ್ ದ ಕಾನ್ಸೆಪ್ಟ್, ದಟ್ ಈಸ್ ಕ್ರಾಸಿಂಗ್ ಆಫ್ ಎ ರಿವರ್. ಇದು ನಿಮಗೆ ಇಂಪಾರ್ಟೆಂಟ್. ನಿಮ್ಗೆ ಇಲ್ಲಿ ನೀಟಲ್ಲಿ ಏನು ಕೇಳ್ತಾರೆ ಎಲ್ಲ ಕಾನ್ಸೆಪ್ಟ್ಸ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಗಮನ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಕ್ರಾಸಿಂಗ್ ಆಫ್ ಎ ರಿವರ್ ಐ ಆಮ್ ಡಿಸ್ಕಸಿಂಗ್ ಜನರಲ್ ಆಗಿ ನಾನು ಡಿಸ್ಕಸ್ ಮಾಡೋಣ. ಏನದು ಅಂತಂದರೆ ಸಿ ಹಿಯರ್ ಒಂದು ರಿವರ್ನ ಕನ್ಸಿಡರ್ ಮಾಡೋಣ. ಇಲ್ಲಿ ವಿಡ್ತ್ ಆಫ್ ದ ರಿವರ್ ಡಬ್ಲ್ಯೂ ಅಂತ ಕರೆಯೋಣ. ಡಬ್ಲ್ಯೂ ಅಂದರೆ ಏನಿಲ್ಲ ನಮಗೆ ವಿಡ್ತ್ ಅಂತ ಹೇಳ್ತಾ ಇದ್ದೀವಿ. W is nothing but width of the river. So see here, velocity of the river with respect to ground. VRG ಅನ್ನೋದು ನಿಮಗೆ velocity of the river with respect to ground. ಗೊತ್ತಾಗಿದಲ್ವಾ? ಸೊ ಲೆಟ್ ಅಸ್ ಸೇ ನೋಡಿ, ಓ ಅನ್ನೋ ಒಂದು ಪಾಯಿಂಟ್ ಹತ್ರ ನಿಮಗೆ ಸ್ವಿಮ್ಮರ್ ಇದ್ದಾನೆ. ಸೊ ಲೆಟ್ ಅಸ್ ಥಿಂಕ್ ದಟ್ ಜನರಲ್ ಆಗಿ ಡಿಸ್ಕಸ್ ಮಾಡೋಣ. ಬೋಟ್ ಅನ್ನೋದು ಈಗ ಹೋಗ್ತಾ ಇದ್ದೆ ಅಂತ ಅಂದಿದ್ದಾಗ ದಿಸ್ ಇಸ್ ದ ವೆಲಾಸಿಟಿ ಆಫ್ ದ ಮ್ಯಾನ್ ವಿತ್ ರೆಸ್ಪೆಕ್ಟ್ ಟು ರಿವರ್ ಬೈ ಮೇಕಿಂಗ್ ಸಮ್ ಆ್ಯಂಗಲ್ ಥೀಟಾ.
ಬಿಕಾಸ್ ಆಫ್ ದ ರಿವರ್ ವೆಲಾಸಿಟಿಯಿಂದ ಏನಾಗುತ್ತೆ ಅಂತಂದರೆ ಆ ಮ್ಯಾನ್ಗೆ ಪುಷ್ ಅನ್ನೋದು ಬರುತ್ತೆ ರಿವರ್ ವಾಟರಿಂದ. ಅವಾಗ ಲೆಟಸ್ ಆ ಮ್ಯಾನ್ ಅನ್ನೋರು ಎಲ್ಲಿಗೆ ಹೋಗ್ತಾರೆ ಅಂತಂದರೆ ಲೆಟಸ್ ಇನ್ಸ್ಟೆಡ್ ಆಫ್ ರೀಚಿಂಗ್ ದ ಪಾಯಿಂಟ್ ಎ ಬಿ ಹಿ ವಿಲ್ ರೀಚ್ ದ ಪಾಯಿಂಟ್ ಸಿ ಅಂತ ತಗೊಳ್ತೀವಿ ನಾವು. ಸೊ ಲೆಟಸ್ ಬಿ ಸಿ ಅನ್ನೋದು ನಿಮಗೆ ಡ್ರಿಫ್ಟ್ ಅಂತ ಕರಿತೀವಿ. ಓಕೆ, ಲೆಟಸ್ ಸೇ ದಟ್ ದಿಸ್ ಈಸ್ ದ ವೆಲಾಸಿಟಿ ಆಫ್ ದ ಮ್ಯಾನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಅಂತ ಹೇಳ್ಬೋದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ನೋಡಿ, ಜನರಲ್ ಆಗಿ ಇಲ್ಲೇ ರೀಚ್ ಆಗ್ತಾನೆ ಬಿಗೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿ ಅಂದರೆ ರೂಲ್ ಏನಿಲ್ವಲ್ಲ, ಹಾಗಾಗಿ ಸಿ ಹತ್ರಕ್ಕೆ ಹೋಗಿ ರೀಚ್ ಆಗಿದ್ದಾನೆ ಅಂತ ಅಸ್ಯೂಮ್ ಮಾಡಿ. ದೇರ್ ಫೋರ್ ಜನರಲ್ ಫಾರ್ಮುಲಾ ನಾವು ನೋಡೋಣ. ಸೊ ವಾಟ್ ಈಸ್ ದ ಟೈಮ್ ಟೇಕನ್ ಫಸ್ಟ್ ಒನ್ ನೋಡಿ. ವಾಟ್ ಈಸ್ ದ ಟೈಮ್ ಟೇಕನ್ ಟು ಕ್ರಾಸ್ ದ ರಿವರ್ನ ಕ್ರಾಸ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಂಡಿದ್ದಾರೆ ಅಂತಂದರೆ ಟೈಮ್ ಟಿ ವಿಲ್ ಬಿಕಮ್ ಈಕ್ವಲ್ ಟು. ಸೊ ಬಿಫೋರ್ ಗೋಯಿಂಗ್ ಟು ರೈಟ್ ದಿಸ್ ಫಾರ್ಮುಲಾ ಲೆಟ್ ಅಸ್ ಥಿಂಕ್ ಅಬೌಟ್ ದಿಸ್. ವಿ ಎಮ್ ಆರ್ ಅಲ್ವಾ? ಸೊ ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ಈಸ್ ವಿ ಎಮ್ ಆರ್ ಕಾಸ್ ಟೀಟಾ ಪರ್ಪೆಂಡಿಕ್ಯುಲರ್ ಟು ದ ರಿವರ್ ಅಂತ ಹೇಳ್ತೀವಿ. ಇದು ನಿಮಗೆ ವಿ ಎಮ್ ಆರ್ ಸೈನ್ ಟೀಟಾ ಅಪೋಸಿಟ್ ಟು ಡೈರೆಕ್ಷನ್ ಆಫ್ ರಿವರ್ ಅಂತ ಹೇಳ್ತಾರೆ. ದೇರ್ ಫೋರ್ ಸಿ ಹಿಯರ್ ಟೈಮ್ ಟಿ ವಿಲ್ ಬಿಕಮ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಡಿಸ್ಟೆನ್ಸ್ ಅಂದರೆ ವಿಡ್ತ್ ಅಲ್ವಾ, ಕ್ರಾಸ್ ಆಗೋದಕ್ಕೆ ಡಬ್ಲ್ಯೂ ತಗೋಬೇಕು ನಾವು. ವಾಟ್ ಈಸ್ ದ ರಿಸಲ್ಟೆಂಟ್ ವೆಲಾಸಿಟಿ ಒಂದ್ಸರಿ ಅಬ್ಸರ್ವ್ ಮಾಡಿ. ಈಸ್ ದ ವೆಲಾಸಿಟಿ ಆಫ್ ದ ರಿವರ್ ಅಲ್ವಾ? ಥಿಂಕ್ ಮಾಡಿ ಇಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ನಿಮಗೆ. ಸೊ ವಿ ಕ್ಯಾನ್ ಸೇ ದ್ಯಾಟ್ ವಿ ಆರ್ resultant width is equals to time is equals to distance divided by what is the speed here, v m r cos theta ಅಂತ ಬರಿಬಹುದು. cos theta ಅರ್ಥ ಆಯ್ತಲ್ಲ? ದಿಸ್ ಇಸ್ ಅ ಜನರಲ್ ಫಾರ್ಮುಲಾ ನಾನು ಬರಿತಾ ಇದ್ದೀನಿ. ಸೊ ಲೆಟ್ ಅಸ್ ಸಿ ದಟ್. ಸೊ ವಾಟ್ ಇಸ್ ದ ಡ್ರಿಫ್ಟ್? ಸೆಕೆಂಡ್ ಒನ್ ಏನಪ್ಪ ಅಂತಂದಾಗ ಡ್ರಿಫ್ಟ್ ಅಂತ ಕರಿತೀವಿ. ಡ್ರಿಫ್ಟ್ ಇನ್ ದ ಸ್ವಿಮ್ಮರ್. x is equal to what is resultant velocity along the horizontal direction ಅಲ್ಲಿ what is resultant velocity? vr ಪಾಸಿಟಿವ್ ಅಲ್ಲಿದೆ, vmr sin theta ನೆಗೆಟಿವ್ ಅಲ್ಲಿದೆ. ಹಾಗಾಗಿ ರಿಸಲ್ಟೆಂಟ್ ಅನ್ನೋದು vr ಮೈನಸ್ vmr sin theta into time taken to cross the river. Therefore x will become equals to vr minus vmr sin theta into x ಅಂದ್ರೆ ಏನಿಲ್ಲ ನಮಗೆ width divided by what is the speed here, vmr cos theta ಅಂತ ಬರೀಬಹುದು. ಗೊತ್ತಾಯ್ತಲ್ವ ಹೇಳಿದ್ದು? ಇಲ್ಲಿ ನಿಮಗೆ ಸ್ಪೆಷಲ್ ಕೇಸಸ್ ನಿಮಗೆ ಸಿಗುತ್ತೆ. ವಾಟ್ ಈಸ್ ದ ಸ್ಪೆಷಲ್ ಕೇಸಸ್? ಇಲ್ಲಿ ನಿಮಗೆ ಎರಡು ಕೇಸ್ ಇದೆ. ಫಸ್ಟ್ ಕೇಸ್ ಬಂದ್ಬಿಟ್ಟು ನಿಮಗೆ ಟು ಕ್ರಾಸ್ ದ ರಿವರ್ ಇನ್ ಶಾರ್ಟೆಸ್ಟ್ ಟೈಮ್ ಅಂತ ಹೇಳ್ತಾರೆ. ಶಾರ್ಟೆಸ್ಟ್ ಟೈಮ್ ಅಂದರೆ ಟೈಮ್ ಶುಡ್ ಬಿ ಮಿನಿಮಮ್. ಸೊ ಸಿ ಹಿಯರ್ ಫಾರ್ ಟೈಮ್ ಟು ಬಿ ಮಿನಿಮಮ್ ನೋಡಿ, ಇಲ್ಲಿ ಒಂದ್ಸರಿ ಜನರಲ್ ಆಗಿ ಫಾರ್ಮುಲಾ ನೋಡಿ. ಟೈಮ್ಗೆ ಜನರಲ್ ಫಾರ್ಮುಲಾ ಏನಿಲ್ಲ ನೋಡಿ, ಡಬ್ಲ್ಯೂ ಡಿವೈಡ್ ಬೈ ವಿ ಎಮ್ ಆರ್ ಕಾಸ್ ಟೀಟಾ ಅಲ್ವಾ? ಟೈಮ್ ಅನ್ನೋದು ಈ ಕಾಸ್ ಟೀಟಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾಸ್ ಟೀಟಾ ಯಾವಾಗಾದರೆ ನಿಮಗೆ ಮ್ಯಾಕ್ಸಿಮಮ್ಗೆ ಹೋಗುತ್ತೋ ಆವಾಗ ಟೈಮ್ ಅನ್ನೋದು ಮಿನಿಮಮ್ ಆಗುತ್ತೆ. ದೇರ್ಫೋರ್ ವಿ ಕ್ಯಾನ್ ಸೇ ದ್ಯಾಟ್ time to be minimum, cos theta must become equal to +1. Therefore theta must become equals to 90 degree. What is the meaning of 90 degree here? 90 degree meaning ಏನು ಅಂತ ನೋಡೋಣ. See here, observe ಮಾಡಿ. This is the velocity of the river with respect to ground. So this is the point O. So theta ಅನ್ನೋದು ನಿಮಗೆ ಯಾವಾಗಾದರೆ ಮಿನಿಮಮ್ ಆಗುತ್ತೋ, ಟೀಟಾ ಅನ್ನೋದು ಯಾವಾಗಾದರೆ ನಿಮಗೆ ಮ್ಯಾಕ್ಸಿಮಮ್ ಆಗುತ್ತೋ. ಸಾರಿ, ಇಲ್ಲಿ 90 ಅಲ್ಲ, theta is not equal to 90. Theta will become equal to 0. This is the velocity of the man with respect to river ಅಂತ ಹೇಳ್ತೀವಿ. ದಟ್ ಮೀನ್ಸ್ ನೋಡಿ, ಇದೆಲ್ಲ ಥಿಯರಿ ಕ್ವಶನ್ ನಿಮಗೆ.
ಮ್ಯಾನ್ ಹ್ಯಾಸ್ ಟು ಸ್ವಿಮ್, ಮ್ಯಾನ್ ಹ್ಯಾಸ್ ಟು ಸ್ವಿಮ್ ಪರ್ಪೆಂಡಿಕ್ಯುಲರ್ ಟು ದ ರಿವರ್, ಮ್ಯಾನ್ ಹ್ಯಾಸ್ ಟು ಸ್ವಿಮ್ ಪರ್ಪೆಂಡಿಕ್ಯುಲರ್ ಟು ದ ರಿವರ್ ಅಂತ ಹೇಳ್ತಾರೆ. ದೇರ್ ಫೋರ್ ವಾಟ್ ಈಸ್ ದ ಮಿನಿಮಮ್ ಟೈಮ್, ಮಿನಿಮಮ್ ಟೈಮ್ ಏನಾಗುತ್ತೆ ನೋಡಿ ಇಲ್ಲಿ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಯಾವಾಗಾದ್ರೆ ನಿಮಗೆ ಕಾಸ್ ಥೀಟಾ 1 ಆಗುತ್ತೋ ಟೈಮ್ ಅನ್ನೋದು W/V/M/R ಆಗುತ್ತೆ, W/V/M/R ಅಂತ ಬರೀಬಹುದು. ಅರ್ಥ ಆಗ್ತದಲ್ವ ಹೇಳಿದ್ದು? ಸೊ ಇವಾಗ ಇಲ್ಲೇನಾಗುತ್ತೆ ನಿಮಗೆ ಅಂತಂದರೆ, ಬಿಕಾಸ್ ಆಫ್ ದ ಡ್ರಿಫ್ಟ್ ದ ಮ್ಯಾನ್ ವಿಲ್ ರೀಚ್ ದಿಸ್ ಪಾಯಿಂಟ್, ಲೆಟ್ ಅಸ್ ಸೇ ಸಿಗೆ ರೀಚ್ ಆಗ್ತಾರೆ. ಅಂದರೆ ಶಾರ್ಟೆಸ್ಟ್ ಟೈಮ್ ಹೋಗಬೇಕಾದ್ರೆ ಮ್ಯಾನ್ ಅನ್ನೋದು ಡ್ರಿಫ್ಟ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಈಸ್ ದ ವೆಲಾಸಿಟಿ ಆಫ್ ದ ಮ್ಯಾನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಅಂತ ಕರಿತೀವಿ. ದೇರ್ ಫೋರ್ ವಿ ಕ್ಯಾನ್ ಸೇ ದ್ಯಾಟ್ ನೋಡಿ ಇಲ್ಲಿ ಫಾರ್ಮುಲಾಸನ್ನು ಡಿಫ್ರೆಂಟಾಗಿ ಬರಿತಾ ಇದ್ದೀನಿ. ಟೈಮ್ ಮಿನಿಮಮ್ ಟೈಮ್ ಅನ್ನೋದು W/V/M/R ಏನಾಗುತ್ತೆ ನೋಡಿ ಇಲ್ಲಿ, V/mg² ಮೈನಸ್ V/R/g² ಅಂಡರ್ ರೂಟ್ ಅಂತನೂ ಬರೀಬಹುದು. ಅರ್ಥ ಆಗ್ತದಲ್ವಾ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು? ಸೊ ಪ್ಲೀಸ್ ಮೆನ್ಷನ್ ದ್ಯಾಟ್. ಸೊ ವಾಟ್ ಈಸ್ ದ ಪಾಯಿಂಟ್ ಇಲ್ಲಿ ಡ್ರಿಫ್ಟ್ ಏನಾಗುತ್ತೆ, ವಾಟ್ ಈಸ್ ದ ಡ್ರಿಫ್ಟ್ ಪ್ರೊಡ್ಯೂಸ್ಡ್ ಅಂತ ಹೇಳ್ತಾರೆ. ಶಾರ್ಟೆಸ್ಟ್ ಟೈಮ್ ಹೋಗಿದ್ದಾಗ ನಿಮಗೆ ಡ್ರಿಫ್ಟ್ ಸಹ ನಿಮಗೆ ಬರುತ್ತೆ. ಡ್ರಿಫ್ಟ್ ಎಕ್ಸ್ ವಿಲ್ ಬಿಕಮ್ ಈಕ್ವಲ್ ಟು V/R/g ಇಂಟು ಟೈಮ್, ದಟ್ ಈಸ್ V/R/g ಇಂಟು ಟೈಮ್ ಅಂತಂದರೆ W/V/M/R. ದಿಸ್ ಇಸ್ ಅ ಡ್ರಿಫ್ಟ್ ಫಾರ್ಮುಲಾ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು? ಈಸ್ ದ ಕೇಸ್ 1 ಅಂತ ಕರಿತೀವಿ. ಶಾರ್ಟೆಸ್ಟ್ ಟೈಮ್ ಹೋಗಬೇಕಾದ್ರೆ ಟೀಟಾ ಅನ್ನೋದು 0. ಟೀಟಾ ಅಂದ್ರೇನು? ಆ್ಯಂಗಲ್ ಮೇಡ್ ಬೈ ದ ಸ್ವಿಮ್ಮರ್ ವಿತ್ ವರ್ಟಿಕಲ್ ವಿತ್ ದ ವಿಡ್ತ್ ಅಂತ ಹೇಳ್ತಾರೆ. ಪರ್ಪೆಂಡಿಕ್ಯುಲರ್ ಸ್ವಿಮ್ ಆಗಬೇಕು, ಆವಾಗಲೇ ಅವರು ಶಾರ್ಟೆಸ್ಟ್ ಟೈಮಲ್ಲಿ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಸೆಕೆಂಡ್ ಕೇಸ್ ನೋಡೋಣ. ವಾಟ್ ಈಸ್ ದ ಸೆಕೆಂಡ್ ಕೇಸ್? ಬಿ, ಶಾರ್ಟೆಸ್ಟ್ ಪಾತ್ ಅಂತ ಕರಿತೀವಿ ನಾವು. ಶಾರ್ಟೆಸ್ಟ್ ಪಾತ್, ವಾಟ್ ಈಸ್ ದ ಶಾರ್ಟೆಸ್ಟ್ ಪಾತ್? ಸೊ ಬಿಫೋರ್ ಗೋಯಿಂಗ್ ಟು ಸಿ ದ್ಯಾಟ್, ಇಲ್ಲಿ ನಿಮಗೆ ಇನ್ನೂ ಒಂದು ಕ್ವಶನ್ ನಿಮಗೆ ಕೇಳ್ತಾರೆ. ವಾಟ್ ಈಸ್ ದ ನೆಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳ್ತಾರೆ. ವಾಟ್ ಈಸ್ ದ ನೆಟ್ ಡಿಸ್ಪ್ಲೇಸ್ಮೆಂಟ್? ನೋಡಿ ಇಲ್ಲಿ ಓ ಇಂದ ಸಿಗೆ ಇರೋದನ್ನ ನೆಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ನೆಟ್ ಡಿಸ್ಪ್ಲೇಸ್ಮೆಂಟ್. ಸೊ ಅಬ್ಸರ್ವ್ ದ್ಯಾಟ್. ಇಲ್ಲಿ ನೋಡಿ ಓ ಇಂದ ಸಿಗೆ ಇರೋದನ್ನ ನೆಟ್ ಡಿಸ್ಪ್ಲೇಸ್ಮೆಂಟ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಅಂತಂದ್ಬಿಟ್ಟು ನಿಮಗೆ? ನೆಟ್ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ? ಸಿ ಹಿಯರ್, ಡಿಸ್ಪ್ಲೇಸ್ಮೆಂಟ್ ಶಾರ್ಟೆಸ್ಟ್ ಟೈಮ್ ಹೋಗಿದ್ದಾಗ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಸ್ವಿಮ್ಮರ್ ಓಕೆ ವಿಲ್ ಬಿಕಮ್ ಈಕ್ವಲ್ ಟು, ಇಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ x² ಪ್ಲಸ್ W² ಅಂತ ಹೇಳ್ತಾರೆ. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ನಿಮಗೆ ನೆಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಸ್ವಿಮ್ಮರ್ ಬರುತ್ತಾರೆ. ಸೊ ದಟ್ ಈಸ್ ಅಬೌಟ್ ದ ಥಿಂಗ್. ನೌ ಲೆಟ್ ಅಸ್ ಸಿ ಅಬೌಟ್ ವಾಟ್ ಈಸ್ ದ ಸೆಕೆಂಡ್ ಕೇಸ್ ಇನ್ ಶಾರ್ಟೆಸ್ಟ್ ಪಾತ್. ವಾಟ್ ಈಸ್ ಮೀನಿಂಗ್ ಶಾರ್ಟೆಸ್ಟ್ ಪಾತ್ ಹಿಯರ್? ಶಾರ್ಟೆಸ್ಟ್ ಪಾತ್ ಅಂದರೆ ಮೀನಿಂಗ್ ಏನು ಅಂತಂದರೆ, ಅಬ್ಸರ್ವ್ ಮಾಡಿ, ದಿಸ್ ಇಸ್ ದ ವೆಲಾಸಿಟಿ ಆಫ್ ದ ರಿವರ್ ಅಲ್ವಾ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್. ಸೊ ದಿಸ್ ಇಸ್ ದ ಪಾಯಿಂಟ್ ವೇರ್ ದ ಪರ್ಸನ್ ಈಸ್ ಸ್ಟ್ಯಾಂಡಿಂಗ್. ನೋಡಿ ಎಕ್ಸಾಕ್ಟಾಗೆ ಆಪೋಸಿಟ್ ಪಾಯಿಂಟ್ ಹೋಗಿ ರೀಚ್ ಆದರೆ ಅವಾಗ ಅದನ್ನು ಶಾರ್ಟೆಸ್ಟ್ ಪಾತ್ ಅಂತ ಕರೀತಾರೆ. ಎಕ್ಸಾಕ್ಟ್ಲಿ ಆಪೋಸಿಟ್ ಹೋಗಿ ರೀಚ್ ಆಗಬೇಕು. ಶಾರ್ಟೆಸ್ಟ್ ಪಾತ್ ಹೋಗಬೇಕು ಅಂತಂದರೆ ಡಯಾಮೆಟ್ರಿಕಲಿ ಆಪೋಸಿಟ್ ಪಾಯಿಂಟ್ ರೀಚ್ ಆಗಬೇಕು. Therefore, how can he travel? See here, this is how he has to start his journey. This is the velocity of the man with respect to river. Let us use the angle theta. Theta angle ಅಲ್ಲಿ ಮೂವ್ ಆಗಬೇಕು. ಓಕೆ, ಸೊ ಹಾಗೋಗಿದ್ದಾಗ this will become velocity of the man with respect to ground ಆಗುತ್ತೆ. ಇದೆಲ್ಲ ಯಾರು ಹೇಳ್ತಾ ಇದ್ದಾರೆ ನಿಮಗೆ ಅಂತಂದರೆ, ಎ ಪರ್ಸನ್ ಹೂ ಈಸ್ ಸ್ಟ್ಯಾಂಡಿಂಗ್ ಆನ್ ದ ಗ್ರೌಂಡ್ ಆ್ಯಂಡ್ ಇವ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಇಲ್ಲಿ ಏನು ನಡೀತಾ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು. ಓಕೆ, ಸೊ ನೋಡಿ ಇಲ್ಲಿ ಶಾರ್ಟೆಸ್ಟ್ ಪಾತ್ ಅಂತಂದರೆ ಓಕೆ ಡ್ರಿಫ್ಟ್
ಅನ್ನೋದು ನಿಮಗೆ 0 ಆಗಿರಬೇಕು. ಎಕ್ಸ್ ಶುಡ್ ಬಿಕಮ್ ಈಕ್ವಲ್ ಟು 0. ಡ್ರಿಫ್ಟ್ ಏನಾಗುತ್ತೆ ಒಂದ್ಸರಿ ನೋಡಿ ಇಲ್ಲಿ. ಡ್ರಿಫ್ಟ್ ಫಾರ್ಮುಲಾ ಏನಾಯ್ತು ನಿಮ್ಗೆ ಇಲ್ಲಿ? ಜನರಲ್ ಫಾರ್ಮುಲಾ ನೋಡಿ ಇಲ್ಲಿ, ವಿ ಆರ್ ಮೈನಸ್ ವಿ ಎಮ್ ಆರ್ ಸೈನ್ ಟೀಟಾ ಅಂತ ಹೇಳ್ತಾರೆ. ವಿ ಆರ್ ಮೈನಸ್ ವಿ ಎಮ್ ಆರ್ ಸೈನ್ ಟೀಟಾ, ವಿ ಆರ್ ಮೈನಸ್ ವಿ ಎಮ್ ಆರ್ ಸೈನ್ ಟೀಟಾ ಇಂಟು ಡಬ್ಲ್ಯೂ ಡಿವೈಡ್ ಬೈ ವಿ ಎಮ್ ಆರ್ ಕಾಸ್ ಟೀಟಾ ಬಿಕಮ್ಸ್ ಈಕ್ವಲ್ ಟು 0. ಸೊ ಈ ಟರ್ಮ್ ಅನ್ನೋದೇನಾಗುತ್ತೆ ನಿಮಗೆ ರೈಟ್ ಹ್ಯಾಂಡ್ ಸೈಡ್ ಹೋದರೆ 0 ಆಗೋಗುತ್ತೆ. ಇನ್ನೇನು ಉಳಿದಿರುತ್ತೆ ನೋಡಿ, ವಿ ಆರ್ ಮೈನಸ್ ವಿ ಎಮ್ ಆರ್ ಸೈನ್ ಟೀಟಾ ಮಸ್ಟ್ ಬಿಕಮ್ ಈಕ್ವಲ್ ಟು 0. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಸೈನ್ ಟೀಟಾ ಅನ್ನೋದು ಏನಾಗುತ್ತೆ ನೋಡಿ ಇಲ್ಲಿ, ಇಟ್ ಈಸ್ ವಿ ಆರ್ ಡಿವೈಡ್ ಬೈ ವಿ ಎಮ್ ಆರ್ ಅಂತ ಬರುತ್ತೆ. ವಿ ಆರ್ ಡಿವೈಡ್ ಬೈ ವಿ ಎಮ್ ಆರ್. ಸೊ ವಾಟ್ ಈಸ್ ಟೀಟಾ ವ್ಯಾಲ್ಯೂ ಹಿಯರ್? ಟೀಟಾ ಅನ್ನೋದೇನಪ್ಪ ಅಂತಂದಾಗ ಇಟ್ ಈಸ್ ಸೈನ್ ಇನ್ವರ್ಸ್ ಆಫ್ ವಿ ಆರ್ ಡಿವೈಡ್ ಬೈ ವಿ ಎಮ್ ಆರ್. ಸೊ ಟೀಟಾ ಅನ್ನೋದೇನಿಲ್ಲಿ ಅಂತಂದಾಗ ಇಟ್ ಈಸ್ ದ ಆ್ಯಂಗಲ್ ಅಟ್ ವಿಚ್ ಸ್ವಿಮ್ಮರ್ ಹ್ಯಾಸ್ ಟು ಮೂವ್, ಸ್ವಿಮ್ಮರ್ ಹ್ಯಾಸ್ ಟು ಸ್ವಿಮ್ ವಿತ್ ರೆಸ್ಪೆಕ್ಟ್ ಟು ವರ್ಟಿಕಲ್ ಅಂತ ಹೇಳ್ತಾರೆ. ಅದೇ ನಿಮಗೆ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ಅಂತಲೂ ಕ್ವಶನ್ ಚೇಂಜ್ ಮಾಡ್ತಾರೆ ನಿಮಗೆ. ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ಏನಾಗುತ್ತೆ ಅಂತಂದಾಗ, ಸಿ ಹಿಯರ್ ಲೆಟ್ ಅಸ್ ಸೇ ಇಟ್ ಇಸ್ ಟೀಟಾ ಡ್ಯಾಶ್. ಒಂದ್ಸರಿ ಡಯಾಗ್ರಾಮ್ನ ನೀಟಾಗಿ ಅಬ್ಸರ್ವ್ ಮಾಡಿ. ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ನಮಗೆ ಬೇಕು ಅಂತಂದರೆ, ಸಿ ಹಿಯರ್ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತಂದ್ಬಿಟ್ಟು, ದಿಸ್ ಈಸ್ ಒಂದು ನಿಮಿಷ, ದಿಸ್ ಟೀಟಾ ಅಲ್ವಾ? ಸೊ ಥಿಂಕ್ ಅಬೌಟ್ ದಿಸ್ ಈಸ್ 90 degree and this will become equal to theta. Therefore we can write with respect to horizontal theta plus pi by 2 ಅಂತ ಹೇಳ್ಬೋದು. ಸೊ ಈ ಟೀಟಾ ನಾವು ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಬರಿಬೋದು ನೋಡಿ ಇಲ್ಲಿ. ಪೈ ಬೈ 2 ಟೀಟಾ ಅಂದ್ರೆ ಇಲ್ಲಿ ನಿಮಗೆ ಪ್ಲಸ್ ಸೈನ್ ಇನ್ವರ್ಸ್ ಆಫ್ ವಿ ಆರ್ ಡಿವೈಡ್ ಬೈ ವಿ ಎಮ್ ಆರ್ ಅಂತ ಬರಿಬಹುದು ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್. ಪ್ಲೀಸ್ ನೋಟ್ ಮಾಡಿದಿರಲ್ವಾ? ಸೊ ಲೈಕ್ ದಟ್ ವಿ ಕ್ಯಾನ್ ಥಿಂಕ್ ಅಂಡ್ ವಿ ಕ್ಯಾನ್ ಡೂ ದ ಕ್ವಶನ್ ಅಂತ ಹೇಳ್ತಾರೆ. ಸೊ ಲೆಟ್ ಅಸ್ ಸಿ ದ ಕಾನ್ಸೆಪ್ಟ್. ಇಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಕೆಲವು ಸರಿ ನಿಮಗೆ ಕಾಸ್ ಟೀಟಾನು ಕೇಳ್ತಾರೆ. ಇಲ್ಲಿ ಬರ್ದಿರ್ತೀನಿ ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಕಾಸ್ ಟೀಟಾ ಏನಾಗುತ್ತೆ ನೋಡಿ ಇಲ್ಲಿ, ವಿ ಎಮ್ ಜಿ ಡಿವೈಡ್ ಬೈ ವಿ ಎಮ್ ಆರ್. ಕನ್ಫ್ಯೂಸ್ ಆಗಬೇಡಿ, ಅರ್ಥ ಮಾಡ್ಕೊತಾ ಇರಲ್ವಾ? ಅದೇ ಟ್ಯಾನಲ್ಲೂ ಕೊಡ್ತಾರೆ ನಿಮ್ಗೆ ಕನ್ಫ್ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಟ್ಯಾನ್ ಟೀಟಾ ಏನಾಗುತ್ತೆ ನೋಡಿ ಇಲ್ಲಿ, ವಿ ಆರ್ ಜಿ ಡಿವೈಡ್ ಬೈ ವಿ ಎಮ್ ಜಿ, ಡಿವೈಡ್ ಬೈ ವಿ ಎಮ್ ಜಿ. ಅರ್ಥ ಆಯ್ತಾ ಹೇಳಿದ್ದೇನು ಅಂತ ಅಂದ್ಬಿಟ್ಟು? ಸೊ ದಿಸ್ ಹೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಸ್ವಿಮ್ಮರ್ ಕ್ರಾಸಿಂಗ್ ಆಫ್ ಎ ರಿವರ್ ಇನ್ 2 ಕೇಸಸ್. ಒಂದು ಶಾರ್ಟೆಸ್ಟ್ ಪಾತ್, ಇನ್ನೊಂದು ಶಾರ್ಟೆಸ್ಟ್ ಟೈಮ್ ಅಂತ ಹೇಳ್ತಾರೆ. ನಾವು ಲೆಟ್ ಅಸ್ ಸಿ ದ ಫ್ಯೂ ನ್ಯೂಮರಿಕಲ್ಸ್ ಬೇಸ್ಡ್ ಆನ್ ವಾಟ್ ಇಸ್ ದಟ್ ರಿಲೇಟಿವ್ ವೆಲಾಸಿಟಿನ ಬೇಸ್ ಮಾಡಿಕೊಂಡು ನಾವು ಒಂದು ಫ್ಯೂ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ ಒಂದ್ಸರಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ, ಟೂ ಟ್ರೈನ್ಸ್ ಅಲಾಂಗ್ ದ ಸೇಮ್ ಸ್ಟ್ರೈಟ್ rails ಮೂವ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್ 60 km/h ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಶನ್ ಮಿಸ್ ಆಗಿದೆ, ಪ್ಲೀಸ್ ಚೇಂಜ್ ಮಾಡಿ. ಆ್ಯಂಡ್ 30 km/h ಟುವರ್ಡ್ ಈಚ್ ಅದರ್. If at time t equal to 0, the distance between them is 90 kilometers. The time when they collide is. Collide ಅಂದರೆ ಡ್ಯಾಶ್ ಹೊಡಿಯೋದು ಅಂತ ಅನ್ಕೋಬೇಡಿ, ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಓಕೆ, ಮೀಟ್ ಆಗೋದೇ ಅಂತ ನೋಡೋಣ. ಸೊ ನೋಡಿ ಇಲ್ಲಿ, there is one train, let us say it is moving with 60 km/h ಅಂತ ಹೇಳ್ತಾರೆ. ಇನ್ನೊಂದು ಬಂದ್ಬಿಟ್ಟು ನಿಮಗೆ ಬಿ ಅನ್ನೋ ಟ್ರೈನ್ ನಾವು ಕನ್ಸಿಡರ್ ಮಾಡೋಣ. ಇದು ನಿಮಗೆ ಲೆಟ್ ಅಸ್ ಸೇ 30 km/h ಮೂವ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವೆರಡರ ಮಧ್ಯದಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ನಿಮ್ಗಿಲ್ಲಿ. ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು? ಇಟ್ ಈಸ್ ಈಕ್ವಲ್ಸ್ ಟು 90 km ಡಿಸ್ಟೆನ್ಸ್ ಇದೆ.
90 ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ದಾಗ ಅವೆರಡು ಮೀಟ್ ಆಗೋದಕ್ಕೆ ಇಲ್ಲ ಕೊಲೈಡ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ನೋಡಿ, ಎ ಅನ್ನೋದು ಸ್ಪೀಡಾಗಿ ಬರ್ತಾ ಇದೆ, ಬಿ ಅನ್ನೋದು ಸ್ಪೀಡಾಗಿ ಬರ್ತಾ ಇದೆ. ಸೊ ಯಾವ ಸ್ಪೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ನಾವು ಹೇಳೋಕ್ಕಾಗಲ್ಲ, ಅದಕ್ಕೆ ರಿಲೇಟಿವ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಫಸ್ಟ್, ನಾವು ಹೇಗೆ ಮಾಡ್ಬೋದು ಅಂತ ನೋಡಿ. ಫಸ್ಟ್ ಆಫ್ ಆಲ್ ಕ್ಯಾಲ್ಕುಲೇಟ್ ದ ರಿಲೇಟಿವ್ ಸ್ಪೀಡ್. ರಿಲೇಟಿವ್ ಸ್ಪೀಡ್ ಏನಾಗುತ್ತೆ ನೋಡಿ, ವಿ ರಿಲೇಟಿವ್ ಬಿಕಮ್ಸ್ ಈಕ್ವಲ್ ಟು, ಸೊ ನೋಡಿ ಇಲ್ಲಿ 60 ಮೈನಸ್ ಆಫ್ -30 ಅಂತ ಹೇಳ್ಬೋದಾ ನಾವಿಲ್ಲಿ, -30 ವಿಚ್ ಈಸ್ ಈಕ್ವಲ್ಸ್ ಟು 90 km/h ಅಂತ ಬರುತ್ತೆ. ದೇರ್ ಫೋರ್ ವಾಟ್ ಈಸ್ ದ ಟೈಮ್ ಟೇಕನ್, ನೋಡಿ ದ ಟೈಮ್ ಟೇಕನ್. ಟೈಮ್ ಟೇಕನ್ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ವಿ ರಿಲೇಟಿವ್. ಡಿಸ್ಟೆನ್ಸ್ ಎಷ್ಟು ನಿಮಗೆ 90 ಕಿಲೋಮೀಟರ್ ಅಲ್ವಾ, ಡಿವೈಡ್ ಬೈ ರಿಲೇಟಿವ್ ಸ್ಪೀಡ್ ಬಂದುಬಿಟ್ಟು ನಿಮಗೆ 90ನೇ ಬಂದಿದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ಯು ವಿಲ್ ಗೆಟ್ ಇಟ್ ಆ್ಯಸ್ 1 hour ಅಂತ ಬರುತ್ತೆ. 1 hour. ಗೊತ್ತಾಗಿದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಆಪ್ಷನ್ನ ಎ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದಲ್ವ ಹೇಳ್ತಾ ಇದ್ದೇನು ಅಂತ ಅಂದ್ಬಿಟ್ಟು ಥಿಂಕ್ ಮಾಡಿ. ಸೊ ನೀಟಾಗೆ ಅರ್ಥ ಮಾಡಿಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಏನಂತ ಹೇಳ್ತಾ ಇದ್ದಾರೆ ಅಂತ. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. 2 cars are moving in the same direction with the same speed 30 km/h. They are separated by distance of 5 km. The speed of a car moving in the opposite direction, if it meets these 2 cars at any interval 4 minutes, will be ಅಂತ ಹೇಳ್ತಾರೆ. We have to find out the speed of a car. Think ಮಾಡಿ. Let us say car A is moving with some speed, let us say which is equals to 30 km/h ಅಂತ ಕೊಟ್ಟಿದ್ದಾರೆ. ಕಾರ್ ಬಿ ಸಹ ನಿಮಗೆ ಮೂವ್ ಆಗ್ತಾ ಇದೆ, ಸೇಮ್ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಅಸ್ಯೂಮ್ ಮಾಡಿ. ವೆಲಾಸಿಟಿ ಆಫ್ ದ ಕಾರ್ ಬಿ ಈಸ್ ಆಲ್ಸೋ ಸೇಮ್ 30 km/h ಅಂತ ಹೇಳಿದ್ದಾರೆ. ಇವಾಗ ಅವ್ರು ಏನು ಹೇಳ್ತಾ ಇದ್ದಾರೆ ನಿಮಗೆ, ದೇ ಆರ್ ಸಪರೇಟೆಡ್. ವಾಟ್ ಇಸ್ ದ ಡಿಸ್ಟೆನ್ಸ್ ಆಫ್ ಸಪರೇಷನ್? ಇವೆರಡು ನಿಮಗೆ ದೇ ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು 5 km ಅಂತ ಹೇಳಿದ್ದಾರೆ. ಸೊ ಇವಾಗ ನಿಮಗೆ ಮೂರನೇ ಕಾರ್ ಬರ್ತಾ ಇದೆ. ವಾಟ್ ಇಸ್ ದ ಥರ್ಡ್ ಕಾರ್? ನೋಡಿ ಇಲ್ಲಿ ಲೆಟ್ ಅಸ್ ಸೇ ದ ಕಾರ್, ಥರ್ಡ್ ಕಾರ್ ಲೆಟ್ ಇಟ್ ಬಿ ಸಿ ಅಂತ ಹೇಳೋಣ. ಅದರ ವೆಲಾಸಿಟಿ ವಿ ಸಿ ಅಂತ ಕರೆಯೋಣ. ಓಕೆ, ಇದನ್ನ ಈ ಕಾರ್ ಸಿ ಅನ್ನೋದು ಈ ಕಾರ್ ಎ ಮತ್ತು ಕಾರ್ ಬಿ ನ ಮೀಟ್ ಆಗೋದಕ್ಕೆ, ಸೊ ಇಟ್ ಈಸ್ ಟೇಕಿಂಗ್ ದ ಟೈಮ್ ಟಿ ಈಕ್ವಲ್ ಟು 4 minutes ಅಂತ ಕೊಟ್ಟಿದ್ದಾರೆ. 4 minutes. ದೇರ್ ಫೋರ್ ಥಿಂಕ್ ಅಬೌಟ್ ದ್ಯಾಟ್. ಇದು ಮಾತ್ರ ಆಪೋಸಿಟ್ ಆಗಿ ಬರ್ತಾ ಇದೆ ನಿಮಗೆ. ಓಕೆ, ಸೊ ದೇರ್ ಫೋರ್ ಯು ಕ್ಯಾನ್ ಸೇ ದ್ಯಾಟ್. ನೋಡಿ ಹೇಗೆ ಸಾಲ್ವ್ ಮಾಡ್ಬೋದು ಅಂತಂದ್ಬಿಟ್ಟು, ಲೆಟ್ ವಿ ಸಿ ಅನ್ನೋದು ನಿಮಗೆ ವೆಲಾಸಿಟಿ ಆಫ್ ಎ ಕಾರ್ ಅಂತ ತಗೊಳ್ಳೋಣ. ದೇರ್ ಫೋರ್ ಫೈಂಡ್ ಔಟ್ ರಿಲೇಟಿವ್ ವೆಲಾಸಿಟಿ ಆಫ್ ಎ ಕಾರ್. ರಿಲೇಟಿವ್ ವೆಲಾಸಿಟಿ ವಿಲ್ ಬಿಕಮ್ ಈಕ್ವಲ್ ಟು ಯಾವ ರಿಲೇಟಿವ್ ವೆಲಾಸಿಟಿ ಅಂತಂದರೆ, ರಿಲೇಟಿವ್ ವೆಲಾಸಿಟಿ ಆಫ್ ದ ಕಾರ್ ಸಿ ವಿತ್ ರೆಸ್ಪೆಕ್ಟ್ ಟು ಎ ಆರ್ ಬಿ. ಯಾರ ಬಿ ಏನಾಗತ್ತೆ ನೋಡಿ ಇಲ್ಲಿ, ವಿ ಸಿ ಪ್ಲಸ್ ವಿ ಎ ಆರ್ ವಿ ಬಿ ಅಂತ ನಾವು ತಗೋಬಹುದು. ವಿ ಸಿ ಪ್ಲಸ್ 30 ಆಗುತ್ತೆ. ವಿ ಸಿ ಪ್ಲಸ್ 30 ಆಗುತ್ತೆ. ಯಾಕೆ ಅಂತಂದರೆ ಆಪೋಸಿಟಾಗಿ ಮೂವ್ ಆಗ್ತಾ ಇದಲ್ವಾ, ನಾನು ಹೇಳಿದ್ದೆ ನಿಮ್ಮ ಕಾನ್ಸೆಪ್ಟ್ ನೀಟಾಗೆ ಅರ್ಥ ಮಾಡಿಕೊಳ್ಳಿ. ದೇರ್ ಫೋರ್ ವಾಟ್ ಇಸ್ ದ ಟೈಮ್ ಟೇಕನ್ ಟು ಮೀಟ್ ಹಿಯರ್? ಟೈಮ್ ಟೇಕನ್ to meet both the cars, to meet both A and B by C. Time T is equals to 4 minutes ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ಸ್ ಎಲ್ಲ ನೀವು ನೋಡಿ ಅಬ್ಸರ್ವ್ ಮಾಡಿ, ಅವರ್ಸಲ್ಲಿದೆ ನಿಮ್ಗೆ ಆಪ್ಷನ್ಸ್ ಎಲ್ಲ ನಿಮಗೆ. ಹಾಗಾಗಿ ಮಿನಿಟ್ಸ್ನ ಅವರ್ಸ್ ಕನ್ವರ್ಟ್ ಮಾಡಿ 4/6 hours ಅಂತ ಹೇಳ್ತಾರೆ. ದೇರ್ ಫೋರ್ ವಿ ನೋ ದಟ್, ನಮಗೆ ಗೊತ್ತಿದೆ ಬೇಸಿಕ್ ಫಾರ್ಮುಲಾ ಅನ್ನೋದು ನಿಮಗೆ. ಟೈಮ್ ಟಿ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ವಿ ರಿಲೇಟಿವ್. ಟೈಮ್ ಎಷ್ಟು ನಿಮಗೆ 4/60 ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ, ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು 5 km. 5 ಡಿವೈಡ್ ಬೈ ವಿ ಸಿ ಪ್ಲಸ್ 30. ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೆ ವೆಲಾಸಿಟಿ ಆಫ್ ದ ಕಾರ್ ಸಿ ಬಂದ್ಬಿಟ್ಟು ನಿಮಗೆ 45 km/h ಅಂತ ಬರುತ್ತೆ. ಅರ್ಥ ಆಗ್ತದಲ್ವಾ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ದೇರ್ ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ನ ಬಿ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್.
ಇಲ್ಲಿ ನೋಡಿ, ಇಲ್ಲಿ ಎ ಮ್ಯಾನ್ ಸ್ಟ್ಯಾಂಡಿಂಗ್ ಆನ್ ಎ ರೋಡ್ ಹೋಲ್ಡ್ಸ್ ಹಿಸ್ ಅಂಬ್ರೆಲ್ಲಾ ಅಟ್ 30 degree with the vertical to keep the rain away. To keep the rain away. He throws the umbrella and starts running at 10 km/h ಅಂತ ಹೇಳ್ತಾ ಇದ್ದಾರೆ. He finds that the raindrops are hitting his head vertically. The speed of raindrops with respect to the road or ground will be ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇನಿಷಿಯಲಿ ಏನಾಗ್ತಾ ಇದೆ ಒಂದ್ಸರಿ ಅಬ್ಸರ್ವ್ ಮಾಡಿ. ಪರ್ಸನ್ ನಿಮಗೆ ಹೀಗೆ ನಿಂತಿದ್ದಾರೆ. He has to hold his umbrella like this. So let us say initially the rain will be coming like this, which is making an angle. Observe ಮಾಡಿ, it is equals to 30 degree ಅಲ್ವಾ ಹೇಳಿದ್ದೇನು ಅಂತ. This is the velocity of the rain with respect to ground ಅಂತ ಹೇಳ್ತಾರೆ. with respect to ground. ಅರ್ಥ ಆಗ್ತದೆ ಅಲ್ವಾ? ಇವಾಗ ಅವ್ರು ಏನು ಮಾಡ್ತಾ ಇದ್ದಾರೆ ಸೆಕೆಂಡ್ ಕೇಸಲ್ಲಿ ನಿಮಗೆ, ಫೈನಲಿ he throws the umbrella. ಮನುಷ್ಯ ಅಂಬ್ರೆಲ್ಲನ ಬಿಸಾಕ್ಬಿಟ್ಟು he starts running ಅಂತ ಹೇಳ್ತಾರೆ. ವೆಲಾಸಿಟಿ ಆಫ್ ದ ಮ್ಯಾನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್. ವಾಟ್ ಇಸ್ ವೆಲಾಸಿಟಿ ಆಫ್ ದ ಮ್ಯಾನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್? 10 km/h ಅಂತ ಹೇಳ್ತಾ ಇದ್ದಾರೆ. 10 km/h. Therefore ನೋಡಿ ಇಲ್ಲಿ, ಸೊ ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಟು ಮ್ಯಾನ್ ಅನ್ನೋದು ನಿಮಗೆ ವರ್ಟಿಕಲ್ ಆಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎ ಮ್ಯಾನ್ ರೈನ್ ಅನ್ನೋದು ನಿಮಗೆ ವರ್ಟಿಕಲ್ ಆಗಿ ಬೀಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. Therefore, think here, this is the initial velocity of the rain ಅಲ್ವಾ. It is making 30 degree with the vertical ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇವಾಗ ನೋಡಿ, ರೈನ್ ಅನ್ನೋದು ವರ್ಟಿಕಲ್ ಆಗಿ ಬೀಳಬೇಕು ಅಂತಂದರೆ ಈ 2 ಕೇಸಸ್ ಆಗಿರುತ್ತೆ. ಏನದು ಅಂತಂದರೆ, ಸಿ ಹಿಯರ್, ವೆಲಾಸಿಟಿ ಆಫ್ ದ RG ಈ ಕಾಂಪೊನೆಂಟ್ ತಗೊಂಡಿದ್ದಾಗ ಇಟ್ ಶುಡ್ ಬಿ ಈಕ್ವಲ್ ಟು VRM ಅಂತ ಹೇಳ್ತಾರೆ. VRM ಇಲ್ಲ ಅಂತಂದಾಗ VRG sin θ ಮಸ್ಟ್ ಬಿಕಮ್ ಈಕ್ವಲ್ ಟು VMG ಅಂತ ಹೇಳ್ತಾರೆ. ದೇರ್ಫೋರ್ ಸಿಂಪ್ಲಿಫೈ ಮಾಡೋಣ. ಫಾರ್ ರೈನ್ ಟು ಹಿಟ್ ವರ್ಟಿಕಲಿಗೆ ಬೀಳಬೇಕು ಅಂತಂದರೆ, ಓಕೆ, ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ. horizontal component of velocity must become equals to net horizontal ಅಂತ ತಗೋರೋಣ. must become equal to 0. ಸೊ ಹಾರಿಜಾಂಟಲ್ ವೆಲಾಸಿಟಿ ಏನಾಗುತ್ತೆ ನೋಡಿ, ಇಲ್ಲಿ VRG sin θ ರೆಸಲ್ಯೂಷನ್ ಅಪ್ಲೈ ಮಾಡಿ ಇಟ್ ಮಸ್ಟ್ ಬಿಕಮ್ ಈಕ್ವಲ್ಸ್ ಟು VMG ಅಂತ ಹೇಳ್ತಾರೆ. ಸೊ VRG ಅನ್ನೋದೇನಾಗುತ್ತೆ ಅಂತಂದರೆ ಇಟ್ ಈಸ್ 10 divided by sin 30. ಸೊ 10 divided by sin 30 ಅಂದರೆ 1/2. ಸೊ ಇದು ಆನ್ಸರ್ ಏನಾಗುತ್ತೆ ನಿಮ್ಗೆ ಇಲ್ಲಿ ಅಂತಂದರೆ ಇಟ್ ಈಸ್ 20 km/h ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ ಏನು ಹೇಳ್ತಾ ಇದ್ದೀವಿ ಅಂತಂದ್ಬಿಟ್ಟು? ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಾಗುತ್ತೆ ಅಂತ. ಇನ್ ದಿ ಅಬೌವ್ ಪ್ರಾಬ್ಲಮ್ ದ ಸ್ಪೀಡ್ ಆಫ್ ರೈನ್ ಡ್ರಾಪ್ಸ್ ವಿತ್ ರೆಸ್ಪೆಕ್ಟ್ ಟು ಮೂವಿಂಗ್ ಮ್ಯಾನ್ ಅಂತ ಹೇಳ್ತೇವೆ. ವಿತ್ ರೆಸ್ಪೆಕ್ಟ್ ಟು ಮೂವಿಂಗ್ ಮ್ಯಾನ್, ದಟ್ ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ವಿತ್ ರೆಸ್ಪೆಕ್ಟ್ ಟು ಮ್ಯಾನ್. ಸೊ ಹಾರಿಜೆಂಟಲ್ ಹೋಗ್ತಾ ಇದೆ, ವರ್ಟಿಕಲ್ ಆಗಿ ಮಾತ್ರ ಬೀಳ್ತಾ ಇದೆ. ದೇರ್ಫೋರ್ ಏನು ತಗೊಳ್ತೀವಿ ನಾವಿಲ್ಲಿ ಅಂತಂದರೆ VRG cos θ ತಗೊಳ್ತೀವಿ. ಮಸ್ಟ್ ಬಿಕಮ್ ಈಕ್ವಲ್ಸ್ ಟು VRM. VRG ಎಷ್ಟು ಬಂತು ನಮಗಿಲ್ಲಿ? VRG, ವಾಟ್ ಈಸ್ ಆನ್ಸರ್ ಆಫ್ VRG ವ್ಯಾಲ್ಯೂ ಹಿಯರ್? VRG becomes equals to 20 into cos 30 is equals to VRM. So 20 into root 3 by 2. We'll get it as ಏನು ಬರುತ್ತೆ ನೋಡಿ ಇಲ್ಲಿ, ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಟು ಮ್ಯಾನ್ ಅಂತಂದರೆ ಇಲ್ಲಿಗೆ 10√3 km/h. 10√3 km/h. ಅರ್ಥ ಆಯ್ತಲ್ವಾ ಹೇಗೆ ಮಾಡಬೇಕು ಅಂತಂದ್ಬಿಟ್ಟು ಅನಲೈಸ್ ಮಾಡಿ ನೀಟಾಗಿ ಇನ್ನೂ ಒಂದು ಸರಿ ನೋಡಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್? ಆಪ್ಷನ್ ಸಿ. ಸರಿ, 10√3 ಅಲ್ವಾ ಇಲ್ಲಿ? 10√3 ಬರುತ್ತೆ ನಮಗಿಲ್ಲಿ. ಸೊ ಇಫ್ ಯು ಡೂ ದಿಸ್ ಏನು ಬರುತ್ತೆ ಇಲ್ಲಿ ನಮಗೆ? 10√3 ಆನ್ಸರ್ ಬರುತ್ತೆ ನಿಮಗೆ. ಎಸ್, ಇಲ್ಲಿ ಆಪ್ಷನ್ ನಮಗೆ 10 ಅಂತ ಕೊಟ್ಟಿದ್ದಾರೆ. ಸೊ ಪ್ಲೀಸ್ ಕ್ಯಾನ್ಸಲ್ ಮಾಡಿ. 10√3 km/h. ನೆಕ್ಸ್ಟ್ ನೋಡಿ, ಸಿ ದ ನೆಕ್ಸ್ಟ್ ಕ್ವಶನ್.
to a person going eastward in a car with a velocity of 25 km per hour. A train appears to move towards north with a velocity of 3 into root 25 km per hour ಅಂತ ಹೇಳಿದ್ದಾರೆ. The actual velocity of the train will be. ಸೊ ನೀಟಾಗಿ ಅನಲೈಸ್ ಮಾಡಿ ಏನು ಕೊಟ್ಟಿದ್ದಾರೆ, ಇದು ಡೈರೆಕ್ಟ್ ಫಾರ್ಮುಲಾನ ನೀವು ಅಪ್ಲೈ ಮಾಡಬಹುದು. ಯು ಕ್ಯಾನ್ ಅಪ್ಲೈ ದಿಸ್ ಡೈರೆಕ್ಟ್ ಫಾರ್ಮುಲಾ. ಸೊ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನೀಟಾಗೆ, ವೆಲಾಸಿಟಿ ಆಫ್ ದ ಕಾರ್. ವಾಟ್ ಈಸ್ ವೆಲಾಸಿಟಿ ಆಫ್ ದ ಕಾರ್? ಇಟ್ ಈಸ್ 25 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ವೆಲಾಸಿಟಿ ಆಫ್ ದ train with respect to car? It is equals to 3 into root 25 ಕಿಲೋಮೀಟರ್ ಪರ್ ಅವರ್ ಅಂತ ಮೆನ್ಷನ್ ಮಾಡಿದ್ದಾರೆ. 3 into root 25 ಕಿಲೋಮೀಟರ್ ಪರ್ ಅವರ್. ಅರ್ಥ ಮಾಡ್ಕೊತಾ ಇದ್ರಲ್ವಾ? 3 into root 25 ಸೊ ಒಂದು ನಿಮಿಷ ಇಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದೆ. ಸೊ ಪ್ಲೀಸ್ ಚೇಂಜ್ ದ್ಯಾಟ್. ಇಟ್ ಕೆನಾಟ್ ಬಿ 3 root 25. ಇಟ್ ಶುಡ್ ಬಿ 25 root 3 ಪ್ಲೀಸ್ ಇದನ್ನು ಚೇಂಜ್ ಮಾಡಿ. ಇಟ್ ಶುಡ್ ಬಿ 25 root 3. 25 root 3 ಕಿಲೋಮೀಟರ್ ಪರ್ ಅವರ್. ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ವೆಲಾಸಿಟಿ ಆಫ್ ದ ಟ್ರೈನ್. ನಮಗೆ ಗೊತ್ತಿದೆ ವಿ ಟಿ ಸಿ ಬಿಕಮ್ಸ್ ಈಕ್ವಲ್ಸ್ ಟು ವಿ ಟ್ರೈನ್ ಮೈನಸ್ ವೆಕ್ಟಾರ್ ಫಾರ್ಮಲ್ ಬರಿಬೇಕಾದ್ರೆ ವಿ ಕಾರ್. ಸೊ ಇಲ್ಲಿಂದ ನಮಗೆ ವಿ ಟ್ರೈನ್ ಅನ್ನೋದೇನಾಗುತ್ತೆ ನೋಡಿ, ಇಲ್ಲಿ ವಿ ಟಿ ಸಿ ಪ್ಲಸ್ ವಿ ಸಿ ಆಗುತ್ತೆ. ಸೊ ಎರಡು ಪರ್ಪೆಂಡಿಕ್ಯುಲರ್, ಇಂದು ಈಸ್ಟ್ವರ್ಡ್ ಹೋಗ್ತಾ ಇದೆ, ಇನ್ನು ಟ್ರೈನ್ ಬಂದುಬಿಟ್ಟು ನಿಮಗೆ ನಾರ್ತ್ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ದೇರ್ಫೋರ್ ಯು ಕ್ಯಾನ್ ಸೇ ದ್ಯಾಟ್ ವೆಲಾಸಿಟಿ ಆಫ್ ದ ಟ್ರೈನ್ ವಿಲ್ ಬಿಕಮ್ ಈಕ್ವಲ್ಸ್ ಟು ವಿ ಟಿ ಸಿ ಸ್ಕ್ವಯರ್ ಪ್ಲಸ್ ವಿ ಸಿ ಸ್ಕ್ವಯರ್ ಅಂತ ಬರೀಬಹುದು. ಸೊ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ನೋಡಿ ಇಲ್ಲಿ. velocity of the train becomes equals to root of 25 root 3 whole square plus ಇನ್ನೇನು ಕೊಟ್ಟಿದ್ದಾರೆ ನಿಮಗೆ ವ್ಯಾಲ್ಯೂ ಇಲ್ಲಿ 25 whole square. ಸಿ ಅಲ್ಲ ಅಷ್ಟೇನಾ? ಚೆಕ್ ಮಾಡಿ. ಎಸ್ 25 whole square. ಸೊ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತ ಅಬ್ಸರ್ವ್ ಮಾಡಿ. velocity of the train becomes equals to, ಥಿಂಕ್ ಮಾಡಿದ್ರೆ ನಿಮಗೆ 625 into 3, you have to simplify this value. You will get the nearly 1875 plus 625 ಅಂತ ಬರುತ್ತೆ. So you should get the answer as ನಿಮಗೆ 1875 plus 625 ಎಷ್ಟು ಬರ್ಬೋದಪ್ಪ ನಮ್ಗೆ ಇಲ್ಲಿ? ಇಟ್ ಈಸ್ ಈಕ್ವಲ್ಸ್ ಟು 2500 ಅಂತಂದರೆ ಕರೆಕ್ಟಾಗಿದೆ ನೋಡಿ ಇಲ್ಲಿ. 2500 ಅಂತಂದರೆ ಯು ಶುಡ್ ಗೆಟ್ ದ ಆನ್ಸರ್ ಆ್ಯಸ್ 50 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ಆಪ್ಷನ್ ಹಿಯರ್? ಆಪ್ಷನ್ ಬಿ. ಗೊತ್ತಾಗಿದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ ದ ನ್ಯೂಮರಿಕಲ್ಸ್. ಸೊ ಇನ್ನೊಂದು ಪ್ರಾಬ್ಲಮ್ ಇದೆ ಅನಿಸುತ್ತೆ, ನೋಡೋಣ. ನೋಡಿ ಇಲ್ಲಿ, ಸಿ ದ್ಯಾಟ್ a boat is moving with a velocity 3i plus 4j with respect to ground ಅಂತ ಹೇಳ್ತಾ ಇದ್ದಾರೆ. What is the velocity of the boat with respect to ground? It is 3i cap plus 4j cap. The water in the river is moving with velocity of the river or water with respect to ground minus 3i cap minus 4j cap. The relative velocity of the boat with respect to water. ಸೊ ವಿ ಬಿ ಆರ್ ಅಂತಂದಾಗ ವಿ ಬಿ ಮೈನಸ್ ವಿ ಆರ್. ಸೊ ಸಿ ಹಿಯರ್, ಥಿಂಕ್ ಮಾಡಿ ಏನು ಬರುತ್ತೆ ನೋಡಿ. 3i cap ಪ್ಲಸ್ 4j cap ಮೈನಸ್ ಆಫ್ ಮೈನಸ್ ಪ್ಲಸ್ ಏನಾಗುತ್ತೆ ನೋಡಿ ಇಲ್ಲಿ, ಪ್ಲಸ್ 3i cap ಪ್ಲಸ್ 4j cap. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 6i cap ಪ್ಲಸ್ 8j cap ಅಂತ ಬರುತ್ತೆ. ಅರ್ಥ ಆಯ್ತಾ? therefore we can go with 6i plus 8j. that is option C.
ಗೊತ್ತಾಯ್ತಲ್ವಾ ಹೇಳ್ತಾ ಇರೋದೇನು ಅಂತ. ಸೊ ದಿಸ್ ಆರ್ ಆಲ್ ದ ನ್ಯೂಮರಿಕಲ್ಸ್ ಬೇಸ್ಡ್ ಆನ್ ರಿಲೇಟಿವ್ ವೆಲಾಸಿಟಿ. ಸೊ ಪ್ಲೀಸ್ ಥಿಂಕ್ ಆ್ಯಂಡ್ ಡೂ ಇಟ್. ಒಂದ್ಸರಿ ನೀಟಾಗೆ ಪ್ರಾಕ್ಟೀಸ್ ಮಾಡಿ. ಐ ಹೋಪ್ ನಿಮಗೆಲ್ಲ ಇದು ಅರ್ಥ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ನಾವು ನೆಕ್ಸ್ಟ್ ವಿಡಿಯೋ ಮೋಷನ್ ಇನ್ 1 ಡೈಮೆನ್ಷನಲ್ಲಿ ಮೀಟ್ ಆಗೋಣ. ಓಕೆ, ಥ್ಯಾಂಕ್ ಯು. ಕೀಪ್ ಪ್ರಾಕ್ಟೀಸಿಂಗ್.